इनको साइड कर
Halo, 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 halo.
ಗಗನವೆಲ್ಲವೂ ನಿನ್ನ
ಹಲೋ ವಿಘ್ನತ್ವಾಂತ ನಿವಾರಣಿ ಕದರಣಿ ವಿಘ್ನಾಟವಿ ಹವ್ಯವಾ ವಿಘ್ನವ್ಯಾಲ ಕುಲಾಭಿಮಾನ ಗರುಡ ವಿಘ್ನೇಭ ಪಂಚಾನನ ವಿಘ್ನೋ ದುಂಗ ಗಿರಿಪ್ರಭೇದನ ಭವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಗ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದವಗೆ ಗಣಪತಿ ಚೆಲ್ವ ದ್ವಿಜಗವಂದಿತ ನೀಗಾರತಿ ಎತ್ತೀರೆ ಆರತಿ ಬೆಳಗೀರೆ ಗಜಮುಖದವಗೆ ಗಣಪಗೆ ಕರದುಳು ಪರಶುಭ ಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವ ಬಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಪಾಲಿಸು ಗಜವದನ ಸುಗುಣ ವಿಶಾಲತೆಯ ಸದನ ಸುಗುಣ ವಿಶಾಲತೆಯ ಸದನ ಬಾಲಗಿರಿಜಿಯಳ ಬಾಲ ನೆನೆಸಿ ಬಾಲಗಿರಿಜಿಯಳ ಬಾಲ ನೆನೆಸಿ ರಿಪುಜಾಲ ಬಸವನಿದ ಶೀಲದಯ ಪಾಲಿಸು ಗಜವದನ ಸುಗುಣ ವಿಶಾಲತೆಯ ಸದನ ಸುಗುಣ ವಿಶಾಲತೆಯ ಸದನ ಧರೆಯೊಳು ರಂಜಿಸುವ ಆ ಆ ಧರೆಯೊಳು ರಂಜಿಸುವ ಮದಪುರ ಪುರದೊಳು ನೆಲೆಸಿರುವ ಮದಪುರ ಪುರದೊಳು ನೆಲೆಸಿರುವ ಕರುಣದಿ ನಿಜ ಕಿಂಕರರಿಗೊಲಿದು ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲತೆಯ ಸದನ ಸುಗುಣ ವಿಶಾಲತೆಯ ಸದನ ತೋತನ ದಿನ್ನತೆ ದಿತ್ತನ ದಿನ್ನತೆ ತೋತನ ದಿನ್ನತೆ ತದೈ ದಿನ್ನತೆ ತೋತನ ದಿನ್ನ ತತ್ತೋ ದಿತ್ತನ ದಿನ್ನತೆ ದಿತ್ತನ ದಿನ್ನ ತತ್ತೋ ತೋತನ ದಿನ್ನತೆ ತದೈ ದಿನ್ನತೆ ತದೈ ದಿನ್ನತೆ ತದೈ ದಿನ್ನತೆ ತೈ ದಿನ್ನದೋ ದಿನ್ನತೆ ದಿನ್ನದೋ ದಿನ್ನತೆ
ಹಲೋ 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 halo 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 ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದಮ್ಮ ಜಸದ ಮಣಿಯರ ಪಾದ ಮುಜಗೆ ಕೊಡಬಡುತ್ತ ವರ್ಣಿಪೆರಿ ಗಂಗಾಮೃತವ ಬೆಳವೈಕುಂಠದಲ್ಲಿ ಶ್ರೀ
ಶ್ರೀಪತಿ ಅಕುಂಠಿತವಾದಂತಹ ಲೋಕವನ್ನೇ ವೈಕುಂಠ ಎನ್ನುವಂತೆ ಜ್ಞಾನಿಗಳೆಲ್ಲ ಕೊಂಡಾಡಿದ ಬರುತ್ತಾರೆ. ಇದು ಕ್ಷೀರಸಾಗರ, ಶಾಂತಿಯ ಸಂಕೇತ. ದ್ವಂದ್ವಯುತವಾದಂತಹ ಈ ಪ್ರಪಂಚದಲ್ಲಿ ನನ್ನನ್ನು ನಾನು ದ್ವಂದ್ವಯುತವಾಗಿ ಕಾಣಿಸಿಕೊಂಡ ಬಂದಿದ್ದೇನೆ. ವಿಷವನ್ನೇ ಕಾರುವಂತಹ ಆದಿಶೇಷನ ಮೇಲೆ ನಾನು ಪವಡಿಸಿದೆ. ಆದರೆ ಅಮೃತದ ಸಂಕೇತವಾದಂತಹ ಗರುಡನನ್ನು ಏರಿಕೊಂಡು ನನ್ನ ಗಮನ ಈ ಲೋಕದಲ್ಲಿ ಸತ್ಯ ಸುಳ್ಳು, ನ್ಯಾಯ ಅನ್ಯಾಯ, ಧರ್ಮವನ್ನು ಉದ್ಧರಿಸಿದೆ. ಲಕ್ಷ್ಮಿ, ಈ ವೈಕುಂಠ ಧಾಮಕ್ಕೆ ಅನೇಕ ಮಂದಿ ಬಂದು ಆಗಮಿಸುತ್ತಾರೆ. ಅವರೆಲ್ಲರೂ ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾರೆ. ಸನಕ, ಸನಂದ, ಸನತ್ಕುಮಾರ, ಸುಜಾತರಿರುವಂತಹ ನಿತ್ಯ ಬಾಲರಿರಬಹುದು, ಮುಕ್ಕಾಲು 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವಂತಹ ನಾರದ ಮಹರ್ಷಿಗಳಿರಬಹುದು, ಸಪ್ತ ಋಷಿಗಳಿರಬಹುದು. ಇವರೆಲ್ಲರೂ ವೈಕುಂಠ ಧಾಮವನ್ನು ಸೇರಿಕೊಂಡು ನನ್ನ ನಾಮಸ್ಮರಣೆಯನ್ನು ಮಾಡಿ ನನ್ನನ್ನು ಕಂಡು ಇಲ್ಲಿಂದ ತೆರಳಿ ಲೋಕದ ಒಳಿತನ್ನು ಬಯಸುವವರು, ಲೋಕದ ಕುರಿತಾದಂತಹ ಚಿಂತನೆಯನ್ನು ಅನವರತವೂ ಮಾಡುವವನು, ಕರುಣಾ ಸಾಗರನೆನ್ನುವಂತೆ ನನ್ನೆಲ್ಲ ಕೊಂಡಾಡುತ್ತಾರೆ. ಕಾರಣ ಈ ಪ್ರಪಂಚವನ್ನೇ ಕರುಣೆಯ ಕಣ್ಣಿನಿಂದ ಕಾಣುವವನು ಎನ್ನುವಂತಹ ಕಾರಣದಿಂದ ಪೂರಕವಾಗಿ ಲೋಕದ ಕುರಿತಾದಂತಹ ಚಿಂತನೆಯನ್ನು ನೀನನ್ನು ಮಾಡುವವಳೇ. ಏನಾದರೂ ವಿಶೇಷತೆಗಳುಂಟೇನೆ ಕಾರಣೆ ಎಂದು ಪುಗಳಲಿ ರಮಣ ನಿನ್ನನು ರಮಣಾಯ ಆಯ ಕೆಲವರು ಸಂಬಂಧ ತುಂಬಿ ಬಂದಾಗಿ ಹೇಳ್ತಾರೆ. ಇದೆಲ್ಲವನ್ನು ನಾನೇ ಮಾಡಿದ್ದು, ನಾನೇ ಕಾರಣವಾಗಿ. ಖಂಡಿತ ಅಲ್ಲ. ನಾರಾಯಣನ ಇಚ್ಛೆ ಇಲ್ಲದೆ ಈ ಪ್ರಪಂಚದಲ್ಲಿ ಒಂದಾದರೂ ಅನುಗಾಡಕ್ಕೆ ಖಂಡಿತ ಸಾಧ್ಯವಿಲ್ಲ. ನಿಮ್ಮ ಇಚ್ಛೆ ಸಿಕ್ಕೇಬೇಕು ಸ್ವಾಮಿ. ಸಂತದ ಮನೆಯಲ್ಲಿ ಚಿಂತಿಸುವ ಭಕ್ತರ ಸಂತತಿ ದೊರೆಯುತ್ತ ಅನಂತ ನೀವಾಗಿದ್ದೀರಿ. ನಿಮಗೆ ಲೋಕದಲ್ಲಿ ಬಿಡುವೆ ಇದೆ. ಶಿಕ್ಷಕ ಶಿಷ್ಟ ರಕ್ಷಕ ಎನ್ನುವುದಾಗಿ ಹಗೆಗಳಿಗೆ ಬರವರಿಯುವರು. ಕೊಟ್ಟ ವರೆಗಳ ತೆಗೆಯರಿಯರು ತೆಗೆದುಕೊಡುವ ಸಮಸ್ತದ ಈ ಜಗತಿ ಹಿರಿಯಂತೆ ಎನ್ನುವುದಾಗಿ ನಿಮ್ಮನ್ನು ಋತುವಿ ಕೊಂಡಾಡ್ತಾ ಉಂಟು. ಹರ ಬ್ರಹ್ಮನು ಆ ಭಕ್ತರಿಗೆ ಅಪಲೋದು ಸರಿ ಒಲವನ್ನು ಕೊಡುವುದಕ್ಕೆ ಮಾತ್ರ ಸಾಧ್ಯ. ಆ ವರವು ಕೆಡಂತೆ ದುಷ್ಟರ ನಾಶ ಮಾಡಬೇಕಿದ್ರೆ ಅದು ಸರ್ವ ಲೋಕೈಕನಾಥನ ನಿಮಿತ್ತ ಮಾತ್ರ ಸಾಧ್ಯ. ಸ್ವಾಮಿ, ನಿಮ್ಮ ಬಗ್ಗೆ ಹೊಗಳುವುದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಯಾಕೆಂದ್ರೆ ಧರೆಯಲ್ಲಿ ಅದರವು ಕಾಣಬಾರ್ದಿದ್ದಂತ ವೇಳೆಯಲ್ಲಿ ನೀವು ದುಷ್ಟರನ್ನು ನಾಶ ಮಾಡಬೇಕಿದ್ರೆ ಹಲವು ಅವತಾರಗಳನ್ನು ಎತ್ತಿದ್ದೀರಿ. ಆ ಮುಖೇನ ದುಷ್ಟರ ವಧೆ ಮಾಡಿ ಲೋಕಕ್ಕೆ ಶಾಂತಿಯನ್ನು ಒದಗಿಸುವುದು ನೀವು. ಹಾಗಾಗಿ ನಿಮ್ಮ ಬಗ್ಗೆ ಹೊಗಳುವುದಕ್ಕೆ ಮನಸ್ಸಿಗೆ ತುಂಬಿ ಬರ್ತಾ ಇದೆ. ನನಗೆ ಹೆಚ್ಚು ಹೇಳಬೇಕಾ? ನಾಣಿಯಾಗಿ ಹೇಳುತ್ತಾ ಇದ್ದೇನೆ. ನಿಮ್ಮಂತಹ ಜನ, ನಿಮ್ಮಂತಹ ಆ
ಉತ್ತಮ ಅಂತ ಮಹಿಮಾನ್ವಿತ ಪುರುಷನನ್ನು ಪತಿಯನ್ನಾಗಿ ಬಿಡದಂತ ನಾನೇ ತನ್ನೇ ನಾನೇ ಪ್ರತಿಜ್ಞೆ ಸಂದೇಹವಿಲ್ಲ. ಆದರೆ ನಿಮ್ಮನ್ನು ಬದುಕಿಸುವಾಗ ಏನೋ ಒಂದು ರೀತಿ ಅಂತ ನಸುನಗೆ ಅಷ್ಟೇ ಎಲ್ಲ ಚಿಂತೆ ಭಕ್ತರು ಹೇಳಿಕೊಳ್ತಾರೆ. ಚಿಂತೆ ಯಾಕೆ ಮಾಡ್ತಿದ್ದಿ ಚಿನ್ನಾಗಿದ್ದಾರಂತ ಅಂತ ನೀವೇ ಚಿಂತೆ ಮಾಡಬೇಕಿದ್ರೆ ಏನಾದರೂ ಒಂದು ಯೋಜನೆಯನ್ನು ಇರಿಸಿಕೊಂಡೇ ಯೋಚನೆ ಮಾಡ್ತಾ ಇರಬೇಕು. ನೀವು ಸ್ವಾಮೀಜಿ ನೀವೇ ಇದು ನನ್ನ ಚಿಂತೆ ಎನ್ನುವುದು ಲೋಕಕ್ಕೆ ಯಾವುದಾದ್ರೂ ಒಳಿತಾಗುವಂತ ಯೋಜನೆ ಆಗಿರುತ್ತದೆ. ಹಾಗೆಂದು ಅದೆಷ್ಟೋ ಹೊತ್ತಿನಿಂದ ಹೊಗಳುತ್ತಲೇ ಇದ್ದೀಯ. ಹೆಂಡತಿ ಗಂಡನನ್ನು ಹೊಗಳುವುದು, ಗಂಡ ಹೆಂಡತಿಯನ್ನು ಹೊಗಳುವುದು ಪ್ರಪಂಚದಲ್ಲಿ ಹೊಸತೇನೂ ಅಲ್ಲ. ಹಾಗೆಂದು ಹೆಂಡತಿ ಗಂಡನನ್ನು ಹೊಗಳುವುದು ಬೇರೆ ಯಾರು ಹೊಗಳುವುದಕ್ಕೆ ಇಲ್ಲ ಎನ್ನುವಂತ ಉದ್ದೇಶದಿಂದಲೂ ಅಲ್ಲ. ನಿತ್ಯ ನೂತನವಾಗಿರಬೇಕು ದಾಂಪತ್ಯ ಜೀವನ. ನಿನ್ನೆ ನೋಡಿದ ಹೆಂಡತಿಯ ಮುಖವನ್ನೇ ಇವತ್ತು ನೋಡ್ತಾ ಇದ್ದೇನೆ ಅಂತ ಒಬ್ಬ ಗಂಡನಾದವ ಭಾವಿಸಿದ ಅಂತಾದರೆ ಅವರ ದಾಂಪತ್ಯ ಜೀವನವೆನ್ನುವುದು ಎಷ್ಟು ಸುಖವಾಗಿರುವುದಕ್ಕೆ ಸಾಧ್ಯ. ಹೊಗಳುತ್ತಾ ಇದ್ದಿ, ಮನಸ್ಸಿಗೆ ಆನಂದವೂ ಆಗುತ್ತಾ ಉಂಟು. ಕೇವಲ ಹೊಗಳುವಿಕೆ ಮಾತ್ರವೋ? ಹಾಗೆ ಜಯ ನಮೋ ನಾರಾಯಣ ಪನ್ನಗ ಶಯನ ಜಯ ನಮೋ ನಾರಾಯಣ ಉರಗ ಶಯನ ದುರಿತ ನಿವಾರಣ ಉರಗ ಶಯನ ದುರಿತ ನಿವಾರಣ ಜಯ ನಮೋ ನಾರಾಯಣ ಜಯ ನಮೋ ನಾರಾಯಣ ಪನ್ನಗ ಶಯನ ಜಯ ನಮೋ ನಾರಾಯಣ ದೂರದೊಳಗಿಗ ಮುನಿವರನ ಈಕ್ಷಿಸಿ ಮುನಿವರನ ಈಕ್ಷಿಸಿ ಆ ಆ ಆ ದೂರದೊಳಗಿಗ ಮುನಿವರನ ಈಕ್ಷಿಸಿ ಮುನಿವರನ ಈಕ್ಷಿಸಿ ಸಾರಿ ಸ್ವಾಗತಿಸಿ ದೋಷದಲ್ಲಿ ಸಾರಿ ಸ್ವಾಗತಿಸಿ ದೋಷದಲ್ಲಿ ಕಾರಣ ಏನೊಂದು ವೈಕುಂಠದೆಡೆ ಬಂದ ಕಾರಣವೇನುಂಟು ವೈಕುಂಠದೆಡೆ ಬಂದ ಕಾರ್ಯ ಏನು ಬೇಡೋ ದೂರದೊಳಗಿಗ ಮುನಿವರನ ಈಕ್ಷಿಸಿ ಸಾರಿ ಸ್ವಾಗತಿಸಿ ದೋಷದಲ್ಲಿ ಸಾರಿ ಸ್ವಾಗತಿಸಿ ದೋಷದಲ್ಲಿ ವೈಕುಂಠ ಕ್ಷೇತ್ರದಲ್ಲಿ ಲಕ್ಷ್ಮಿಯಿಂದ ಸೇವೆಯನ್ನು ಕೈಗೊಳ್ಳುತ್ತಾ ಇದ್ದವನು ನಾನು. ಸುಶ್ರಾವ್ಯವಾದಂತಹ ಸ್ವರವೊಂದು ನನ್ನ ಕಿವಿಗಪ್ಪಳಿಸಿತು. ಪುಂಗಿಯ ನಾದಕ್ಕೆ ಯಾವ ರೀತಿ ಹಾವು ತಲೆದೂಗುತ್ತಾ ತನ್ನನ್ನೇ ತಾನು ಮರೆತು ಹೋಗುವುದು, ಅದೇ ರೀತಿ ನಿಮ್ಮ ಸ್ವರವನ್ನು ಕೇಳಿ ನನ್ನನ್ನೇ ನಾನು ಮರೆತು ಹೋದದ್ದು ಸತ್ಯ ಸ್ವಾಮಿ. ಒಮ್ಮಿಂದೊಮ್ಮೆಲೆ ಎಚ್ಚೆತ್ತುಕೊಂಡಾಗ
ದೂರದಿಂದ ಮುನಿಯವರು ಬರುವುದನ್ನು ಕಂಡೆ. ಓಡೋಡಿಕೊಂಡು ಬಂದು ನಿಮ್ಮ ಪಾದದ ಬಳಿಯನ್ನು ಸೇರಿಕೊಂಡೆ. ನಿಮಗೆ ದರ್ಭಾಸನವನ್ನೇ ಇತ್ತೆ. ನೀವು ಸ್ವೀಕರಿಸಿದ ಹೊತ್ತಿನಲ್ಲಿ ನಿಮ್ಮ ಪಾದವನ್ನು ತೊಳೆದೇ ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದೆನಯ್ಯ. ನಿಮ್ಮ ಸೇವೆಯನ್ನು ಕೈಗೊಂಡು ನಾನು ಧನ್ಯನಾದೆ. ಅಂತಹ ಒಂದು ಯೋಗ್ಯತೆಯನ್ನು ಹೊಂದಿದವರು ತಾವಾಗಿದ್ದೀರಾ. ವೈಕುಂಠ ಕ್ಷೇತ್ರದಲ್ಲಾದರೂ ಇಂತಹ ಒಂದು ಸೇವೆಯನ್ನು ಪಡೆದುಕೊಳ್ಳುವಂತಹ ಯೋಗ್ಯತೆ ನಿಮ್ಮದಾಗಿದೆ. ಸಪ್ತ ಋಷಿಗಳಲ್ಲಿ ಓರ್ವ ಬ್ರಹ್ಮ ಮಾನಸ ಪುತ್ರ ಅತ್ರಿ ಮುನಿಗಳು ತಾವು. ಸದಾ ಕಾಲ ಲೋಕದ ಒಳಿತಿಗಾಗಿಯೇ ಯಾಗ ಯಜ್ಞಾದಿಗಳನ್ನು ಮಾಡುವವರು ತಾವಾಗಿದ್ದೀರಾ. ಸುಖ ಭೋಗದ ಜೀವನವೆನ್ನುವುದು ಕಣ್ಣ ಮುಂದೆ ಕುಣಿದಾಡುತ್ತಾ ಇದ್ದರೂ ಕೂಡ ಅದರತ್ತ ಯಾವತ್ತೂ ಮನಸ್ಸನ್ನು ಹರಿಸದೆ ಕೇವಲ ಲೋಕದ ಒಳಿತೊಂದೇ ನಿಮ್ಮ ಮೂಲ ಧ್ಯೇಯವನ್ನಾಗಿಸಿ ಲೋಕಕ್ಕಾಗಿಯೇ ದುಡಿಯುವಂತಹ ಋಷಿ ಮುನಿಗಳು ತಾವು. ಯಾವತ್ತೂ ಸಂತೋಷದಿಂದಲೇ ಈ ವೈಕುಂಠಧಾಮವನ್ನು ಸೇರಿಕೊಳ್ಳುವರು. ಆದರೆ ಅಚ್ಚರಿಯಾಗುತ್ತಾ ಉಂಟು ಸ್ವಾಮಿ. ಮನಸ್ಸಿನ ಭಾವನೆಗಳಿಗೆ ಮುಖವೆನ್ನುವುದು ಕೈಗನ್ನಡಿಯಂತೆ. ಮನಸ್ಸಿನ ಭಾವನೆಗಳನ್ನು ಮುಖದಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಮನಸ್ಸಿನ ಪಿತನಾಗಿರುವಂತಹ ನನಗೆ ಈ ಪ್ರಪಂಚದ ಸಕಲರ ಮನಸ್ಸನ್ನು ಓದುವಂತಹ ಸಾಮರ್ಥ್ಯ ಉಂಟು ಹೋದುಂಟಾದರೂ ನಿಮ್ಮ ಮುಖದಲ್ಲಿ ಏನೋ ಒಂದು ದ್ವಂದ್ವ ಭಾವ ಕಾಣುತ್ತಾ ಉಂಟು. ಅತ್ರಿಮುನಿಗಳೇ, ಚಿನ್ಮಯ ಸ್ವರೂಪಿ ಎನ್ನುವಂತೆ ನೀವೆಲ್ಲರೂ ನನ್ನನ್ನು ಕೊಂಡಾಡುತ್ತೀರಿ. ಯಾವ ಉದ್ದೇಶದಿಂದ? ಲೋಕದ ಚಿಂತೆಯನ್ನೆಲ್ಲ ದೂರಗೊಳಿಸುವವನು ಎನ್ನುವಂತಹ ಕಾರಣದಿಂದಾಗಿ ಅಲ್ವೇ ನಾನಿರುವಂತಹ ಈ ವೈಕುಂಠ ಧಾಮವನ್ನು ಸೇರಿಕೊಂಡ ಮೇಲೂ ಇಂತಹ ದುಗುಡ ಬೇಕೇ ಸ್ವಾಮಿ? ನಿಮಗೆ ಏನಾಯಿತು? ಸಿರಿಯರ ಸೊರೆಗೆ ಮಮ ಮನ ತಿರವನು ದೇವ, ಮನ ತಿರವನು ದೇವ. ಧರೆಯಲ್ಲಿ ಧರ್ಮವು ನಸಿಸುವುದೋ, ಧರೆಯಲ್ಲಿ ಧರ್ಮವು ನಸಿಸುವುದೋ. ಈ ಅತ್ರಿ ಮಹರ್ಷಿಯ ಬಾಯಿಂದಲೇ ಕೇಳಬೇಕೆಂಬ ತವತ್ತ ನಿಮಗೆ ಉಂಟು. ಹೌದು. ದೇವಾ, ಲೋಕದ ಒಳಿತಿಗಾಗಿ, ಲೋಕದ ಸುಭಿಕ್ಷೆಗಾಗಿ ಯಾಗ ಯಜ್ಞಾನಿಗಳನ್ನ ಮಾಡುತ್ತಾ ಈ ಧರ್ಮವನ್ನು ಸಲ್ಲಿಸ್ತಾ ಇರುವವ ಅತ್ರಿ ಮಹರ್ಷಿ ನಾನು. ದೇವಾ, ಏನು ಲೋಕದಲ್ಲಿ ಎಲ್ಲ ಕಡೆಯಲ್ಲಿ ಯಾಗವನ್ನು ಮಾಡ್ತಾ ಮಾಡ್ತಾ ಮುಂದುವರೆದು ಹೋದಾಗ ಭೂಲೋಕವನ್ನು ಸೇರಿದವ ನಾನು. ಸೇರಿದಂತಹ ಸಂದರ್ಭದಲ್ಲಿ ಭೂಲೋಕದ ಸ್ಥಿತಿಯನ್ನು ಕಂಡು ಬೇಸರದಿಂದ ಇಲ್ಲಿಗೆ ಬಂದ ದೇವ. ಯಾಕೆ ಸ್ವಾಮಿ, ಏನಾಯಿತು? ಬರುವುದಕ್ಕೂ ಕಾರಣ ಉಂಟು. ಲೋಕದಲ್ಲಿ ಇರುವಂತಹ ಚತುರ್ವರ್ಣದವರು ಮಾಡಬೇಕಾದಂತಹ ಕಾರ್ಯದ ಬಗ್ಗೆ ಯೋಚಿಸ್ತಾ ಇದ್ದೇನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರು ಮಾಡಬೇಕಾದಂತಹ ಕಾರ್ಯವನ್ನು ಮಾಡುತ್ತಾ ಇಲ್ಲ ದೇವ. ಅಧರ್ಮವೇ ತಲೆ ಎತ್ತಿ ತಾಂಡವಾಡುತ್ತಾ ಇದೆ ಭೂಮಿಯಲ್ಲಿ. ಧರ್ಮದ ಪಥದಲ್ಲಿ ಯಾವ ಜೀವಿಯೂ ಯಾವ ಮನುಷ್ಯನು ನಡೀತಾ ಇಲ್ಲ. ಧರ್ಮ ಎನ್ನುವುದು ಎಳ್ಳಿನ ಒಂದು ಭಾಗದಷ್ಟು ಲೋಕದಲ್ಲಿ ಕಾಣ್ತಾ ಇಲ್ಲ ದೇವ. ಈ ರೀತಿಯಾಗಿ ಭೂಲೋಕದಲ್ಲಿ ಮುಂದುವರಿದು ಹೋದಂತಾದ್ರೆ ಮುಂದೆ ಭೂಮಿಯ ಸ್ಥಿತಿ ಯಾವ ಮಟ್ಟಿಗೆ ಬೆಳೆದೀತು? ಇದಕ್ಕೆಲ್ಲ ಪರಿಹಾರ ಒದಗಿಸುವುದಕ್ಕೆ ಸಾಮರ್ಥ್ಯ ಇರುವಂತಹ ನಿಮ್ಮಗಳಿಗೆ ನೋಡಿ ಬಂದಿದ್ದೇವೆ. ಇದಕ್ಕೆ ಪರಿಹಾರದ ದಾರಿಯನ್ನು ತೋರಿಸಬೇಕು. ವಚನ ಬುದ್ಧಿನವೇ ಜನರ ವರ್ಣ ಧರ್ಮವ ಮರೆತಿಗರೇ ಕ್ಷಣದಿನ ಕರೆಯುವೆ ಕರುಣ ಶರಣೋ ಮನದ ಸಂಜಯ ನಾಯಕೈವೆ ನಾನಿಂದೋ ಮುರಿಯಲಿ ನೊರೆದೀಗ ವಚನ ಬುದ್ಧಿನವೇ ಜನರೆಲ್ಲ ವರ್ಣ
ಮಗುವಿಗೆ ಹಸಿವಿನ ನೋವು ಏನೆನ್ನುವುದು ಅರ್ಥವಾಗಬೇಕು. ನಂತರವೇ ತಾಯಿಯಾದವಳು ತನ್ನ ಎದೆಯ ಹಾಲನ್ನು ಮಗುವಿಗೆ ಉಣಿಸಬೇಕು. ಇದು ತಾಯಿಯಾದವಳು ಮಗುವಿಗೆ ಮಾಡುವಂತಹ ಮೊದಲ ಪಾಠ. ಲೋಕದ ಜನತೆ ನಡೆಯನ್ನು ತಪ್ಪಿದ ಹೊತ್ತಿನಲ್ಲಿ ಅಧರ್ಮಿಗಳಾಗಿ ಮೆರೆದ ಕಾಲದಲ್ಲಿ ಅದು ಪ್ರಾರಂಭದಲ್ಲಿ ತಿಳಿದು ಬರುವುದು ನಿಮ್ಮಂತಹ ಋಷಿ ಮುನಿಗಳಿಗೆ. ಈ ಪ್ರಪಂಚವನ್ನೇ ಮನೆಯನ್ನಾಗಿಸಿಕೊಂಡು ಇಲ್ಲಿರುವಂತಹ ಮಂದಿಗಳನ್ನೆಲ್ಲ ತನ್ನ ಮಕ್ಕಳಂತೆ ಕಾಣುವಂತಹ ನಿಮಗೆ ಲೋಕದ ಮಂದಿ ತನ್ನ ಮಕ್ಕಳು ದಾರಿ ತಪ್ಪಿದ ಹೊತ್ತಿನಲ್ಲಿ ನೋವಾಗದೆ ಉಳಿಯುವುದಕ್ಕೆ ಸಾಧ್ಯವಂತೆ ಸ್ವಾಮಿ? ವರ್ಣಾಶ್ರಮ ಧರ್ಮಕ್ಕನುಸಾರವಾಗಿಯೇ ಬದುಕಬೇಕಾದಂತಹ ಮನುಜ ಒಬ್ಬ ಬ್ರಾಹ್ಮಣನಾದವ ಪುರೋಹಿತ ಸದಾಕಾಲ ಪುರದ ಹಿತವನ್ನು ಬಯಸಬೇಕು. ಅವನೇ ಪುರೋಹಿತನೆನಿಸಿಕೊಳ್ಳುತ್ತಾನೆ. ಅತೃಪ್ತಿ ಎನ್ನುವುದು ಯಾವತ್ತೂ ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿ ಬರಕೂಡದು. ತೃಪ್ತನಾಗಿ ಬದುಕುವವನೇ ಬ್ರಾಹ್ಮಣನೆನಿಸಿಕೊಳ್ಳುತ್ತಾನೆ. ಆದ್ದರಿಂದ ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿ ಕೇವಲ ಅತೃಪ್ತಿ ಎನ್ನುವುದು ಮನೆ ಮಾಡಿದೆ. ತನಗೆ ಇನ್ನೂ ಬೇಕು, ಮತ್ತಷ್ಟು ಬೇಕು ಎನ್ನುವಂತಹ ವ್ಯಾಮೋಹ ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ. ಇನ್ನು ಕ್ಷತ್ರಿಯನಾದವ ಮೂರು ವರ್ಣದವರ ರಕ್ಷಣೆಯನ್ನು ಮಾಡುವಂತಹ ಹೊಣೆಯನ್ನು ಹೊತ್ತವ. ಆದರೆ ರಕ್ಷಕನಾಗಬೇಕಾದವನೇ ಭಕ್ಷಕನಾಗಿ ಮುಂದುವರಿಯುತ್ತಾ ಇದ್ದಾನೆ. ಸ್ವಾರ್ಥವನ್ನು ತ್ಯಾಗ ಮಾಡಿ ದೇಶವನ್ನು ಪ್ರೇಮಿಸುವವನೇ ಒಬ್ಬಾತ ಕ್ಷತ್ರಿಯ. ಆದರೆ ಇಂದು ಸ್ವಾರ್ಥವನ್ನು ಪ್ರೇಮಿಸುತ್ತಾ ಇದ್ದಾನೆ, ದೇಶವನ್ನು ತ್ಯಾಗ ಮಾಡುವ ಮಟ್ಟಿಗೆ ಬಂದು ನಿಂತಿದ್ದಾನೆ. ತಾನು ತನ್ನ ಮನೆ ತನ್ನ ಸಂಸಾರ ಎನ್ನುವಂತಹ ಸ್ವಾರ್ಥ ಭಾವ ಬಿಟ್ಟರೆ ದೇಶ ಪ್ರೇಮವೆನ್ನುವುದು ಒಬ್ಬ ಕ್ಷತ್ರಿಯನ ಮನಸ್ಸಿನಲ್ಲಿ ಉಳಿದಿಲ್ಲ. ಇನ್ನು ವೈಶ್ಯನಾದವ 16ರಲ್ಲಿ 1 ಅಂಶದಷ್ಟು ಲಾಭಾಂಶವನ್ನು ಇರಿಸಿಕೊಂಡು ವ್ಯಾಪಾರವನ್ನು ಮಾಡಬೇಕು. ಇದು ವ್ಯಾಪಾರಸ್ಥರ ಧರ್ಮ. ಆದರೆ ಇಂದು ಪ್ರಪಂಚದಲ್ಲಿ ಮೋಸದ ವ್ಯಾಪಾರ ನಡೀತಾ ಉಂಟು. ತನಗೆಲ್ಲೂ ಬೇಕು ಎನ್ನುವಂತಹ ವ್ಯಾಮೋಹದಿಂದ ಮೋಸದ ವ್ಯಾಪಾರವನ್ನು ಒಬ್ಬ ವೈಶ್ಯನಾದವ ಮಾಡುತ್ತಾ ಇದ್ದಾನೆ. ಶೂದ್ರನಾದವ 3 ವರ್ಣದವರಿಗೆ ಏನು ಬೇಕೋ ಅದನ್ನು ಒದಗಿಸಿಕೊಡುತ್ತಾ ಸೇವೆಯ ಮೂಲಕವಾಗಿ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಇದು ಶೂದ್ರನಾದವನ ಧರ್ಮ. ಆದರೆ ಸೇವೆ ಮಾಡುವುದನ್ನೇ ಕೀಳು ಎನ್ನುವಂತಹ ಭಾವದಿಂದ ಒಬ್ಬಾತ ಶೂದ್ರನಾದವ ಕಾಣ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಯಾರು ಸ್ವಾಮಿ ಕೀಳು, ಯಾರು ಮೇಲು? ಎಲ್ಲರೂ ಸಮಾನರಾದವರೇ ಹೌದು. ನನ್ನ ವಿಶ್ವವಿರಾಟ್ ಸ್ವರೂಪದಲ್ಲಿ ಮುಖದಿಂದ ಬ್ರಾಹ್ಮಣರು, ಭುಜ ಪ್ರದೇಶದಿಂದ ಕ್ಷತ್ರಿಯರು, ಕಟಿ ಪ್ರದೇಶದಿಂದ ವೈಶ್ಯರು, ಪಾದದಿಂದ ಶೂದ್ರರು ಹುಟ್ಟಿಕೊಂಡಿದ್ದಾರೆ. ನನ್ನ ವಿಶ್ವವಿರಾಟ್ ಸ್ವರೂಪದಲ್ಲಿ ಯಾವ ಅಂಗವನ್ನು ನೀವು ಕೀಳು ಅಂತ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ? ನನ್ನ ಸರ್ವಾಂಗಗಳು ಸಮಾನವಾದದ್ದೇ ಹೌದು. ಆದಿಯಲ್ಲಿಯೇ ಬ್ರಹ್ಮ ಅವನ ಅಧೋದ್ವಾರದಿಂದ ನನ್ನನ್ನು ಹೊರತರುವುದಕ್ಕಾಗಿ ಮನ ಮಾಡಿದ. ಕಾರಣ, ಬ್ರಹ್ಮನ ಅಧೋದ್ವಾರದಿಂದ ಹರಿಯು ಹೊರಬಂದ ಅಂತಾದರೆ ನಾಳಿನ ದಿನ ಲೋಕಮುಖದಲ್ಲಿ ಕೀಳಾಗಿ ಕಾಣಿಸಲ್ಪಡುತ್ತಾನೆ ಹರಿ ಎನ್ನುವಂತಹ ಉದ್ದೇಶದಿಂದ ಬ್ರಹ್ಮ ಕೊಟ್ಟಂತಹ ಅಧೋದ್ವಾರದಿಂದಲೇ ಹೊರಬಂದೆ ನನಗೆ ಅಧೋಕ್ಷಜ ಎನ್ನುವಂತಹ ಹೆಸರನ್ನಿರಿಸಿದ. ಈಗ ನನಗೆ ಅಧೋಕ್ಷಜ ಎನ್ನುವಂತಹ ಹೆಸರಿಗೆ ಪ್ರಪಂಚದಲ್ಲಿ ಪೂಜೆ ಪುರಸ್ಕಾರಗಳು ಸಲ್ಲುತ್ತಾ ಉಂಟು. ಒಂದು ದೇಹದಲ್ಲಿ ಶಿರ ಎಷ್ಟು ಪ್ರಧಾನವೋ ಅಷ್ಟೇ ಪ್ರಧಾನವಾದದ್ದು ಪಾದವು. ಒಂದು ದೇಹದಲ್ಲಿ ಪಾದವೇ ಬಲ ಇಲ್ಲ ಅಂತಾದರೆ ಒಂದು ದೇಹ ನಿಲ್ಲುವುದಾದರೂ ಹೇಗೆ? ಈ ಪ್ರಪಂಚದಲ್ಲಿರುವಂತಹ ಶೂದ್ರರಾದರೂ ಪ್ರಧಾನರಾದವರೇ. ಆದರೊಂದುಂಟು, ಅವರವರು ಮಾಡುವಂತಹ ಕರ್ಮದಲ್ಲಿ ಅವರಿಗೆ ನಿಷ್ಠೆ ಎನ್ನುವುದು ಬೇಕು. ಆ ನಿಷ್ಠೆಯನ್ನು ತಪ್ಪಿದರು ಅಂತಾದರೆ ಆಗ ಅವರು ಲೋಕಮುಖದಲ್ಲಿ ಕೀಳಾಗಿ ಕಾಣಿಸಲ್ಪಡುತ್ತಾರೆ. ಅತ್ರಿ ಮುನಿಗಳೇ, ತನ್ನ ದೇಹದ ರಕ್ತವನ್ನೇ ಅಮೃತವನ್ನಾಗಿಸಿ ತಾಯಿಯಾದವಳು ಮಗುವಿಗೆ ಉಣಬಡಿಸುತ್ತಾಳೆ ಹಾಲಿನೋಪಾದಿಯಲ್ಲಿ. ಅಂತಹ ತಾಯಿಯನ್ನೇ ಕಡೆಗಣಿಸುವಂತಹ ಮಗ ಈ ಪ್ರಪಂಚದಲ್ಲಿ ಹುಟ್ಟಿಕೊಂಡಿದ್ದಾನೆ ಅಂತಾದರೆ ಇದು ಸ್ವಾಮಿ ಲೋಕದ ತಪ್ಪಿದ ನಡೆ. ಸರಿದಾರಿಗೆ ತರುವಂತಹ ಹೊಣೆಗಾರಿಕೆ ಲೋಕದ ಪಾಲನಾಕರ್ತವಾಗಿರುವಂತಹ ತಾಯಿ ಎನಿಸಿಕೊಂಡಿರುವಂತಹ ನನಗಿರುವುದು ಸತ್ಯ. ನೀವು ದುಃಖಿಸಕೂಡದು. ಪತಿವ್ರತ ಹೆಣ್ಣಿನ ಕಣ್ಣೀರು ಹೇಗೆ ಭೂಮಿಯನ್ನು ಸೋಕಕೂಡದು, ಅದೇ ರೀತಿ ನಿಮ್ಮಂತಹ ಋಷಿಮುನಿಗಳ ಕಣ್ಣೀರು ಯಾವತ್ತು ಭೂಮಿಯನ್ನು ಸೋಕಕೂಡದು. ಆಮೇಲೆ ಲೋಕದ ಪಾಲನಾಕರ್ತವಾಗಿರುವಂತಹ ನನಗಾದರೂ ಲೋಕವನ್ನು ರಕ್ಷಣೆ ಮಾಡುವುದಕ್ಕೆ ಕಷ್ಟ ಸಾಧ್ಯ. ಭೂಲೋಕವನ್ನು ಸೇರಿಕೊಳ್ಳಿ, ಯಾಗ ಯಜ್ಞಾದಿಗಳತ್ತ ಮನ ಮಾಡಿ ಲೋಕ ಏನು ಬೇಕು ಎನ್ನುವುದನ್ನೇ ಮಾಡಬೇಕಾದವ. ಇಷ್ಟರವರೆಗೆ ನಾನು ಮಾಡುವಂತಹ ಕಾರ್ಯದಲ್ಲಿ ಹಿಂದುಳಿದದ್ದುಂಟೆ, ಹಿಂದುಳಿಯುವುದಕ್ಕುಂಟೆ. ಪ್ರಸಂಗಕ್ಕೆ ಪೀಠಿಗೆ ಹಾಕಿ ಬಹಳ ದಿನಗಳೇ ಸಂದು ಹೋಯಿತು, ಇವರಾರಿಗೆ ತಿಳಿಯಲಿಲ್ಲ ಅಷ್ಟೇ. ಗರುಡ ಮತ್ತು ಆದಿಶೇಷರು ಇರುವರನ್ನು ದರೆಯ ಧರ್ಮದ ಪ್ರಮಾಣವನ್ನು ತಿಳಿದುಕೊಂಡು ಬನ್ನಿ ಎನ್ನುವಂತೆ ಭೂಲೋಕಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಅವರಿರುವರ ಅನಿವಾರ್ಯತೆ ವೈಕುಂಠ ಲೋಕವಿದೆ. ಆದಷ್ಟು ಬೇಗನೆ ಗರುಡ ಮತ್ತು ಆದಿಶೇಷರು ಇರುವರು ವೈಕುಂಠವನ್ನು ಸೇರಿಕೊಳ್ಳಿ.
ಇನ್ನೂ ನಾನು ತಾಯಿಯ ಕಷ್ಟವನ್ನು ನಿವಾರಣೆ ಮಾಡಿ ಇಲ್ಲ ಇದ್ದೇನೆ. ಆದರೆ ಹೇಗೆ ದೇವ ಬರದಂತೆ ಯಾವುದು ಕೂಡ ಅರಿಯುವುದಕ್ಕಾಗುವುದಿಲ್ಲ. ಹಾಗಂತ ದೇವರ ಸೇವೆಯನ್ನೇ ಮಾಡುತ್ತಾ ಇದ್ದೇನೆ. ಹೇಗೆ ಗರುಡ ವಾಹನ ಶ್ರೀಹರಿ, ಶ್ರೀಹರಿಗೆ ಗರುಡ ವಾಹನನಾಗಿದ್ದೇನೆ. ಹಾಗಂತ ಲೋಕದಲ್ಲಿ ಯಾವುದೇ ಕಷ್ಟ ನಷ್ಟವನ್ನು ಬರ್ತದೆ ಅಥವಾ ಎಲ್ಲಿ ಅಧರ್ಮ ಕಾಟವನ್ನು ಆಗ್ತದೆ ಅದನ್ನು ನೋಡುವುದಕ್ಕಂದ್ರೆ ಹೊರಟವ ನಾನು. ಆದ್ರೆ ಎಲ್ಲ ಸುತ್ತಾಗಿ ಈ ಸಂದರ್ಭದಲ್ಲಿ ಏನಾಯ್ತು, ನಮ್ಮಯ್ಯ ಕರೆಯುತ್ತಾ ಇದ್ದಾರೆ ಶ್ರೀಹರಿ ವೈಕುಂಠಕ್ಕೆ. ಹಾಗಂತ ತಡ ಮಾಡುವುದಿಲ್ಲ, ವೈಕುಂಠ ಹೇಳ್ತಾರೆ. ಲೋಕದಲ್ಲಿ ಧರ್ಮ ನಡೆಯುತ್ತದೆ ಎಂಬುದಾಗಿ ಹೊರಟವ ನಾನು. ಆದ್ರೆ ಈ ಸಂದರ್ಭದಲ್ಲಿ ನೀನು ಕೂಗಲು ಕೇಳಿದ ಆದ್ದರಿಂದ ಇಲ್ಲಿ ಬಂದು ಇದ್ರೆ ಏನು ಮುಟ್ಟಿದ್ರೆ ಕೇಳ್ತಾವನ್ನು ಅಡಗಿಯೇ ಇಲ್ಲ. ಯಾಕೆ ಕಾರ್ಯ ಅಲ್ಲಿ ಏನಬೇಕು ಆದಿಶೇಷರನ್ನು ಕರೆದಿದ್ದೇನೆ, ಅವನೂ ಬೇಕು.
ನೀವೇನು ಧರೆಯಲ್ಲಿ ಕಂಡಿದ್ದೀರಿ ಎನ್ನುವುದನ್ನು ತಿಳಿದುಕೊಳ್ಳುವಂತ ಕುತೂಹಲದಿಂದ ಕೇಳುತ್ತಾ ಇದ್ದೀನಿ. ಧರೆಯಲ್ಲಿ ಧರ್ಮವೆನ್ನುವುದು ನಾಶವಾಗಿರುವುದು ದಿಟ್ಟವೇ? ಹರಿಯ ದಿನವದು ಮುನಿಯ ವಚನವು ದಿಟವೋ ಆಯ ಅದು ನಿಮಗೆ ಸಂಶಯಾಸ್ಪದವಾಗಿದೆ. ಅಂದ್ರೆ ಹಾಗಂತ ಆಸ್ತಿಗುಳಿ ಹೇಳಂತ ವಿಷಯ ಹೌದು. ಯಾಕೆ ಲೋಕವನ್ನು ಸಂಚಾರ ಮಾಡಿದವ ನಾನು ಎಷ್ಟರ ಬಗ್ಗೆ ನಾನು ತಿಳಿಸ್ತೇನೆ ಎಂಬುದು ನಿಮಗೆ ಗೊತ್ತು. ಆಸ್ತಿ ಮತ್ತು ಮಹರ್ಷಿ ಹೇಳಿದಂತಹ ಮಾತು ಸತ್ಯ ದೀರ್ಘ. ಅಲ್ಲ, ಸರಿಯಾದದ್ದು ಹೇಳಿದ್ದು ನಿನಗೆ ಅದೇ ಆಗ್ಬೋದು. ಹೌದು, ನೀನು ಹೇಳಿದ್ದು ಮಾತು ನಿನಗೆ ಸರಿಯಾಗಿತ್ತು, ಅದಕ್ಕೆ ಮತ್ತಿನವರಿಗೆ ಸರಿಯಾಗಿತ್ತಾ ನೀವು ಯೋಚನೆ ಮಾಡಬೇಕು. ಯಾಕೆ ಭೂಲೋಕದಲ್ಲಿ ಧರ್ಮ ಹಾಳಾಗುತ್ತಾ ಉಂಟು. ಯಾವುದು ವಿಷಯವನ್ನು ಕೂಡ ಅಲ್ಲಿ ಯಾವುದಕ್ಕೆ ಸಮಾನತೆ ಎಂಬುದಿಲ್ಲ, ಅದನ್ನು ನಾಟವಾಡ್ತಾ ಉಂಟು. ಹಾಗಂತ ನೀನು ಒತ್ತಡಕ್ಕೆ ಕಾರಣ ನೀನು ನಾಟಲ್ಲ ಬೇಕಾದ್ರೂ ಕೂಡ ನೀನನ್ನು ಪೂಜಿಸ್ತಾರೆ. ಸರಿಯಾದ ಕಲ್ಲು ಕಟ್ಟಿ ನೀನು ಏನೋ ಹಾಗೆ ಹೇಳಿದ್ರು ಪೂಜಿಸಿದ ಕಾಲದಲ್ಲಿ ಅವರು ಹೊಗಳ್ತಾ ಇದ್ರು. ಅದೇ ಹೇಳಿ ನಿನ್ನನ್ನು ಪೂಜಿಸಿದ್ದು ಸಾಕ, ಬೇರೆ ವ್ಯವಹಾರದಲ್ಲಿ ಸರಿಬೇಕೋ ಅಂತದ್ದು ನೀನು
ಹೇಳಿದ್ರು ಅದು ಒಪ್ಪುವುದಕ್ಕೆ ನೀನು ಯಾವಾಗಲೂ ಹಾರುವಾಗ ಕೆಲವನ್ನೇ ನೋಡಿ ಹಾರುವುದು ವಿನಃ ಅದೇ ಎತ್ತಿ ಹಾರುವುದಿಲ್ಲ. ಯಾಕೆ ಗೊತ್ತುಂಟ? ಯಾಕೆ ಗೊತ್ತಾ? ಸಪ್ತ ಹೆಣಗಳಿಯನ್ನು ಬಿದ್ದರೆ ನೋಡಿಕೊಳ್ಳುವುದಕ್ಕಾಗಿ ತುಂಬಿಸುವುದಕ್ಕಾಗಿ ಆದ ಕಾರಣ ಹೇಳುತ್ತಾ ಇದ್ದೇನೆ. ಇದು ನಾನು ಹಾಡುವ ಮಾತು ನೂರಕ್ಕೂ ನೂರು ಸತ್ಯ ಸತ್ಯ ಸತ್ಯ. ನನ್ನ ಮಾತುಗಳಿಗೆ ಪತ್ಯಾಗುದಿಲ್ಲ. ಹಾಗಾದ್ರೆ ಎಂತದ್ದು? ನಿನ್ನ ನಾಡಿಗೆ ಬರುವಂತ ಇದೇ ಮಾತಲ್ಲ. ನಿನ್ನ ತಲೆ ಪಾಲವನ್ನು ನೀನೆಲ್ಲಾದ್ರೂ ತುಳಿದ್ರೆ ಗರುಡದೇವರಿಗೆ ಸಿಟ್ಟು ಬಂತ. ಬಾರದೆ ಮತ್ತನ್ನ ಠಾಣ ಯೋಚಿಸುವಾಗ ಆದಿಶೇಷರಿಗೆ ಘಾತಿಸುವುದಕ್ಕಾಗಿ ಮುಂದಾಗುತ್ತಾ ಇದ್ವಿ. ಏನು ಪ್ರಯೋಜನವಿದೆ ಹೇಳು? ನಿನ್ನ ಬಲ ಏನು, ಅವನ ಬಲ ಏನು ಯೋಚನೆ ಮಾಡುವುದಕ್ಕಾಗುವುದಿಲ್ವಾ? ಈ ಪ್ರಪಂಚದಲ್ಲಿ ನಿನಗಿಂತ ಬಲವನ್ನಿತರು ಯಾರಿದ್ದಾರೆ? ಪ್ರಪಂಚನ ಎನ್ನುವಂತಹ ಹೆಸರಿರುವುದು ಒಂದು ವಾಯುವಿಗೆ, ಬಿಟ್ಟರೆ ನಿನಗೆ ಅಲ್ವಾ ಅದು? ದೇವರಾತ್ರಿ ನಿಮ್ಮದೇ ಗೊತ್ತು, ಅವನಿಗೆ ಹೌದು, ಸ್ವಂತ ಇಲ್ಲದವನಿಗೆ. ಹೌದು. ಏನು ಮಾಡೋಣ? ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಲ್ಲೇ ಅವನ ಹಿಂದೆ ಉಳಿದಿದ್ದಾನೆ. ಹಾಗೆಂದು ನಿನ್ನ ಬಲ ಏನು ಎನ್ನುವುದನ್ನು ನಾನು ತಿಳಿದುಕೊಂಡಿದ್ದೇನೆ. ಅಖಂಡ ಬ್ರಹ್ಮಾಂಡವನ್ನೇ ಉದರದಲ್ಲಿರಿಸಿಕೊಂಡಂತಹ ದೇವರ ದೇವನಾಗಿರುವಂತಹ ನನ್ನನ್ನೇ ಹೊತ್ತು ತಿರುಗಾಡುವಂತಹ ಗರುಡ ದೇವತಾ ತಪ್ಪುನಿ ವಿಷಯ. ಹೀಗಿರುವಾಗ ನೀವೀಗ ಈಗ ಇಲ್ಲಿ ಇರುವುದು ಬೇಡ. ಮತ್ತೊಮ್ಮೆ ತುಳುನಾಡಿನಲ್ಲಿ ನಿಮ್ಮ ತಿರುಗಾಟವಾಗಬೇಕು. ಹಾಗಾದ್ರೆ ನಮ್ಮ ಹೋದ ತಿರುಗಾಟ ಸಾಕಾಗುದಿಲ್ಲ. ನೀವು ತಿರುಗಾಟ ಮಾಡಿದ್ದೀರಿ, ನಿಮ್ಮ ತಿರುಗಾಟ ದೊಡ್ಡದೇ. ಹಾಗೆ ಇನ್ನೊಂದು ತಿರುಗಾಟ ನನಗಾಗಿ ನೀವು ಮಾಡಬೇಕು. ತೌಳವನಾಡನ್ನು ಸೇರಿಕೊಳ್ಳಬೇಕು. ಅಲ್ಲಿರುವಂತಹ ಧರ್ಮವೋ ಅಧರ್ಮವೋ ಎನ್ನುವುದನ್ನು ಕಂಡು ಮತ್ತೆ ಬಂದು ನನಗೆ ತಿಳಿಸಬೇಕು. ನೀವು ಹೇಳಿದ ಮಾತಿನ ಮುಂದೆ ನನ್ನದು ಮಾತು ಯಾರು ಇಲ್ಲ. ಹೌದಾ? ಯಾಕಂತ ನಿಮ್ಮ ಸೇವಕ ನಾನು, ಆದರೆ ಅದಕ್ಕೆ ಮಾತಿಲ್ಲ. ಆಯ್ತು, ಆದಿಶೇಷ ಕ್ಷೇತ್ರ ಯಾವುದು ಎನ್ನುವುದನ್ನು ಮರೆತು ನಿನ್ನನ್ನೇ ಘಾತಿಸುವುದಕ್ಕಾಗಿ ಮುಂದಾದ. ವೈಕುಂಠಧಾಮವಿದು ಸಾತ್ವಿಕ ಲೋಕ. ಇಲ್ಲಿ ರಾಜಸಕ್ಕೋ ತಮಕ್ಕೋ ಯಾವತ್ತೂ ಅವಕಾಶವಿಲ್ಲ. ಅಹಂಕಾರದಿಂದ ವರ್ತಿಸಿದಂತಹ ಗರುಡನಿಗೆ ಶಾಸ್ತಿ ಒದಗಿಸಿ ಕೊಡಲೇಬೇಕಾಗುತ್ತದೆ. ಬಲಹೀನನಿಗೆ ಬಲವಂತ ಹೊಡೆದರೆ ಬಲವಂತನಿಗೆ ಭಗವಂತ ಹೊಡೆವ. ಅಹಂಕಾರದಿಂದ ವರ್ತಿಸಿದಂತಹ ಗರುಡನಿಗೆ ಯಾವ ರೀತಿಯ ಶಾಸ್ತಿಯನ್ನು ಒದಗಿಸಿಕೊಡಬೇಕು ಎನ್ನುವುದನ್ನು ನಾನು ಯೋಚನೆ ಮಾಡುತ್ತೇನೆ. ಹಾಗೆಂದು ನೀನು ಮತ್ತೊಮ್ಮೆ ಕೌಳವನಾಡನ್ನು ಸೇರಿಕೊಡಬೇಕು. ಅಲ್ಲಿ ಯಾರು ಧರ್ಮಾತ್ಮರಿದ್ದಾರೋ ಅವರನ್ನು ಉದ್ಧರಿಸಬೇಕು. ಯಾರು ಅಧರ್ಮದ ಪಥವನ್ನು ತುಳಿಯುತ್ತಾರೋ ಅವರಿಗೆ ಕೊಡುವಂತಹ ಶಿಕ್ಷೆ ಶಿಕ್ಷಣದ ರೂಪದಿಂದ ಇರಲಿ. ನಿನ್ನನ್ನು ಜೊತೆಯಾಗಿರಿಸಿಕೊಂಡು ಕೌಳವ ನಾಡನ್ನು ಹೇಗೆ ಬೆಳಗಿಸಬೇಕು ಎನ್ನುವುದನ್ನು ನಾನು ಗಾಢ ಮೋಗದಿ ಪರ
ಪ್ರದೇಶ ಯಾಕೋ ನನ್ನನ್ನು ಇತ್ತ ಸೆಳೀತಾ ಇದೆ. ಅಷ್ಟು ಮಾತ್ರ ಅಲ್ಲ, ಈ ಕಾಡಿನ ಐಶ್ವರ್ಯನ್ನು ಕಂಡಾಗ ಮನಸ್ಸಿಗೆ ಯಾಕೋ ಒಂದು ರೀತಿಯ ಆನಂದ ಉಲ್ಲಾಸ ಕೇಳ್ತಾ ಇದೆ. ಯೋಚನೆ ಮಾಡುತ್ತಾ ಇರುವಾಗಲೇ ಈ ಪ್ರದೇಶದಲ್ಲಿ ಒಂದು ಯಾಗವನ್ನು ಮಾಡಬೇಕು ಎಂಬುದಾಗಿ ಮನವು ಹಂಬಲಿಸ್ತಾ ಇದೆ. ಸಂಕಲ್ಪ ಮಾತ್ರದಿಂದಲೇ ಯಜ್ಞಕುಂಡವನ್ನು ನಿರ್ಮಿಸಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಇದೇ ಜಾಗದಲ್ಲಿ ಅಹೋರಾತ್ರಿ ಯಾಗವನ್ನು ಆದಿಗುಮಾರ
ಈ ನೆಲಕ್ಕೆ ದಾರಾಯಣ ಎಂದಾದ್ರೆ ಮಾತ್ರ ಅದು ಸಂಭವಿಸುವುದಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ನೀನು ಮನ ಮಾಡಬೇಕು. ತಾಯೇ, ಲೋಕ ಕಲ್ಯಾಣಕ್ಕಾಗಿ ಇಂಥ ಕೆಲಸ ನಾನು ಮಾಡಬೇಕು ಅಂತಾದ್ರೆ ತಡ ಮಾಡುವುದಿಲ್ಲ. ಇಷ್ಟರವರೆಗೆ ನಾನು ಸಂಪಾದಿಸಿದಂತಹ ತತ್ವವನ್ನ, ಗುರುವಿನಿಂದ ಪಡೆದಂತಹ ಗುರು ತತ್ವವನ್ನು ಈ ಏರಾಟೆ ವರ್ಗಕ್ಕೆ ಇವರಿಗೆ ಧೈರ್ಯದ ಅಪಾಯದ ನುಡಿಗಳನ್ನಾಡಿದ್ದೇನೆ. ಧೂಮಾವತಿ ಏನು ಎಷ್ಟು ಎಂಬುದು ತೌಳವನಾಡಿನ ಜನರು ತಿಳಿಯಬೇಕಾಗಿದೆ. ಆದುದರಿಂದ ನನ್ನ ಕಾರಣಕವನ್ನು ಪವಾಡವನ್ನು ಪ್ರದರ್ಶಿಸುತ್ತಾ ಮಾಯಾ ರೂಪದಲ್ಲಿ ತುಳುನಾಡಿನಲ್ಲಿ ಸಂಚರಿಸುತ್ತೇನೆ. ಅರಸ ಬಲಿಸಿ ಕೇಳು ಅನ್ಯತ ಎಣಿಸದೆ ತೆರಳುವ ತುಳುನಾಡಿ ನೆಡೆಗೆ, ನಾವು ತೆರಳುವ ತುಳುನಾಡಿ ನೆಡೆಗೆ. ಅರಿವು ಸತ್ಯದ ನೆಲೆಯ ಧರ್ಮದ ಬಗೆಯ, ಬರುವುದು ಕ್ಷೇಮವು ಯಮಗೆ ಅರಸ. ಅರಸಿ ಏನು? ನಮ್ಮವರೇ ಆದಂತಹ ಗರುಡ ಹಾಗೂ ಆದಿಶೇಷ ಕರೆಯಲ್ಲಿ ನಡೆಯುವಂತಹ ಧರ್ಮಾಧರ್ಮದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಬಳಿಗೆ ಬಂದು ವಿಚಾರವನ್ನು ತಿಳಿಸಿದವರಿದ್ದಾರೆ. ಅವರಿಂದ ಯಾವುದೇ ಸಮಸ್ಯೆ ಪರಿಹರಿಸಲಿಕ್ಕೆ ಆಗಲಿಲ್ಲ. ಇಲ್ಲ. ಕೊನೆಗೆ ನಿಮ್ಮ ಬಳಿಗೆ ಬಂದು ಅವರೊಳಗೆ ಜಗಳ ನಡೆದು ಹೋಯಿತು. ಅದನ್ನು ಸಮಾಧಾನಪಡಿಸಿ ಕಳಿಸಿಕೊಟ್ಟಿದ್ದೀರಿ. ಮತ್ತೊಮ್ಮೆ ತೌಡವನಾಡನ್ನು ಸೇರಿಕೊಳ್ಳಿ ಎನ್ನುವಂತೆ ಆಜ್ಞೆಯನ್ನು ಮಾಡಿದ್ದೇವೆ. ಹೌದು ಸ್ವಾಮಿ, ಏನು? ತಾವು ಲೋಕದ ಧರ್ಮಾಧಿಕಾರಿ. ಸತ್ಯ ಧರ್ಮ ಇದನ್ನು ಲೋಕದಲ್ಲಿ ಯಾವ ರೀತಿ ಜನಗಳು ನಡೆದುಕೊಂಡು ಬರಬೇಕೆನ್ನುವುದನ್ನು ಇಚ್ಛಾ ಮಾತ್ರದಿಂದಲೇ ಅವರು ನಡೆಯುತ್ತಿರುವ ವಿಚಾರವನ್ನು ನೀವು ತಿಳಿದುಕೊಳ್ಳುವರು. ಸ್ವಾಮಿ, ಏನು? ನಿಮ್ಮಲ್ಲಿ ನನ್ನದೊಂದು ವಿನಂತಿ. ಏನು? ಯಾಕೆಂದ್ರೆ ಕರೆಯಲ್ಲಿ ನಡೆಯುತ್ತಿರುವಂತಹ ಧರ್ಮ ಅದನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದಾಗಿ ಅಗ್ನಿಮನಿಗಳು ಆಗತಾನೆ ಬಂದು ಹೇಳಿದ್ರಲ್ಲ. ಹೌದು. ಅವರು ಹೇಳಿದಂತಹ ವಿಚಾರವನ್ನು ಕೇಳುವಾಗ ನನ್ನ ಮನಸ್ಸು ಕೂಡ ಕರಗುತ್ತಾ ಇದೆ. ಓಹೋ. ಯಾಕೆಂದ್ರೆ ಕರೆಯಲ್ಲಿ ಪೂಜಿಸ್ತಾರೆ. ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಎನ್ನುವುದಾಗಿ ನಾರಿಯರು ಯಾವತ್ತೂ ಪೂಜಿಸಲ್ಪಡುತ್ತಾರೆ. ಹಾಗಾಗಿ ದೇವತೆಗೆ ಸರಿ ಸಮಾನವಾಗಿ ಪೂಜಿಸ್ತಾರೆ. ಹಾಗಾಗಿ ಅಂತ ಸ್ಥಳದಲ್ಲಿ ಅಪ್ರಾಪ್ತ ಬಾಲಕಿಯೊಬ್ಬಳ ಬರ್ಬರವಾದಂತ ಹತ್ಯೆ ನಡೆಯುತ್ತದೆ. ಅದು ಕೂಡ ಅತ್ಯಾಚಾರ ಮಾಡಿ ಕೊಲೆ ಮಾಡುವಂತ ಆ ನೀಚರು ಇಷ್ಟು ಜನ ಇದ್ದಾರೆ ಲೋಕದಲ್ಲಿ. ಆದರೆ ಅದನ್ನು ಪ್ರಶ್ನಿಸುವವರಿಗೆ ಅಧಿಕಾರ ಇಲ್ಲ. ಆದ್ರೆ ಕೊನೆಗೆ ರಕ್ಷಕರೇ ಭಕ್ಷಕರಾಗ್ತಾರೆ. ಇಂತಹ ಆ ನೀಚ ಕೃತ್ಯವನ್ನು ಎಣಿಸುವಾಗ ಮನಸ್ಸು ಕರಗ್ತಾ ಇದೆ. ಹಾಗಿದ್ರೆ ಇದೆಲ್ಲ ಮಾಡುವವರು ಯಾರು? ಹಣವದ ಹಾಗೆ ಅಹಂಕಾರವದ ಇರುವಂತಹ ಆ ಪ್ರತಿಷ್ಠಿತ ವರ್ಗದವರೇ ಮಾಡುವಂತಹ ಅನ್ಯಾಯ ಇದು. ಹಾಗಿದ್ರೆ ಇದನ್ನು ಪ್ರಶ್ನಿಸುವುದಕ್ಕೆ ಯಾರಿಗೆ ಅಧಿಕಾರ ಇಲ್ಲವೇ? ಪ್ರಶ್ನಿಸುವವರನ್ನು ತಡೆ ಹಾಕ್ತಾರೆ. ಆದ್ರೆ ಪ್ರಕರಣವೆಲ್ಲ ಮುಚ್ಚಿ ಹಾಕುವುದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಇಂತಹ ನೀಚ ಕೃತ್ಯವನ್ನು ನಡೆಸುವಾಗ ಮನಸ್ಸು ಕರಗುತ್ತಾ ಇದೆ. ಇದು ಖಂಡಿತ ಇದನ್ನು ಪ್ರಶ್ನಿಸಲೇಬೇಕು. ಲೋಕದ ಧರ್ಮಾಧಿಕಾರಿ ನಾವು. ಹಾಗಾಗಿ ನಾವೇನು ಆದಷ್ಟು ಬೇಗನೆ ತುಳುನಾಡಿಗೆ ನಿನ್ನ ಉಲ್ಲಾಸ ಏನೋ ಒಳ್ಳೆಯ ವಿಚಾರವೇ, ಆದರೆ ಯೋಚನೆ ಮಾಡುವುದು ಬೇಡವಾ? ನಾವಿರುವರು ತೌಳವನಾಡಿಗೆ ಇಳಿಯಬೇಕು. ಯೋಚನೆ ಮಾಡು, ಇದು ಕಲಿಯುಗ. ಈ ಹೊತ್ತಿನಲ್ಲಿ ದೇವನಾದಂತಹ ನಾನು, ದೇವಿಯಾದಂತಹ ನೀನು ಈ ಹೊತ್ತಿನಲ್ಲಿ ತೌಳವನಾಡಿಗೆ ಇಳಿದೆ ಉಂಟಾದರೆ ಹೆಚ್ಚು ಹೆಚ್ಚು ಅಂತ ಹೇಳಿದ್ರೆ 2 ವೇಷ ಬಂತು ಅಂತಾಡಿ ಯಾರು ನಮ್ಮನ್ನು. ಯಾರೂ ನಿನಗೆ ದೇವರಂತ ಕೈ ಮುಗಿಲಿಕ್ಕಿಲ್ಲ. ಒಂದು ಗಂಡು ವೇಷ, ಒಂದು ಹೆಣ್ಣು ವೇಷ. ಹೌದು, ಚಿಕ್ಕ ಮೇಳ ಅದು ಉಂಟಾ? ಹೌದಾ? ಹಾಗಾಗಿ ಈ ರೂಪದಿಂದ ನಾನು ಹೋದ್ರೆ ರೂಪವನ್ನು ಬದಲಾಯಿಸಿಕೊಂಡು ನಾವು ಹೋಗ್ವಿ. ಇದು ಒಳ್ಳೆಯ ವಿಚಾರ. ರೂಪವೇ ತಿಳಿಯದ ರೀತಿಯಲ್ಲಿ ಹೋಗಬೇಕು. ನಾನು ಪ್ರಾರಂಭದಲ್ಲಿ ಹೇಳುತ್ತೇನೆ, ರೂಪ ಆಗಬಹುದು, ನನಗೆ ಈ ಶ್ರೀರೂಪ ಒಂದು ಬೇಡ, ಹೆಣ್ಣು ವೇಷ ಒಂದು ಬಿಟ್ಟು ಬೇರೆ ಯಾವುದು ಬೇಕಾದ್ರೂ ಬಹಳ ಕಷ್ಟ. ವೇಷ ಮಾಡಿದರೆ ಗೊತ್ತು ಎಷ್ಟು ಕಷ್ಟ ಉಂಟು, ಎಷ್ಟು ಬಂಡವಾಳ ಉಂಟು. ಅದೇ ಅದಕ್ಕೆ ನಮ್ಮದಾಗಲಿಕ್ಕೆ ಸ್ವಾಮಿ, ಆದ್ರೆ ನೀವು ಎಷ್ಟು ಸಾರಿ ವೇಷ ಮಾಡಿದ್ದೀರಿ ಅನ್ನೋದು ನನಗೆ ಸರಿಯಾಗಿ ಗೊತ್ತು. ನಿಮ್ಮ ಮನಮೋಹಕ ಶ್ರೀವೇಷವನ್ನು ನೋಡಿ ಎಷ್ಟು ಜನ ಗಂಡಸರು ನಿಮ್ಮ ಹಿಂದೆ ಬರಲಿಲ್ಲ ನನಗೆ ಗೊತ್ತಿಲ್ಲ. ಎಷ್ಟು ಮಂದಿ ಸತ್ತಿದ್ದಾರೆ ಅದು ಲೆಕ್ಕ ಉಂಟು ನಿನಗೆ? ನನ್ನ ಶ್ರೀವೇಷವನ್ನು ನೋಡಿ ಸಾಯುವವರೇ ಹೆಚ್ಚು. ಕೈಲಾಸಾಧಿಪತಿಯಾಗಿರುವಂತಹ ಪರಮೇಶ್ವರನು ಮೋಹಿಸಿದ್ದಾನೆ, ಅದರ ಜೊತೆಯಲ್ಲಿ ಭಸ್ಮಾಸುರನು ಮೋಹಿಸಿದ್ದಾನೆ. ಭಸ್ಮಾಸುರ ವಧ ಎನ್ನುವಂತಹ ದೊಡ್ಡ ಪ್ರಸಂಗವೇ ಇದೆ. ಇದು ಕಲಿಯುಗ. ಭೂಲೋಕದಲ್ಲಿ ಎಂತೆಂತ ಭಸ್ಮಾಸುರರೆಲ್ಲ ಇದ್ದಾರೆ ನಿನಗಿನ್ನೂ ಗೊತ್ತಿಲ್ಲ. ನಮ್ಮದು ಶ್ರೀವೇಷ ಇಲ್ಲ. ರೂಪ ಆಗಬೇಕು ಲಕ್ಷ್ಮಿ.
ದರೆಯ ಧರ್ಮವನ್ನು ಕಾಣಬೇಕಾದರೆ ಹರಿಯು ದರೆಯನ್ನು ಇಳಿಯುವಂತಹ ಅನಿವಾರ್ಯತೆ ಇಲ್ಲ. ಕುಳಿತಲಿಂದಲೇ ಸಕಲ ಲೋಕವನ್ನು ಕಾಣಬಲ್ಲಂತಹ ಜಗದ ವ್ಯಾಪಾರವನ್ನು ಮಾಡಬಲ್ಲಂತಹ ಸರ್ವಶಕ್ತನೇ ನಾನು ಹೌದು ಅಂತಾದರೂ ಇಂದು ಈ ಕಲಿಯುಗದಲ್ಲಿ ತೌಳವನಾಡಿಗೆ ರೂಪವನ್ನ ಅಂತ ಹೋಗಬೇಕಾದ್ರೆ ಒಂದು ಉದ್ದೇಶವಿದೆ. ಮುಂದೆ ಒಂದು ಘಟನೆ ನಡೆಯುವುದಕ್ಕೆ ಒಂದು ಪ್ರಸಂಗ ನಡೆಯುವುದಕ್ಕೆ ಏನು ಕಥೆ ಎನ್ನುವುದನ್ನು ಈಗ ಕೇಳಬೇಡ. ಪ್ರಸಂಗದ ಪ್ರಾರಂಭದಲ್ಲಿ ಎಲ್ಲ ಕಥೆ ಹೇಳಿದೆ ಅಂತ ಪ್ರಸಂಗ ನೋಡುವುದಕ್ಕೆ ಯಾರಿರ್ಲಿಕ್ಕಿಲ್ಲ. ಘಟನೆ ನಡೆಯುತ್ತಾ ಹೋಗುವಾಗ ಏನು ಎನ್ನುವುದನ್ನು ನಿನಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ನಾವಿರುವರು ಒಂದು ಪಾತ್ರವನ್ನು ನಿರ್ವಹಿಸುವುದಕ್ಕೆ ಇದ್ದೇವೆ. ನಿನ್ನದು ಮುಖ್ಯ ಪಾತ್ರದಲ್ಲಿ ನೀನು ಕಾಣಿಸಿಕೊಳ್ಳುವುದಕ್ಕೆ. ಎಷ್ಟು ಹೊತ್ತು ಇಲ್ಲಿ ಇರ್ತೇವೆ ಎನ್ನುವುದು ಮುಖ್ಯವಲ್ಲ, ಇರುವಷ್ಟು ಹೊತ್ತು ಏನು ಮಾಡುತ್ತೇವೆ ಎನ್ನುವುದು ಮುಖ್ಯ. ಹಾಗಿರುವಾಗ ರೂಪ ಯಾವುದು ಎನ್ನುವಂತ ನಿರೀಕ್ಷೆ ನಿನಗೆ.
ಅದರಲ್ಲಿಯೂ ರಾಜ್ಯಮಕ್ಕಿಂದವೇ ಎನ್ನುವಂತಹ ಪಕ್ಷಿಗಳಾದ್ರು ಈ ತುಳುನಾಡಿನ ಬೆಳಕನ್ನು ಕಂಡವರು ಮನಸ್ಸಿಗೆ ಸಂತೋಷ ಅನ್ನೋದು ಹಿಮ್ಮಡಿಯಾಗುತ್ತಾ ಉಂಟು. ಇದಕ್ಕೆ ಕಾರಣ ಏನು ಗೊತ್ತೇ? ಏನದು ನೋಡಿದ್ದೀರ? ತುಳುನಾಡಿನ ದೃಶ್ಯ ವೈಭವ, ಅಲ್ಲಲ್ಲಿ ದೈವ ಮಂದಿರಗಳು, ವನವಿಹಾರ ಜಲಕ್ರೀಡೆಯನ್ನು ಪೂರೈಸಿದವರಿದ್ದೀವಿ. ಅದೆಷ್ಟೋ ಸಮಯ ಕಳೆದು ಹೋಯಿತು ಸ್ವಾಮಿ. ಇನ್ನು ಮಾತ್ರ ನಿಮ್ಮ ಬೆಳೆಗೆ ಸಂತಸದಲ್ಲಿ ಬರುವರೆ ಬಲವಾದಂತಹ ಉದ್ದೇಶವಿದೆ. ಏನದು? ಬೇರೇನು ಅಲ್ಲ, ನಮ್ಮಿಬ್ಬರ ದಾಂಪತ್ಯ ಪ್ರತೀಕವಾಗಿ ನಾನೀಗ ಗರ್ಭಿಣಿ. ಹೌದಾ? ಹೌದು. ಸ್ವಾಮಿ, ಸಂತೋಷದ ವಿಚಾರ. ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಿಗೆ ಗರ್ಭವತಿಯ ಸಂದರ್ಭದಲ್ಲಿ ಕೆಲವೊಂದು ಆಸೆಗಳು ಹುಟ್ಟಿಕೊಳ್ಳುವುದು ಸಹಜ. ಅಂತೆಯೇ ನನ್ನ ಮನಸ್ಸಿನಲ್ಲಿ ವಿಶೇಷವಾದಂತಹ ಒಂದು ಆಸೆ ಹುಟ್ಟಿಕೊಂಡಿದೆ. ಏಳು ಕಡಲ ಆಚೆ ಇರುವಂತಹ ಪಾಲ್ಗಡಲಲ್ಲಿ ಅರಳಿರುವಂತಹ ತಾವರೆಯ ಮಕರಂದವನ್ನು ಸವಿಯಬೇಕು ಎನ್ನುವಂತಹ ಆಸೆ ಅಧಿಕವಾಗುತ್ತಾ ಉಂಟು. ಈಡೇರಿಸಿಕೊಡುತ್ತೀರಾ? ಸದ್ಯ ಆಸೆಯನ್ನು ಈಡೇರಿಸಿಕೊಡಬೇಕಾದ ಅತಿಯಾದವರ ಕರ್ತವ್ಯ ಧರ್ಮ. ಹಾಗಿದ್ರೆ ಇದು ಹಣ ಮಾಡುವುದು ಯಾಕೆ? ಏಳು ಕಡಲ ಆ ಕಡೆಯಲ್ಲಿರುವಂತಹ ತಾವರೆಯ ಮಕರಂದವನ್ನು ತರುವುದಕ್ಕಾಗಿ ಇದು ಹೊರಟಿದೆ. ನನ್ನ ಜೀವನದಲ್ಲಿ ಇಂತಹ ಒಂದು ಘಟನೆ ನಡೆಯುತ್ತದೆ ಎಂಬುದನ್ನು ನಾನು ಭಾವಿಸಿಕೊಂಡವಲ್ಲ. ನನ್ನಲ್ಲಿ ನನ್ನ ಆಸೆಯನ್ನು ಹೇಳಿಕೊಂಡೆ ಆದಷ್ಟು ಬೇಗ ಈಡೇರಿಸುತ್ತೇನೆ ಎನ್ನುವ ಹಾಗೆ ಧೈರ್ಯದ ಮಾತನ್ನು ಹೇಳಿ ಹೋದವರಿದ್ದಾರೆ. ಅವರು ಹೋಗಿ ಕೆಲ ಹೊತ್ತುಗಳೇ ಕಳೆದು ಹೋಯಿತು. ಮರುಳುವೇನೂ ಆಗುತ್ತಾ ಇಲ್ಲ. ಯಾವಳೆ ಹೆಣ್ಣಾದ್ರೂ ಕೂಡ ಗರ್ಭಾವತಿಯ ಸಂದರ್ಭದಲ್ಲಿ ಗಂಡ ಸನಿಹದಲ್ಲಿ ಇರಬೇಕು, ಗಂಡನ ಪ್ರೀತಿಯನ್ನು ಪಡೆದುಕೊಳ್ಳಬೇಕೆನ್ನುವ ಹಾಗೆ ಆಸೆಯನ್ನು ಇರಿಸಿಕೊಂಡಿರ್ತಾರೆ. ನನ್ನ ಆಸೆಯನ್ನು ನಿರಾಸೆಯಾಗಿ ಹೋಗುತ್ತದೂ ಈ ಕ್ಷಣದಲ್ಲಿ. ಏನು ಮಾಡು ಸರಿ, ಕಷ್ಟ ಕಾಲ ಬಂದಾಗ ದೇವರನ್ನೇ ಸ್ಮರಿಸಿಕೊಳ್ಳಬೇಕಂತೆ, ದೇವರಿಗೆ ಹರಕೆಯನ್ನು ಹೇಳಬೇಕಂತೆ. ಖಂಡಿತವಾಗಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಆ ದೇವರು ಈಡೇರಿಸಿಕೊಡುತ್ತಾನೆ. ಈ ಕಾಲದಲ್ಲಿ ಬ್ರಹ್ಮದೇವರಿಗೆ ಹರಕೆಯನ್ನು ಹೇಳುತ್ತೇನೆ. ನನ್ನವರು ಆದಷ್ಟು ಬೇಗ ನನ್ನ ಬಳಿಗೆ ಕ್ಷೇಮವಾಗಿ ಮರಳಿ ಬಂದರು ಎಂದಾದರೆ ನಾನಿಡುವಂತಹ ಮೊದಲ ಮೊಟ್ಟೆಯನ್ನು ಸತಿ ಪತಿಯರ ಜೊತೆಯಾಗಿ ಸೇರಿಕೊಂಡು ಆ ಬ್ರಹ್ಮದೇವರ ಪಾದಗಳಿಗೆ ಒಪ್ಪಿಸುತ್ತೇನೆ. ಇದರಿಗಾಗಿ ತಾವರೆಯ ಮಕರಂದವನ್ನು ತಂದಿದ್ದೇನೆ, ಸವಿಯಬೇಕು. ಸಂತೋಷವಾಯಿತು ಸ್ವೀಕರಿಸಲು ಸ್ವಾಮಿ.
ನೀವು ಹೋಗಿ ಕೆಲವು ಹೊತ್ತುಗಳೇ ಕಳೆದು ಹೋಗಿ ಹೌದು. ನೀವು ಮಕರಂದವನ್ನು ತಂದುಕೊಟ್ಟದ್ದು ಮನಸ್ಸಿಗೆ ಸ್ವಲ್ಪ ಹಾ, ಮನಸ್ಸಿಗೆ ಒಂದು ರೀತಿಯ ಬೇಸರವೂ ಆಗುತ್ತಾ ಉಂಟು. ಅದ್ಯಾಕೆ? ನೀವು ಬಾರದೇ ಇರುವುದನ್ನು ಕಂಡು ಹಾ, ನಮ್ಮ ದೇವರಿಗೆ ಹರಕೆಯನ್ನು ಹೇಳಿ ಹೌದು. ನೀವು ಕ್ಷೇಮವಾಗಿ ಮರಳಿ ಬಂದಿರಿ ಎಂದಾದರೆ ನಾನಿಡುವಂತಹ ಮೊದಲ ಮುಟ್ಟೆಯನ್ನು ಸತಿಪತಿಯರ ಜೊತೆಯಾಗಿ ಸೇರಿಕೊಂಡು ಒಪ್ಪಿಸುತ್ತೇನೆ. ಹಾ, ನಾವಿಬ್ಬರು ಹೋಗಿ ಆ ಮುಟ್ಟೆಯನ್ನು ಒಪ್ಪಿಸಬೇಕು ನಮ್ಮ ದೇವರ ಪದದಲ್ಲಿ. ಹಾ. ಹೇಗೆ ಒಪ್ಪಿಸುವುದು? ಒಪ್ಪಿಸುವುದು ಹೇಗೆ? ಕಾರಿನಲ್ಲಿ ತೆಗೆದುಕೊಂಡು ಹೋಗ್ತೀವಿ, ಅದು ಮಲಿನ, ಬಾಯಲ್ಲಿ ಹಚ್ಚಿಕೊಂಡು ಹೋಗ್ತೀವಿ. ಅಶುದ್ಧ ಆಗುವುದಿಲ್ಲ. ನೀವೇ ಒಂದು ಉಪಾಯವನ್ನು ಬಿಡುತ್ತೀರಿ. ನಮ್ಮಿರುವರ ರೆಕ್ಕೆಯನ್ನು ಜೋಡಿಸಿ ಆ ರೆಕ್ಕೆಯ ಮಧ್ಯದಲ್ಲಿ ಮೊಟ್ಟೆಯನ್ನಿರಿಸಿ ನಮ್ಮ ದೇವರಿಗೆ ಒಪ್ಪಿಸಿದ್ರೆ ಹೇಗಾಗುತ್ತೆ? ಒಳ್ಳೆಯ ಉಪಾಯ. ಹಾಗಿದ್ರೆ ಇದು ತಡ ಮಾಡುವುದು ಯಾಕೆ? ಹಾ. ಆ ಕಡೆ ಏನು? ಹಾ, ನಾನು ಕೂಡ ತಿರುಗಿ ಪಕ್ಷವನ್ನು ಹಾ, ಆದ್ರೂ ಕೂಡ ಇಂದು ನೀವು ಯಾರೋ ಪಕ್ಷ ಸೇರಿ ಹಾ, ಏನು ರೆಕ್ಕೆಯನ್ನು ಹೊಂದಾಡಿಕೊಂಡು ಹಾ. ಹಾರಾಡ್ತಾ ಇದ್ದೀರಿ. ಹೌದು. ಇದು ವಿಚಿತ್ರವೇ ಸರಿ. ಹಾ. ಇದು ಏನು ನಿಮ್ಮ ಕೈಯಲ್ಲಿ ಹಾ. ಯಾಕೆ ಎಲ್ಲಿಗೆ ಹಾ. ಎಲ್ಲ ವಿಷಯ ತಿಳಿಸಿಕೊಳ್ಳಿ. ತಡೆಯಬೇಡ ನಮ್ಮನಿಂದು ಬರಿದೆ ಕ್ರೋಧದಿಯೇ ಪಡೆದ ಕಂಡವನ್ನು ನಮ್ಮ ಬದುಕಿ ಅರ್ಪಿಸಿ ನಮ್ಮ ಬದುಕಿ ಅರ್ಪಿಸಿ ನಡೆಯ ಭಕ್ತಿಯಿಂದ ನಾವು ಇಂದು ಹೊರಡೆವು ನಡೆಯ ಭಕ್ತಿಯಿಂದ ನಾವು ಇಂದು ಹೊರಡೆವು ಕಡೆಗೆ ಎಂಬ ಪದವ ಬಿಟ್ಟು ದೂರ ತೆರಳು ನೀ ದೂರ ತೆರಳು ನಡೆಯಬೇಡ ಅಪ್ಪ. ಹಾರಾಡ್ಬೇಡ. ಯಾಕೆ ಹೆದರಿಕೆ ಆಗುತ್ತೆ. ನಿನ್ನನ್ನು ನೋಡುವಾಗಲೇ ನಮಗೆ ಭಯ ಆಗ್ತದೆ. ಆಗ್ಲೇಬೇಕು. ಯಾಕೆಂದ್ರೆ ಯಾಕೆ? ಸಣ್ಣ ಸಣ್ಣ ಪಕ್ಷಿಗಳು ನಾವು. ಹ? ಆದ್ರೆ ನಿನ್ನನ್ನು ಅವನು ಮುಚ್ಚಿದವನಿಗೆ ಸರಿ ಈ ಸಮಯದಲ್ಲಿ ಹ? ಒಂದು ತಡೆದವನೇ ನೀವು ಎಲ್ಲಿಗೆ ಹೋಗುತ್ತಾ ಇರುವುದನ್ನು ಹಾಗೆ ಕೇಳ್ತಾ ಇದ್ದೀಯ. ಹೌದು. ಅಯ್ಯೋ, ಏನು? ನಾವಿರಿಸಿದಂತಹ ಮೊದಲಾಂಡವರು ಆ ಬ್ರಹ್ಮದೇವರ ಫಲಕಲಕ್ಕೆ ಒಪ್ಪಿಸಬೇಕು ಅನ್ನೋ ಹಾಗೆ ಹರಕೆ ಹೇಳಿದವರು ನಾವು. ಅದಕ್ಕಾಗಿ ಹೊರಟು ಬಂದವರು ನಾವಿದ್ದೇವೆ. ಬರಿದೆ ನಮ್ಮನ್ನು ತಡೆಯಬೇಡ, ನಮ್ಮ ದಾರಿಗೆ ಅಡ್ಡ ಬರಬೇಡ, ನೀವು ಇದ್ದ ದಾರಿ ನೋಡಿ. ಯಾರಿಗೆ ಬೇಕು? ಇದು ನಿಮ್ಮ ಬಗ್ಗೆ. ಬ್ರಹ್ಮದೇವರಿಗೆ ಏನು ಬ್ರಹ್ಮದೇವರು ಮುಖ್ಯ ಮಾರಾಟ ಮಾಡ್ತಾರ. ಮೊಟ್ಟೆ ವ್ಯಾಪಾರ ಅಲ್ಲೋ ಇದು. ನಮ್ಮ ಭಕ್ತಿ ಲೋಕಿಸಿದಂತಹ ಕಾಣಿಕೆ. ಹೌದಾ? ಹೌದಪ್ಪ. ಆದ್ರೆ ಒಂದು ಕೆಲಸ ಮಾಡಿ, ಏನು? ಬ್ರಹ್ಮದೇವರಿಗೆ ಕೊಡುವಂತ ಮುಖ್ಯನ್ನು ಹಾ, ಕಾಣಿಕೆಯಾಗಿ ನನಗೆ ಕೊಡಿ. ಅದಂತಲ್ಲ. ಹಾಗೆ ಮತ್ತೆ ಹಾ, ನಿಮ್ಮ ಜೊತೆ ಕೊಡಬೇಕು. ಈಗ ನೀನು ಇಷ್ಟು ನೀನು ದುಡಿದ ಸಂಭಾವನೆ ಇನ್ನೊಬ್ಬರಿಗೆ ಕೊಡ್ತಾರೆ. ನಾನು ಸಂಭಾವನೆ ಅದು ನನಗೆ
ಅದು ಹಾ. ಇದು ಸಂಭವ ಈಗ ನಾವು ಹಾಗೆ ಇದು ನಾವು ಇದ್ದಂತಹ ಬಟ್ಟೆ ಅದು ಬ್ರಹ್ಮದೇವರಿಗೆ ಒಪ್ಪಿಸಬೇಕೆಂಬ ಉದ್ದೇಶಕ್ಕೆ ತೆಗೆದುಕೊಂಡು ಅದು ಮಾತು ಬೇಕು. ಹಾ. ನೀವು ಸಂಭವ ಬೇಕಲ್ವಾ ಹೌದು. ನಿಮಗೆ ಸಂಭವ ನಿಮಗೆ ಜೀವ ರಕ್ಷಣೆ ಬೇಕಿಂತಾದ್ರೆ ಹಾ. ಅದು ಸಂಭವನೆ ನಿಂತು ಒಂದು ಕಾಪು ಕೊಡಿ ಒಟ್ಟಿಗೆ ಆಗುದೇ ಆಗುದಿಲ್ಲ. ಇಲ್ಲ. ಈ ಅನಾಹುತ ನಡೆದು ಹೋಯಿತು. ಹೌದು. ನಮ್ಮ ದೇವರ ಪಾಲ್ಗೊಡಕ್ಕೆ ಹುಟ್ಟಿಸಬೇಕಾದಂತಹ ಮುಟ್ಟಿ ಹಾ. ಗರುಡನ ಸಹಿತಾಗಿ ಹೊರೆಯ ಪಾಲಾಯಿತು. ಹೌದಲ್ಲ. ಬೇಸರವಾಗುತ್ತವರು ಹಾ. ನಮ್ಮ ದೇವರಿಗೆ ಹರಕೆಯನ್ನು ಬೀಳ್ತೀವಿ ನಾನು ಪ್ರಾಣೇಶ್ವರಿ ಬ್ರಹ್ಮದೇವರಿಗೆ ಹೊಟ್ಟೆಯನ್ನು ಒಪ್ಪಿಸ್ತೇವೆಂದು ಹಾಗೆ ಹರಕೆ ಹೇಳಿದ್ದು ಹೌದು. ಹೌದು. ಆದ್ರೆ ಇಂತಹುದೇ ಸ್ಥಳದಲ್ಲಿ ಏನಾದ್ರು ಒಪ್ಪಿಸ್ತೇವೆಂದು ಹಾಗೆ ಹೇಳಿದವರು ನಾವಲ್ಲವಲ್ಲ. ಅದು ಇಲ್ಲ. ಈ ಸಮಯದಲ್ಲಿ ಕರುಣನ ರೆಕ್ಕೆಗಾಗಿ ಬಿದ್ದಂತಹ ಹೊಟ್ಟೆ ಆ ಬ್ರಹ್ಮದೇವನಿಗೆ ಅರ್ಪಿತ ಆಯಿತು ಎನ್ನುವ ಹಾಗೆ ಭಾವಿಸಿ ಮುಂದೇನಾಗ್ತದೆಂದು ನಿರೀಕ್ಷೆಯಲ್ಲಿ ಈ ಉರಿಯನು ತಾಳೆನು ಈ ಉರಿಯನು ತಾಳೆನು ಎನ್ನುತ್ತ ಕರುಣನು ಪರಿ ಪರಿ ರೋಧಿಸಲು ಪರಿ ಪರಿ ರೋಧಿಸಲು ಶ್ರೀ ಹರಿಗೆ ಕಾದು ಎನ್ನರೀನ ಶ್ರೀ ಹರಿಗೆ ಕಾವುದು ಎನ್ನರೀದಿನ ಕರುಣನು ಪ್ರಾರ್ಥಿಸಲು ದೇವ ಎನ್ನ ರಕ್ಷಿಸುವುದು ದೇವ ಆಕಾಶ ಪಕ್ಕದಲ್ಲಿ ಹೋರಾಟ ಮಾತ್ರ ಸಂದರ್ಭದಲ್ಲಿ ಅಪ್ಪ ಅಲ್ಲಿನ ಸಂಬಂಧ ಬಂದೆ ಅದು ಇಲ್ಲೇ ಊರಿ ಅದೇ ಬಾಯಿಂದ ಹತ್ತಿರದ ನೀರನ್ನು ನೋಡಿದ್ರೆ ಅಪ್ಪ ಮುಂದೆ ಕಾಣುತ್ತಿಲ್ಲ ಈ ಕೈಗಿಲ್ಲ ಯಾಕೆ ಹೀಗಾಯಿತು ಇನ್ನು ನನ್ನಲ್ಲಿ ನಾನು ಏನು ಪ್ರಯೋಜನ ಕಾಪಾಡಬೇಕು ಶ್ರೀಮನ್ನಾರಾಯಣ ಇದಕ್ಕೆ ಉತ್ತರ ಅವನೇ ಕೊಡಬೇಕು ನಾರಾಯಣ ಶರಣ ಚಿಂತಿಸಬೇಡ ಶರಣ ಚಿಂತಿಸಬೇಡ ಗತಿಸಿದ ಕಾರ್ಯಕ್ಕೆ ಪರಮ ಧರ್ಮದ ನಾಡಿದು ಪರಮ ಧರ್ಮದ ನಾಡಿದು ನಿರತವು ನಡೆವರು ನಿಜ ಧರ್ಮ ಮಾರ್ಗದಿ ಅರಿತು ನೀ ಬಾಳುವುದು ಶರಣ ಚಿಂತಿಸಬೇಡ ಶರಣ ಕರುಣದೇವರು ನಾರಾಯಣ ಶ್ರೀಹರಿ ಮುಕುಂದ ಶ್ರೀಹರಿಯು ಏನು ಹೊರನಾಡ್ತಾ ಇದ್ದೀರಿ? ಏನಾಯ್ತು ನಿಮಗೆ? ಏನಾಯ್ತು? ದೇವರೇ ಹಾ? ಧರ್ಮ ರಕ್ಷಣೆ ಎಲ್ಲಿ ಕೊಂಡು ಹೋಗುವುದಕ್ಕೆ ಹೊರಟರು ನಾವು ಹಾ? ಆದ್ರೆ ಹಾ? ಧರ್ಮ ರಕ್ಷಣೆ ಹೋಗುವುದಕ್ಕಾಗಿ ಇಲ್ಲಿ ಆಗ್ತದೆ ಧರ್ಮ ರಕ್ಷಣೆ ಎಂಬುದು ಆದ್ದರಿಂದ ಬಾಣಗಳಲ್ಲಿ ತಿರುಗುತ್ತಾಗುವಂತ ಸಂದರ್ಭದಲ್ಲಿ ನನಗೆ ಗೋಚರ ಆಗದಿದ್ದರೂ ಕೂಡ ನಾನು ಎಲ್ಲವನ್ನು ಅರಿತುಕೊಂಡೆ ಧರ್ಮ ರಕ್ಷಣೆ ಆಗುತ್ತಾ ಉಂಟು ಆದ್ರೆ ನಾನು ಅಧರ್ಮಿಯೋ ಎಲ್ಲದ ರಕ್ಷಣ ನನ್ನ ಮೈಗೆ ಎಲ್ಲ ಉಳಿಯುತ್ತಾ ಉಂಟು ಯಾಕೆ ಹೀಗಾಗುತ್ತಾ ಉಂಟು ದೇವರೇ ಕಾಪಾಡು. ಗರುಡ, ದೇಹಕ್ಕೆ ಒದಗಿ ಬಂದಂತಹ ಉರಿಯನ್ನು ತಾಳುವುದಕ್ಕಾಗದೆ ನೀರಿಗಾಗಿ ಪರದಾಡಿದೆ. ಹೌದು. ಮದಕದ ಕೆರೆಗೆ ಇಳಿದೆ. ಅಲ್ಲೂ ನಿನಗೆ ನೀರೇ ಸಿಗಲಿಲ್ಲ. ಇಲ್ಲ. ಕೇವಲ ಬಂಡೆಕಲ್ಲು ಮಾತ್ರ ಕಾಣಿಸಿ. ಹೌದು. ನಿನಗೆ ನೀರು ಸಿಗಬಾರದು ಎನ್ನುವಂತಹ ಉದ್ದೇಶದಿಂದಲೇ ಮದಕದ ಕೆರೆಯಲ್ಲಿ ಆಮೆಯಾಗಿ ಆವರಿಸಿದ್ದವ ನಾನೇ ಇದ್ದೇನೆ. ದೇವರೇ ಓ
ಎಂಬ ಕಾರಣಕ್ಕಾಗಿ ನೀವು ಬಾಲ್ಯ ಆಕಾರದ ಆಮೆಯಾಗಿದ್ದು ಏನು ಪ್ರಯೋಜನ ದೇವ? ನನ್ನಿಂದ ಏನು ಅಪರಾಧವಾಯಿತು? ನಾನು ಎನ್ನುವಂತಹ ಭಾವ, ಅಹಂಕಾರ, ದರ್ಪ, ಈ ಎಲ್ಲ ಕಾರಣವೇ ನಿನ್ನ ಈ ದೇಹದ ಉರಿಗೆ ಕಾರಣವಾದದ್ದು. ಈ ಪ್ರಪಂಚದಲ್ಲಿ ಯಾರು ನಾನು ಎನ್ನುವಂತಹ ಭಾವದಿಂದ ಅಹಂಕಾರದಿಂದ ಮೆರೆಯುತ್ತಾರೋ ಅವರಿಗೆಲ್ಲ ಸರಿಯಾದಂತಹ ಶಾಸ್ತಿಯನ್ನು ಭಗವಂತ ಕೊಡುತ್ತಾನೆ ಎನ್ನುವುದನ್ನು ಇದು ಪಾಠವಷ್ಟೇ. ಈಗ ನಿನ್ನ ಕಣ್ಣ ಮುಂದೆ ಬಂದವ ಬೇರೆ ಯಾರೂ ಅಲ್ಲ, ಶ್ರೀಹರಿಯೇ ಧನ್ವಂತರಿಯ ರೂಪವನ್ನಾತು ಬಂದು ನಿಂತವನಿದ್ದೇನೆ. ದೇವರೇ, ಓ ನೀವೇ ನನ್ನ ಕಣ್ಣ ಮುಂದೆ ಬಂದು ಕೂಡ ನಿಮ್ಮನ್ನು ಕೂರೆತ್ತಿಸುವುದಕ್ಕೆ ಅಸಾಧ್ಯವಾಯಿತೆ ನನ್ನಲ್ಲಿ. ಗರುಡ, ಆಗಸ ಮಾರ್ಗದಲ್ಲಿ ಸಂಚರಿಸುವ ರಣಹದ್ದಿಗೆ ಕೆಳಗಿರುವಂತಹ ಯಾವುದೇ ಸುಗಂಧಯುಕ್ತವಾದಂತಹ ವಸ್ತುಗಳು ಕಣ್ಣಿಗೆ ಕಾಣಿಸುವುದಿಲ್ಲ. ಕೊಳೆತು ನಾರುವಂತಹ ವಸ್ತುಗಳೇ ಕಣ್ಣಿಗೆ ಕಾಣಿಸುತ್ತವೆ. ಅದೇ ರೀತಿಯಲ್ಲಿ ಆಗಸ ಮಾರ್ಗದಲ್ಲಿ ಸಂಚರಿಸುತ್ತಾ ಕೆಳಗಿರುವಂತಹ ಪಕ್ಷಿಗಳಲ್ಲಾದರೂ ನೀನು ಅಧರ್ಮವನ್ನೇ ಕಂಡೆ ಸಾತ್ವಿಕವಾಗಿ ಬದುಕುವಂತಹ ಪಕ್ಷಿಗಳಿಗಾದರೂ ಅನ್ಯಾಯ ಮಾಡುವುದಕ್ಕಾಗಿ ಮುಂದಾದ. ಅದರಿಂದಲಾಗಿಯೇ ನಿನ್ನ ದೇಹಕ್ಕೆ ಉರಿ ಅಂಟಿಕೊಂಡಿತ್ತು ನೋಡು. ನೀನೇ ಯೋಚಿಸಿ ನೋಡು. ಪಕ್ಷಿಗಳಾಗಿ ಬಂದವರು ಯಾರು ಎನ್ನುವುದನ್ನು ಗುರುತಿಸುವುದಕ್ಕೆ ನಿನ್ನಿಂದ ಆಗಲಿಲ್ಲ. ಬೇರೆ ಯಾರೂ ಅಲ್ಲ, ಲಕ್ಷ್ಮೀ ನಾರಾಯಣರಾದಂತಹ ನಾವೇ ಹೌದು. ನನ್ನ ಮುಂದೆ ಗೋಚರಿಸಿದ್ದು ನೀವು ಹತ್ತಿರವಾಗಿ ನೀವೇ ದೇವ, ತಪ್ಪಾಯಿತು ದೇವ. ಯಾರು ನಾನು ಎನ್ನುವಂತಹ ಭಾವವನ್ನು ತನ್ನಿಂದ ದೂರಗೊಳಿಸುವುದಿಲ್ಲವೋ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದಿಲ್ಲ. ಬಿದಿರೊಂದು ಸತ್ತ ಮೇಲೆಯೇ ಕೊಡಲಾಗುವುದಕ್ಕೆ ಸಾಧ್ಯ, ಅದರಿಂದ ಒಂದು ಶ್ರಾವ್ಯವಾದಂತಹ ಸ್ವರವನ್ನು ಹೊರಹೊಮ್ಮುವುದಕ್ಕೆ ಸಾಧ್ಯವಾಗುತ್ತದೆ. ನಾನು ಎನ್ನುವಂತಹ ಭಾವ ಎಲ್ಲಾ ವ್ಯಕ್ತಿಗಳ ಬದುಕಿನಿಂದಲೂ ದೂರವಾಗಬೇಕು. ಸರ್ವವು ನೀನು ಎನ್ನುವಂತಹ ಸರ್ವಸಮರ್ಪಣಾ ಭಾವದಿಂದ ಭಗವಂತನನ್ನು ಯಾರು ಕಾಣುವುದಕ್ಕೆ ಬಯಸುತ್ತಾರೋ ಅವರಿಗೆ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ. ನಾನು ಎನ್ನುವಂತಹ ಭಾವ ಇರುವವನಿಗೆ ಅಲ್ಲ. ಹೀಗಿರುವಾಗ ಈಗ ನೀನು ಶುಚಿಗೊಂಡಂತಹ ಪಾತ್ರ, ಈಗ ನೀನು ಸೇರಬೇಕಾದಂತಹ ಕ್ಷೇತ್ರ ಯಾವುದು? ವೈಕುಂಠಧಾಮ. ನಾನು ಎನ್ನುವಂತಹ ಭಾವದಿಂದ ಬೆರೆದಂತಹ ಗರುಡನನ್ನು ಸಾಂತ್ವನಪಡಿಸಿ ಮತ್ತೊಮ್ಮೆ ವೈಕುಂಠ ಲೋಕವನ್ನು ಸೇರಿಕೋ ಎನ್ನುವಂತೆ ಆಜ್ಞೆಯನ್ನು ಮಾಡಿದ್ದಾಯಿ. ಅವನ ಜೊತೆಯಾಗಿ ಬಂದಂತಹ ಆದಿಶೇಷನನ್ನು ಶಂಖಮಲೆಯಲ್ಲಿ ನೆಲೆಯಾಗು ಎನ್ನುವಂತೆ ಆಜ್ಞೆಯನ್ನು ಮಾಡಿದ್ದೇನೆ. ಧನ್ವಂತರಿಯಾಗಿರುವಂತಹ ನಾನು ಮದಕದ ಕೆರೆಯಲ್ಲಿ ಶಾಶ್ವತವಾಗಿ ನೆಲೆಯಾಗುತ್ತೇನೆ. ಇನ್ನು ಮುಂದೆ ಯಾರು ಮದಕದ ಕೆರೆಗೆ ಬಂದು ಮಿಂದು ಶುಚಿರ್ಭೂತರಾಗುತ್ತಾರೋ ಅವರಿಗೆ ಒದಗಿ ಬರಬಹುದಾದಂತಹ ಸಕಲ ರೋಗ ರುಜಿನಗಳು ಅವರಿಂದ ದೂರವಾಗುತ್ತದೆ. ಮದಕದ ಕೆರೆಯಲ್ಲಿ ಶಾಶ್ವತವಾಗಿ ನೆಲೆಯಾಗುತ್ತದೆ. ಬಂದರು ಬೆಳಕನ್ನಾರು ಮುಂಜಾವಲಿ ಸುಂದರ ಬೆಳಗಿನ ಕಾಲದಲ್ಲಿ ಬಂದರು ಬೆಳಕನ್ನಾರು ಮುಂಜಾವಲಿ ಸುಂದರ ಬೆಳಗಿನ ಕಾಲದಲ್ಲಿ ಸುಂದರ ಬೆಳಗಿನ ಕಾಲದಲ್ಲಿ ಅದರಲ್ಲಿ ಮಾನಿಕ ಪೂರೈಸಲು ಬಂದಿಳಿದರು ಗುರುಗೋಡಲಿ ಬಂದರು ಬೆಳಕನ್ನಾರು ಮುಂಜಾವಲಿ ಸುಂದರ ಬೆಳಗಿನ ಕಾಲದಲ್ಲಿ ಸುಂದರ ಬೆಳಗಿನ ಕಾಲದಲ್ಲಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪೂಜನಂಚಿನ ದೇವಸ್ಥಾನದ ಪೂಜೆ ಮಾಡ್ಕೊಂಡು ಏರಿಕೆಂಡ ದೀಪ ಜಗ್ತನ್ನ ಏರಿಸ್ಕೊಂಡು ಅಂದಪ್ಪ ದೇವಸ್ಥಾನದ ಒಂದು ಬಿದಾಡ್ದು ಬರ್ತದೆ ಅಂಡ ಒಂದಿ ದೇವಸ್ಥಾನದ ಬಿದಾಡು ಬಣ್ಣ ಕೆಲವರೆಲ್ಲ ಕೈ ಮುಗಿಯಾರು ಶುರು ಮಾಡ್ತೇವೆ. ತಾಯಿ ಮಾತು ಪೂಜಾರಿ ಯಾರು ಇಲ್ಲ ಸ್ವಾಮಿ. ಪೂಜಾರಿ ಎಂಟು ದೀಚಿನ ಅಪ್ಪಂದಾಂಡಲ್ಲ ಎನ್ನ ಪೂಜಾರಿ ಈತು ತುಂಬು ಬರೋದಂಡ ಈ ಊದ ಜನಪದ ಅಂಡ ಒಂದಿ ದೇವರನ್ನ ಸೇವೆ ಮತ್ತೊಂದು ಭಕ್ತರಾಗಿ ಮನಸ್ಸುಡಿ ನೆಮ್ಮದಿ ಉಂಟು. ಅಂದ ಮನಸ್ಸು ಬೇಜಾರ್ನ ಉಂಟು ಸ್ವಾಮಿ. ಈ ಭಕ್ತಿ ಜನರು ಏನು ತೆಲ್ಪಬೇನ ಆಯನ ಮನಸ್ಸಿಡಿ ಬೇರೆ ಇಟ್ಟಿನಲ್ಲ ಬೊಕ್ಕೊರಿಯಾಗಿ ಗೊತ್ತು ಮಾಡ್ತಿದ್ದೆ ಎಂದು ತೆರಿನಾಕಲು ಸಾಧ್ಯ ಮಾಡ್ತೇವೆ. ತಾಯಿ ಜೀವರುಡು ಅವೇತೋ ದೇವರನ್ನ ಸೇವೆನ ಮಾಡ್ತಾರೆ ಯಾರು ಅಂಡ ಎನ್ನ ಮನಸ್ಸಿದ ಬೇರೆ ಬೇರೆ ದಾಲತ್ತು ದೇವರ ಸೇವೆ ಮಾಡ್ಕೊಂಡು ಎಂಕ್ಲಾ ಇಂಚಿನ ಬಂಗ ದೇವರ ಕೊಡಿಯರತ್ತ ಅಂದು ಬೇಜಾರು ಮದುವೆ ಆದಿ ಅವೇತೋ ವರ್ಷ ಕರಿನಲ್ಲ ಜೋಕುಲ್ಲ ಮನೆ ತುಂಬಿನ ಭಾಗ್ಯನ ದೇವರ ಎಂದು ಒದಗಿಸಾಗಿ ಕೊಡ್ತೇವಂತ ಈತನ ಕಾರಣ ತುಂಬು ಕೊಡ್ತೇನೆ ಇಲ್ಲ ಹೊರಗ ಪಾತ್ರೆ ಜಿಂದಗಿಯೇ ಪಾತ್ರೆ ಅಂತಂದ್ರೆ ಎದ್ದೆದ್ರ ಮಾತಿಲ್ಲ ಜೋಕುಲಿಕ್ಕೆ ಬರ್ಬೇಡ ಮಂಡೆ ಎಷ್ಟೋರು ಯಾರು ಒಳ್ಳೆ ಈತನ ಎಷ್ಟಾಳ ಅಂತ
ವಿದ್ಯೆ ಸ್ವಾಮಿ ಇದು ಬಂದ ಭಾರತೀಯರು ಅತ್ತಿಲ್ಲ ಬಲ್ಲ ಅನ್ನಿಲ್ಲ ಮನೆಯಲ್ಲ ಅಂತ ಎಲ್ಲ ಜೀವನದ ಮುಂದೆ ಸತ್ಯ ಜೋಕುಲ್ನ ಮೋಲಿನ ತೂತನ ಅಂಚಾಂದಿ ಜೋಕುಲೇನು ತೂತು ಜಿನ್ನಂತೆ ಎಂಕ ದೇವರಿ ಜೋಕುಲೆ కొంత జోకులను కొట్టేరు మనకు బేజారు అని అండవని విశ్వాసం ಉಂಟು ದೇವರ ಸೇವೆ ಮಾಡ್ಕೊಂಡು ಎಲ್ಲ ದೇವರಿಗೆ ಕೈ ಕೂಡ ಮಾಡ್ಕೊಂಡು ವಿಶ್ವಾಸವನ್ನು ಎಲ್ಲ ಮಾಡ್ಕೊಂಡು ನೀ ಅರ್ಥನ ಎಲ್ಲ ಅರ್ಥನ ಎಲ್ಲ ದೇವರು ಕೊಡ್ತಾರೆ ಮಾಡ್ಕೊಂಡು ವಿಶ್ವಾಸ ಹೆಂಗೆ ಅಂತ ಅಂದ್ರೆ ಪುಳಿಯ ಖಾನೆ ಹಾಕ್ತಿದ್ದು ಕೈತೆ ಗಿಂಡೆ ಮತ್ತೊಂದು ಮತ್ತೆ ಡಾಯ್ ಬೇಗ ಮದಕದ ಕೆರೆಟ್ಟಿ ನೀರು ಮದಕದ ಕೆರೆ ನೀರಿನ ಮತ್ತೊಂದು ಬೋದು ದೇವರಿಗೆ ಅಭಿಷೇಕ ಮಾಡ್ಕೊಂಡು ಅಂತ ಹೊರತು ಮಾಡ್ಕೊಡಕ್ಕೆ ದೇಶರ ದೇವರಿಗೆ ಮಿತ್ತಿ ಮಿತ್ತು ಮರನ್ನು ಕೊಡ್ತಾಳೆ ನನ್ನ ದೇವಸ್ಥಾನ ಮತ್ತೆ ಕಾಪು ತಡ ಮಾಡ್ಕೊಡಕ್ಕೆ ಆಯ್ನ ಹಾಕಬೇಕು ನೀರು ಈತ ಮತ್ತೊಂದು ಬಟ್ಲು ಹಾಕ್ಲಿ ಮೀಪುಣ್ಣೆ ಬೇಗ ದಾಯವಲ್ಲಿ ದಿನಟ್ಟು ಮೂಜಿ ಬರ್ತು ಮೀಪುಣ್ಣೆ ಕೆಂಡ ಬಟ್ರನ್ನ ಹಾಕ್ಲಿ ಮಾತ್ರ ಸ್ವಾಮಿ ನಿಷ್ಕಲ್ಮಶವಾಯಿನ ಮನುಷ್ಯರ ಶರೀರದ ಇಪ್ಪುನ ಏರಡನ್ನು ಕೆಂಡ ಬಟ್ಟೆಡ ಕೇಳ ಮಾತ್ರ ಮೂಜಿ ಕೊಟ್ಟು ದೇವರ ಸೇವೆ ಮಾಡ್ಕೊಂಡು ಆರೋಗ್ಯ ನೀ ಒಂದೇ ಅಂಚಾದ ಕುಕ್ಕೊಂದು ಏರ ಅಂಡರ ಮೈಲಿಗೆ ಅಂಡ ನೀ ಒಂದೇ ದೇವರ ಸೇವೆ ಮಾಡ್ಕೊಡಕ್ಕೆ ಇಲ್ಲ ಅಂಚಾದ ಮನಸ್ಸಿನ ಶುದ್ಧ ಶರೀರದ ಶುದ್ಧ ಆಗಿ ಅಪ್ಪ ಈ ಕೆಲಕ್ಕೆ ಏಮೇನು ತೂಪನ ಹೊಸ ಒಳ್ಳೆ ಒಳ್ಳೆ ಮುಕ್ತಿ ಐತಿ ಒಳ್ಳೆ ನಿಂತುಂಟು ಒಂದು ಏನ ಪೂಜೆಗೆ ಕೇದಾಗೆ ಪೊಯ್ ಎರಕು ಮೇರೆ ನೀರಿಗೆ ದಕ್ಷ ಬಂಗಾರ ಕೇದಾಗೆ ನಂತಿದೆ ಎಲ್ಲಿ ಪೂಜೆಗೆ ಬಲಿക്കുന്ന ಬೇಕೇ ಇಲ್ಲ ಸಂಗತಿ ಕೇದಾಯ ಭೂಮಿ ಹಾಕಿ ಒಂದೇ ಇರತ್ತಿದ್ದು ಗಿಂಡಿದಲೇ ಕೇದಾದ ಭೂಮಿ ಅಲ್ಲಿ ಒಂದು ಕೇದಾಗ ಒಂದು ಚೆಟ್ಟಿ ಸ್ವಾಮಿ ಎಲ್ಲ ಜೀವನ ಕಟ್ಟಿ ಬರುವ ಪಂಡನೆಲ್ಲ ಅಪಪ್ರಚಾರ ಶುರು ಮಾಡ್ತೇನೆ ತನ್ನರು ತೆತ್ತಿ ಮಾತೊಂದು ಅಗ್ರಾರ ಹೊಂದಿದ್ದೇವೆ ಜೋಪ್ಪ ಕೇಂದ್ರ ಕಾರಣ ಮಕ್ಕಳಿಗೆ ತೆತ್ತಿ ಬಂಡ ಅಶುದ್ಧ ಸ್ವಾಮಿ ದೂರಾಳ ಅಂದ್ರೆ ಯೋಚನೆ ಬರ್ತಾವ ಎಂತೂ ಗೊತ್ತು ತೆತ್ತಿನ ಮುಖ್ಯವಾಗಿ ಕೆತ್ತಿಗೂ ಗೊತ್ತಿದ್ದ ಕೆತ್ತಿದಾಯನ್ನ ಗಿಂಡದ ಬರ್ತದೆ ಏಪಲ ತೂಪುನಂತಿನ ಕೆತ್ತಿದ ಬಣ್ಣ ಅಂತ ಸ್ವಾಮಿ ಕೆತ್ತಿನ ಎಂದಾದ ಸುರು ತೂಪುಣ ಎಂಕಲೈನ ಮುಟ್ಟಿ ಜಂಡಲ ಅಂತ ಕೈತಡೆ ಹೋಯಿ ಜಂಡಲ ಕೆತ್ತಿನ ಎದುರು ತೂಕ ಅಂದ್ರೆ ಈ ಕೆತ್ತಿ ಅಂಚಾತಿ ಬಂಗಾರದ ಬಣ್ಣೋಡು ನಿಂತ್ಕೊಂಡು ಇನ್ನ ಗಿಣ್ಣೆಗೆ ಈ ದೇವರಿಗೆ ಕೊಡೋಣನ್ನು ತೀರ್ಮಾನ ಮಾಡ್ತಿನ ಗಿಣ್ಣದ ನೀರಿದೆ ತೆತ್ತಿ ಮತ್ತು ಗುರುಗಳು ಅಲ್ಲ ತಿನ್ನಕ್ಕೆ ದೇವರ ಸಂಕಲ್ಪ ಇಪ್ಪರೆ ಸಾಧ್ಯ ಅಂತ ನನ್ನ ದೇವರ ದೀಲೆ ಕಾಪುದು ದೇವರಿಗೆಲ್ಲ ಗೊತ್ತಾಗಲಿಕ್ಕ ಈ ಗಿಂಡೆಡಿക്കുന്ന ಕೆತ್ತಿನೆಯನ್ನ ಇಲ್ಲಾಡಿക്കുന്ന ಕಲ್ಲಗಳ ಬೆಳಗಿ ಬಾಳಲಿ ಶಕ್ತಿ ರೂಪೇ ಪರಮ ಪಾವನ ಶಕ್ತಿ ಕರುಣ ಮೂರ್ತಿ ಆದಿ ಶಕ್ತಿಯೋ मेरे ಒಳೆಯುವ ಕೀರ್ತಿ ಸಂಪದ ಬರಿದಳಾಗಿ
ಅದನ್ನು ಎತ್ತಿಕೊಂಡು ಬಂದಂತಹ ಪೆಜತನಾಯರು ತನ್ನ ಮನೆಯಲ್ಲಿರಿಸಿದವರಿದ್ದಾರೆ. ಆ ಸ್ವರ್ಣ ವರ್ಣದ ಅಂಡವೇ ಒಡೆದು ಹೆಣ್ಣು ಶಿಶುವಾಗಿ ಇಲ್ಲಿ ಕಾಣಿಸಿಕೊಂಡಿದ್ದಾಳೆ. ಈ ಲೋಕವನ್ನೇ ಕರುಣೆಯ ಕಣ್ಣಿನಿಂದ ಕಾಣುವಂತಹ ಜಗದಾದಿ ಮಾಯೆ ಎಂದು ಹೆಣ್ಣು ಶಿಶುವಾಗಿ ಇಲ್ಲಿ ಕಾಣಿಸಿಕೊಂಡಿದ್ದಾಳೆ ಎನ್ನುವುದೇ ಸತ್ಯ. ಧನ್ವಂತರಿಯಾಗಿರುವ ನಾನು ನನ್ನ ಸಕಲ ವಿದ್ಯೆಗಳನ್ನು ದಾರಿ ಎರೆದಿದ್ದೇನೆ. 3 ಮೂರ್ತಿಗಳ ಸತ್ವವನ್ನು ದಾರಿ ಎರೆದಿದ್ದೇನೆ. ಮುಂದಕ್ಕೆ ಈಕೆಯ ಉದರದಲ್ಲಿ ಅವಳಿ ಮಕ್ಕಳ ಜನನವಾಗುವುದಕ್ಕೆ ಇದೆ. ಆ ಮಕ್ಕಳು ಲೋಕಮುಖದಲ್ಲಿ ಶೂರರಾಗಿಯೂ ಧೀರರಾಗಿಯೂ ಮೆರೆಯುವುದಕ್ಕೆ ಇದ್ದಾರೆ. ಸೂರ್ಯ ಚಂದ್ರಾದಿಗಳು ಇರುವವರೆಗೆ ಅವರ ಹೆಸರು ಅಜರಾಮರವಾಗಿ ಉಳಿಯಲಿ ಎನ್ನುವಂತೆ ಅನುಗ್ರಹಿಸಿ ಪೆಜತನಾಯರ ಮನೆಯಲ್ಲೇ ಮಗುವನ್ನು ನಿಲ್ಲಿಸಿದ್ದೇನೆ. ಆಶೆ ತೋರಿಸಿ ಪೆಜತನಾಯರು ಬರುವುದಕ್ಕಿಂತ ಮೊದಲಾಗಿ ಅದೃಶ್ಯನಾಗುತ್ತೇನೆ. ಯಾರೇ ಬರ್ತಾರೆ ಅಂತಂದ್ರೆ ಬಾಲೆಗೆ ಬರ್ತಾರೆ ಬಾಳ ಆನಮನ ಬಿಳಿಪುರ ಇನ್ನೊಂದು ಸಮಾಧಾನ ಬರ್ತಾರೆ. ಅದು ಬಾಲೆ ಬಿಡ್ತೀವಿ ಈ ಬಿಟ್ಟು ಬಿರೋದಿಗೆಲ್ಲ ಇಲ್ಲ ಬಾಳೆ ಇಲ್ಲ ಬಾಲೆ ಬಿಡ್ಬಾರ ಸಾಧ್ಯತೆ ಇದೆ. ಬಟ್ ನಮ್ದು ಪೆದ್ದೆಯೇ ಗೊತ್ತಿದ್ದು ಬಾಲೆ ಬಿಡ್ತೀವಿ. ಪೆದ್ದು ನೋಡ ನೀರು ತೋರಿಸೋದು ಪೆದ್ದಿದೆ ಅಲ್ಲ ಅದು ಬಂದಿನ ಅಲ್ಲ ಬಾಳೆ ಒಳ್ಳೆ ಬೇಕೇ ಇರಲ್ಲ ಬಾಳೆ ಇಲ್ಲ ಬಾಳೆ ಪುತ್ತಲಿಗೆ ಶಿಶುವಂತೆ ರಂಜಿಪಾಯ ಪುತ್ತಲಿಗೆ ಶಿಶುವಂತೆ ರಂಜಿಪಾಯ ಚಿತ್ತ ಸೆಳೆಯುವ ಬಾಲೆಯ ಪ್ರೇಮದೊಳು ಎತ್ತಿ ಮುದ್ದಿಸಿ ವಿಪ್ರಾಯ ಪ್ರೇಮದೊಳೆತ್ತಿ ಮುದ್ದಿಸಿ ಅರ್ಧೆಯಲಿನ ಬೆಸರಗಿಟ್ಟನು ಅರ್ಧೆಯಲಿನ ಬೆಸರಗಿಟ್ಟನು ಚಿತ್ತದಂತೆಯೇ ಸ್ವರ್ಣಗೇದಗೆ ಎನ್ನುತ್ತ ನಾಮ ಬೈರಿಸಿ ವಿಪ್ರಾಯ ಪ್ರೇಮದೊಳೆತಿ ಮುದ್ದಿಸಿ ಕೆಲವು ದಿನದ್ದು ತುಂಬು ಗಿರಕ್ಕೆ ಮೀರ ಪೋಯಿನೆ ಬಂಗಾರದ ಬಣ್ಣದ ತೆಕ್ಕಿಲು ಕೊಡುತ್ತದೆ ಕಳ್ಳಗಲ ಮೇಲೆ ಇದ್ದಿದ್ದೆ ಅಂದ್ರೆ ಇಕ್ಕೆ ಹೋದು ಬಾಗಿಲು ಕೂತುತ್ತೇನೆ ತೆಕ್ಕಿ ಕೊಡೆದು ಒಂದು ಬಾಳೆ ಅಲ್ಪ ಬಿಟ್ಟು ಸಂತೋಷ ಸ್ವಾಮಿ ಅಪ್ಪ ಕಂಡ ನಿತ್ಯ ಎತ್ತಿದ್ದೀವಿ ದೇವರಿಗೆ ಸಂಕಲ್ಪಡೆ ಎಂದು ಕೊಡ್ತೇನೆ ಬರ್ತೇನೆ ಸಂಶಯ ಈತು ವರ್ಷಗಳು ದೇವರ ಸೇವೆ ಬಂತನಕ್ಕೆ ದೇವರಿಗೆ ಪ್ರಸಾದ ಕೊರಿಯರುತ್ತೆ ಬಾಳೆ ಕೊಡ್ಲಿ ಕೊಡ್ಲ ಬಂತಿಲ್ಲ ಬಾಳೆ ಒಂದು ಪಂಡರ ನಮ್ಮ ಅಂತಂದ್ರೆ ಜಗತ್ತನ್ನೇ ಸತ್ಯ ಮಾತೇನಾರಂತಂದ್ರೆ ಸುಳ್ಳು ಮಾತೇನಾರ ಅಕ್ಕಿಯನ್ನು ಜನಸಭೆ ಕೊಟ್ಟು ನಾನು ಬಂದ ನಮ್ಮೇಲೆ ದೇವರಿ ಬಣ್ಣ ಪ್ರಸಾದ ಸ್ವಾಮಿ ಈ ಬಾಳೆ ಇನ್ನು ಎಲ್ಲಿ ಉಂಟು ಎಲ್ಲೇ ಮಲ್ಲಾರ್ದು ಹೋಗು ಅಂತ ಇಲ್ಲಿಯ ಬಾಳೆಯಿಂದ ಈಗ ಕೈಕೊಂಡು ಕೂದಾಗಿಂದ ಉದರಿಬೋದು ಅಂತ ಅಂದ್ರೆ ಈ ಬಾಳೆ ಕೂಗುದಾರ ಈ ಬಾರಿ ಸೇರಿದ್ದಾರೆ ಬಂಗಾರ ಶುರು ಮಾಡ್ತಾರೆ ದುರ್ಮಾಗಲ್ಲ ಅದಕ್ಕೆ ಬಂಗಾರು ಬಣ್ಣದ ಬಾಳೆ ಅಂತ ಬಂಗಾರು ಬಾಳೆ ನೀವು ಎಂಟು ಗೊತ್ತಿದ್ದ ಇದು ಇಲ್ಲಿ ಬಾಳೆ ಎಲ್ಲಿ ಉಂಟು ಬಂಗಾರು ಬಾಳೆ ನೆಲೆಪೊಲಿ ಎಲ್ಲ ಬಾಳೆ ಮಲ್ಲ ನಗ ಬಾಳೆ ಬಂಗಾರದಿಂದ ಒಂದು ಐಕ್ಯ ಬೇಜಾರಾಗ ಅಂತ ಅವಳ ಬೆಗತ್ತನ್ನ ಎಲ್ಲ ಬಾಳೆ ಅಂತ ಬಂದಿರೋದು ಬಾಳೆಗೆ ಎದ್ದೆ ಕೂತಾರ ಹಿಂಗೆ ಬಂತೇನೆ ಈ ಬಂಗಾರಕ್ಕೆ ನಮ್ಮನೆ ಆಯ್ತು ಸ್ವರ್ಣ ಈ ಬಾಳೆಗೆ ನಿಂತನು ಉದರ ಎದ್ದೆ ಉದರಂತ ಬನ್ನಿ ಕುಕ್ಕೆ ಅವಳ ಬೆಗತ್ತನ್ನ ಬಾಳೆದ ಉದರ ಉದ್ದಾನೆ ಅವನು ಏನು ಕುಚ್ಚ ಆಟದ ಮಲ್ಲಕ್ಕೆ ಬಾಳೆದ ಉದ್ದಾರ ಉದ್ದವು ಹಿಂಗೆ ಬಂತೇನೆ
ಒಂಜಿ ಇತ್ತ ನೆನಪಾನು ಆನಿ ತೆತ್ತಿ ತಿಕ್ಕರ ದುಂಬು ಎಂಕಿ ತೆತ್ತಿ ಕೇದಗೆ ಬಣ್ಣೋಡು ತೋಜಿ ಅಪಗಂಡ ಕೇದಗೆದ ಭೂಮಿ ಅಲ್ಲಿ ಎಣ್ಣೆ ಅಪಗಂಡ ಆನೆ ಎಣ್ಣಿನ ಕುದರಿ ಕೇದಗೆ ನೀ ಸ್ವರ್ಣದೊಟ್ಟು ಸೇರ್ಸಣ್ಣ ಸ್ವರ್ಣ ಕೇದಗೆ ಎಂದು ಹಾಕೊಂಡು ಭಾರಿ ಎಟ್ಟಲಿದೆ ಬಾರಿ ಕೊಡ್ಲ ಜಗತ್ತನ್ನೆಲ್ಲ ಅಳಗೆ ಸ್ವರ್ಣ ಕೇದಗೆ ಕುದರದಿದೆ ಒರ್ಲುಡು ಹಾಕೊಂಡು ಈ ದೇಹವನ್ನು ಖಂಡಿಸೆಯಿಂದ ಅಂತ ಆ ಭಗವಂತ ಒಲಿದವಂತನಾದ ನಮ್ಮ ಏನೆಲ್ಲ ಗೊತ್ತಾಗ ಮಾತೆಲ್ಲ ನಮ್ಮನ್ನು ಸಸಾರನೆ ಮಾಡ್ತಾರೆ ಅಲ್ಲ ಅವಗಳನ್ನು ಸಾಧನೆ ಮಾಡ್ಕೊಂಡು ನರಮಾನಿ ಜೀವನದ ಸಾಧನೆ ಮಾಡ್ತೇವೆ ಆಯ್ತು ಗೋಡೆ ಮಂತ್ರ ಪ್ರತಿಭಟನೆ ಏನೇನು ಕೊಟ್ಟಬೇಕು ಅನ್ನೋ ಸತ್ಯ ಅಂಜಾದೆ ನಮ್ಮ ಜವಳಿ ಸುರುಪಂದ್ರಿಂದ ಸುರುಕು ನಮ್ಮ ಗರಡಿ ಬಂದೆ ವಿದ್ಯೆ ಕಲ್ಪಾಯ ಕರಡಿ ಸಾಧನೆ ಮಾಡ್ಕೊಂಡು ದೇಹದ ಹಾಗೆ ಬಿಡುವುದು ಐದು ತರ ಉತ್ಪತ್ತಿ ಅನ್ನ ಅಡಿಗೆ ಹುಟ್ಟಿಸಿ ಕಂಡ ಬೆಳೆದ ಸುಮತಿಗಳ ಏಕು ಕುಡಿ ಕಂಡ ಜವಡನ್ನು ಬೇರೆ ಅವರು ಕಂಡ ಐದು ಬೆಲೆ 10 ಬೆರಳು ಮಣ್ಣಿಡು ಕುರುಮಿ ಅಂತ 5 ಬೆರಳು ಪರಮುಸಿ ನೋಡಿ 10 ಬೆರಳು ಮಣ್ಣಿಡು ಕೊರ್ಮುಂದ 5 ಬೆರಳು ಪರಮುಸಿ ನೋಡಿ ಒಯ್ದು ಓರಿನಾಯಿನ ಐತೆ ಬಿಡ ಅಂತ ತಿನ್ನಿ ರಟ್ಟಿಗೆ ಬೆಳಿಗ್ಗೆ ಅವರು ಎಲ್ಲಿ ಬೆಲೆ ಅಡಿಗೆ ಮುಗಿಸಿ ಮುಹೂರ್ತದ ಕೆಲಸ ನಮ್ಮ ಸ್ವರೂಪ ಮುಪ್ಪಡು ಶುರುವಾಗ್ತಿ ಸೊಂಟ ನೂತ್ತೆಂಪ ತಾರೆ ತಾರಿ ಮೂರ್ನು ಮೂರ್ತ ಎಡ್ಕೊಂಡು ಅಲ್ಲ ಆ ಬರ್ತು ಕೆಲವು ಜಮನೆ ಓಡಿಕಂಚಿನ ಉದ್ಯೋಗ ಅಲ್ಲ ನೆಟ್ಟಂದು ಕೊಡ್ತಾ ಸಂಪಾದನೆ ಅಂದಪ್ಪ ನಮ್ಮ ಇಲ್ಲದ ಕಟ್ಟಡ ನೆಚ್ಚದು ಒರಿನ ಲಾಭಾಂಶಗಳು ಸಮಾಜವು ಬೋಡಾದ ಕಾಡೋಡು ಇಲ್ಲಿ ಚಂದಗಳಿಗೆ ಆಶ್ರಯ ಯೋಜನೆ ಇಲ್ಲ ಕೊರಿಯ ಕಲ್ಪನೆಗಳಿಗೆ ಅಕ್ಷರ ದಾಸೋಹ ಯೋಜನೆ ಕಲ್ಪನೆ ವ್ಯವಸ್ಥೆ ಕಲ್ಯಾಣ ಯೋಜನೆ ಮದುವೆ ಸಹಾಯ ಈ ವಿಚಾರ ಮಾತಾಡಿಲ್ಲ ಅಲ್ಲ ಈ ಸುದ್ದಿ ಓಡಬಿಟ್ಟು ಓಡೇಗುತ್ತದೆ ಮೂಲ ಸ್ಥಾನದ ಪಂಚದ ಸಿಂಗಾರ ಅಲ್ಲ ಪಂಚಸಿಂಗದ ಕೇಂದ್ರ ಬಳ್ಳಾಳಿ ಎಂದು ಜನಗಳ ಕೈಯವರ ಬರಣಿಗೆ ಓದಿಗೆ ಓಯೆ ಚಾರ್ಜ್ ಮತ್ತೆ ನಮ್ಮ ತುಂಬಳ ಜಾತಿ ಹೋಗ್ತಿದ್ರೆ ನಮ್ಮ ನುಳ ಇರಲಿ ಆ ಬರ್ತುಕೊಂಡರೆ ಯಾವುದೇ ಅಂತ ಬಲ ಜಗಲಿಗೆ ಜಗಲಿ ಯಾವುದೇ ಅಂತ ಬಲ ಚಾವಡಿಗೆ ಬಂದಿದೆ ಉಳ ಎತ್ತರ ಆದಿಲ್ ಬಲ ಸಹಿತ
ತುಳ್ಳೇರ ಅಣ್ಣನದ ಮನೆ ಕೇರಳದಲ್ಲಿ ತುಳ್ಳೈ ಎತ್ತರದ ಮನೆ ಇತ್ತು. ಎತ್ತರದ ಮನೆ ತುಳ್ಳೈ ಮಾತ್ರ ನನ್ನ ಮಿತ್ತಿನ ಈ ಪಂಜ ಸೀಮದ ಮುಖ್ಯಮಂತ್ರಿ ಶಾಬಾಸ್. ಎಲ್ಲ ಕಚ್ಚೋರು ಮಾಡ್ತಾರೆ ಈ ಊರಿನ ತುಲೆಗೆ ಒಂಜಿ ಸಾಮಾನ್ಯ ವ್ಯಕ್ತಿ ಇಡೀ ಪಂಜಾಬಿ ಮಂತ್ರಿ ಆಪುನವಂಡ ಯೋಗ ఒక మంత్రి అయిపోతే వారి ఖుషి దయవండి ఇది సురుత వీళ్ళ మరత్తి జంతు ఇద్దరు జనసామాన్యులు నడుస్తే ఉన్నారు ಒಂದು ದೀಪ ಬತ್ತು ಈ ಪರಿಸರ ಪೂರ ಒಪ್ಪುಕೊಂಡು ಅಡಗಾಲ ಮಾಡಬಹುದು ಅದಕ್ಕೆ ಎಣ್ಣೆಲ್ಲ ಬತ್ತಿಲ್ಲ ನಾನು ಈ ಪಟ್ಟಿದ ಲೆಕ್ಕ ಇದ್ದಿಲ್ಲ ಈ ಎಣ್ಣೆ ಅಲ್ಲದ ಈರ್ನ ಎಣ್ಣೆ 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 ಅದೇ ಸುರುಕ್ಕೆ ಬಂದ ಮಾಡ್ಕೊಳ್ಳಿ ದೀಪ ಬಟ್ಟೋಣ ದೀಪ ಬತ್ತೋಣ ದೇವರ ದೀಪ ಬತ್ತೋಣ ಎಣ್ಣೆ ಜಟ್ಟಿನೇ ಅವು ಶಿಷ್ಟಾಚಾರ ನಾನು ಈ ಪ್ರಚಾರಕ್ಕೂ ಬರುವುದು ಕಾರಣ ಈ ಅವು ಮಕ್ಕಳನ್ನ ಯಾನಿದ್ದ ಪ್ರಚಾರ ಬರ್ತಿ ಇನ್ನೊಟ್ಟು ಇರ್ತಿದ್ದಾರೆ ಆ ಮಂತ್ರುಗಳನ್ನೊಟ್ಟು ಉಳ್ಳಿಗೆ ವೇತು ಮನೆಯಲ್ಲಿ ಅಂತ ಹೋದಲ್ಲಿ ಪ್ರಚಾರವಾದ ಈ ಪಂಪನಿಸ ಹೌದು ಮಂತ್ರು ಬಂದ ಇಂಚ ಅವು ಇತ್ತರ ಬರ್ತಾರೆ ಮಂತ್ರು ಮಕ್ಕಳು ಇಂಚ ಬೋರ್ಡು ಇರ್ಲೆ ತಗೋಡು ಮಗ 500 ಸಾವಿರ ಇಲ್ಲಿ ನಟ್ಟೊಂದು ಬರ್ಬೇಡ ಅಂತ ಹೇಳಿ ವರ್ಷ ಬಂದು 5 ಸರ್ತಿ ಅಲ್ಲ 3 ಬರ್ತದೆ ಜನ ಬಂದು ದಾದ ಸಮಸ್ಯೆ ಅಂತ ತಿಳಿಯೋದು ಆಯ್ತಲ್ಲ ತುಳುನಾಡ ಮಂತ್ರಿಗಳಿಗೆ ಈರ್ನ ಮೂಲಕ ಎನ್ನೋದು ಮನವಿಂಟು ತುಳು ಅಪ್ಪನ ಉದಾಹರಣೆಗಳು ಆಯ್ಕೆ ಅದು ಹೋಗ್ತಾರೆ ಈ ಸತ್ಯಾಗ ಒಂದು ತುಳು ಭಾಷೆಗೆ ಮಾನವಿಗೆ ಬೆಂಬಲ ಉಂಟು ಬಂದಿದೆ ಮುಂದೆ ಸಾಕ್ಷಿ ಅಕ್ಕಲು ಕೊಡ್ಬೇರು ಕೊಡ್ಬಾರ ನಮ್ಮ ಮಣಿ ಪದ ನಮ್ಮ ಎಲ್ಲ ಲೆಕ್ಕ ಅಂಚಾದ ಸಮಸ್ತ ತುಳುವೇರು ಸಿಗಲೇ ಬಿಟ್ಟದು ಮಲ್ಲೆ ಎನ್ನ ಅಪ್ಪ ಭಾಷೆಗೆ ಮಾನವಿಗೆ ಬೋಡಿ ಬೇಜಾರಂತ ಔಷಧಿ ಬೇಜಾರು ಇಂಟ್ಲ ಯಾಕಂದ್ರೆ ಏನಪ್ಪ ಮಾಡ್ತದೆ ಇವತ್ತು ಜೆತ್ತಲ್ಲ ನಡೀದ್ರೆ ಅಂದ ನಮಗೆ 3 ರೇವುಲ್ಲ ಒಂದು ಬಿದಾಯಿ ಬೋರ್ಡ್ ಹೊಡೆದಾಳ ಜನ್ಮಕ್ಕೆ ಓ ಬಿದಾಯಿರು ಎಷ್ಟೇ ವಿಷಯ ಮಂತ್ರಿ ಹೊರಗೆ ಹೋಗ್ಬಿಟ್ಟು ಮಂತ್ರಿನೊಟ್ಟು ಬಂದು 4 ಜನ ಬೋರ್ಡಲ್ಲಿ ಬರಲ್ಲ ಹೋಗತ್ತೆ ಇಲ್ಲಿ ಕೂಡ ನೀವು ಚೀಲ ಬರ ದಿಂಜಾಲಿ ರಾಜ್ಯದ ಚೀಲ ದಿಂಜಾಲಿ ಮಾತ್ರ ಹೋಗ್ತಾನೆ ಬಿದಾಯಿರು ನಮಗೆ ಇಮಾನುಡು ಹೋಗ್ಬೇಕಾ ಇಮಾನುಡು ಎಂಕೊಂದು ಖಂಡಿತ ಬರೀ ಜಾಗ ಅವಡೆ ಹೌದೇ ಎಂಕ ಅಪಗ ವೆಚ್ಚರಾಜ್ಯ ಉಪ್ಪಿಯರು ಓ ವಿಮಾನವು ಖಂಡಿಸಿ ಖಂಡಿತ ಉದ್ಯೋಗಕ್ಕೆ ಬಚ್ಚಿರ ತಿಜರ್ಲೈತಿ ಅವಳ ಮಮ್ಮಿ ಮಿತ್ತು ಉಪ್ಪಿನ ಕಿತ್ತುಕೊಂಡಲ್ಲ ಮಂಡ್ಯ ಬರಲ್ಲ ಈ ವಿಮಾನವನ್ನು ಕೆಲಸ ಮಂದಿ ಮಕ್ಕಳು ವಿಮಾನದ ಸಚಿವಾಚಾರ್ಯ ಬೇರೆ ವಿಮಾನ ಇದ್ದದ ಕಾರಣ ಆಯಿತು ಬಂದ ಓಲು ಲಂಕೆ ಐದು ಆನಂದಿದ್ರೆ ಕುಬೇರೆ ಒಳ್ಳೆ ವೈಶ್ರವಣೆ ಆ ಕುಬೇರಡ ಒಂದು ವಿಮಾನ ಇರ್ತದೆ ಅವು ಪುಷ್ಪಕ್ಕನ ವಿಮಾನ ಹತ್ತು ಗುಲಾಬಕ್ಕನ ಪುಷ್ಪಕ ವಿಮಾನ ಇದನ್ನು ಸುಮಿತ್ರ ಕರ ವಿಮಾನ ಪುಷ್ಪಕ ವಿಮಾನ ಅವೇನು ರಾವಣೆ ಕುಬೇರನ ಕೈದು ವೈದ್ಯಗೆ ತಂದು ತನ್ನ ಸ್ವಾಧೀನಕ್ಕೆ ಬಂದೆ ಆ ಕೋಪ 5 ಲಂಕೆ ಕಿಕ್ಕಿನಿ ಆಯ್ತು ಇಲ್ಲ ತುಂಬಿದ್ರಿ ಕುಬೇರನ ಸ್ವಾಧೀನ ರಾವಣನ ಸ್ವಂತದಲ್ಲಚ್ಚಿ ನಾನು ಹೊರಗಡೆ ಮಾಡೋಣ ಆಯ್ತ ಎನ್ನಲೆ ಪರಿ ದುಃಖದನಾದಿನೇ ಹೋಗ್ಬಿಡಿ ಈ ಜನ್ಮ ಹೋಗ್ಕೊಳ್ಳೋರಿಗೆ ನಮ್ಮ ಒಪ್ಪಿದ್ರಾಯಿ ಅದಲ್ಲೇ ನಮ್ಮ ಊರಿಗೆ ಬರೋದು ನಾವು ಗೊತ್ತು ಲೆಕ್ಕ ಬಿದ್ದಾಡ್ತೀವಿ ಒಳ್ಳೆ ಬೈತೆ ಹೊರ ದೇಶದ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಪಡಿಸಲಾಗಿದೆ ಸಹಕರಿಸಿ ನೋಡಿ ಪುಣ್ಯಕ್ಷೇತ್ರ ಸಂದರ್ಶನ ಅಲ್ಲೇ ಚಡಮಾನಿಗಳು ನಮ್ಮ ವಿಚಾರವಾದ ಮಕ್ಕಳಿಗೆ ಕೆಲವು ಸಂದೇಶಗಳನ್ನು ಬರು ಅಕ್ಕಲು ಪಾತ್ರೆ ಗೋಪುಡಿ ವೈದ್ಯ ಉನ್ನತಿಗೆ ನಮ್ಮನ್ನ ಬಳ್ಳಿ
ತರಣಿ ಉದಯದ ಬೆಳಗೆಯಿಂದ ಬಂದು ಬೇದಳು ಭರಿತ ಸಂಭ್ರಮದಿ ಬಂದು ಬೇದಳು ಭರಿತ ಸಂಭ್ರಮದಿ ತರುಣಿ ಕೋಮಲೆ ಕಿಂದಿದಾರು ತರಣಿ ಉದಯದ ವೇಳೆಯಲ್ಲಿ ಭರಿತ ಸಂಭ್ರಮದಿ ಸ್ವಾಮಿ ದೇವರೇ ರಕ್ಷಣೆ ಬರುತ್ತಲೇ ಈ ಪುಣ್ಯವಾಯಿ ನೆಚ್ಚಿನ ಮನ್ನಡು ಒಂದು ಮಗಳಾದ ಹುಟ್ಟಿನುಂಟ ಅವೇಸೋ ಪುಣ್ಯವಂತ ಗೋಡಿಗೆ ಆ ಪುಣ್ಯದ ಪೂರ ಪಡೆ ಉಂಟು ತುಳುನಾಡಿದ ಮನ್ನಡು ಒಂದು ಮಗಳಾದ ಗುಳೆ ನಾಲಿ ಯಾನುಲ್ಲೆ ಇನಿ ಕಾಲದ ಅಪ್ಪಾಜಿ ಪಣ್ಣಚಿನ ಬಾತ್ರೂಮ್ ನೆನಪು ಬರುವುದು ಒಮ್ಮೆ ಒಂದು ಕೆಲಸ ಮನ್ಕೊಡು ನಾಂದ ದೈವ ದೇವನ ಅನುಗ್ರಹ ಗೋಡಿಗೆ ದೈವ ದೇವನ ಅನುಗ್ರಹ ಹೆಚ್ಚು ನಾಂದ ಕೆಲಸ ಸಾಧ್ಯ ಮುಂದೆಗೆ ತೆರೆಯ ನೆಚ್ಚಿನ ಯಾನೆ ಇನಿ ಕಾಲಿಗೆ ದೇವಸ್ಥಾನಕ್ಕೆ ಇದಡೋ ಪಂದು ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ಕೊಂಡು ಮಾತ್ರ ಮುಲ್ಪರಿ ಉಂಟು ಈಗ ದೇವಸ್ಥಾನಕ್ಕೆ ಚಿಮಿದಾಡುವೆ ದೇವಸ್ಥಾನಕ್ಕೆ ಹೋಗಿ ಏತು ಜನಪ್ರಿಯ ಬೇಕ್ಯಾಯ ನಾವತ್ತೆಲ್ಲ ಸುಖ ಕಷ್ಟದ ತಿಂಗಳು ಅಂದಪ್ಪ ಮಕ್ಕಳ ಸೌಹಾರ್ದತೆ ಬಗ್ಗೆ ನಾವು ನಮ್ಮ ಊರನ್ನು ಜೀವಿಗೆ ಬರ್ತೇವೆ ಸತ್ಯ ಮನಸ್ಸಿಗೆ ಭಾರಿ ಸಂತೋಷ ಭಾರಿ ವಿಷಯ ದೇವರ ದರ್ಶನ ಮತ್ತು ಅಲ್ಲ ಅಲ್ಲ ಅಂಜನೆ ಗಂಧ ಪ್ರಸಾದ ಸ್ವೀಕಾರ ದೊಡ್ಡ ಇಂತಹ ಮುಂಚಿನ ಜಾಗವನ್ನು ಇದು ಕೆಮ್ಮಲದ ನಾಗಬ್ರಹ್ಮದೇವರ ಸನ್ನಿಧಿ ದೇವಸ್ಥಾನ ಪೂಜೆ ಪುರಸ್ಕಾರ ದೇವರ ದರ್ಶನ ಆಗಿದೆ ಪ್ರಸಾದ ಪ್ರಸಾದ ಉಂಟು ಮಾತಿನ ನಾನು ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿ ರಸ್ತು ಮನಸ್ಸು ಮುಂದಿನ ನಿನ್ನ ಉದಯದಾದ ಆಶೆ ಉಂಟ ಅದನ್ನು ಆಯ್ನಾಗಬೇಕು ಆ ದೇವರ ಮನಪ್ಪಾಗ ಓ ದೇವರ ಭಟ್ರು ಬನ್ಯ ನಿಜವಾದ ಭಟ್ರು ಬನ್ಯ ಅಂತವು ದೇವರೇ ಆರೇಳ ಮಣ್ಪಾಯಿ ಮಿರಿಲೋಕ ದೇವತೆಯಿಂದ ಪೂಜನೀಯರಾಗ್ತೀರ ತವೇ ರೀತಿ ಬರೀ ನಿಷ್ಠಾವಂತೆ ಪ್ರಾಣಿ ಉಳ್ಳೆಂದಾಗ ಆ ಒಲಿದು ಒಂದು ಕಾತರ ಪಂಡೆಂದ ಅವು ಖಂಡಿತ ನಡಕುದು ಅಂಚಾದ ನಿಷ್ಠಾವಂತ ಪ್ರಾಣಿ ಈ ಸರ್ತಿ ತನ್ನ ದೇವರ ಸಂಕಲ್ಪ ನಮ್ಮ ದೇವರ ಆತೆ ಅನ್ನ ಭಂಡಾರ ಕಮ್ಮಿ ಕಮ್ಮಿ ನಾಗಬಣ ಅವೇ ತುಳ ಮರ ಅನ್ನದು ಸುತ್ತ ಮರ 5 ಜಪ್ಪರ ಗೂಡು ತೈತರು ಆ ತೈತರು ತಪ್ಪುದ ಜಾಗಕ್ಕೆ ಅಂದ ಪವಜಿ ನಾವು ನಿರ್ಮೂಲನೆ ನಾವು ತೂಣಗಣ ಅದು ತೂಣಗನೇ ಒಂದಿರ ಸಿಕ್ಕಿಂದ ಕೈ ಮುಗಿವೋ ఒక నాగబణ అంచని కూడా గాయబండ నాగే ఇప్పుడే తప్పుగా జాగ్రత్త అంతే పరువు నాగే ఇప్పుడు అಲ್ಪ నీరు ఉంటుందే లెక్క ಇಷ್ಟೆಲ್ಲ ನಮಗೆಲ್ಲ ಮೂಳನ ಮತ ಹಾದುಕೊಂಡು ದಾತೆ ಅವಣ್ಣ ಕೆಲಸಲೇ ನಾಗಬಣ ಎಂಚ ಬೋರ್ಡ್ ಕೆಟ್ಟ ಐದು ಸುತ್ತ ಮರ ಬೋರ್ಡು ಮೂರು ಬೋರ್ಡು ತಂಪುಡೆ ಇಪ್ಪೋಡು ಆಂಡ ನಮದಾದವಂತ ಇತ್ತೆ ನಮ್ಗೆ ತುಳುವೆರೆ ಮತ್ತೆ ಸಂಪಾದನೆ ಹೆಚ್ಚಾನಗ ದೈವ ದೇವರಿಗೆ ಕೊರಡು ಮಟ್ಟಿನ ಭಕ್ತಿ ಖಂಡಿತ ಭಕ್ತಿ ಹೆಚ್ಚಾದೆ ಅವಿತ್ತೆ ಉದ್ರಾಶಾದ ಪಂಡದ್ದು ಇತ್ತೆ ನಾಗಬಣ ಪೂರ ಒಂಜಿ ಮರದಿಯರು ಒತ್ತರ ಸುತ್ತ ಕತ್ತೇರು ಐದು ಕಲ್ಲು ಕೊಡುತ್ತೇವೆ ಕಲ್ಲು ಕೊಡುತ್ತ ಕೊಂಚ ಆತ ಕಾರದ ಪೊಡಿ ಬಾಟನ್ನು ಕಚ್ಚೇರು ನಮ್ಮ ಮೋನೆ ತೋಜೋಡು ಅಂಚಿನ ಒಂಜಿ ತೆರುಪುದ ಕಲ್ಲನ್ನು ಪೂರ ಪಾರ್ದೆ ತೂನಗನೆ ನಾಗನ ಕಟ್ಟೆ ತೂನಗನೆ ಬಂಜಿ ನಿಂಜೋಡು ಅಲ್ಪ ನಾಗೆ ಉಂಟು ನಿಜ ಗೊತ್ತೊಜ್ಜಿ ನಂಗೆ ಗೊತ್ತು ಜತೋ ಬಂದೋದು ಆ ನಮ್ಮ
ನಿಜವಾದ ನಾಗಬಣ್ಣವನ್ನೇ ಹೆಂಚಿನ ಹುಚ್ಚು ಭತ್ತದ ಉಂಚರ ಇಪ್ಪುಣ ಜಾಗ ಇತ್ತ ಹೆಂಚಿನ ಆಗ್ತದೆ ಹುಚ್ಚು ಅಲ್ಪದವರ ಬಯಾಲೆಟ್ಟುವೇ ಜಾಗ ಒಂದ್ ವೇಳೆ ಹುಚ್ಚು ಬರ್ತಿಲ್ಲ ತುಲೆ ಆ ನಮೂನೆ ಕಾರದ ಕುರಿತ ಆ ನಮೂನೆ ಕಟ್ಟದ ಐದು ಹುಚ್ಚು ಬರ್ಪುನೆಂಚ ಅವಳು ಹುಚ್ಚು ಉಂಟುನೆಂಚ ಒಂದು ವೇಳೆ ಉಳ ಇತ್ತನ ಹುಚ್ಚು ಈ ಉಷ್ಣವು ಸೈತುಂಡ ಕಚ್ಚಿ ಮಂತದಲ್ಲ ನಮ್ಮ ನಾಗದೋಷನೇ ತೆತ್ತೊಳ್ಳೆ ಕಾಯ್ದ ಬೋಡ ಅದು ನಾಗಬನ ಮಾಡಿಸಿ ನಾವು ಮೂಲ ಅಂಚನೆ ಇಂಚನೆ ಕೊಡು ದೈವದ ಬಣ ನಾಗಬನ ಅವು ಮೂಲ ಅಂಚನೆ ಬೋಡು ಅವಾಗ ಎಂಚ ವ್ಯವಸ್ಥೆ ಮಾಡ್ಕೊಳ್ಳಿ ಕಕ್ಕೆ ಕೋರಿ ನಾಯಿ ಬಾಂದಿಲೇಕ ಒಂಜಿ ಬಳೆತ್ತ ವ್ಯವಸ್ಥೆ ಮಾಡ್ತಿದ್ದು ಐದು ಪೊರ್ಲು ಭಕ್ತಿಡುತ್ತು ಒಂದು ಬರೋದು ಅಂತ ಮಾತ್ರ ನಮ್ಮ ಒಂದು ಮೂಲ ಒರಿಯು ರಡ್ನೆ ತಾನೇ ಅಂದೆ ಇತ್ತ ಒಂಜಿ ವೇಳೆ ನಮ್ಗೆ ದುಡ್ಡು ಹೆಚ್ಚಾಂಡು ಸಂಪಾದನೆ ಹೆಚ್ಚಾಂಡು ಆ ನಾಗಗಾತನ ನಮ್ಮ ದೈವಗ ಕೊರಡುಂದೆ ಅಂಡೆ ಅಲ್ಪ ಮೂಲ ಅಂಚನೆ ಉಂಡುಂಡ ಲಾಭಾಂಶಗಳು ಅವೇ ನಾಗನ ಬುದಾಂಡೆ ಅಥವಾ ಅವೇ ದೈವದ ಬುದಾಂಡೆ ಆ ಊರುಡಿತ್ತಿನ ಬಜಿ ಪಾಪದವರಿಗೆ ಸಹಾಯ ಮಾಡುತ್ತ ಅವಾಗ ಆ ದೈವದ ನಾಗನ ಅನುಗ್ರಹ ಕರ್ನಾಟಕ ನಮ್ಮಂದಿತ್ತ ಏನೇನು ನಮ್ಮ ಸಹಾಯ ಮಲ್ತಾಣ ವಾ ದೈವದ ಬುಧಾರು ಸಹಾಯ ಮಲ್ತಾಣ ಸಹಾಯ ದೆತ್ತೊಣ್ಣೆ ಆ ದೈವ ಕೈ ಮುಗಿಪಿ ಏರ್ದು ಗೊತ್ತುಜಿ ನಿನ್ನ ಬುಧಾಗಿ ಎಂಕೊಂಜಾತು ಉಪಕಾರ ಮಲ್ತೀರಿ ಅಕ್ಲೇನೆ ದೈವದ ಹೆಚ್ಚ ಸಂಪಾದನೆ ಮಾಡ್ಕೊಳ್ಳೋ ಶಕ್ತಿನೂ ಕೊಡ್ತೇವಿವಾ ಪತ್ತಕ್ಕ ಜೋಪು ಒಂಜಾದ ಪಂಡಿನ ಪಾತಿರೋ ವಾಕಾಲಗಳು ತಪ್ಪೆಲ್ಲೇ ಸಾಧ್ಯ ಲೊಕ್ಕ ನರಮ್ಮನೆ ಆಸ್ತಿ ಪಾಲು ಮಾಡ್ತಿನ ತಪ್ಪತ್ತು ಪಣವನ್ನು ಪಾಲು ಮಾಡ್ತಿನ ತಪ್ಪತ್ತು ಮನಸ್ಸಿನ ಏಪಲ ಪಾಲು ಮಾಡ್ತಾರೆ ಬಲ್ಲಿ ಅವು ಏಪಲ ಏಕತೆಗೆ ಕುಟುಂಬದ ವರ್ಷವರ ನಮ್ಮ ನಾಗಮ್ಮನ ದೈವನ ಇಲ್ಲಿ ಮಾಡ್ಕೊಂಡೆ ಇಕ್ಕತ್ತ ವರ್ಷವರ ಮಾತಾಡಿ ಒಂಜಪ್ಪ ಜೋಕು ಒಟ್ಟು ಸೇರಿಸಿ ಕಷ್ಟ ಸುಕೊಂಡು ಕಟ್ಟೋಡಿ 5 ಮಂದಿ ಖುಷಿ ಹೋಗುಂಟು ಸಾಧ್ಯತೆ ಪರ ಉಂಟುಗಳು ಒಂದೊಂದು ಈ ಸರ್ತಿ ದೈವಗೆ ಈತು ಸಾರ ಕೊಡ್ಬೇಕು 10 ಸಾರ ಕೊಡ್ತು ದಾದ ಸುಖ 5 ವರ್ಷವರ ಕುಟುಂಬದ ಇಲ್ಲದೆ ಬರ್ತದೆ ಒಂಜಿ ತಾರೈ ದೈವ ಕೊಡ್ತು ಕೈ ಮುಗಿಯೋದಾಗಿ ಮನವಾಪ ಹೆಚ್ಚಿನಂತೆ ಸೌಭಾಗ್ಯ ಸಾಧ್ಯತೆ ಖಂಡಿತ ಇರವು ಮೂಜಿ ದೇವುಳು ಒಂಜಿ ಕುಳೆ ಬಂಡ ಒಂಜಿ ಕುಳೆ ಬಂಡ ಸುರುಕ ದೈವಲಿ ನಮ್ಮನೆ ಯಜಮಾನ್ರಿಗೆ ಅರೆ ಒಂಜಿ ಕಲ್ಲು ಹಾಕಿ ಪತ್ತಿ ಕೈತೆ ಮುಪ್ಪ ಆ ದೈವ ದೇವರನ್ನ ಅನುಗ್ರಹ ನಮ್ಮನ್ನು ತಿಪ್ಪಡೆ ನಾಗಬೆಂಬೆರು ನಮಗೆ ಉಳಿದು ಬರಲು ಮಂದಿರ ನನ್ನ ನಾಲ್ಕೂರು ಗೋಪಾಲ ಕೃಷ್ಣ ದೇವಸ್ಥಾನ ಹೋದು ಎಡಮಂಗಲ ಪಂಚಲಿಂಗೇಶ್ವರ ದೇವಸ್ಥಾನ ಹೋದು ನಮ್ಮ ಸೀದಾ ಬಂಜಾಗಿ ಸಜೀವನೋ ದೂರದಿಂದಲೇ ಕಳ್ಳು ಸಜೀವನೋ ಮಾರನ ಅರಸಿಯ
ಬೆರಗಿರಲಿ ಬೆರಗಿರಲಿ ಸೋತೆ ರೂಪಕ್ಕೆ ನಾನು ಸೋತೆ ರೂಪಕ್ಕೆ ನಾನು ಸೋತೆ ರೂಪಕ್ಕೆ ಸೋತೆ ಸೋತೆ ನಾಗಿ ಮುರಿದು ಬರಲು ಬಿಟ್ಟ ಬಲಿಗೆ ಹೋಗಕ್ಕೆ ನಾಗಿ ಮುರಿದು ಬರಲು ಬಿಟ್ಟ ಬಲಿಗೆ ಹೋಗಕ್ಕೆ ನಾ ಸೋತೆ ರೂಪಕ್ಕೆ ನಿನ್ನ ಬಲಿಗೆ ಹೋಗಕ್ಕೆ ನಿನ್ನ ಬಲಿಗೆ ಹೋಗಕ್ಕೆ ಯಾರು ಏಕಾದಿನಿ ಸುಮಾರು ಕುಯ್ಯ ನಮ್ಮ ಪೈ ದೇವಸ್ಥಾನ ಯಾಕಡೆ ಪ್ರಸಾದ ಕೊಟ್ಟು ಸುಮಾರು ಪುಣ್ಯನಾಗ್ಲಿದ್ದೇನೆ ಏನಾಗ್ಲಿದ್ದೇನೆ ಅಂಚಿನ ಪುಣ್ಯ ಎಂಟ ನಿರ್ತ ಮಿರಿಲೋಕು ಭೂಮಿಗೆ ಕತ್ತಿ ಬರ್ತದೆ ಮಿಂಚಿದ ಪುಂಚ ಏರಿಯ ಮುಚ್ಚಿದ ಪಂಚಾಯತ್ ಸ್ವಲ್ಪ ಕಟ್ಟಿದ್ದಾರೆ ಹೌದಾ ಏನು ದೇವಸ್ಥಾನ ಬಂದಿಲ್ಲ ಓಡಿಸಿದಾಗ ಸಂಗತಿ ಇಂತಹ ವರ್ಷವರನ್ನು ಸಾಧನೆ ಡಂಬೆ ಊದುಬತ್ತಿ ಮೇಣದ ಬತ್ತಿ ಮಂಜಲ್ ದೋಸೆ ಆಂಬುಲೆನ್ಸ್ ಪಿಸಾಚಿ ನಾನು ನೋಡ್ತಿಲ್ಲಲ್ಲ ಮೂಜಿ ಕಾಸ್ತಾಲೆ ಓ ಗುಂಡಿ ಗಸಿದ್ದಾಳೆ ಅವಳ
ಸೇರ್ಬನ್ನಿ ನೀರು ತೂತಾರ ತುಪೇರ್ ಬನ್ನಿರಿ ಕವಿಕ್ಕದು ತೂತೇರ ಕಲ್ಪನೆ ಇಡುತ್ತ ಈರರ ಮಣಿಪಂದಲ್ಲಿ ಕವಿಕ್ಕಳು ಬರೈ ನೀನು ಪೂರಾ ನಮ್ಮ ಓದೊಂದು ಕೊಂಡ ಇನ್ನು ಬಿಟ್ಟು 2 ದಿನ ಓಡ ಆತ ಬರುತ್ತೇನೆ ಕವಿಕ್ಕಳು ಕಲ್ಪನೆ ಬರೈ ನೀವು ಪೂರ ಸತ್ಯ ಆಗ್ತದೆ ನಮ್ಮ ಕನ್ನಡ ಹೋಗುತ್ತಪ್ಪಣ ಅವು ವಾಸ್ತವ ಅವೇ ಸತ್ಯ ನಿಜವಾದ ಪೊರ್ಲು ಏರು ನಮ್ಮ ತುಳುನಾಡದ ಪಣ್ಣುಳೇ ಪೊರ್ಲು 5 ಪೊರ್ಲು ಎಲ್ಲ ಎರಡು ಆಧಾರ ಉಂಟು ಆಧಾರ ತುಳೆ ನಮ್ಮ ತುಳುನಾಡ ಹುಂಜಿನಲ್ಲಿ ತುಳಿಗೆ ಒಂಜಿ ಉದ್ದಗೈತ ನಡಕ್ಕೆ ಬಾರ್ದು ಹೊರ್ಲು ಒಂಜಿ ಸೀರೆ ತುತ್ತದು ಆ ಪೂಜಲ್ ಪೂರ ಇಂಚ ಪೂಜಿದು ಕಟ್ಟದು ಐಕೊಂಜಿ ಒಂಜಿ ತುತ್ತು ಎಲ್ಲಿಯಪ್ಪ ಒಂಜಿ ತುತ್ತಾಗ ಪೂದಿ ಒಂದೇ ಹೋಗಿ ಪೂದೀತು 5 ಪಕ್ಕ ಮೋಣೆ ದಿಕ್ಕದು ಒಂಜಿ ಕೆಂಪುದ ಕುಂಕುಮದ ಬೊಟ್ಟು ಮುಂಡು ಬಾಡ್ದು ಕೈ ನಿಲಿಕ್ಕೆ ಕುಪ್ಪಿದ ಕುಪ್ಪಿದ ಕಾಚಿ ಚಿತ್ರ ಕುಪ್ಪಿ ನಕನೆ ಕುಪ್ಪಿದ ಕಾಜಿ ದೀದು ಬಲತ್ತಗೈ ಇಂಚ ಸೆರಂಗನೆ ಪತ್ತದು ಎಡತ್ತಗೈ ಇಂಚ ನೆರವು ಅವ್ರ ಪಕ್ಕದ ಇಂಚೊಂದು ಆನೆ ನಡಕ್ಕೆ ಹೋಗ್ತೀನಿ ಎಂಚ ಗಜ ಬಜ ಬದಾನೆ ಬರುತ್ತೆ ಅಂದ ಇಲ್ಲ ಜತ್ತದ ಬಣ್ಣಗ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಜತ್ತು ಬತ್ತಲೆ ಕತೋಜು ಲಕ್ಕದಂತು ಕೈ ಮುಗಿಕಾಂದಾಪು ನಿಜವಾತನಂದತೆ ನಮ್ಮ ತುಳುನಾಡದ ಸಂಸ್ಕೃತಿ ಆಚಾರ ವಿಚಾರ ಒರಿತಿನಿ ಏರು ಸೀರೆ ತುತ್ತನ ಅಪ್ಪಲ್ ಅಂಚದಾಗಲೇ ಪೂರ ಬಿಟ್ಕೊಂಡೆ ಅಪ್ಪೆಲ್ಲ ಆತು ಒರಿಪೇರ ಪ್ರಯತ್ನ ಮಲ್ಪೇರು ಇತ್ತವು ಹಾಲ ಒಂದು ತಾಂದು ಬೇಜಾರ ಇತ್ತೇಟ ಕೆಲವು ಮುಗೆಲು ಕುಜೊಂಡೆ ಅಂಜನ ಕೆಲವು ಒಂದು ಜೋಕುಲಿಗೆ ಸೀರೆ ತುಂಜರ್ನ ಪುದೆಪ್ಪೆರ್ನ ಗೊತ್ತು ಜಾಮಿನ ಏನು ಹೆಚ್ಚಿನ ಇದನ್ನೆಟ್ಲ ಅಂದಾಜಾಗು ಗೊಬ್ಬಂಚ ಗೋಡದಿಯು ಒಂದವ ಈ ಸಾಲದ ಬಿರುಗಾಳಿ ಬತ್ತಲ್ಲ ಸಣ್ಣಿ ಮಿರ್ಗಿ ನಾನು ಜವನೀರು ಬರ್ತಾರೆ ವಾಚಾರ ನೆತ್ತಲ ಮಾನ ಮುಚ್ಚಿನ ಕೊರ್ಲುದ ತುತ್ತೈತು ಉಂಡು ಅವೆಲ್ಲ ಅಲ್ವಲ್ದ ಕೆಲವುದಲ್ಲ ಮುಕ್ಕಾರ್ದು ಇಡೆ ಮುಟ್ಟ ಪರೀದು ಆಗ ಕೊಳ್ಳುನೆಗೆ ಪುರ್ಸೊತ್ತಿದ್ದ ಅಥವಾ ಮಕ್ಕಳಿಗೆ ಗಾಳಿ ಹಾಕಿ ಅನ್ನೋ ಎದುರಿಗೆ ಪಿರಾವು ಕಂಡಿಗೆ ಬಾಕಿಲಿದ್ದೆ ಇತ್ತ ಕೊಂಚ ಕೈ ಜೊತೆ ಕೈ ರವಕ್ಕೆ ಕೈ ಇತ್ತನೆಲ್ಲ ಒಂದು ಉಮಿಳ್ತ ಮಲ್ಲಿ ಕೊಳ್ಳ ಉಮಿಳ್ತುಚ್ಚರ ಮಲ್ಲಿ 5 ಪಕ್ಕ ತೆಲುಪುಂದಂಡ ನೀರಿನ ಚೋಳಿ ಅಂಟ್ಲ ಇದು ದಪ್ಪ ಇಟ್ಟು ತೂಪುಣೆಗೆ 7-14 ಲೋಕ ತೋಡು ಆ ನಮ್ಮನೆ ತೆಲುಪು ಒಬ್ಬ ಕೆಲವು ಇತ್ತದ ಮಂಜುನ ಅಂತೇಳಿ ಆ ಸೀರೆ ಪುರ ತುತ್ತದು ಎದುರು ತುಣದ ಆತ ಗೌರವ ಆಗ್ತದೆ ವಿರೌದು ನೋಡುತ್ತದೆ ಲಡ್ಡು ಮೇಲದ ಆಟ ಒಬ್ಬವಳೆ ಆತ ಜಾಗ ಬೆರಿತೋಜಾದ ಮುಖಲಿಗದಾದ ಸಂತೋಷ ದೇವರಿಗೆ ಆನಂದ ದಾಯಿ ಬೆರಿತೋಜಾವರು ಆಂಡ ఒక కాజిదీయన భక్తు చేసిన కొంచెంలి పూజలు కట్టులు క్రమని ఇచ్చి అవన్నీ వేలి రాజు నంగిదలే కరావు విరవదయ ఆయన మోని వచ్చేటతోనే మళ్ళీ పూజలు కట్టున్నాయి ఆండ 5 కుక్కలు ఇల్లాದ నిజమైన విధానక పొరలేదు ఆండగా కొన్ని మూజి 4 నమ్మిన కలెక్ట్ తుమ్ము పుణి మెత్తలేక ఇది మెత్తారు తప్ప ఆండి ఒక్క ಬಣ್ಣಗದಾಲೆ ಮುಂಚಿದ ಬಡಿತ ಡಬ್ಬಿಗೆ ಅಡ್ಡ ಉಂಟೆ ಇಡೀ ತುಟ್ಟಿ ಕೆಂಪು ಅದು ಕೆಲವು ಕೊಂಜೋಪುರ ತುಟ್ಟಿ ತುಣ್ಣಗ ಒಂಜಿ ಮೂಜಿ ಕಾಜಿ ತುಗೋಡು ಯಾತ ಉಂಟು
ಕುಂಕುಮದ ಬೊಟ್ಟು ಮಾಡೋದಕ್ಕೆಲ್ಲ ಗೊತ್ತೇ ಇತ್ತ ಬಾರಿ ಸುಲಭ ಒಂದು ಈತು ಸಿಕ್ಕೊಂಡು 5 ಇಂಚ ಎತ್ತದೆ ಇಂಚ ಲಕ್ಕಂಡು ಮುಂದೋಗು ಬತ್ತಾಡು ಇಲ್ಲದೆ ಮುಂದೊಡ್ಡು ಲಕ್ಕಂಡು ಬೆಂದೂರದ ಗೋಡೆಗೆ ಬಾರಿ ಸುಲಭ ಮನೆಯಲ್ಲಿ ಗೋಡೆ ಗೋಡೆ ಲಕ್ಕಂಡು ಮುಂದೋಗು ಪಾತಾಡು ಕೆಲವು ಬೆಂದೂರದ ಗೋಡೆಯನ್ನು ತೂನಕ ಮಂಡೆ ಹಚ್ಚಾವು ಇಲ್ಲಲ್ಲಿ ಏನು ಬೊಂಜು ನಮ್ಮನ್ನು ಗೊತ್ತಾവുന്നുണ്ട് ಬೆಂದೂರದ ಹೊಟ್ಟೆ ಹೋಗ್ಬೋದು ಇಡೀ ಕೈಲಿಕ್ಕೆ ಗೋಡೆ ಮುಟ್ಟ ಚೆಕ್ಕು ನಾಡೆ ಮುಟ್ಟ ಬರ್ತಾನೆ ಆಂಡ ಇಂದೊಂದು 2 ಸರ್ತಿ ಲಕ್ಕದು ಪತ್ತಾದು ಐನ ಪತ್ತವನ್ನ ಹೋದಾದು ಒಂದು ಪತ್ತನಗ ಮೂಡು ಒಂದು ಪತ್ತನಗ ಮೂಡಿತು ಮಧ್ಯಾಹ್ನದ ಇಡಿಗೆ ಬಯ್ಯಾನಗ ಏರೇರ್ನ ಮುಂದದವು ಏರೇರ್ನ ಮುಂದೊಡಿತು ಆ ನಮ್ನೆ ಹೋದಾದಿ ಆಂಡ ಈ ನಮೂನೆ ಪುರ ಪಾಡೊಂದು ಇಲ್ಲಲೇ ಇಟ್ಟಿರ್ತಾವೆ ದೆಂದು ಪಾಡೊಂದು ಬರ್ಪಿನಿ ದೇವಸ್ಥಾನವು ಒಡ್ಡೆ ಓಡು ಸಭೆ ಹಾಕುದು ದೈವಸ್ಥಾನವು ದೆಂದು ಪಾಡೊಂದು ಬರ್ತೀನಿ ಬೇಜಾರಿಪ್ಪು ನಾನು ನಿಜವಾದ ನಮ್ಮ ತುಳುನಾಡ ಜವಳಿಯನ್ನು ಮೆಚ್ಚು ದಯಗೆಂಡ ಪರ ಊರು ಪಾಡು ಪರ ದೇಶವೇ ಪಾಡು ನಮ್ಮ ಊರದ ದೇವಸ್ಥಾನ ಇನ್ನು ಈತ ಜೀರ್ಣೋದ್ಧಾರ ಅವನ ಕಾರಣ ನಮ್ಮ ತುಳುತ್ತ ಜವಳೆ ನಮ್ಮ ತುಳುವಕ್ಕ ಜೋತು ಅక్కడ ಅವಳು ಬೆಂದು ನೀನು ಊರು ಕಡಬಹುದು ನಮ್ಮೊಂದು ದೇವಸ್ಥಾನ ಕೊರ್ಮಲ್ಪಳೆ ದೈವಸ್ಥಾನ ಕೊರ್ಮಲ್ಪಳೆ ಊರು ಬಿತ್ತಿನ ಜವನೇರು ಆ ಎಲ್ಲೆಲ್ಲೇ ಜೋಕುಲೆನ್ನು ಕೂಡ ಲೆಕ್ಕಡಾದು ಅಕ್ಕಳಿಗೆ ಮತ್ತೊಂದು ಲುಂಗಿ ಸುತ್ತಾದು ನಮ್ಮ ಪರಂಪರೆಯನ್ನು ಒರಿಕುಗ ಬಂದಿದ್ದು ಕೈತು ತಾಲ ಕೊರ್ದು ಉಂತೊಂದು ಭಜನೆ ಉಳ್ಳುದು ಭಜನೆ ನಡಿತೊಂದು ಭಜನೆ ಮಾಡ್ತಾನ ಸ್ವಲ್ಪ ಅವನಿಗೆ ಇದು ಲೆಕ್ಕ ಬೇಡ ಮುಕ್ಕಳು ಈತು ನಿಷ್ಠೆಡು ಭಕ್ತಿಡು ಭಜನೆ ಮಾಡ್ತೊಂದು ಪುನಃ ಒಂಜಿ ತೆಲುಪುದ ತುತ್ತೈತೆ ಪಾಡ್ನ ಪುಣ್ಣ ಅಡ್ಡಗಳ ಸಮ ಅರ್ಧ ಜನತ ಮನಸ್ಸವಳು ಮೂಳೆ ಸಾಲಲೆಕ್ಕಿ ಲಯಲೆ ಇತ್ತಲೆ ಈ ಜವನಿನ ಮನಸ್ಸಿನ ಆಲೋಚನೆ ಏನು ಅವೇಗೊಂದು ನಂದ ಇತ್ತ ಪಂಡಿ ಬಿಟ್ಟು ನಾವು ಇತ್ತನೇ ನೇರ ಶುರು ಮಾಡಬೇಕು ಹಿಂಗೆ ನಮ್ಮನ ಕಾಸಿಡೆ ಅಂತ ಮಾಡ್ತೀವಿ ನಡೀತಿ ಎಲ್ಲ ಬಿರ ಇಲ್ಲ ಹೋದ್ ಮನೆ ಇಂಚಿನ ಮತ್ತ ಬಗುಳು ಇಂಚಿನ ಕಾಸಿಡ್ ಮಾಡಿ ನಿಂಬೆ ನಮ್ಮನ ಕಾಸಿಡ್ ಆಗ್ತದೆ ನೆಂದಲ ಬೇಜಾರಿತಿ ಎಲ್ಲ ಒಂಜಿ ಅಪ್ಪೆ ಬೆದ್ದಿನ ಮಗೆ ಅದು ಎಂಕಲ ಅಕ್ಕ ಮೆದ್ದಿ ಇತ್ತಿನೆಟ್ಟಾರ ಎನ್ನ ಒಂದು ವಿನಂತಿ ಉಂಡು ಇಲ್ಲಲ್ಲಿ ಎಂಚಲ ಇಪ್ಪುಳಿ ಸಾರ್ವಜನಿಕ ಕಾರ್ಯಕ್ರಮಗಳು ದೇವಸ್ಥಾನಕ್ಕೂ ಕೊನಗ ಹಿಂದೂ ಧರ್ಮದ ಸನಾತನವಾದ ಮಾನವ ಒಕ್ಕೊರಳಿನ ಸೊರಗು ಅಭಿವೃದ್ಧಿಗೆ ಸಾಧನ ವಿಷಯ ಕೆಲವು ದಿಕ್ಕದ ಅಕ್ಕಮ್ಮೆನಗೆ ತಪ್ಪುಂಡು ಊರ ಜೋಕುಳ ತಪ್ಪತ್ತು ದೈವತುಡಿ ಕೊಯ್ತಾಲ ಒಂಜಿ ಭಕ್ತಿ ನಿಂತೀರು ಅವೇನೇ ಮಗಳಿಗೆ ಸಗಟ್ಟೆ ಐತಲ್ಲ ಇಲ್ಲ ಪದವನ್ನುಡವ ಇಲ್ಲ ನೆನ್ಸ್ಕೊಡವ ಅಕ್ಕ ಮನೆ ನೈಪವ ಜೋಕುಳು ನನ್ನ ಸಮ್ಮತಿ ಅಲ್ಲ ಈ ದಿನ ಬಂದಿಂಚಲ್ಲಿ ಈ ತುಳುನಾಡು ಗೊತ್ತೈತ ತುಂಡ ನಮ್ಮ ತುಳುನಾಡ ಕೊಂಡ ಒಳ್ಳ ನಾಡು ಬತ್ತು ಎನ್ನ ಕೈ ಕಟ್ಟೆಲ್ಲ ಸರ್ಕದೊಳಗೆ ಮೇರೆ ನೇತಾಡೆ ತೂತೇನೆ ಕೈ ಬೋಲ್ ಯಾನು ಬಾರದಿರೆ ಕರ್ತದೇರ ಹಾಕಿದ್ದೀನಿ ಇಂದು ತುಳುನಾಡು ಐತಲ ಒಂದು ಎಡ್ಡ ಮನೆ ತಂದ ಕೊಂಡು ಮೋಲಿತು ನೋಡಿ ಮಾತೇವಿ ಮಾತೇವಿ ಮಂತ್ರಿ ಅಂತ ಇದಕ್ಕೆ ಒಂದ ಮಾತೇವಿ ಎಂಕ ಹೂವೇ ಬೇಲೆ ಯಾನು ಸ್ತ್ರೀ ಶಕ್ತಿ ಸಂಘದ ಅಧ್ಯಕ್ಷ ಯಾನು ಕಾರ್ಯಕ್ರಮ ಬರೆಯಬಂಡೆ ನಾನು ನಿಕ್ ಕೊಟ್ಟು ದಾಂಟಿದ್ದು ಬಂದ ಕತ್ತಲೆ ಅಣ್ಣ ಸಾಧಿ ಚಿಕ್ಕದಿಲ್ಲ ಇವತ್ತು ಲೆಕ್ಕಕ್ಕೆ ಓ ಅಪ್ಪೆ ಅಪ್ಪೆ ಓ ಅಕ್ಕ ಅಕ್ಕ ಓ ಅಮ್ಮ ಅಮ್ಮ ಓ ಅಜ್ಜಿ ಓ ಅಜ್ಜಿ ಓ ಮಾಮಿ ಓ ಸಿದ್ದಪ್ಪ ಎನ್ನ ಕುಟುಂಬದವರು ಸಾಧಿ ಬರೀತಿ ಇಂಚಿನಡೆ ಪೋರ ಸಾಧಿ ಓಡು ನೀ ಬಂದೆ ಲೆಕ್ಕೇನು ಜನ ಬಯ್ಯಾಗ ನಮ್ಮ ಪುಣ್ಯನಗಳನ್ನೇ ಸಾಧಿಕೇನು ಅದು ನಾಂಜರ ಕಡೆಗಿಂದ ಕೆಲವು ಆಂಜನಗಳಿಗೆ ಬಯ್ಯ ಅನ್ನಕ ಅಕರಣ ಇಲ್ಲದ ಸಾಧಿಯೇ ನೆನಪ ಐದು ನಮ್ಮ ಪುಣ್ಯನಗಳಿಗೆ ಪೊನ್ನಡ ಪಾತ್ರ ಒಂಜಿ ಕಲೆ ಐಟುಲ ಪೊನ್ನಡ ಪಾತ್ರ ಭಾರಿ ಜಾಗೃತಿ ಸ್ವರೂಪ ನಮ್ಮ ಪೊನ್ನನ್ ಪುಗಾರು ಈ ಸಾಮಾನ್ಯದ ತಪ್ಪ ಈ ದೇವಲೋಕದ ನಂಬೆ ಈ ಊರದ ಬೊಂಬೆ ಅದ್ರ ಪೊನ್ನ ಖುಷಿಯ ತಿರುಗಿ ಗುಡ್ಲೆ ಪೊನ್ನಡ ಕುದರಿಂಚಾಗೆ ಅಪ್ಪಂಗೆ ಉಳ್ಳೇರ ಮೆಗ್ಗಿ ಪಲೆಯಲ್ಲಿ ಉಳ್ಳೇರ ಅಕ್ಕನ ಮುಳೆ ಉಳ್ಳೇರ ಮೂಳೆ ಉಳ್ಳೇರ ಅಂತ ಅವಳೆ
ಮತ್ತೆ ನಮ್ಮ ಕೈಗಾರು ಹೋಯ್ತಿಲ್ಲ ಐದು ಬೊಕ್ಕ ಕನ್ನಡ ಖಾತೆರ್ನಾಗ ಪರಿಸರ ಪರಿಸ್ಥಿತಿ ರಟ್ಟೆಂದು ಕಥೆ ಎಂಟು ಗೊತ್ತಿದ್ದ ಅನ್ನೋದಾದ್ರೆ ಪರಿಸರ ಪರಿಸ್ಥಿತಿ ಪರಿಸರ ಬಂಡ ಓಲೆ ಬಲಿತ್ತುಂಡ ಓಡೆ ಎತ್ತುಂಡು ಓಲೆ ನಮ್ಮ ಬೆಟ್ಟು ದಿನ ಮುಂದೆ ಬಲಿಕೊಳ್ಳಿ ಸಾಧಿ ಪರಿಸರ ಪರಿಸ್ಥಿತಿ ಒಂದೇ ಹಾಕುವಲ್ಲ ಅದು ಉಳಿದಾಗಲೇ ಲೆಕ್ಕದ ಹಾಕವಲ್ಲ ಇದು ಪರಿಸ್ಥಿತಿ ಐದು ಪಣ್ಣು ಪಾತ್ರೆ ನಿಪ್ಪುಣಗ ಕರೆದು ಕಾರು ಮುಟ್ಟರದು ನಮಡ ಪಾತ್ರೆನ ಪಣ್ಣು ನೆಲದೋದು ಕಾರು ನಿಂತ ಗೆರೆ ಮಾಡೋ ನಿತ್ತಲ್ಲ ಆ ಪಣ್ಣು ತಾಳ್ಮೆದ ಪಣ್ಣು ಲೆಕ್ಕ ಆದ ಪಾತ್ರೆ ಖಂಡಿತ ನಮಡ ಮೋಂಡೆತ್ತು ಮಿಂಚ ಕೈ ಬೀಜೋ ನಿತ್ತಲ್ಲ ಅಲ್ಪ ಬೂರು ಮುಂದೆ ಒಂದು ಕೈ ಅಂತರ ದೀದೇ ಪಾತ್ರೆ ಸೂಕ್ತ ಬಿಟ್ಟು ಬೀಜ ತಪ್ಪದೆ ಮುಖ ಬಲಿಕೊಳ್ಳಿ ಯಾರು ಉಳ್ಳೆ ಓಲು ಉಳ್ಳೆ ಅವಕ್ಕೆ ಬೆಲ್ಲಬೇಕು ಉಲಕ ಪಾತ್ರೆ ಉಲಕ ಪಾತ್ರೆ ಇದಾದ ಹುಚ್ಚುದಿಲ್ಲ ಯಾರು ಅದೇ ಔಷಧ ಬರ್ತದೆ ಖಾಲಿ ತಳಬಡ ಬರ್ತದೆ ಅಡ್ಡ ಸಾಲ ಐದು ಕಲ್ಪನೆ ಕಲ ವರ್ಷ ಓಡಿಗೆ ಏನಿಲ್ಲ ನಮ್ಮ ಏಪಲ್ಲ ಕೊನ್ನಡ ಉಗಾಡ್ದು ಭಾಷೆ ಕೊಡ್ಲ ಕಂಚಿದ ಪೊಣ್ಣೆ ಅಂತಲೇ ಬಲಿ ಕೊಡ್ತೀವಿ ಓ ಹೊರಲ ಕಂಟಿನ ಕೊನ್ನೆ ಕೈಯ ಕಾಲ ಹೌದು ತುಲೆ ದೇವರು ಮಾತನ ಹೊರೆಯ ಕೊರ್ಪು ಜೀರನ್ನು ಸಾಕು ಮಾತ ಕೊಡ್ತೀನಿ ಬಾಯಿ ಬರಂತ ಡ್ಯಾನ್ ಮಾತಾಡ್ಬೇಕಾ ಅವು ಯಾರು 3 ವರ್ಷ ಇಲ್ಲ ಗಿಡೇ ಬಾರಿದ್ದಾನ ಅಪ್ಪ ಬಾಯಿ ಬರ ಮಕ್ಕ ಇಂಟ್ಲ ಬಾಯಿ ಬರ ನಿಜ ಮುಕ್ಕಳು ಬಾಯಿ ರೂಪಾಯಿ ಎಂಟೆಂಟು ನಾನು ಬಾಯಿ ಇಟ್ಕೊಂಡು ಅಂತ ಯಾರು ಮಾತಾಡಿದ್ರು ಈ ಮುಳ್ಳಿ ಬಾಯಿ ಉಂಡು ಈರ್ನ ದುಂಬುದ ಬಾಯಿ ಗೊಂಬ ಇದಾಗುತ್ತೆ ಹೊರಲು ಬಳಿಕೆ ವಿಚಾರವಾದ ಕೇಳಿದ ತೆರೆಯುವಂತ ಆಸೆ ಈ ವಿಷಯವನ್ನು ಕೇಳಿದ ತೆರೆಯುವಂತ ಆಸೆ बयगे होती है वीरा हे वीरा वरिजुमा होती है तीरने वीरा आ आ आ
ಕರೆವರು ಎನ್ನನು ಎನ್ನನು ಕರೆವರು ಕಾರು ಎನ್ನುತ್ತ ವಹಿಸುವ ಬಗೆಯ ಹೊತ್ತಿಗೆ ವೀರನೆ ಹರಿಯನಿಯನ್ನ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ನರಕ. సాధనకు పిలిచిన కొడుకులు తడుతుంటది పరిచయకి ఏనుంటుಲ್ಲ పరిచయం పనులిచ్చాను కాబట్టి ఆయన ఈయన ಒಟ್ಟಾಗ ಈರ್ನ ಪರಿಚಯ ಇಕ್ಕಿಚ್ಚಿ ಈಯನ ಪರಿಚಯ ಪರಿಚಯ ಜನಗಳಿಗೆ ಪರಿಚಯ ಬಂದ್ರೆ ಸರಿಯಾ ಒಂದು ನಮ್ಮ ದುರ್ನಾಂತ ಪರಿಚಯ ಮಕ್ಕಳ ಉಪ್ಪರ ಅಜಕ್ಕೆ ಮಾಡಿರತ್ತ ಬಾಳ ಗುರ್ತಾಡ್ತಾರೆ ನಮ್ಮ ಎಕ್ಕಡೆ ತಾತದ ಅವಳ ಗಮನ ಬಂದಿ ಈ ಕೇಳದಿಪ್ಪ ಪಂಜ ಸೀಮೆ ಪಂಜ 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 ಸೀಮೆಲ ಅರಸುಲೆ ಕೈ ಮುಟ್ಟಿದ ಅರಸುಲೆ ಈ ಪಾಠದಿಂದ ಸುತ್ತಮುತ್ತಲೇ ತಿರುಗಿ ನೋಡಾಡ ಅರಸುಲು ಪಂಡದೆ ಆನ ತೆರಿಯಂತೆ ಕೊಂಡು ಈ ಉತ್ತಿರದಲ್ಲಿ ಬೇಕಿರ್ತೀಯೆ ಆಹಾ ಪೂರ ಬೆಳಿಗ್ಗೆ ನೀರು ಮುಗುಳ ಇನ್ನು ತಮಿಳುಲ್ಲ ನನ್ನೆಲ್ಲ ಇಷ್ಟ ಮನೆಯ ಬಾಕಿ ಉಂಟಾ ಯಾನ್ ಬಟ್ಟೆನಾ ಅರಸು ಪಂಜ ಸೀಮೆಲ ಅರಸು ಕೇವಲ ಬೆಳ್ಳಾಣೆ ಆರಣ ಮಂತ್ರಿ ಅಯ್ಯ ವೈದ್ಯ ಮನೆಯ ಇತ್ತೆ ಬೇಯ್ತೇನೆ ಯಾವ ಇಲ್ಲ ಕೇಳಿಕೊಳ್ಳು ಅಲ್ಲಿ ಮುರಾರಿ ಮಂತ್ರಿ ಯಾರು ಕೇಳ್ತೆ ಎಲ್ಲ ಮಾಡುದು ಅನ್ನ ಏನು ಬಾಕಿ ಉಂಟು ಸರ ಕೇಳಿಸ್ತಾರೆ ಅದು ಸತ್ಯ ಅದು ಪಾತಿರಿ ಹಾ ಪಾತೆ ಏನು ಮೇಲೆ ಸುರುಕು ಸುತ್ತಿದ್ದಾನೆ ಅವರ ಕನ್ನಡ
ಪಂಗಿನ ಬಾಕಿ ಉಂಟು ಕಬಿಲುಂಚಿ ಕಬಿಲು ಎಲ್ಲ ಮೀನು ಕರಿಕಲ್ಲ ದೊಡ್ಡದ ಗೊತ್ತಾಗ ನಮ್ಮ ಇಂಥ ತೋಟಡೆ ಬಣ್ಣವರೆ ಕಪ್ಪುದ ತೋರುದರ ಮನೆಯ ನಿಷಿದರ ಕಪ್ಪು ಕರ್ಕಲ್ ಗಟ್ಟ ಮುಟ್ಟಿರ್ತೀನಿ ಆಗ ಮಗಲ್ ಆ ಕಪ್ಪು ಕರಿಯಾಗಿ ಇಂಚಿನ ಪೊರ್ಲಗಟ್ಟಲು ಮಗಲು ಕೆಲಸಾಗಿತ್ತು ನಾಯ ಬಳ್ಳಿ ಇಂಥ ಕಾವಲಿ ಕಪ್ಪಿಟ್ಟಿಲ್ಲ ದೋಸೆ ಬಂತು ಅರಿ ಬೊಳಂತ್ಯಾರಿ ಅಂಚ ದೋಸೆ ಬಂತು ಅಮ್ಮೇನ ಕಾವಲಿ ಕಪ್ಪೆ ಬೊಳಂತ್ಯಾರಿ ದೋಸೆ ದೊಡ್ಡದ ಕಾಂತಣ್ಣ ಬೈತೀರಿ ಕಾಂತಣ್ಣ ಬೈತೆ ಈರು ಪಂಚ ಬೈತೀರು ನಮ್ಮನೆ ಜಾತಿದ ಅಪ್ಪೆ ದೇಹಿ ಬೈದಿದ್ದಿ ಅಪ್ಪೆಲ್ಲ ನಮ್ಮನೆ ಜಾತಿದ ಬುಡರಂತಿದ್ದೀರಿ ನಾನು ಪಂಡಿತ ನಾನು ಅಂಚ ತಿನ್ನಿದಾರು ಎಲ್ಲಿ ಪುರಾಣ ಕಿಮ್ಮಿ ಪುಟ್ಟ ಜೋಜ ಬಂದಾಯ್ತು ಕಡೆ ಹೆಚ್ಚಿನ ಕಿಮ್ಮಿ ಪರಿಮಾಸ್ಯ ಆನಂದ ಆದಂತ ಬಡ್ಡಿ ಹೆಚ್ಚಾರಿಗೆ ಸಂತೋಷ ತಾಯಿ ದುಃಖ ಪೆರವಲ್ಲಿ ಉಂಟ ಮಹಾಬಲ ಎಂದುಡೆ ಸಪುರ ಪೆರವಲ್ಯ ಸುಂದರ ಎಂದುಡೆ ಒರ್ಲಿ ಕೊಡದೆ ಉಂಟ ಇಂಚಿನ ಲೆಪ್ಪೆ ಜನಾರ್ದನ ಎಂದು ದೇವರೇ ಅವಡ ದಿನೇಶ್ ಇರ್ಲಿಕ್ಕೆ ಆ ಸೂರ್ಯಲಿಕ್ಕೆ ಇರ್ತೇನ ಇದು ಹೋಗಿಪ್ಪಿ ಈ ದೇವಸ್ಥಾನ ಏನು ಕೈ ಮುಗಿರಿ ಇರ್ತಾರೆ ಇವತ್ತು ಎರಡು ಮೂರು ಒಣಸು ಕೈ ಎತ್ತಿನ ಆ ಕೈ ಮುಗಿಯಲ್ಲ ನಮ್ಮದೇ ಅವು ಕೆಲವೇ ಅಭ್ಯಾಸ ಅಕ್ಕಲ್ಲ ಬೇಟೆನೇ ಇಪ್ಪುಡು ನಮ್ಮಲ್ಲ ಬೇಟೆನೇ ತಿಕ್ಕುಡು ಓ అంటే దాన్ని ಬೇಟೆನು ಅಂತಾರಾ ಅವಕಾಡೆ ಇಂಚಿನ ಬೋಟೆ ಹೋತು ನಾನು ಕೂಡಲೇ ಇಲ್ಲ ಬರ್ತೀನಿ ಕೊಟ್ಟಿನ ಮನೆಗೆ ಯಜಮಾನ್ತಿದ್ದೀರಾ ಆರು ಬೆಂದು ತಲ್ಕೊಳ್ಳಿ ಮೀನೋ ತಿನ್ನ ఒక ಬೆಂದು ತಡೆ ಇಂಚಿನ ಗೊಬ್ಬರ ಉಣ್ಣ ಐದು ಪುನಃ ಉಂಜಿಯಲ್ಲ ಕೇಳುದಿಲ್ಲ ನಾನು ಈ ಸವಿ ತಿನ್ನ ಅವು ಬಾತ್ಯರು ಜೊತ್ತ ಬಾತ್ಯರು ಲಕ್ಕದ ರಟ್ಟು ಇದಾಗಿ ಬೇರೆ ಸೈಟ್ ಬೇರೆ ಪುಸ್ತಕ ಸೈಟ್ಲ ಬಾಕಿ ಸೈಟ್ ಹೋಗಿ ಬಾಕಿ ಹೊರಗೆ ಸಹಿತ ಇದೆಲ್ಲ ಕಾರಣ ದೇವಸ್ಥಾನ ಅಮ್ಮೆಲ್ಲ ಮತ್ತೆ ಆಯ್ನಾದ್ರು ಬೇಗ ಬರ್ತೇವೆ ಏನ್ ಬೇಡ ಎಂತ ಅಮ್ಮೆಲ್ಲ ಸಾಧ್ಯ ಹೊಂದಿದ್ದೇವೆ ಆಯ್ತು ಬೇಗ ಏನು ಮಾಡುದು ഞാൻ ഈ നിജപ്പ ഈ മാറ്റത്തിൽ വിഷയം എപ്പോഴും മാറ്റേ ಯಾನ್ಲೆ ಕೇಳಿ ಕೆಲವು ಈ ಮಲ್ಲ ಪೈಸೆ ಪಾಪದೇ ಅವಿದ್ದ ಬುಕ್ಕ ಕರೆಂಚಿಂದ ಪಾಪದೇ ಕರೆ ಅತ್ತೆ ಓ ಇದು ಮಂತ್ರಿ ಗೊತ್ತಾಗಲ್ಲ ಗೊತ್ತಂಡು ಬೇರೆ ಮದಿನ್ಯಾತ ಜಾಸ್ತಿ ಇಂಚ ಮದಿನ್ಯಾತಗೆ ನಾನಲ್ಲ ನಾನಲ್ಲ ಇದು ಗಾಡಿ ತೂಡು ಗುಂಡಿ 25 ವರ್ಷ ಆಯ್ತು ಗೊತ್ತಿಲ್ಲ ಎಲ್ಲ ಬಂದೆ ನಾಳೆ ಜೀವ ಕೊಡು ಬೂದಿ ಕೊಂಚ ಕೊಡ್ತು ಕುಳ್ಳಿಯಲ್ಲಿ ಬರೋಲ್ಲ ಇಲ್ಲ ಅವೇ ನಾನು ಕೇಳಿದ್ರು ಅದಕ್ಕೆ ಮಗ ಇದು ನೋಡಲ್ಲ ನೋಡಲ್ಲ ಹೆಚ್ಚಿನ ನಾನಲ್ಲಿ ಇದಕ್ಕೆ ಏತ ಸಾವೆ ನಾವು ಕವಿತೆ 25 ಕಾದಿತ್ತೆ 25 ಇಯರಾವ ಸಿಜಿ ಬಿರಾ ತೆಗೆರ ಬಂತು ಬಿರಾ ಬುಕ್ಕೋರಿ ಕಾದಿತ್ತೆ ಅಂತ ಒಬ್ಬ ತುಕ್ಕು ಯಾಕೆ ನಾಯ ಬಿರಾ ಚಾನ್ಸ ಸುಮ್ಮನೆ ಯಾರು ನಮ್ಮ ವಾಸ್ತುದ ಅಶೋಕ್ ಪುರೋಹಿತರು ಅಂತ ಆರು ತಮ್ಮೆ ಎಂಟು ಬಂಡೇರು ವಾಸ್ತುವಂತ ಸಮೋದು ఒక ಜಾತಕಗಳು ಸಮಸ್ಯೆ ಉಂಟು ಇದೆಲ್ಲ ಹತ್ತನಾಜೆ ಮದಿನ್ನೆ ಹೌದು ಲಗ್ನ ಉಂಟು ಒಕ್ಕ ಇದ್ದು ನಿರುತಿ ಉಂಟು ಅಂಚೆ ತೆಗೆದುಕೊಂಡು ನಾನು ಇಲ್ಲ ಮತ್ತಿಲ್ಲತಿ ಅಲ್ಲ ಡಂಗುರ ಸಾರಣೆ ಅವರು ಪ್ರಕಟಣೆ ಕೊಡ್ತಾ ಎಲ್ಲ ಜನ ಸಾಲು ಎನ್ನ ಅಕ್ಕನ ಕೊಡ್ತಾ ಎನ್ನ ಮೆಟ್ಟಿನ ಕೊಡ್ತಾ ಎನ್ನ ಅತ್ತಿಗೆ ಕೊಡ್ತಾ ಎನ್ನ ಮೈತಿನ ಕೊಡ್ತಾ ಎನ್ನ ಅಪ್ಪನ ಕೊಡ್ತಾ ಎನ್ನ ಅಚ್ಚಿನ ಕೊಡ್ತಾ ಎನ್ನ ಮಾಮಿ ಅವರ ನಿಕ್ಕೆ ಜನ ಬರುತ್ತೆ ಎಟ್ಲೆ ಪಂಚವರ್ತಿ ಏಕೋಲ ಪೆನ್ನ ಕನ್ನಡ ಬೊಕ್ಕ ಬದು ಮಲ್ಪನಗ ನಂಗೆ ಗೊತ್ತಿತ್ತು ನಾವು
ಸರಿ ಗೊತ್ತಿತ್ತು ನಮಗೆ ಅವ್ರು ಹೌದು ದಯವಿಟ್ಟು ಬುಕ್ಕ ಹೆಂಚಿನ ಲ್ಯಾಂಡ್ ಮಾತಾಡೋದಿಲ್ಲ ಓಕೆ ಇದು ಈರ್ನ ಕುಟುಂಬ ಈರ್ನವತ್ತು ಕೊಲ್ಲುದ ಕೊಂಡುಳಿ ಇಪ್ಪಯ ಅದೆಲ್ಲ ಮೇಲೆ ದಾಪಲ್ಲಿ ಕೊಂಡಿಪ್ಪೋ ವಿಷಯ ನವಳಿ ನಮ್ಮ ಒರೋಣಿ ಅಖಿಲ್ ತಗೊಂಡೆ ಬಾರವಲ್ಲಿ ಸ್ವರೂಪ ನಮ್ಮ ಚಾವಡಿ ಇದ್ದದ್ದು ನಾನು ಅಖಿಲ್ ತಗೊಂಡಿಗೆ ಏರ್ಲ ಇಚ್ಚರಿ ತಿರುಮಟ್ಟಿಗೆ ಬೇರೆ ಮಲ್ಲ ಮತ್ತೆ ಏರ್ಲಿಚ್ಚಾರ ಈರ್ನ ಅಪ್ಪಂಗೆ ಇದೇ ನೋಡಿ ಮದುವೆ ಮಾಡ್ತಾನೆ ಯಬ್ಬು ಇದು ಬೇಗ ನಾನು 2 ವರ್ಷ ಕರೀತೇವೆ ಅದಿನ್ನೆ ಎಲ್ಲಿ ಬಾಲೆ ಐತಿ ಎಲ್ಲಿ ಬಾಲೆ ಅಲ್ಲಿಂದ ಕೊನೆಗೆ ಕಂಕಣೆ ಹೋಗಿ ನಾನು ಮಾತಾಡಿದ್ದೆ ಕೈ ಮಾಡ್ತೇನೆ ಮತ್ತೆ ಇದು ಈರು ಮದುವೆ ಅಂತ ಆಣಿ ಎಂಚ ಇಟ್ಕೊಡುದಲ್ಲ ಕಲ್ಪನೆ ಅಂತ ಕಣ ಬಿಟ್ಟು ಇದಾರು ಬೇರೆ ಯಾರು ಮದುವೆ ಅಂತ ನಾನು ಸೇರ್ಕೊಂಡು ಇನ್ನು ಸೇರ್ಕೊಂಡು ಮತ್ತೆ ಕೊಂಡು ಈರುದಲ್ಲ ಉಂಟ ನಿಕ್ಕಿದಾಗ ಉಂಟಾ ಎನ್ನೋ ಇಂಚ ಯಾರು ಮದುವೆ ಅಂತ ಕೊಂಡು ಕುಡ್ತೇನೆ ಬೋಡು ಬೆಳ್ಳೆನೆ ಬೋಡು ಶ್ರೀಮಂತ ಜಾತಿ ಕೊಡು ತಿಂಗಳು ಆಳೇ ಕೊರಡು ಎನ್ನಡ ಕೇಂದ್ರ ಬಲ್ಲಿ ಇದ್ದದ ಪುಟ್ಟುಲೆಗೆ ಯಾರ ಬಿಂದಿನಿಗೆ ಕೊಟ್ಟು ಪೂರೈಸಾಯ ಬಲ್ಲಿ ఇక్కడ ఆశ ఉంది నేను మగ్నాపురం జిల్లాలో తీయర పొర్లిచెట్లా ఉంటా మనస్సు పెట్టి ಆ ವಿಷಯದಲ್ಲಿ ಆಮೇಲೆ ವಿಷಯ ಬೇರೆ ಬಿತ್ತು ಬೇರೆ ನಮ್ಮ ಮನಸ್ಸು ಸಾವು ಬೇರೆ ನಮ್ಮ ಮನಸ್ಸು ಆವು ವಿಷಯ ಬಿಟ್ಟೆ ಅಂತ ನೀವು ಅರ್ಹತೆ ಇಲ್ಲ తీయర పొర్లు కూడా అవుల ద్రవ్యాస ఎక్కడ ఉంది ಅದು ಬನ್ನಿ ಅದು ಯಾರು ಎಂತ పరిలిక్కే కుజలు కూడు పూజలి ఐదు తెచ్చుండే బుక్క ఉందా బుక్క ఊరుకున్న ఎగ్జాంపుల్ ఇట్టే పంప కూడా బోడి ಎಲ್ಲಾ ಕೂತ ಬೋಡಿ ನೀ ಶಕ್ತಿ ಈರು ಬುಕ್ಕ ಎಣ್ಣೆಲ್ಲ ಒಂದು ನೀರಲ್ಲ ಇರಲ್ಲ ಒಂದು ಮೇಲೆ ಸೀದಾ ನೇರ ಸೀದಾ ಮತ್ತೆ ಕಡ್ಡಿ ಪೊಯ್ತಲೆ ನೇರ ದಿಕ್ಕ ನಿರಂತರ ನಮ್ಮ ಸುವರ್ಣದ ಲೆಕ್ಕ ಸೀದಾ ದಿಕ್ಕು ವಿಷಯ ಇದೇ ಕೊಂಚ ಇಂಕು ಇದನ್ನ ಊರು ಕೊಂಚ ಹಾಕೊಂಡು ಇದನ್ನ ಹಾಕ್ಲಿಕ್ಕೆ ಎಂಚ ಹಾಕೊಂಡು ಹಾಕಿ ಈರು ನದಿಗೆ ಮೇರ್ ಲೆಕ್ಕ ಇತ್ತಂತ ಆವ ಅತ್ತು ಮೇರೆ ಈರೇನು ಮದಿಮೆ ಹಾಕೊಂಡ ಇರೇದ ಆವ ಓ ಹರವಲಿಂದ ಮುಖ್ಯಕ್ಕೆ ರಾತ್ರಿ ಬಾಯಿ ಬಂದಿಗೆ ಏನು ಬಲೆ ಇನ್ನ ಕೂಲಿ ತುಳಗಿನ ತಿರುಗುತ್ತೆ ಅಂತೆ ಮಡಪದ ಕುಳಿತಿಲ್ಲ ಕೈ ದೇಶ ಹಾಕಿದ ಮೂಡಿ ಕೂಡಿ ಬಂದು ಕೋಡು ಅಂತೆ ಅಡ್ಡ ಮಗಡಿ ಸಾರಿ ಬೇಕು ನಾಲ್ಗಿನ ಸಾರಿ ಬೇಕು ಕಾರಣ ಏನು ಕರೆ ಏನು ಮಾತಾಡ್ತೀಯ ಅಂತ್ಯ ಈ ಒಂದು ಪಾತ್ರ ಕೇಳುವುದು ಹೆಚ್ಚಿನ ಇದ ಕೇಳಿದ ಸರಿ ಮಕ್ಕಳಿಗೆ ಆರಿಗಂಡ ಇಕ್ಕುಂದ ಅಗತ್ಯುಂಡ ಈ ಮೂಜಿನ ಜಾಗ ಬೇರೆ ಮೂಜಿನ ಅಷ್ಟೇ ಈಗ ಹೋಗಿ ಏನಂತ ಮಾಡಿ ಗೊತ್ತೊಂದು ಮೂಜಿನ ಇಲ್ಲ ಅಲ್ಲೊಂದು ಏನಿದೆ ಅದೇ ಹೋಗ್ತಾನ ಅಂತ ಹೋಗ್ತೇ ನಮ್ಗೆ ಅಂಚ ಅಂಚ ಮದ್ಮೆ ಏನು ಆರಿ ಬಗ್ಗೆ ಕೇಳಿದ್ರೆ ಸರಿಯಾದ ಉತ್ತರ ಅಂತ ಈರೇ ಬಗೆ ಇರ್ತದೆ ಈರೇಗೆ ಹಾಕುದು ಯಾರೇ ಹಾಕೋದಿಕ್ಕೆ ಚೂರು ಅಧಿಕ ಪ್ರಸಂಗ ಪಣ್ಣ ಮನಸ್ಸಿಂದ ಅದಕ್ಕೆ ಲಿಜಿನ ನಮ್ಕ ಅನಿಟ್ಟು ಬರೆಯ ಬೋಲ ಅಲ್ಲಿತ್ತು ನಮ್ಮ ಹೋಯ್ತು ಈ ನೀರಿಗೆ ಓ ಪಣ್ಣ ಓ ಹೇಗೆ ಮಾತಿದ್ರು ನಿನ್ನ ಕಿವಿಬಿಟ್ಟಿದ ನಿನ್ನ ಕೈ ನಿನ್ನ ಕಂಡಯಾಗಿ ಎಂದು ಈ ಆಸೆ
ನಾನು ಮಧ್ಯಾಹ್ನವಾಗಿ ಏನೇ ಬಂದದ್ದು ನಾನು ಇಪ್ಪನೇ ಸಾಧಿ ನಾಚಿಗೆ ಬಂದು ಈ ನಮ್ಮ ಬಾಟಿಗೆ ಸಂತೋಷ ಅಂದ್ರೆ ಈ ಕಾಲಗೆ ಈಗಿನ ಮಧ್ಯಾಹ್ನಕ್ಕೆ ಸಂಪೂರ್ಣ ಒಪ್ಪಿರುತ್ತೆ ಅಂದ ಯಾನಿ ಇದ್ದ ತುಳುಟ್ಟೆಗೆ ಅರೇನಿ ಕೇಳಿನತ್ತ ಮಕ್ಕಳಿಗೆ ಸಂಪ್ರದಾಯಕ್ಕಿಂತ ಭಜತ ಅಂಚನ ಊಟಗಳು ಈ ಸರ್ತಿ ಒಣಸುಂಡು ಮತ್ತೆ ಅಮ್ಮೆರ ಕೋಡಿಗೆ ಮದಿಮೆ ಈರ್ನ ಮದಿಮೆಗೆ ಆರ್ನ ಅಮ್ಮೆರ್ನ ಕೋಡಿಗೆ ನಾಡಿಗೆ ಕೋಳಿಗೆ ಕಟ್ಟಂಬಡಿಗೆ ಮತ್ತೆ ನಿಂಚಿನ ಸುಡಿಗೆ ಬರ್ತಾರೆ ಎಲ್ಲರಲ್ಲಿ ಕೊಡುವನ್ನಿ ಬೈಯದೆ ಕೋರಿ ಪುಂಡಿಗೆ ಈ ಮಕ್ಕಳು ಕೋಡಿಗೆ ಕೆರೆಂಗಿನ ಕೋಡಿಗೆ ಅಮ್ಮನ ಪಂದ್ರ ಕೋಡಿಗೆ ಹಾಕೊಂಡು ಅದಕ್ಕೆ ಯಾರು ಸಾಧ್ಯ ಬಂದ್ರೆ ಇಂಚ ಈ ರೀತಿ ಕೊಂಡೋಗ ಇವರೇ ಅದು ಇರ್ದು ಇರ್ಲೆತ್ತ ಇದ್ದಾನೆ ಕಡಪ್ಪ ನಮ್ಮ ಕೊಂಡದ್ದು ಈರ್ನ ಕೊಂಡು ಈಗ ಈರ್ ಎಂಚಿನ ದಾನ ಹೆಂಗ್ ಗೊತ್ತುಂಟು ಅನೇಕ ಗೊತ್ತುಂಟು ಇದು ಇಟ್ಟುಕೊಂಡ ಕಾಲ ನಮ್ಮ ಸಾಧಿಗೆ ಕೂಡ ಅಲ್ಪ ಏನಾದ್ರು ಆರು ಊಟ ಎಂತಾನು ಅದೇ ನಮ್ಮ ಊಟ ಕೊಂಡ ಬಿರಾವಿ ಏನೋ ಒಂದೊಂದು ಬರೋದಿಲ್ಲ ಎದ್ದೊಂದು ಬೇಸೋಟ ಮಂತ್ರಿ ಮಂತ್ರಿ ಧ್ಯಾನ ಮಂಡಿ ಕತ್ತ ಗೊತ್ತಾಗ್ತದೆ ಆಯ್ತು ನಮ್ಮ ಪೂರ್ಣ ಮಂತ್ರಿ ಬೇರೆ ಎಲ್ಲ ನಾನು ಮಾಡಬೇಕು ಕಡಲ ದೊಡ್ಡ ಒಬ್ಬನೇ ಓಪುಡಿ ಗತ್ತಡಗೋಡು ಈರಿಗಂಡು ಗಂಟೆ ಜನ ನಾವು ನಮ್ಮ ಊರ್ದ ಮಾತಾ ಜಾತಿದ ಮುಖಂಡೇರ್ನಕ್ಲೇನು ಹಿರಿಯಕ್ಲೇನು ಒಂಜೋಣಕ್ಲೇನು ಮಾತಾ ಸೇರ್ಸಾವುದು ಒಂದು 4 ಗಾಡಿ ಎದುರು 4 ಗಾಡಿ ಬಿರಾವು ಒಂದು ಬರೀತಾ ಇಲ್ಲ ಗಾಡಿ ಮಂಚನ ಕೊಡಗಟ್ಟೆ ಬರೀತಾ ಹೆಚ್ಚು ಒಳ್ಳೆ ದಾನ ತೀಯರ್ಗೆ ಯಾಕೆ ನಡುತ್ತ ಗಾಡಿ ಮಜಿನ್ನ ಗೌಚಿಡವು ಏಳು ಬಾಕಿ ಎರಳಿ ಹಾಗೆ ಎಲ್ಲ ಮುಕ್ಲೇನು ಒಳ್ಳಾಡ್ತು ಏನು ಪ್ರಕಟಣೆ ಸರಿ ಹೊರಡು ಹತ್ತನೇ ಗಂಟೆ ಬಾಜನ ಬಂಗುಲ ಕಲೆವಿದ್ದು ಕಲಾವಿದ ಗುಮ್ಮಿದಿನ ಕೊಟ್ಟು ಕಲಿತ ಬೆಳಚಿಲಿಗೆ ಸಹಾಯ ಮಲ್ಪನ ಅಭಿಮಾನಿಲಿ ನಿಕ್ಕಲು ಎಂಪ್ಲೆಗೆ ದೇವರಿಗೆ ಸಮಾನ ದೇವರಲ್ಲಿ ಕೊಂದ ಮಾತಾ ಮಲ್ಲ ಉಡಲ್ದ ಕಲಾಭಿಮಾನಿಲಿನ ವಿನಂತಿ ಈ ಕಾರ್ಯಕ್ರಮ ಇಂಚನೆ ಒಂದೇ ಕೊಟ್ಟು ಮಗಳು ಈತು ಕೊಟ್ಟು ನಿಮಗೆ ತಾಳ್ಮೆಡು ಸಹಕಾರ ಕೊಡ್ತಾರೆ ಅಂಚನೆ ಅಕೇರಿಗೆ ಮುಟ್ಟ ಇಟ್ಟೊಂದು ಎಂಪ್ಲೆಗೆ ಪೂರ್ಣ ಪ್ರಮಾಣದ ತಾಳ್ಮೆಡು ಸಹಕಾರ ಕೊರೋದು ಕಲ್ಪಿದ ವಿನಂತಿ ಮಾಡ್ತಾನೋ ಆಯ್ತು ಬೇಗ ವೈದ್ಯ ವೈದ್ಯರನ್ನ ಬೊಕ್ಕ ಅಕ್ಕೆ ಕಿನ್ನಿದಾರನ ಮದಿಮೆ ನಡೆಪೆರಂಡು ಈ ಮದಿಮೆಗೆ ನಿಕ್ಲೆಗೆ ಲೆಪ್ಪೋಲೆ ದಿಕ್ಕಿಜಿನ ಒಂದು ವೈಯಕ್ತಿಕ ಲೆಪ್ಪೋಲೆ ಎಂದು ಮನಸ್ಸಿಗೆ ಎಣ್ಣಿದು ಪ್ರೀತಿಗೆ ಬರ್ತದೆ ರಡ್ಡು ಅರಿ ದಕ್ಕದು ಆಶೀರ್ವಾದ ಮಲ್ತದು 5 ಮುಖ ಕೇರಿಗೆ ಒಣಸು ಮಲ್ತದೆ ಮುಳ್ಪಾರ್ದ ಕೋಡು ಕನಕುಡ ನಟ್ಟನು ಮದಿಮೆದ ಮಂಟ ಕೊಡು ಅಡೆ ಮುಟ್ಟ ಪ್ರೀತಿ ಪಡು ಬರ್ಪ ಹಿರಿಯ
ಬಾಯಿಯ ವಿಶೇಷವನ್ನು ನಮ್ಮನ್ನು ಹಿರಿಯರು ಭಾರಿ ಪವಿತ್ರವಾದಂತಹ ಉದ್ಯೋಗ ಐದು ಯಾನು ಕಲ್ತ್ಕೊಂಡ್ರೆ ಇಲ್ಲಿ ಸುತ್ತಮುತ್ತ ಎರೆಗಾಲ ಕಾಯಿಲೆ ಬರ್ತದಲ್ಲ ಅದೇ ಬಿಟ್ಕೊಂಡು ಅದನ್ನು ಪರೀಕ್ಷೆ ಮಾಡ್ಕೊಂಡು ಅದನ್ನು ಧರ್ಮಾರ್ಥವಾದ ಮರೆತು ಕೊಟ್ಟು ಸೇವೆ ಮಾಡ್ತಕ್ಕಂಥ ಉದ್ಯೋಗ ಯಾರು ಮಾಡ್ಕೊಂಡಿಲ್ಲ ಅಂತಾದೇವಿ ಗುರು ಸಾಯನ ಬರ್ತಿರೋ ಕೂಡ ಭೂತಾಕೆಗಾರಿ ಪ್ರೀತಿ ನಮ್ಮ ಏನೋ ಕೆಲಸ ಮಾಡ್ಕೊಂಡು ಉದರ ತನ್ನಿಂದಾನೆ ಬರ್ತೀವಿ ಉದರಿಗೂ ಮಾಡೋ ಕೆಲಸ ವಯಸ್ಸು ಮಾಡ್ತಾರೆ ಬರಲಿ ಇವರು ಯಾರು ಎಲ್ಲ ಜವಾಬ್ದಾರಿ ಕೊಟ್ಟಂತ ಇದನ್ನು ಮಾನವರನ್ನ ತಿಳಿದು ಕಾರ್ಯಕ್ರಮಗಳನ್ನು ಕಲ್ತ್ಕೊಂಡಿಲ್ಲ ಎರಡು ರೀತಿಯ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ ನನ್ನ ಕಲ್ಪನ ಮನೆ ಮತ್ತೊಬ್ಬ ಒಂದು ಎಲ್ಲಿದೆ ಬೇಜಾರು ಎಷ್ಟದಾಗ್ತದೆ ಮದುವೆ ಇದು ವರ್ಷ ಕೊಡ್ತಾರಲ್ಲ ಒಂದು ಬಾಲಕ ಯೋಗಾಭ್ಯಾಸ ಅನುಭವಿಸಿದ ಇನ್ನು ಬುರದಿ ಪಂಪಲು ದುಃಖಮೂಲನ ಅಗತ್ಯ ಇಟ್ಟು ಈಗ ಒಪ್ಪ ಪುಟ್ಟಲಂಚಿನ ಜೈ ಬೈದೇನಿ ಅಲ್ಲಿ ನಮ್ಮ ಮಗಳು ಬಂದದೇನಿ ನಾನು ಒಬ್ಬ ಜೊಕ್ಕು ಎಪ್ಪಲ್ಲ ನಮ್ಮ ಜೋಕು ಸಮಾನ ದೇವಿ ಬೈದಿನ ಕರ್ಕಲ ಕೊಂಡದ ಕರ್ಕಣ್ಣ ಬೈದ ಮತ್ತು ಕೊಡ್ತೇವೆ ಅಕ್ಕಳಿಗೆ ಸುತ್ತನಾಟಿನ ಸಣ್ಣಗಳು ಇನ್ನೀಗಾವು ಎಲ್ಲಿಯ ಬಾಲದ ಸ್ವಂತ ಪರೀಕ್ಷೆ ತೋರಿಸಿದಾಗ ಬಂದು ಬರಬೇಕು ಒಂದು ದಿನ ದೇವಸ್ಥಾನಕ್ಕೂ ಕೊಯ್ಲಂಚಿನ ಬಂತು ಪಂಚದ ಭಯ ವೈದ್ಯರು ಮಂತ್ರಿಗಳು ಯಜಮಾನಿಗಳ ಕುಡಿಯದು ಈಗಿನ ಮರ್ಮದಲ್ಲಿ ಮತ್ತೆ ಮತ್ತೆ ಕೊಡ್ತಾರ ಒಂದು ಊರ ಮಂತ್ರಿಗಳು ವಿದ್ಯಾವಂತೆ ಗುಣವಂತೆ ರೂಪವಂತೆ 14 ಕೊಡ್ತದ ಮಾತೆಲ್ಲ ಬಾರಿ ನಿಂತೊಂದು ಮೆಚ್ಚೊಂದು ಕೊಟ್ಟು ಇನ್ನೊಂದು ಈ ದುಃಖದ ವಿಚಾರವನ್ನು ಕೊಡ್ತೇನೆ ಮದುವೆ ಆದರೆ 6 ತಿಂಗಳ ಕರೆದು ಎಣ್ಣ ತಂಗಡಿ ಜೈ ಬಟ್ಟಿಯಲ್ಲಿ ಈ ಲೋಕನು ಬಿಟ್ಟು ಬರಲೋಕನು ಸೇವೆ ಅದೆಲ್ಲ ಭಾರಿ ಇದೇ ದೇಹಗಳನ್ನು ಇನ್ನೊಂದು ದೇಹಗಳನ್ನು ಏನೋ ಬರ್ತದೆ ವೈದ್ಯರ ಕಾಯಿಲೆ ಬಂದಿದೆ ಹತ್ತುಕೊಂಡಿರ್ತೀನಿ ಯೋಚನೆ ಮಾಡಿಕೊಂಡ ಸೇವೆ ಮಾಡ್ಕೊಂಡು ಐದು ಪಡೋದು ಈ ಬೇಡಲಾಗ್ತದೆ ಸಂತಮನ ಸಂಧಿಗಳು ಐನಾರು ಮಧ್ಯ ಬೇರೆ ನರಕಗಳು ಹೋಗ್ತಾರೆ ಐನಾರು ಬೇಗ ಸಂತಮನ ಪ್ರಾಣಕ್ಕಿಂತಲೂ ಮಿಗಿಲು ಸುದೆಯೋ ಎನ್ನ ಪ್ರಾಣಕ್ಕಿಂತಲೂ ಮಿಗಿಲು ಸುದೆಯೋ ಪೂರವಾಯಿತು ಕುಲಧರ್ಮ ಪದ್ಧತಿಯೇ ಪೂರವಾಯಿತು ಕುಲಧರ್ಮ ಪದ್ಧತಿ ತ್ಯಜಿಸುವೆನು ನಾನು ಮಗಳ ತ್ಯಜಿಸುವೆನೋ ಎನ ಮಾಡಲಿ ನಾನು ಜೀವನವು ಇಂಚಿನ ಸ್ಥಿತಿ ಬರ್ತದೆ ನನ್ನ ಮನಸ್ಸಿಗೆ ಅಡ್ಡ ಇನ್ನು ಜೀವನಗಳು ಭಾಗ್ಯ ಜ್ಯೋತಿ ಬತ್ತು ಅನುದಿನ ಭಾಗ್ಯ ಜ್ಯೋತಿ ಚೂಕಡಿ ಚಂದ ಹಿಂಗೆ ದೇವರೇ ಬಾಲಿಗೆ ಕೊಡಲೆಂದು ಎನ್ನ ಇಲ್ಲಿ ಇಲ್ಲಿ ಕಾರಗ ಇಲ್ಲಿ ಕತ್ತಲ ದೇವರೇ ಕೊಟ್ಟಿದ್ದ ಬಾಲಿಗೆ ಮೋಕಿದೆ ನಾಕಿದೆ ಗರಿಕಿದೆ ಬಾಲಿಗೆ ಕಿಕ್ಕಿದೆ ಬಾಲಿಗೆ ಮಲ್ಲ
ಕಾರಣ பொண்ணுபோது கொஞ்சம் கண்ணனில் அடைமதி வந்து கிடக்கூடணும் ದೇವರ ಪೂಜೆ ಮಾಡ್ಬಿಡಾರೆ ಸಂಸ್ಕಾರ ಪಟ್ಟ ಪತ್ತೆಗಳಿಗೆ ಕೊಂಡು ಬರ್ತಿದ್ದಾರೆ ಇದಕ್ಕೆ ನಾನೇ ಕಟ್ಟದೆ ಬಂದರೆ ಈಚೆದೆ ಮುಡಿಯಾಗಿ ಅಪವಾದದ ಪುದಿರಿಯಲ್ಲ ಮಂಡಳದ್ದು ಮನು ಬದುಕಡ ಸ್ವಾಮಿ ಈ ಮಣ್ಣು ಮುಟ್ಟಿನಂಚಿನ ಪ್ರತಿಯೊಂದು ನರಮಾನಿಯಾಗಿ ಆನೆಟ್ಟಿದೆ ಇಂಚನೆ ಅವನು ಒಂದು ಬರೆದಿದ್ದನಿಗೆ
ಅವನು ಈ ನಾಡು ಬರೋದಾಗ ಈಗ ಊರು ಅಂತಾಗ ಎಲ್ಲ ಭಾರತ ಮಾಡ್ಮಗ ಅಭಿನಂದ ಜೋಕ್ಲಿಗೆ ಅಪ್ಪನ ಪುರವನ್ನು ಕಿತ್ಕೊಂಡು ತುಂಬ ಕೇಳಿಲ್ಲ ಅಪ್ಪನೇ ಅಪ್ಪನ ಪುರ ಮಗ ಈ ರೀತಿ ಕಣ್ಣಕ್ಕೆ ಕುಟ್ಟು ಕಣ್ಣನ್ನು ಕಾಣದ ಹೊರಟು ಕುಟ್ಟು ಹೋಗುವಂತಿದ್ದ ಕಣ್ಣಕ್ಕೆ ನಕ್ಕಲ್ಲ ಇಂಥವೇ ಹೇಳುತ್ತ ಕಾಲ ಕಲಿಗ ಮಾಡಿ ಬಿಟ್ಟ ಧ್ಯಾನದ ಬಗ್ಗೆ ನಾಯಿ ಯೋಚನೆ ಮಾಡೋದು ಕಾಲದ ಬಗ್ಗೆ ಇನ್ನು ಅಷ್ಟೇ ಅಲ್ಲ ಏನು ಒಂದು ದಿನವರೆಗೆ ಮಗ ಇನ್ನು ಪುನಃ ಒಂದು ದಿನವರೆಗೆ ನಿನ್ನ ಒಟ್ಟು ನಿಮ್ಮ ತಂಗಡಿ ಎಲ್ಲ ಈ ಕಡೆ ಬರ್ತಾರೆ ಐಕ್ಯ ಹಾಕದೇನು ಖಂಡಿಸಿ ಬಾರ ಇನ್ನು ಒಟ್ಟಿಗೆಲ್ಲ ತಂಗಡಿಯಲ್ಲಿ ಬರ್ತಾರೆ ಇದಾದ ಎಲ್ಲ ಬಡದಿಯ ಬಾಲೆಗೆ ಕೊಡ್ಲೇಕ ತಿಂಡಿ ವಿನಸುಮಾತ ಕೊಟ್ಟು ಮತ್ತು ಚಾಟ್ನಿ ಮಾಡ್ಕೊಂಡು ಬರ್ತಾರೆ ಬಾಲೆ ಕೊಂಚ ವಿಚಾರ ಇದು ಪಕ್ಕನೆ ಯೋಚನೆ ವಿಚಿತ್ರವಾದ ಘಟನೆ ಈ ವಿಚಾರನ ಊದ ಅರಸುವಿಗೆ ಸೇರ್ಕೋಬಹುದು ಅರಸುನ ಚಾವಡಿಗೆ ಹೋಯೆ ಕೈ ಮುಗಿದು ನಡೆದಂತಿನ ಘಟನೆಯಾಗಿ ಬಂದೆ ಭಾರಿ ಸಂತೋಷ ನನಗೆ ಎದ್ದ ಬೇರೆ ಮೊತ್ತ ಸಹಾಯನ ಅನ್ಕೊಂಡೇವೆ ಕಡೆಗಾರಿಕೆಯಲ್ಲಿ ಆ ಬಾಲದ ಊರು ಉದರ ದಾಲ ಒಪ್ಪಿಗೆ ಬಂತ ಆಡ ತುಂಬ ಕೈ ಲೆಪ್ಪಡಲು ಒಂದು ಉದರ ಕೂಡ ಯೋಚನೆ ಅರಸುಲೇ ಬಂದೆ ಅರಸುಲೇ ಬಂದೆ ಸಾಯನ ನಿನ್ನ ಒಬ್ಬ ಹುಟ್ಟಿನ ತಂಗಡಿ ದೇವಿ ಬೈದೆ ನಿಂತಿದ್ದು ಆಚೆ ಮೂಡಿ ನಿಂಗೋಳ ಆಗ್ತದೆ ಅವೇ ಬೇರೆ ಬೇರೆ ರೀತಿಯ ಈ ಅಂಚಾದು ಆಡಳಿತಂಚಿನ ಗುಂಡು ಮಗಳಿಗೆ ನಿನ್ನ ಒಬ್ಬ ಹುಟ್ಟುದು ತೀರ್ದುಕೊಂಡಂತಿನ ದೇವಿನ ಪುದರನೇ ಆ ಬಾಲಿಗೂ ಇಲ್ಲ ಅರಸಿನ ಮಾತುಗಳಲ್ಲಿ ಇವನು ಉತ್ತರಣೆ ಮಾಡಿಕೊಂಡೆ ಇಂಥ ಖುಷಿಯಾಗಿದೆ ಏನೇ ಒಬ್ಬ ಪುಟ್ಟಂಚಿನ ತಂಗಡಿ ದೇವಿ ಬೈದೆ ಪುದರನೇ ಕಾಡಲಿಕ್ಕೆ ಬಾರದು ದೇವಿಯನ್ನು ದೀಯ ಪುದರಿ ಬಾದ್ರ ಆಂಡ ಒಡೆದಿನ ದೊಡ್ಡವನಂತಿನ ಕಾಂತನ ಬೈದನ ಬೇನೆ ಬೇಜಾರಚ್ಚಿ ಆಯ್ನ ಒಂದು ಮಾತ್ರ ಕೇಳುವ ಅರಸು ಮತ್ತೆ ಒಂದು ಬಂದ್ಲ ಈ ಬಾಲೆನೆ ಆಯಗೆ ಮತ್ತೆ ಕೊಡುವ ಒಬ್ಬ ಪುಟ್ಟ ತಂಗಡಿನ ಬೇರೆ ಕೈನ ಬೇರೆ ಬೇರೆ ಒಂದು ಜಾಸ್ತಿ ಸಂತೋಷ ನಾಯಿ ಬಂದಿದೆ ಆ ಇನ್ನ ಒಬ್ಬ ಪುಟ್ಟ ತಂಗಡಿನ ಮೌಲ್ಯದ ಮೋನಿತು ಅವೇ ಈ ಮಗದ ಒಂದು ನಂದನ ಬೈದನ ಮಕ್ಕಳು ಇದು ಒಟ್ಟಿಗೆ ನಾನು ಸಂತೋಷಗಳು ಬಿಟ್ಟೊಂಡೆ ಕಾಂಡದಿಗೆ ಪುಣ್ಯ ಮಕ್ಕಳ ದೇವಿನ ಉದರ ನಂದನ ಬೈದೆಗೆ ಸಂಸಾರ ಬೇರೆ ಸಂಸಾರ ಇದು ಖುಷಿ ಕೊಲ್ಲ
ಚಿತ್ತದಲ್ಲಿ ಬ್ರಹ್ಮನನ್ನು ನೆನೆಯುತ್ತ ಮತ್ತೆ ತಮ್ಮಯ ಬದುಕ ಯೋಚಿಸಿ ಇದ್ದರಂತೂ ಇದ್ದಲೊಂದಿನ ನೀರು ಮಾಡಿವೆ ಚಿತ್ತದಲ್ಲಿ ಬ್ರಹ್ಮನನ್ನು ನೆನೆಯುತ್ತ ಇದೇ ರಕ್ಷಣೆ ಓ ಎನ್ನ ಮೋಕೆನ ಸಂಗಡಿ ಮಾಡೀಗ ಈ ಪ್ರಪಂಚದ ನರಮಣಿಯನ್ನು ಹುಟ್ಟೊಡುತ್ತಾಡ ಅಮೆರಿಕ ಜನ್ಮದ ಪುಣ್ಯ ವಿಶೇಷ ಕೂಡ ಆಂಡ ಈ ನರಮಣಿಲು ನನ್ನ ಸ್ವಾರ್ಥಕ ಕೂಡ ಆ ಜಾತಿ ಈ ಜಾತಿ ಬಂತು ಕಟ್ಟುಕಟ್ಟಲೆಲ್ಲ ಮಾಡ್ತೇನೆ ಐದು ಮಗೆರ ಕುಲ ಇರಾಕಲೇರು 800 ಗೂಡದ ಮೂಲಿಗಳ ಅಮ್ಮೆರು ಓಡಿ ಅಪ್ಪೆ ಕುಂಜಿ ಮಾಡ್ತೇನೆ ಅಕ್ಕೆರ ಓಕೆರ ಅಮರು ಜೋಗ್ತದೆ ಜೈಯು ಮಾಡಿಗ ಅದು ಕುದರಲಿದೆಯೇ ಆಡದ ಅಲಮಂಪುರ ಅಲ್ಲ ಎಲ್ಲ ಕುರಗಡೆ ಅಪ್ಪೆಮ್ಮೆರನ್ನು ಕಲವನ್ನಂಚಿನ ಅನಾಥನೆ ಬೆನ್ನೂರನ್ನು ನಮ್ಮ ಬಂಪುರಕ್ಕೆ ಎಲ್ಲ ಇದ್ದೇನೆ ಆಡಲ ಎಂದಬೋನೆಂಬುದು ಈ ಸಂತೋಷ ಪಡಿದ್ರು ಇಂದಬೋನೆಂಬುದು ಯಾರು ಸಂತೋಷ ಪಡಿದ್ರು ಬೇರ್ಬಲರಿನಬೋನೆಂಬುದು ಖುಷಿಯೇ ಆಡ ಇದು ದುರಿಯಂತಾದರೂ ಆಲೋಚನೆ ಮತ್ತೊಂದು ಜನ್ಮದಾತರ ಕಳೆದ ವೇದನೆ ಮರ್ಮದಾತವೇ ಎನ್ನುತ್ತ ಹಲುಕುತ್ತ ಧರ್ಮ ಎಂಬುದು ಬಿಟ್ಟುಕೊಂಬುದೇ ಅಟ ಜನ್ಮದಾತರ ಕಳೆದ ವೇದನೆ ಈ ಮನ್ನಚಿತ್ರ ಪಾಠ್ಯ ಸತ್ಯ ಜೀವನ ಬಂತು ನೆಲೆಟ್ಟು ಒಪ್ಪುದಿಗೆ ನಾವು ಬತ್ತಲಿಕ್ಕೆ ನಮ್ಮ ಸ್ವೀಕಾರ ತಿರಿಣಗಳು ಮನ್ನಚಿತ್ರ ಪರಿಪೂರ್ಣಿಸಿದ ನೀರುಗಳ ಜೀವನಾನುಕೊಂಡೆ ಮನುಷ್ಯನ ಬದುಕುಗಳ ಜೀವನಾನುಕೊಂಡೆ ಪರಿಪೂರ್ಣಿಸಿದ ನೀರು ಬದುಕು ಹೊಲಾಪುದು ಸೇರುತ್ತದೆ ಅಂಚಿನ ಮನುಷ್ಯನ ಜೀವನ ಹೊಲ ಹುಟ್ಟುವೇರು ಹೊಲ ಬದುಕುವೇರು ಹೊಲ ಸೈತ ಈ ಪ್ರಪಂಚದ ಮನುಷ್ಯವರೇ ಬಯಕಿನವು ತಿಕ್ಕೊಡು ನನ್ನ ಯೋಗ ಬಂತು ಬಯಕಿನ ಅಕಿರಿಮುಟ್ಟ ಗುರಿಯೋಡು ನನ್ನ ಯೋಗ್ಯತೆ ಬಂತು ಯೋಗ ಯೋಗ್ಯತೆ ಜೀವನದ ರಟ್ಟಲು ತಿಕ್ಕೊಡು ನನ್ನ ಪುಣ್ಯಮಂತು ತಿಕ್ಕೊಡು ಜನ್ಮಡುವ ತತ್ಮಂತನ ದಾದನಾಗುತ್ತದೆ ಆ ಬೆಂಬಲ ಕಡೆಮುಚ್ಚಿದ ನತದಿಷ್ಟ ಜೋಕರಣವೇ ಇರಬೇಕು ಆ ಮನಸ್ಸಿಗೂ ನೀರಿಟ್ಟು ಸಮಾಧಾನ ಅವನು ತಪ್ಪೆ ಗಪ್ಪಿನ ಪ್ರೀತಿ ತೊಟ್ಟಿಗೆ ಅನ್ನನ ಪ್ರೀತಿ ಕೊನ್ನೇ ಈ ಮಾಲಿಗನ ಜೀವನ ಉಮೇರಿತ ವೃದ್ಧಿ ಬಂತು ಈ ಎನ್ನು ಕೂಡದ ಅರಸಿನ ಚಾಕಣ್ಯ ಮತ್ತು ನಮಗೆ ನೇಪರ್ಲ ಧರ್ಮನ ನೀರ್ತು ಮಾಡುತ್ತಿರಲ್ಲ ಧರ್ಮದ ಸಾಧಿಸಿ ಮನಸ್ಸು ಒಂದು ರೀತಿಯ ಸಮಾಧಾನ ಅನ್ನಲ ಒಂದು ಮೂಲೆಯ ಕೋಡಿಗೆಲ್ಲ ಪುಟ್ಟು ನಮ್ಮ ಮಕ್ಕಳು ಪಟ್ಟಲ್ಲಿ ಈ ಊರುಡು ಏರ್ಲ ಇಚ್ಛೆ ಈಗ ದಿಕ್ಕರಿಸಿ ಏರನ್ನು ಕೇಳವೇ ನನ್ನೇ ಮಾತು ಅಣ್ಣ ನನ್ನ ತುಂಬದ ಜೀವನ ಇಚ್ಛೆ ನಮ್ಮ ದೂರ ತಂಗಡಿ ಇನ್ನ ಪಾತ್ರರಿಗೆ ನನ್ನ ಎನ್ನ ಮನಸ್ಸುಲ್ಲಾಗುತ್ತವರು ಅಣ್ಣ ದಾನ ಮಲ್ಪುರ ಬಲ್ಲಗಿ ಅರೆ ಕೂಡ ಇಂಕನೇ ಬರೆದಿಕ್ಕೆ ಅಣ್ಣ ಅವನಿಗೆ ತಪ್ಪಾಯರ ಎರೆದುಲ ಸಾಧ್ಯ ಆಂಡಲ ಒಂದು ಪಾತ್ರವು ಪುಟ್ಟಂಚಿಯ ದೇವರು ಭಜನಂದ ಬೇಕವರಿಗೆ ನಮ್ಮ ಮೂಲತನ ದಾನೆ ನರಂಜಿ ಕರೆದು ಆಶ್ರಯ ದಿಕ್ಕು ಬರುತ್ತಿನ ನಂಬಿಕೆ ಮನಸ್ಸು ನೀವು ಆ
चिल्लाएगा बुढ़ेगा तो पेट्रोल डाल दो 4 मैं बोलता हूँ कवर डाल देना घुमाने डाल के डाल देना बंद करके डालना चालू ಅಭ್ಯಾಸ
ಇದ್ದಾನೆ. ಬೆನ್ನು ನಿಲ್ಸ್ತಾರೆ. ಯಾವಾಗಲೂ ಇಲ್ಲಿ ಬೇರೆ ಕೊಟ್ಟು ಐನೇ ಮತ್ತು ನೀರು ಇದಾದ ಮೇಲೆ ಸೀರೆನ ಸಾವಿರ ಕೈಕಟ್ಟಿಸಲಾಗಿದೆ ಬೇರೆ ಮಕ್ಕಳಿಗೆ ನಂಬಿಕೆ ಉಂಟು. ಅಂಜಿರೆಟ್ಟು ಬೆತ್ತಲತ್ತು ಒಂದು 1000 ಬೇಕಾಗಿಲ್ಲ. ಅವೇ ನಮ್ಮ ಕುಟಿಯ ಉಡುಪ. ಉಡ ತಿರುಗಿದು ಬಂದಾಗ ಈ ಕೊಳವೆಲ್ಲ ತಪ್ಪಲಿದ್ದದ. ತಪ್ಪನ್ನು ನೆಂಚೆ ಗೊತ್ತಾಗ್ತದೆ. ಕಲ್ಲದ ಲೆಕ್ಕ ಮಾಡ್ತಾರೆ. ಕಲ್ಲಲ್ಲಿ ಅವತ್ತು ಬಂದಿದ್ದನ. ಊಟ ಉಂಟಂತೆ. ಊಟನೇ ಗೊತ್ತು ಬಂದಿದ್ದನ. ಊಟ ಬಾಂಧವ್ಯ ಹಾಗೆ ಉಂಟಂತೆ. ಈ ದೇಶೀಯ ಪ್ರಾಣಿ ಈ ಮಂಡೆ ಕಟ್ಟಿ ಕೊಡುತ್ತಲ್ಲ. ಅದೆಲ್ಲ ನಾವು ಮುಂದೆ ಇರ್ತದೆ. ಬಲ್ಲ 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 ಇಂದ ಓಡ್ಬೋದ. ಚಿಕ್ಕದಾದ ಮೇಲೆ ನೀರು ಕಣ್ಣದೇ ಅಖಿಲ ಪುನಸ್ಸಿದೆ ನಮ್ಮದೇ. ಅಂದ್ರೆ ಬಂದ ಒಂದು ಕೊನೆಯ. ಹಾ ಬಲೆ ಬಲೆ. ಉತ್ತಮದಲ್ಲಿ
ಊರಿಗೆ ಮೂರು ದಾಸೆ ಅವೇ ಏರಾದ ವರ್ಗಗಳು ಅದು ಎಲ್ಲವರ ದಾಸರು ಕಡವಳ್ಪಜಿ ಆಯ್ನಾದ ಮಗ ಏರಾದ ఏదో ఎనకాల విద్య కలుపుకోవాలి అంజన ఏదో వర్తకుడు కోటిలంచిన జీవన వరిపునారు అంజనాల కైపత్రాల యువనకోడు సంగకోడు అంజనకు ఈ నందరికీ సోమవైద్యుని కొండ భారీ అంటే నాలుగు ಅಂಚನೆ ಈ ನಂತರ ವಿಕ್ಕಿಗೆ ಎಲ್ಲರ ಕೈಪತ್ರಕ ಏನಿಗೆ ಅವನು ಮಂಚಿ ಎಲ್ಲ ಮಂಚಿ ಉದ್ದೇಶ ನಿಖಿಲೆಗ ನಿಖಿಲೆ ಎಲ್ಲ ಮಂಚಿ ಎಲ್ಲದಾದ್ರ ಬೇರೆ ಆ ನಿಖಿಲೆಗೆ ಎಲ್ಲದಾದ್ರ ಉಪಯೋಗಿಸ ಬೇರೆ ಮೇಜರ ಆಯ ಬಲಿ ಮತ್ತೆ ವಿಶೇಷ ಎಲ್ಲ ಯಾವ ಆಗಿರುತ್ತಿದ್ದ ಬೇಗ ಜಗತ್ತಿನ ಬೇಗ ಹಲೋ 10 ನಿಮಿಷದ ಸಮರ್ಥನಕ್ಕೆ ಮಾಡಬೇಕು ಕಲಾಭಿಮಾನಿಗಳು ಸಹಕಾರ ಕೊಡೋದಕ್ಕೆ ಅಭಿಮಾನಿ ಬಂಧುಗಳಿಗೆ ಶ್ರೀ ಗೆಜ್ಜಗಿರಿ ಮೇಳದ ಪರವಾದ ಉಡಲ್ದಿಂಜಿ ಸೊಲ್ಮೇಲಿನ ಸದ್ದೈತ ಮಂತಂದುಲ ಅಂಚನೆ ಇನಿ ಈ ಲೇಸಿನ ಮೂಲು ಅಟ್ಟಣೆ ಮಂತುಕೊರ್ನ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ಅಕಲೊಟ್ಟಿಗೂ ಪ್ರತ್ಯಕ್ಷಯ ಪರೋಕ್ಷವಾದ ಕೈ ಸಹಾಯ ಮಂತನ ಮಾತ ಕಲಾ ಅಭಿಮಾನಿ ಬಂಧುಗಳಿಗೆ ಗೆಜ್ಜಗಿರಿ ಮೇಳದ ಪರವಾದ ಉಡಲ್ದಿಂಜಿ ಸೊಲ್ಮೇಲಿನ ಸಂದೈತ ಮಂತಂದುಲ ಅಂಚನೆ ತನಕೊಂಡ ವಿಶೇಷ ವಿನಂತಿ
ಎದುರು ಒಂಜಿ ಕಾಣಿಕೆದ ಡಬ್ಬಿನ ದೀತೆರು ಅಪ್ಪೆ ದೇಯಿ ಬೈದಿದಿಗೆ ಬೊಳ್ಳಿದ ಪ್ರಭಾವಳಿ ಆವೋಡು ಐಟಲ ಪತ್ತೂರುದ ಪತ್ತಪ್ಪೆ ಪಣವುಡೆ ಅವು ಆವೋಡು ಪಂಪಿನ ಒಂಜಿ ಅಭಯ ಆತನು ಅಂಚಾದ ಯಥಾಶಕ್ತಿ ಯಥಾಭಕ್ತಿ ನಿಖಲ ಕೈಟೆ ತಾಪುಡ ಆತನು ಆ ಕಾಣಿಕೆ ಡಬ್ಬಿಗೆ ಪಾಡ್ದು ಆ ಮೂಲಕ ಅಪ್ಪೆ ದೇವಿ ವೈದ್ಯತಿನ ಅನುಗ್ರಹವನ್ನು ಸಂಪಾದಿಸಲು ತನು ಕೂಡ ವಿನಂತಿ ಮಲ್ತೊಂದು ನಿಕ್ಲಿಗೆ ಮಾತೆರಗಳ ಎಂಕಲು ನಂಬಿನ ಚಿತ್ರಣ ಶ್ರೀ ಮಹಾಗಣಪತಿ ದೇವರು ಅಂಚನೆ ಅಪ್ಪೆ ಆದಿ ಧೂಮಾವತಿ ಅಪ್ಪೆ ದೇವಿ ವೈದ್ಯತಿ ಕೊಪ್ಪೆ ಪಂಜುರ್ಲಿ ಕ್ಷೇತ್ರಪಾಲೆ ಗುಳಿಗ ದೈವ ಅಂಚನೆ ಬ್ರಹ್ಮ ವೈದ್ಯರ್ಲಿ ನಿತ್ಲು ನಮ್ಮಿನಚ್ಚಿನ ಕುಟುಂಬದ ದೈವ ದೇವರು ಈ ಸ್ಥಳ ಸಾನ್ನಿಧ್ಯೊಡಿತಿನ ಮಾತ ದೈವ ದೇವರು ಜೀವನಡು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ಕೊರಡು ಉತ್ತರೋತ್ತರ ಅಭಿವೃದ್ಧಿ ಮತ್ತೊಂದು ಬರಡು ನಿಕ್ಲಿ ಎಣ್ಣಿನಚ್ಚಿನ ಎಡ್ಡೆ ಕಾರ್ಯಗಳನ್ನು ಪೂರ ಎಣ್ಣಿಲಕ ಎತ್ತಾದ ಕೊರಡು ಈ ತತ್ವದ ಹೆಚ್ಚಿನ ಕಾರ್ಯಕ್ರಮ ಮಲ್ಪವನಂಚಿನ ಆಸಕ್ತಿ ಆಶಕ್ತಿ ರಡ್ಡೆಲ್ಲ ಅನುಗ್ರಹ ಮತ್ತೊಂದು ಕಾತೊಂದು ಬರಡೆಂದು ಪ್ರಾರ್ಥನೆ ಮತ್ತೊಂದು ನಾನು ವೇದಿಕೆಯನ್ನು ದುಮ್ಮದಲ್ಲಿ ಬಿಡ್ದು ಕೊರೋದಿಲ್ಲ. ನಮಸ್ಕಾರ. ಸೊಲ್ಮೆ ನಮಸ್ಕಾರ ಮಾತೆರೆಗಳ ಸೂಲ್ಮೆಲು ಬಿಲ್ಲರ್ ಮುಂಬೈ ಭಿವಂಡಿ ಸ್ಥಳೀಯ ಕಚೇರಿ ಬೊಕ್ಕ ಕಲ್ಯಾಣ್ ಸ್ಥಳೀಯ ಕಚೇರಿ ಮಕ್ಕಳ ಪ್ರಾಯೋಜಕರು ಇನಿ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಆಟ ನಡೆಯುವುದುಂಟು 171 ಮುಂಬೈ ಗುರು ಜಯಂತಿದ ನಿಮಿತ್ತವಾದ ಭಿವಂಡಿ ಸ್ಥಳೀಯ ಕಚೇರಿ ಬೊಕ್ಕ ಕಲ್ಯಾಣ್ ಸ್ಥಳೀಯ ಕಚೇರಿ ಮಕ್ಕಳು ಕೂಡುದು ಇನಿ ಯಕ್ಷಗಾನ ಬಯಲಾಟ ಅಂತಂದು ಅಯ್ಯಪ್ಪ ಸ್ವಾಮಿ ಒಟ್ಟಾರೋಡು ಐಕ್ ಆ ಲೇಸಿಗೆ ಯಾನ್ ಎತ್ಕೊಂಡ್ರೆ ಅಧ್ಯಕ್ಷರಾಯಣ ಭಿವಂಡಿ ಸ್ಥಳೀಯ ಕಚೇರಿ ಅಧ್ಯಕ್ಷರಾಯಣ ರತ್ನಾಕರ್ ಪೂಜಾರಿ ಮೇರಣ್ಣ ಯಾನ್ ಗದಿಗೆ ಎತ್ತೊಂದಿಲ್ಲ ಅಂಚನೆ ಕಲ್ಯಾಣ ಸ್ಥಳೀಯ ಕಚೇರಿಯ ಸದಸ್ಯತ್ವನ ಮೇಲ ಗದಿಗೆ ಬರೋದು ಕೇಳೊಂದಿಲ್ಲ ಅಂಚನೆ ಎಂಗಲ ಉಪಾಧ್ಯಕ್ಷರಾಯಣ ಜಯಂತ್ ಸಾಲ್ಯಾನ್ ಬೊಕ್ಕ ಪ್ರಶಾಂತ್ ಪೂಜಾರಿ ಮೇಲ ಗದಿಗೆ ಬರೋದು ಕೇಳೊಂದಿಲ್ಲ ಅದೇ ರೀತಿ ಕಲ್ಯಾಣ ಸ್ಥಳೀಯ ಕಚೇರಿಯ ಸೆಕ್ರೆಟರಿ ಆಯನ ಶ್ರೀಯುತ ನಂದೀಶ್ ಪೂಜಾರಿ ಮೇರ್ಲ ಸ್ಟೇಜಿಗೆ ಬರೋದು ಕೇಳೋದಿಲ್ಲ ఒక ಎಂಗನ ಕೋಶಾಧಿಕಾರಿ ಆಯನ ಪ್ರಶಾಂತ್ ಪೂಜಾರಿ ಮೇರ್ಲ ಸ್ಟೇಜಿಗೆ ಬರೋದು ಕೇಳೋದಿಲ್ಲ ఒక ಭಿವಂಡಿ ಬಾಲ ಅಸೋಸಿಯೇಷನ್ದ ಅಧ್ಯಕ್ಷರಾಯನ ಭಾಸ್ಕರ್ ಶೆಟ್ಟಿ ಮೇರ್ ಗದಿಗೆ ಬರೋದು ಕೇಳೋದಿಲ್ಲ ఒక ಭಾರತ್ ಕೋಆಪರೇಟಿವ್ ಬ್ಯಾಂಕ್ದ ಡೈರೆಕ್ಟರ್ ಆಯನ ಮೋಹನ್ ದಾಸ್ ಪೂಜಾರ್ಲು ಮೇರ್ಲ ಸ್ಟೇಜಿಗೆ ಬರೋದು ಕೇಳೋದಿಲ್ಲ ಆಟ ಬಾರಿ ಎಡ್ಡ ನಡ್ದೊಂದುಂಡು ಹೆಚ್ಚು ಟೈಮ್ ದತ್ತೊಂದ ಅಂದೆ ಖಾಲಿ ಇನಿ ದಾನಿಗಳನ್ನ ಮಾತ್ರ ಬೊಕ್ಕ ಹಿಂಗೆ ಸಹಕಾರಿ ಕೊಡ್ತಾರ ಅಕ್ಲಿಗೆ ಪುಷ್ಪ ಒಂದು ಹೂಗುಚ್ಚ ಕೊಡ್ದು ಬೊಕ್ಕ ಶಾಲ್ ಅಕ್ಲಿಗೆ ಸನ್ಮಾನ ಮಾಡ್ಕೊಂಡು ಕೇಳೋದಿಲ್ಲ ಅಂಚನೆ ನಾನು ಮೊದಲಾದ ಎಂಗಳ ಅಧ್ಯಕ್ಷರ ವಿನಂತಿ ಮಾಡ್ತೊಂದಲ್ಲೇ ಎಂಗಳ ಮಹಾದಾನಿ ಆಯನ ರಾಜೇಶ್ ಪೂಜಾರಿ ಪೂಜಾರಿ ಟ್ರಾವೆಲ್ಸ್ ಮಾಲೀಕರಾಯಣ ರಾಜೇಶ್ ಪೂಜಾರಿ ಮೇರ್ ಸ್ಟೇಜಿಗೆ ಬರ್ತದ್ದು ಪುಷ್ಪಹಾರ ಶಾಲ್ ಇದೊಂದು ನಿಮ್ಮ ಸತ್ಕಾರ ಸ್ವೀಕಾರ ಮಾಡೋದು ಕೇಳೋದಿಲ್ಲ ಸಭೆಗೆರಡ ಮಾತೆಲ್ಲ ಶಾಲು ಮಾತ್ರ ಉದಾಹರಣೆ ಆಯನ ರಾಜೇಶ್ ಪೂಜಾರಿ ಮೇರೆ ಸತ್ಕಾರ ಮಾಡ್ಕೊಂಡಾಗ ಚಪ್ಪಲೆ ತಟ್ಟದ ಆನ ಅಭಿನಂದನೆ ಮಾಡ್ಕೊಂಡು ಕೇಳೋದಿಲ್ಲ ಅಂಚನೆ ಪುರಿನ್ ಮಾದಾನಿ ಆಯನ ವಿಶ್ವನಾಥ್ ಪೂಜಾರಿ ಮೇರ್ಲ ಸ್ಟೇಜಿಗೆ ಬರ್ತದ್ದು ಪುಷ್ಪಹಾರವನ್ನು ಸ್ವೀಕಾರ ಮಾಡೋದು ಕೇಳೋದಿಲ್ಲ ವಿಶ್ವನಾಥ್ ಡಿ ಪೂಜಾರಿ ಅಂದರೆ ಶ್ರೀಕಾಂತ್ ಪೂಜಾರಿ ಮೇರ್ಲ ಗದಿಗೆ ಬರ್ತದ್ದು ಏನಲ್ಲ ಶ್ರೀಕಾಂತ್ ಪೂಜಾರಿ ಮೇರ್ಲ ಗದಿಗೆ ಬರೋಣ ಕೇಳೋದಿಲ್ಲ ಶ್ರೀಕಾಂತ್ ಪೂಜಾರ್ಲು ಕಾಂತನ್ನೆ
ಅಂಚನೆ ರಮೇಶ್ ಮೂಲ್ಯ ಮೇರ್ಲ ವಲಿತರ ಸ್ಟೇಜ್ ಬರ್ತದೆ ಪುಷ್ಪಾರ ಇದನ್ನು ಗೆಲ್ಲೋದಿಲ್ಲ. ಹಾಂ पुढील महादानी आहे ना जॉली डेअरचा मालिक आहे ना हरीश शेट्टी मेयर स्टेज बतद पुष्पगौरव स्वीकार म्हणून केलं. गणेश नेगर चंद्रशेखर पुजारी मेयर स्टेज बतद गौरव स्वीकार म्हणून केलं. ఒక్క ఎంకల్న మోగದ ಮಾಜಿ ಕಾರ್ಯದರ್ಶಿ ಅಣ್ಣ ಉಮೇಶ್ ಸುವರ್ಣರ್ ಮೇಯರ್ ಸ್ಟೇಜ್ ಬರ್ತದೆ ಗೌರವ ಸ್ವೀಕಾರ ಮಾಡೋದಕ್ಕೆ ಏನೊಂದಿಲ್ಲ. ಕಲ್ಯಾಣದ ಯುವರಾಜ್ ಕೆ ಪೂಜಾರಿ ಕ್ಯಾಟ್ರಿ ಕೆಟಲ್ದ ಓನರ್ ಆಯ್ನ ಪಾರ್ಟ್ನರ್ ಆಯ್ನ ಯುವರಾಜ್ ಕೆ ಪೂಜಾರಿ ಮೇರ್ಲ ಸ್ಟೇಜ್ ಬರ್ತದೆ ಗೌರವ ಸ್ವೀಕಾರ ಮಾಡೋದಕ್ಕೆ ಯುವರಾಜ್ ಕೆ ಪೂಜಾರಿ ಕಾರ್ತಿಕ್ ಕ್ಯಾಟ್ರಸ್ ಅಂಜಲಿ ನಾನು ಅಧ್ಯಕ್ಷರ ವಿನಂತಿ ಮಾಡುವಂತೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಧ್ಯಕ್ಷರ ಭಿವಂಡಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಧ್ಯಕ್ಷರಾಯಣ ಭಾಸ್ಕರ್ ಟಿ ಶೆಟ್ಟಿ ಮೇರೆಗೆ ಶಾಲು ದೇಶ ಸಹಕಾರ ಮಾಡಿಕೊಡೋದಕ್ಕೆ ಏನೊಂದಿಲ್ಲ. ನಿತ್ಯಾನಂದ ಭಕ್ತರ ಮಂಡಲದ ಅಧ್ಯಕ್ಷರಾಯಣ ವಾಸು ಸುವರ್ಣ ಮೇರೆಗಳ ಗತಿಗೆ ಬರ್ತದೆ ಸ್ವೀಕಾರ ಪುಷ್ಪಹಾರ ಶಾಲು ಸ್ವೀಕಾರ ಮಾಡೋದಕ್ಕೆ ಏನೊಂದಿಲ್ಲ. ಬರೋದಿಲ್ಲ ಈ ಜಾಗ ಬಿಡುವಂತ ಕೊಡ್ತಿನ ಅಯ್ಯಪ್ಪ ಸೇವಾ ಸಮಿತಿ ಧರ್ಮದರ್ಶಿಯಾನ ವಿಶ್ವನಾಥ್ ಶೆಟ್ಟಿ ಮೇಯರ್ ಗದಿಗೆ ಇವತ್ತು ಶಾಲ್ ಸ್ವೀಕಾರ ಮಾಡೋದನ್ನು ಕೇಳೋದಿಲ್ಲ. भिवंडी मंदी कोट्टिन भारत कोऑपरेटिव बैंक डायरेक्टर आयन मोहनदास पूजारी मेरेगे शाल पाड़ू वेदिके सत्कार माड्कोडोदक्के ಏನೊಂದಿಲ್ಲ. ಶ್ರೀಕಾಂತ್ ಪೂಜಾರಿ ಮೇಯರ್ ಬತ್ತಿತ್ತೆರಡ ವೇದಿಕೆಗೆ ಬರೋದಕ್ಕೆ ಎಂದು ಪುಷ್ಪಗೌರವ ಸ್ವೀಕಾರ ಮಾಡೋದನ್ನು ಕೇಳಿದ್ರೆ ಶ್ರೀಕಾಂತ್ ಪೂಜಾರಿ ಪ್ರತಿ ಐತಾರ ಬಿಲೋ ರೆಸಿಡೆಂಟ್ ಲೋಕಲ್ ಆಫೀಸರ್
ಯಕ್ಷಗಾನ ಕಲ್ಪವೊಂದುಲ್ಲ ಎಂಕಲ್ನ ಮೋಗೆದ ಗುರುವಾಯಿನ ಮನೋಜ್ ಯಜಮಾಡಿ ಮೇರ್ ಇತ್ತೆಡ ವೇದಿಕೆಗೆ ಬಂದದ್ದು ಪುಷ್ಪಗೌರವ ಸ್ವೀಕಾರ ಮಂತದ್ದು ಕೇಳೊಂದಿಲ್ಲ ಆನ ಬರವಾದ ಬಲೆ ಬಲೆ ಆನ ಬರವಾದ ಆನ ಮತ್ತೆ ಗೆತ್ತಲು ಕೇಳೊಂದಿಲ್ಲ ಗೌರವ ಮೇಲ ಪ್ರತಿ ಆಚಾರ ಬದದು ಯಕ್ಷಗಾನ ಕಲ್ಪೊಂದಿಲ್ಲ ఒక ఎంకల పుడిన దాని అయిన వాసుకి శెట్టి మేరు వేదికకి బద్దದ ಪುಷ್ಪಗೌರವ ಸ್ವೀಕಾರ ಮಾಡೋದಲ್ಲ ಸದಸ್ಯರ ವಿನಂತಿ ಮಂತಂದುಲ್ಲ ಅದಕ್ಕೆ ಪುಟ್ಟ ಶಾಲು ಸ್ವೀಕಾರ ಮಾಡ್ಕೊಳ್ಳಿ ఒక ఎంకల ఉపాధ్యక్షులైన జయంసారి అమ్మకన్న ప్రశాంత్ పూజ మేరకు ఉపమందుల ಎಂಕಲ್ನ ಅಧ್ಯಕ್ಷರಾದ ಮೋಟದ ರತ್ನಾಕರ್ ಪೂಜೆ ಮೇರೆಗೆ ಸಾಲ್ ಪಾಡ್ದು ಸತ್ಕಾರ ಮಾಡ್ಕೊಳ್ಳೋದು ಕೇಳೋದಿಲ್ಲ ಸಭೆಗೇಡ ಚಪಲ ವಸ್ತುಗಳು ಅರಣ ಅಭಿನಂದನೆ ಕೇಳೋದಿಲ್ಲ ಅಂಚೆನೆ ಕೂಡ ರಿಕ್ವೆಸ್ಟ್ ಮಾಡೋದಿಲ್ಲ ಕಲ್ಯಾಣ ಲೋಕಲ ಅಧ್ಯಕ್ಷರಾಯನ ಸದಸ್ಯ ಪುಷ್ಪಗೌರವ ಕೊಡೋದು ಸ್ವಾಗತ ಮಾಡ್ತದೆ ಅಭಿನಂದನೆ ಮುಖ್ಯನಲ್ಲ ಈ ಪೂರ ಎಂಕಲೈದು ಕೋಡೇಳು ದಿಂಚಿ ಈ ಮುಟ್ಟದ ರಂಗಸ್ಥಳವನ್ನು ಡಿಸೈನ್ ಮಾಡ್ತದೆ ರೆಡಿ ಮಾಡ್ತಿನ ಎಂಕಲ ಆನಂದ ಆಚಾರಿ ಮೇರು ವೇದಿಕೆ ಬರ್ತದೆ ಗೌರವ ಸ್ವೀಕಾರ ಮಾಡೋದು ಮಾತ್ರ ಇಡಲ್ಲ ರಿಕ್ವೆಸ್ಟ್ ಮಾಡ್ತದಲ್ಲ ಯಾರಿಗೆ ಮಸ್ತ್ ಚಪ್ಪಾಳೆ ತಟ್ಟದ ಸ್ವಾಗತ ಮಾಡಲಿ ಏಪಲ್ ಯಕ್ಷಗಾನ ಅವಳ ಅರೇನು ಮಾತ್ರ ನೆನಪೇರು ಒಳ್ಳೆ ರಂಗಸ್ಥಳ ಎಂಟು ಮಾಡ್ಕೊಂಡು ಅರೇನು ಮಾತ್ರ ಗೊತ್ತು ಇದು ಒಕ್ಕ ಒಂದು ಆಟೋಗೆ ಎಲ್ಲ ಬಿಡಿ ಮಾತು ಕೊಡ್ತೀನಿ ನವೀನ್ ಪಡು ಇನ್ನು ಮೇರ್ಲ ವೇದಿಕೆಗೆ ಬರ್ತದೆ ಗೌರವ ಸ್ವೀಕಾರ ಮಾತಾಡೋದು ಕೇಳೋದಿಲ್ಲ ನವೀನ್ ಪಡು ಇನ್ನು ಕೇಂದ್ರ ಕಚೇರಿಯ ರಿಪ್ರೆಸೆಂಟೇಟಿವ್ ದಯಾನಂದ್ ಪೂಜಾರಿ ಮೇರು ವೇದಿಕೆಗೆ ಬರೋಣ ಅಂತ ಕೇಳೋದಿಲ್ಲ ఒక ఉందే యక్షగానದ ಪ್ರಬಂಧಕರಾಯನ ನಿತಿನ್ ಕುಮಾರ್ ತೆಂಕನೂರು ಮೇರು ಆಟ ರಚಿಸಿನಾರು ರಚನೆ ಪ್ರಸಂಗ ರಚನೆ ಮಾಡಿನಾರು ಮೇರು ಸ್ಟೇಜಿಗೆ ಬರ್ತದೆ ಎಂಗನ ಗೌರವ ಸ್ವೀಕಾರ ಮಾಡ್ಬೋದು ಅಂತ ಕೇಳೋದಿಲ್ಲ ಎಂಕಲ್ನ ಕಲ್ಯಾಣ ಲೋಕ ಭಿವಂಡಿ ಲೋಕಲ ಅಧ್ಯಕ್ಷರ ಕಾರ್ಯಾಧ್ಯಕ್ಷರ ವಿನಂತಿ ಮಂತೊಂದಲ್ಲೇ ಎಂಕಲ ಕೇಂದ್ರ ಕಚೇರಿದ ರಿಪ್ರೆಸೆಂಟೇಟಿವ್ ದಯಾನಂದ್ ಪೂಜಾರಿ ಮೇರೆಗೆ ಸಾಲ್ವ್ ಮಾಡಿದು ಸತ್ಕಾರ ಮಾಡ್ಕೊಡೋದು ಅದೇ ರೀತಿ ಅಧ್ಯಕ್ಷರ ವಿನಂತಿ ಮಂತೊಂದಲ್ಲೇ ಕಲ್ಯಾಣ ಲೋಕದ ಸೆಕ್ರೆಟರಿ ಅಣ್ಣ ನಂದೀಶ್ ಪೂಜಾರಿ ಮೇರನ್ನ ಸಾಲ್ವ್ ಮಾಡಿ ಸತ್ಕಾರ ಮಾಡ್ಕೊಡೋದು ಕಲ್ಯಾಣ ಲೋಕಲ್ ಅಭಿವೃದ್ಧ ಆನರಬಲ್ ಪ್ರೆಸಿಡೆಂಟ್ ಶ್ರೀ ವಿಠಲ್ ಕೋಟ್ಯಾನ್ ಮೇಯರ್ ಅತಿಥಿಯರಾಡ ಸ್ಟೇಜಿಗೆ ಬದದು ಪುಷ್ಪಗೌರವ ಸ್ವೀಕಾರ ಮಾಡೋದು ಅಂತ ಕೇಳೋದಿಲ್ಲ ಮಹಿಳಾ
ಕಲ್ಯಾಣ ಲೋಕಲೋಪಿತ ಮಹಿಳಾ ಪ್ರತಿನಿಧಿಯನ್ನ ಜಯಶ್ರೀ ಕೋಟೆ ಮೇರ್ಲ ವೇದಿಕೆಗೆ ಬಂದದ್ದು ಪುಷ್ಪಗೌರವ ಸ್ವೀಕಾರ ಮಾಡಿದ್ದಾರೆ. ಪೂರ್ಣಿಮಕ್ಕ ಓಲೆತ್ತಡ ಸ್ಟೇಜ್ ಹೊರಡು ಕೇಳೋದಿಲ್ಲ. ಜಯಶ್ರೀ ಕೋಟ್ಯಾನ್ ಕೆರಡಿಯನ್ ಸಾರಿ. ಅಧ್ಯಕ್ಷ ವಿನಂತಿ ಬಂದೊಂದುಲ್ಲೆ ಎಂಗಳ ಉಪಾಧ್ಯಕ್ಷ ಜಯಂತ್ ಸಾಲೆ ಮೇರ್ನ ಸಾಲ್ ಮಾಡೋದು ಸತ್ಕಾರ ಕೊಡೋದು ఒక ಪ್ರಶಾಂತ್ ಪೂಜಾರಿ ಸತ್ಕಾರ ಕೊಡೋದು. ಅದೇ ರೀತಿ ಕಲ್ಯಾಣ ಲೋಕಲ ಅಭಿವೃದ್ಧ ಮಹಿಳಾ ಪ್ರತಿನಿಧಿಯಾನ ಜಯಶ್ರೀ ಕೆರಡಿಯನ್ ಮೇರಿನ ಅಷ್ಟೇ ವೇದಿಕೆಗೆ ಬಂದದ್ದು ಎಂಕಲ್ನ ಬೀಂಡಿ ಲೋಕಲ ಅಭಿವೃದ್ಧ ಮಹಿಳಾ ಪ್ರತಿನಿಧಿಯಾನ ಪೂರ್ಣಿಮಾ ಎಂ ಪೂಜಾರಿ ಮೇರೇನು ಶಾಲ್ ಮಾಡಿದ್ದು ಸತ್ಕಾರ ಮಾಡಿಕೊಡೋದು ಕೇಳೋದಿಲ್ಲ. ಅದೇ ರೀತಿ ಮುಲ್ಪ ವೈದ್ಯನ ಕರ್ನಾಟಕ ಮೌಲ್ಯದ ಪ್ರತಿನಿಧಿಯಾನ ನವೀನ್ ಕೆ ಇನ್ನ ಮೇಲ ವೇದಿಕೆ ಬಂದು ಸತ್ಕಾರ ಸ್ವೀಕಾರ ಮಾಡೋದು ಕೇಳಲ್ಲ. ಸತ್ಕಾರ ಮಾಡಿಕೊಡೋದು. ಆತ್ಮೀಯರೇ, ಎಂಕಲ ಸಹಾಯತ ಬಂದ್ಪುನ ಅಜಯ್ ಗುಪ್ತಾ ಮೇಯರ್ ವೇದಿಕೆ ಬಂದದ್ದು ಸತ್ಕಾರ ಸ್ವೀಕಾರ ಮಾಡ್ಕೊಡೋದು ಕೇಳೋದಿಲ್ಲ. ಅದೇ ರೀತಿ ಎಂಕಲ್ನ ಹೊಸ ಏಪೋಗ್ಲ ದಿನನಿತ್ಯ ಎಂಕಲಿಗೆ ಸಹಾಯತ ಬಂದ್ಪುನ ಅರ್ಚಕರೇನ ಸತೀಶ್ ಪೂಜಾರಿ ಮೇಯರ್ ವೇದಿಕೆ ಬಂದದ್ದು ಸತ್ಕಾರ ಸ್ವೀಕಾರ ಮಾಡ್ಕೊಡೋದು ಕೇಳೋದಿಲ್ಲ. ಎದುರುದ ನಾನು ಒಂದು ನವೀನ್ ಪಡು ಮೇರೆಗೆ ಕೊಡೋದಿಲ್ಲ. ಗೆಜ್ಜೆಗಿರಿ ಮೇಳದ ಬರಬಾದ ಗೆಜ್ಜೆಗಿರಿ ಮೇಳದ ಮುಂಬೈ ಸಂಚಾಲಕರು ನವೀನ್ ಪಡು ಇನ್ನ ಮೇರೆ ನಮ್ಮ ಬಿಯುಂಡಿತ ರತ್ನಾಕರ್ ಜಿ ಪೂಜಾರಿ ಮೇರೆಗೆ ಮಾನಾದಿಗೆ ಮೆಟ್ಟರಲ್ಲಿರಿ ಪೂಗುಚ್ಚ ಐದು ಒಕ್ಕ ಶಾಲು ಐತ ಒಟ್ಟು ಗೆಜ್ಜೆಗಿರಿ ಕ್ಷೇತ್ರದ ಅಪ್ಪೆನ ಒಂಜಿ ಭಾವಚಿತ್ರ ಬಾರಿ ಪೊರುದ ಭಾವಚಿತ್ರ ಅಪ್ಪೆನ ಪುರ್ಸಾದ ರತ್ನಾಕರ್ ಜಿ ಪೂಜಾರಿ ಮೇರೆ ದಯಮಂತದ ಮಾನಾದಿಗಿನ ಮನೆಟ್ಟುಕೊಳ್ಳೋಡು ಅವರಿಗೆ ಗೆಜ್ಜೆಗಿರಿ ಮೇಳದ ಮುಂಬೈ ಸಂಚಾಲಕರು ನವೀನ್ ಪಡು ಇನ್ನ ಮೇರೆ ಗೆಜ್ಜೆಗಿರಿ ಮೇಳದ ಪರವಾದ ಒಂಜಿ ಮಾನಾದಿಗೆ ಮಂತಂದಿದ್ದಾರೆ. ದಯಮಂತದ ಕಲ್ಯಾಣದ ಸದಾಶಿವ ಸುವರ್ಣರು ಚಾವಡಿಗೆ ಬರೋಡು ಆರು ಮಾನದಿಗೆ ಮನೆಟ್ಟುಕೊಳ್ಳೋಡು ಆರೆಗ್ಲ ಗೆಜ್ಜೆಗಿರಿ ಮೇಳದ ಪರವಾದ ಕಲ್ಯಾಣದ ಅಧ್ಯಕ್ಷರು ಸದಾಶಿವರ್ನೆ ಆರೆಗ್ಲ ಒಂಜಿ ಮಾನಾದಿಗೆ ಗೆಜ್ಜೆಗಿರಿ ಮೇಳದ ಪರವಾದ ಮುಂಬೈ ಸಂಚಾಲಕರು ನವೀನ್ ಪಡು ಇನ್ನ ಮೇರೆ ಪೂ ಪುರ್ಪ ಕೊಡ್ದು
ಶಾಲ್ ಪುದೆ ಕೊಡಾದು ಗೆಜ್ಜೆಗಿರಿ ಕ್ಷೇತ್ರದ ಭಾವಚಿತ್ರದ ಒಂಜಿ ಪುರಸ್ಕಾರದ ರೂಪವಾದ ಒಂಜಿ ಮಾನಾದಿಗೆ ದಯಮಾಡಿ ಚಪ್ಪಾಳೆ ತಟ್ಟದ ಪ್ರೋತ್ಸಾಹ ಕೊಡಬೇಕೇನಿಲ್ಲ. ನಿಗಳಿಗೆ ಇಂಚನೆ ಪ್ರತಿ ವರ್ಷದ ಗೆಜ್ಜೆಗಿರಿದ ಅಪ್ಪೆನ ಮೇಳೋನು ನಿಮಗೆ ಲೆಪಡಾದ ಸೇವೆ ಮಲ್ಪಂಚಿದನ ಒಂಜಿ ಭಾಗ್ಯನು ಅಂಚನೆ ನಿಗ್ಲು ಮಲ್ಪಂಚಿನ ವ್ಯವಹಾರಡು ಒಂಜಿಗರಟ್ಟು ಕೂಡ್ದು ಬರ್ಪಿಲಕ ಅಪ್ಪೆ ನಿಗಳಿಗೆ ಅವಕಾಶ ಮಲ್ತು ಕೊರಾಡಂದು ಸಮಸ್ತ ಕಲಾವಿದರ ಪರವಾದ ಗೆಜ್ಜೆಗಿರಿದ ಅಪ್ಪೆಡ ಪ್ರಾರ್ಥನೆ ಮಲ್ತನೋ ಸೊಲ್ಮೇಲೆ. ಕೇಂದ್ರ ಕಲ್ಚರದ ಪ್ರತಿನಿಧಿಯಾದ ದಯಾನಂದ ಪೂಜಾರಿ ಮೇಲ್ರಾಡು ಎರಡು ಮಾತಾಡೋದಿಲ್ಲ. ನಮಸ್ಕಾರ. ನಮಸ್ಕಾರ. ಸುರುಕಾದ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುದೇವನ ಇನಿ ನೂತ 71ನೇ ಜಯಂತ್ಯೋತ್ಸವ ಪೂರ ಲೋಕಲ್ ಆಫೀಸ್ ರೆಡ್ ಲೋಕಲ್ ಆಫೀಸ್ ಇನಿ ಮಲ್ತೇರು ಅಂಚಿನಿ ಲೋಕಲ್ ನಮ್ಮ ಕೇಂದ್ರ ಕಚೇರಿಲ ಇನಿ ಜಯಂತ್ಯೋತ್ಸವ ಮಲ್ತದೆ. ಆ ನಿಮಿತ್ತೋಡು ಇನಿ ವಿಶೇಷವಾದ ಗೆಜ್ಜೆಗಿರಿ ಕ್ಷೇತ್ರ ನಮ್ಮ ಬೊಂಬಾಯಿಗೆ ಬರ್ತದೆ ಇನಿ ಕೊಂಜಿ 22 ದಿನ ಆಡು ಆಲೆ ಕೂಡ ನಮ್ಮ ಗುರುದೇವನ ಜಯಂತಿ ಉತ್ಸವಕ್ಕೂ ನಮ್ಮ ಗೆಜ್ಜೆಗಿರಿ ಕ್ಷೇತ್ರ ಮಾತ್ಮೆ ಮಲ್ಪವನ ಒಗಲೊಂಜಿ ಕಲ್ಯಾಣ ಬೊಕ್ಕ ಬಿವುಂಡಿದಗುಲು ಒಟ್ಟು ಕೂಡುದು ಇನಿ ಮಲ್ಪದ ನಿಗಲಿಗೆ ತೋಜವನ್ನುಲ್ಲೇರು ಅಂಚೆನೆ ನಮ್ಮ ಮುಂತ ಹೊರಳದಿ ಅಪ್ಪೆ ನೆನೆತಂದು ಅಂಚೆನೆ ಅಯ್ಯಪ್ಪ ಸ್ವಾಮಿ ನೆನೆತಂದು ಇನಿ ವೇದಿಕೆಡಿತ್ತಿನ ಮುಂತ ಕಾರ್ಯಾಧ್ಯಕ್ಷರಾಯನ ರತ್ನಾಕರ್ ಪೂಜಾರ್ಲ ಅಂಚೆನೆ ನಮ್ಮ ಕಲ್ಯಾಣದ ಕಾರ್ಯಾಧ್ಯಕ್ಷರಾಯನ ಸದಾಶಿವ ಸುವರ್ಣದ ಅಂಚೆನೆ ಅಲ್ತ ಸೆಕ್ರೆಟರಿ ಆಯ್ನ ಏನು ನಂದೇಶ್ ಆರ್ ಅಂಚೆನೆ ಅಲ್ತ ಸೆಕ್ರೆಟರಿ ಹರೀಶ್ ಪೂಜಾರ್ಲ ಅಂಚೆನೆ ನಮ್ಮ ಮಿತ್ರನ ಭಾಸ್ಕರ್ ಶೆಟ್ಟರ್ ಆರ್ ನಮ್ಮ ಬೆಲ್ಲ ವಾವಂಜಿ ಫಂಕ್ಷನ್ ಇತ್ತೆಲ್ಲ ಭಾಸ್ಕರ್ ಶೆಟ್ಟರ್ಲೇ ಅವೊಂಜಿ ಭಾರಿ ಖುಷಿ ಆಗ್ಬಿಟ್ಟು ಮೂಲತ ಬೀವಣಿಡು ಅಂಚೆನೆ ವಾಸಟ್ಲೇ ಪೂರ ಅಂಚ ಒರಿಯಂದತ್ತು ಮೂಲ ನಮ್ಮ ಜಾತಿ ಮತ ಬೇರೆದು ಒಂದೇ ಪೂರ ಒಟ್ಟಿಗೂ ನಮ್ಮ ಒಗ್ಗಟ್ಟಾದ ಕೊಡ್ಲುಡು ಮೂಲ ಬೀವಣಿಡು ಪೂರ ಕೊಡ್ಲುಡು ಮಲ್ಪನ ಹಿಂಗೆ ಭಾರಿ ಸಂತೋಷ ಒಂದುಂಡು ಇಂಚೆನೆ ನಮ್ಮ ಒಟ್ಟುಗೂಡುದು ಒಂಜಪ್ಪೆ ಜೋಕುಲ್ ಲೆಕ್ಕ ಒಟ್ಟುಗೂಡುದು ನಮ್ಮ ಒಟ್ಟುಗೂ ಪೂರ ಯಕ್ಷಗಾನ ನಾಟಕನ ಅವ ಒಂದು ಪೂರ ಮಲ್ತೊಂದು ಉಪ್ಪುಕ ಬಂದು ಬೇಡೊಂದು ನಮ್ಮ ಗೆಜ್ಜೆಗಿರಿ ಕ್ಷೇತ್ರ ಮಾತ್ಮೆ ಒಂದು ನುತ್ತ ಎಲ್ಪ ಪ್ರಯೋಗ ಆಡುತ್ತೆ ಊರು ನುತ್ತ ಪ್ರಯೋಗ ಆಡು ಬೊಂಬಾಯಿಡು ಬರ್ತದೆ ಇರುವ ಪ್ರಯೋಗ ಒಂದು ಗೆಜ್ಜೆಗಿರಿ ಕ್ಷೇತ್ರ ಮಾತ್ರನೇ ಮಲ್ತೊಂದಿಲ್ಲ ನನ್ನ ಎಲ್ಲಂಜಿ ನಮ್ಮ ಸಮಾರೋಪ ಸಮಾರಂಭ ನಮ್ಮ ಬಿಲಾವಗೊಂಡು ಎಲ್ಲಂಜಿ 2 ತಾರೀಕಿಗೆ ಇರುತ್ತಾ ಎಂಗಲು ಅಲ್ತ ಟ್ರಸ್ಟಿ ಆದಿಲ್ಲ ಅಂಚಾದ ಟ್ರಸ್ಟಿಗಳು ಪೂರ ಕೂಡುದು ಭಾರಿ ವಿಜೃಂಭಣೆ ಒಂಜಿ ಅಗಲಿಂದ ಊಡೆ ತರ್ಪುಡುದು ಊರಿಗೂ ಕಡಪುಡುನ ಒಂಜಿ ಜಿಮ್ಮೆದಾರಿ ಎಂಗಲ್ಲ ಟ್ರಸ್ಟಿನಾಗೆಲ್ಲ ಮಿತ್ತುಂಡು ಅಂಚಾದ ನಿಗುಲು ಸರ್ವೆಲ್ಲ ಎಲ್ಲಂಜಿ ಗೆಜ್ಜೆಗಿರಿ ಕ್ಷೇತ್ರ ಮಾತ್ರ ಬೇತೆ ಒಂಜಿ ಪ್ರಶ್ನಾಗತಿ ಇದೆ ಆಗಲೇ ಸಮಾರೋಪ ಸಮಾರಂಭ ಉಂಟು ನಿಗುಲು ಪೂರ ಒಟ್ಟುಗಾದು ಬರ್ತದೆ ಅವೆಲ್ಲ ನಿಗುಲು ಪೊರ್ಲವಂತ ಗೋಡು ಬಣಂದು ಬೇಡಂದು ಎನ್ನ 2 ಪಾತ್ರ ಮುಗಿಪುವೆ. ಜೈ ಹಿಂದ್ ಜೈ ಮಹಾರಾಷ್ಟ್ರ. ಧನ್ಯವಾದಗಳು ಎಡ್ಡೆ ಪಾತ್ರ ಬಂಡಾರ. ಚಾಲು వచ్చి ನಮಗೆ ಸಮಯ ಬಾರಿ ಕಿಂಚಿತ ಉಂಡು. ನಮ್ಮ ಬಿವುಂಡಿ ಲೋಕಲ್ ಆಫೀಸ್ನ ಸೆಕ್ರೆಟರಿ అయిన ಹರೀಶ್ ಪೂಜಾರ್ಲು ಆರು ಪೊರ್ಲುಡ ನಿರೂಪಣೆ ಮಲ್ತೇರು ಆರು ಹೊಸತಾಂಡಲ್ಲಿ ಐತೆ ನಿರೂಪಣೆ ಮಲ್ಪನೆ ಮಸ್ತ್ ಕಲ್ತೇರು ಅಂಚಾದ ಅರೆಗಲ ನಮ್ಮ ಈ ವೇದಿಕೆ ಅರೆಗಲ ಶಾಲೆ ಓದಿರ್ತದ ಕೂತಗುಜ ಗುರುಪಿನ ಒಂದು ಅವು ಹೆಂಗೆಲ್ಲ ಅತ್ಯ ಕರ್ತವ್ಯ ಆದುಕೊಂಡು ಅಂಚಾದ ದೇವರೇಟ ಅಲ್ಪಡ್ದು. ಧನ್ಯವಾದಗಳು. ಎಂಕಲ ಭಿವಂಡಿ ಬಾರ್ ಅಸೋಸಿಯೇಷನ್ದ ಅಧ್ಯಕ್ಷರಾದ ಭಾಸ್ಕರ್ ಶೆಟ್ಟಿ ಮೇಲ್ರಾಡು ಪಾತ್ರ ಬನ್ನೋದು ಕೇಳೋದಿಲ್ಲ.
ಮಾತೆರೆಗಳ ನಮಸ್ಕಾರ. ಪಾತೆರ ದಾಲಜ್ಜಿ ಟೈಮ್ ಮುಖ್ಯವಾದ ಶ್ರೀ ಗೆಜ್ಜಗಿರಿ ಕ್ಷೇತ್ರ ಮಾತ್ಮೇನು ಬಿಲ್ಡಿಂಗ್ ಕೊಡತ್ತಿದ್ದು ನಮಕ್ ಪೂರ ಯಕ್ಷಗಾನದ ಒಂದು ಪೊರ್ಲು ಯಕ್ಷಗಾನದ್ದು ಕೊರ ಅನುಮಲ್ದು ಕೊರ್ನ ಬಿಂಡಿ ಲೋಕಲ್ ಆಫೀಸ್ ಕಾರ್ಯಾಧ್ಯಕ್ಷರ ಕಾರಣ ಟೀಮು ಅಂಚನೆ ಕಲ್ಯಾಣ ಕಾರ್ಯಾಧ್ಯಕ್ಷರ ಕಾರಣ ಟೀಮಿಗೂ ಸುರುಟಾದ ಅಭಿನಂದನೆ ಬಂತೆ. ಅಂಚನೆ ಒಂದು ನಿತ್ಯತೆಯ ಒಂದು ಶ್ರೀ ಗೆಜ್ಜಗಿರಿ ಕ್ಷೇತ್ರ ಮಾತ್ರ ಕೇವಲ 1 ವರ್ಷಡು ನೆತ್ತ ಕಲಾವಿದರಂತುಂಡ ಖಂಡಿತ ಮಗಳು ನನ್ನ ದುಂಬುಗೆ ಇಂಚನೆ ಈ ಕಲಾವಿದರು ಈ ಕ್ಷೇತ್ರ ಮಾತಾಡುವರಿಯಡ್ಡ ನಿಕ್ಕೆ ಎಲ್ಲ ಸರಿಸಾಟಿಜ್ಜಿ ಖಂಡಿತ ದೇಪಣ್ಣ ಪ್ರತಿಯೊಂದು ಕಲಾವಿದ ಎಲ್ಲ ಒರಿಯಾಡಿದವ್ರಿಗೆ ಬಿಗಿ ಬಂದು ಒಳ್ಳೆಯದು ಐಕಾದ ಯಾನು ಈ ಮುಂಬೈ ಸಂಚಾಲಕ ಯಾನು ಪಡುವಿನ ನಾವೇನು ಸುರುಟಾದ ಯಾನು ಅಭಿನಂದನೆ ಮಾಡ್ತಾರೆ. ಬೊಕ್ಕ ಸುರುಟಾದ ಒಂದು ಕಲಾವಿದಾಗ ಕಲಾ ಪ್ರೇಕ್ಷೆ ಬೋರ್ಡ್ಗೆ 3 ಐಕಾದ ಸುರುಟು ಬೈದನ ಪೂರಾಂದಿಗಳಿಗೆ ಭಿವಂಡಿ ಕಲ್ಯಾಣ ತುಳುಕಲಿಗೆ ಪೂರ್ವಜನಕಲ ಎಲ್ಲ ಭಿವಂಡಿ ಹೊಡೆಯಲ ಶಂಕೆ ಅಭಿನಂದನೆ ಬರ್ತಾರೆ. ಬಸ್ ಧನ್ಯವಾದಗಳು. ಅಂಚನೆ ಎಂಕಲ ಭಿವಂಡಿ ಮಸ್ತ್ ಸಮಾಜದಿಂಚಿ ಸೇಮಲ್ತಿನ ಸಂಜೀವ ಕೆ ಸುವರ್ಣ ಮೇಯರ್ ವೇದಿಕೆಗೆ ಬದದು ಪುಷ್ಪ ಗೌರವ ಶಾಲು ಸ್ವೀಕಾರ ಮಾಡ್ಕೊಂಡು ಕೇಳಂದ್ರೆ ಅಂಚನೆ ಗೆಜ್ಜೆಂಗ್ ಕ್ಷೇತ್ರ ಯಕ್ಷಗಾನದ ಪ್ರಧಾನ ಅರ್ಚಕಗಾಯನ ಸಂತೋಷ್ ಶಾಂತಿ ಮೇಘ ವೇದಿಕೆಗೆ ಬರ್ತದೆ ಪುಷ್ಪ ಗೌರವ ಸ್ವೀಕಾರ ಮಾಡೋದು ಕೇಳೋದಿಲ್ಲ. ಕಲ್ಯಾಣ ಲೋಕಲ್ ಆಫೀಸ್ದ ಕಾರ್ಯಾಧ್ಯಕ್ಷರಾಯನ ಸದಾಶಿವ ಸುವರ್ಣ ಮೆರಡೆಯನ್ನು ವಿನಂತಿ ಬಂದೊಂದುಲ್ಲೆ 2 ಮಾತ್ರ ಬಂದೊಂದು ಈ ಜಾಗದ ವರಲ ದೇವಿನ ಪಾದ ಅಡ್ಡ ಬರೋದು ಮುಂಚೆನೆ ಅಯ್ಯಪ್ಪ ಸ್ವಾಮಿನ ಶರಣ ಅಂತಂದು ಇನಿ ದೇವಿ ವೈದ್ಯನ ಪಾದ ಅಡ್ಡ ಬರೋದು ಇನಿ ಪೂರ ವೇದಿಕೆ ಹಿಡಿತನಾಗಲೇ ತಾರೆ ತಕ್ಕದು ಭಗತ ಬೈದಿನ ಬಿನ್ನೆರೆಗಳಲ್ಲಿ ಬಾರಿ ಪೊರ್ಲುಡು ಆಟ ತಗೊಂಡುಳ್ಳಾರು. ಅಂಚನೆ ಇನಿ ಗೆಜ್ಜೆಗಿರಿತ ಆಟ ಮುರಡಿಂಜಿ ಅನ್ನೊಂದು ಅರ್ಧ ಗಂಟೆ ತೂದು ಹಿಡ್ದಾಗ ಮನದಾನಿ ನಮ್ಮ ರತ್ನಾಕರನ್ನೇ ಪಾತಿರಿ ಯಾಲೈಕ ಬಡ್ಡ ಪಂಡ ಆಟ ಇದು ಲಾಯ್ಕಿತ್ತಂಡು ಒಂದೇ ಜೋಕುಲು ಮೀನಿ ನನಗೆ 5 ವರ್ಷ ಒಂದೇ ಮೇಲೋಡು ಇತ್ತೇನ ಈ ಗೆಜ್ಜೆಗಿರಿನ ಏರ್ಲ ಪಿರ ಪಾಡ್ಲಿಕ್ಕೆ ಆತ ಕೊರ್ಲದ ಒಂದು ಕಲಾವಿದರು ನೆಟ್ಟೆ ಯಾ ಮಾಡಿ ಅರ್ಧ ಗಂಟೆ ತೂತಿ ನೀನು ಬೇಗ ಬರ್ತದೆ ಸುರುಳು ತಿಂಚಿ ಆಟ ತಗೋಡು ಬಂಡದೆ ಬೈತೀನಿ ಅಂಚೆ ಅದು ಬೊಕ್ಕ ನಮ್ಮ ನವೀನಿನ ಉಲ್ಲೇರು ಅವ್ರಿಗೆ ಮಸ್ತ್ ತುಳ್ಳಾರು ಒಂದು ಆಟದ ಬೇರೆ ಈತ ಲಾಕ್ ಮಲ್ತೊಂದುಲ್ಲೇರು ಅವು ಆರ್ನೊಂದು ಈ ತಟ್ಟೆ ವೇದಿಗೆ ಅಂತ ಬನ್ನೋಲಿ ಈ ತಟ್ಟೆ ಆಟ ಮಲ್ಪ ನೋಡಿ ಇರುವಾಯಿ ಮೇಲ ಇನಿ ಪಂಡಂಕ ತಲತ್ತಿ ಬೊಂಬಾಡಿ ಬಾರಿ ವಿಶೇಷ ಒಂದು ಅರೆಗಲ ಅದೇ ಬೈದದೆ ಅದು ಆರೋಗ್ಯಗೂ ಎಟ್ಟೆ ಕೊರದು ಅರೆ ಒಂದು ಮಲ್ತದೆ ಒಕ್ಕ ಪೂರ ಬೇಂಡಿ ಪರಿಸರದಾಗ್ಲಾಗಿ ಅನ್ನ ಧನ್ಯವಾದ ಮಲ್ತದೆ ಅನ್ನ 2 ಪಾತ್ರ ಮುಗಿತು. ಅದೇ ರೀತಿ ಎಂಕಲ ಭಿವಂಡಿ ಪ್ರತಿ ಶನಿವಾರ ಭಜನೆ ಕ್ಲಾಸ್ ಕಲ್ಪವಂತಿನ ರಮಣನ್ ಕೋಟೆಯ ಮೇಯರ್ ವೇದಿಕೆಗೆ ಬರ್ತದೆ ಪುಷ್ಪ ಗೌರವ ಸ್ವೀಕಾರ ಮಾಡ್ಕೊಳ್ಳೋದು ಕೇಳಂದ್ರೆ ಅದೇ ರೀತಿ ಪೊರ್ಲುದ ಲೈವ್ ಡಿಜಿಟಲ್ ಬಾರಿ ಪೊರ್ಲೋಡು ತೋರಿಸ್ಕೊಂದುಲ್ಲೇರು 2,000 ಜನೋಡು ಹೆಚ್ಚು ಜನಗಳು ವ್ಯೂ ಮಾಡ್ತೊಂದುಲ್ಲೇರು ಇದೊರ್ತು 5,000 ಜನ ವ್ಯೂ ಮಾಡ್ತದ ಆಂಡ್ ಮೇರು ಮೂಲ ಸಿದ್ದೇಶ್ ನಾಯಕ ಮೇರು ವೇದಿಕೆಗೆ ಬರ್ತದೆ ಪುಷ್ಪ ಗೌರವ ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಏನಾದಿಲ್ಲ. ಅದೇ ಹಾಂ ಅದೇ ರತ್ನಾಕರ ಅಧ್ಯಕ್ಷ ಭಿವಂಡಿ ಸ್ಥಳೀಯ ಕಚೇರಿ ಕಾರ್ಯಾಧ್ಯಕ್ಷರ ಕೇಂದ್ರದಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುದೇವರಿಗೆ ಅಡ್ಡಬೋರ್ದು
ಅವಳಿ ಪುರುಷರೈನ ಕೋಟಿ ಜನರಿಗೆ ತರತಕ್ಕಾದು ಅಪ್ಪೆ ಹೊರದೇವಿಗೂ ಮನಸಾರ ಅಡ್ಡಬುರ್ದು ಮೂಲು ಮಿತ್ತ ಚಾವಡಿತ್ತಿನ ಎನ್ನ ಮೋಕ್ಯದ ಅಣ್ಣನಕ್ಲಿಗೆ ಪಕ್ಕ ಎನ್ನ ಎದುರಿಡಿತ್ತಿನ ಅಕ್ಕನಕಲು ಮೆಕ್ಕೆನಕಲು ಪಕ್ಕ ಎನ್ನ ಪಳೆಯನಕ್ಲಿಗೆ ಉಡಲ್ ಜಿಂಜಿನ ಸೊಲ್ಮೇನ್ ಸಂದವೆ ಇನಿ ಪಾತಿರ್ನ ಟೈಮ್ ಹತ್ತು ಎಂಕುಲೊಂದು 10 ನಿಮಿಷದ ಸಭಾ ಕಾರ್ಯಕ್ರಮ ಮಲ್ತದ ಮುಗಿಪು ನೀಡುತ್ತ ಒಂದು ಅರ್ಧ ಗಂಟೆ ಮಟ್ಟ ಪೋಂಡು ದೇಪಂಡ ಆಟ ಒಂಜಿ ಈತು ಪೊರ್ಲೂರು ಪೋಂದುಪ್ಪನಾಗ ಆಯ್ತ ಮಧ್ಯಡು ಉಂತುಂಡ ಎದುರು ಕುಲ್ದಿನಕ್ಲಿಗೆ ಬೇಜಾರಾಪುಂಡು ಅದಕ್ಕೋಸ್ಕರ ಇನ್ನಿತ್ತ ದಿನೊಟ್ಟು ಎಂಕ್ಲಿಗೆ ಗುರುನಾರಾಯಣ ಜಯಂತಿಗೆ ಇನಿ 154 ದಿನ ತಾನಿ ಆಟ ತಿಗಿನ ಬಂಡ ಎಂಕಲ ಬಾರಿ ಭಾಗ್ಯನ ಎಂಕುಲು ಎನ್ನುವ ದಯಪಂಡ ಎಂಕ್ಲಿಗೆ ಮೂಲ 2 ತಾರೀಕಿಗೆ ಕೊರ್ಪೆಂದು ಬಂದಿತ್ತೇರು ಅಂಡ 2 ತಾರೀಕಿಗೆ ಆ ಅಯ್ಯಪ್ಪ ದೇವರೆಲ್ಲ ಬಂಡೇರು ಮೂಲ 2 ತಾರೀಕಿಗೆ ನಿಗಳು ಆಟ ಮಲ್ಪೊಚ್ಚಿ 31ಕ್ಕೆ ಮಲ್ಪಲೇನು ದಯಪಂಡ 2 ತಾರೀಕಿಗೆ ಮೂಲ ವಾಲ್ ಖಾಲಿ ಇತ್ತಿಜಿ ಅಂಚಾದ ವಿಶ್ವನಾಥ ಅನ್ನಿ ಬಂಡೇರು 31ಕ್ಕೆ ಖಾಲಿ ಉಂಡು ನಿಗಳು ಮಲ್ಪಲೇನು ಅಂಚಾದ ಗುರುನ ಒಂಜಿ ದಯ ಬಕ್ಕ ಗಿಜ್ಜಗಿರಿ ಕ್ಷೇತ್ರ ಮಾತ್ಮೆ ಆಟ ಮಲ್ಪುನ ಒಂಜಿ ಎಂಕ್ಲ ಯೋಗತ್ತಂಡು ಅವೇ ನಿಂಗಳು ಮಲ್ತ ಅಂಡ ಎಡ್ಡ ರೀತಿಯ ಕಲಾ ಪೋಷಕ ನಿಗಳು ತುವಂದುಲ್ಲಾರು ಬಾರಿ ಪೊರ್ಲುಡೆ ಆಟ ಪೋಂದುಂಡು ಅವೇನು ನಮ್ಮ ತೂಕ ಐತ ಸೊಗಸು ನಮ್ಮ ತುವಂದು ಇನಿ ಆಟ ತುದು ಬೊಕ್ಕ ಒನಸ್ತ ವ್ಯವಸ್ಥೆಲ್ಲ ಮೂಲೆ ಉಂಡು ಮಾತೆಲ್ಲ ಒನಸು ಮಲ್ತದ್ಲ ಪೋಲೆ ದಯಪಂಡ ಲೇಟ್ ಆಪುಂಡು 11 ಗಂಟೆ ಮಟ್ಟ ಆಪುಂಡು ಅದಕ್ಕೋಸ್ಕರ ಒನಸ್ತ ಮಲ್ತದ ಪೋಲೆ ಆಟ ಪೂರ ಮುಗಿದ್ದ ನಿಟ್ಟ ಮಾತೆಲ್ಲ ಊರುಳು ಬೈದ ಕಲಾವಿದರಿಗೆ ಪ್ರೋತ್ಸಾಹ ಕೊರಲಿ ಎಂದು ಪಂಡದ ನಿಕಲ 2 ಪಾತ್ರ ಪಂಡದ ಮುಗಿಬೈ ಜೈ ಹಿಂದ್ ಜೈ ಮಾಡು. ಧನ್ಯವಾದಗಳು ಅಧ್ಯಕ್ಷರಿಗೆ. ಅಂಚನೆ ಇನ್ನಿತ ಯಕ್ಷಗಾನವು ತನು ಮನ ಧನದಿಂದ ಏರೇರು ಸಹಕರಿಸಿದ ಆಗಲೇ ಮಾತ್ರೆಗಳು ಧನ್ಯವಾದಗಳು. ವೇದಿಕೆ ಬೈದಿನ ಮಾತಾ ಎಂಗಲ್ನ ಹಿರಿಯ ವ್ಯಕ್ತಿಗಳಿಗೆ ಕೂಡ ಧನ್ಯವಾದಗಳು. ಇಂಥ ಸಭಾ ಕಾರ್ಯಗಳನ್ನು ಮುಕ್ತಾಯ ಮಾಡುತ್ತಿಲ್ಲ. ಧನ್ಯವಾದಗಳು. ಬಿಲ್ಲವರ್ ಅಸೋಸಿಯೇಷನ್ದ ಬಾಕಿಲ್ದ ಬೇಲೆ ಬೊಕ್ಕ ಎದುರ್ದ ಬೇಲೆ ಚಾಲುಂಡು ಐಕ್ ಮಸ್ತ್ ಜನ ಡೊನೇಷನ್ ಕೊಡ್ತೇರು ಅಕ್ಲೇನು ಈ ವೇದಿಕೆಯಲ್ಲಿ ಇಜ್ಜ ನನ್ನ ಬರ್ಪಿನ ವೇದಿಕೆ ಮಲ್ಪರೆಂಡು ಐಟು ಮಾತೆಲ್ಲ ಲೆತ್ತದ ಅಕ್ಲೇಗ ಸನ್ಮಾನ ಮಲ್ಪ ಏರ್ಲ ಬೇಜಾರ ಮಲ್ಪಂದೆ ಕೊಡ್ತಿನ ದಾನಿನಗಳು ಎಂಗ್ಲಿಗೆ ಮಸ್ತ್ ದಾನಿನಗಳು ಸಹಕಾರ ಮಲ್ದೇರು ಅಕ್ಲಿನ ಎಲ್ಲ ಕೂಡ ಲೆಪ್ಪರೆಂಡು ಅದಕ್ಕೋಸ್ಕರ ಇನಿ ಖಾಲಿ ಆಟದಾಗ್ಲೇನು ಮಾತ್ರ ಲೆತ್ತ ಅಂದು ಎಂಗ್ಲೆ ಲೀಚಂದು ಎಲ್ಲ ಬೇಜಾರು ಮಲ್ಪಡೆಂದು ಪಂಡಿದ ಬಿಲೋರ್ ಅಸೋಸಿಯೇಷನ್ದಲ್ಲಿ ಕೊಡೋಕೆ ನಮ್ದು ಎಲ್ಲ ಮಧ್ಯಾಹ್ನ 2 ಗಂಟೆಗೆ ಮುಲುಡು ಕಾಳಿದಾಸ ಹಾಲುಡು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಆಟ ನಡಪರುಂಡು ಅಂಚನೆ 2ನೇ ತಾರೀಕಿನಲ್ಲಿ ಬಿಲೋ ಭವನ ಸಾಂತಕ್ರೂಸುಡು ಸಮಾರೋಪರ ಸಮಾರಂಭದ ಪರವಾದ ತಿರುಮಲದ ತಿಮ್ಮಪ್ಪೆ ಪಂಪಿನ ಪ್ರಸಂಗ ತುಳು ಪ್ರಸಂಗ ನಡಪರುಂಡು ಯಕ್ಷ ಕಲಾಭಿಮಾನಿಗಳು ಮಾತೆಲ್ಲ ಬಂದು ಸಹಕಾರ ಮಾಡಿಕೊಡೋದಕ್ಕೆ ಬಿಂದು ಹೋಗ್ಬೋದು.
ಬಡವೆಯಾದ ಪುಟ್ಟರ ಬಲ್ಲಿಗೆ ತಟಂಕಾದ ಕೊಡ್ಪರ ಬಲ್ಲಿಗೆ ಕೇರಳದ ಬೆನ್ನುವ ಜೀವನಡು ಒಂದು ದಿನದ ಸುಖ ಬಂತಿನೇ ತುತ್ತಿನೇ ಅತ್ತೆ ಬಡಬತ್ತು ಉಂಡು ಅಂದು ಆಡ ನಾದಾಂಡದ ಒಂಜಿ ಸಾಧನೆ ಮಲ್ಪೋಡು ಬಂತಿನ ಆಸೆ ಎರಡು ದುರಾಯಿಸಿ ಚಟ್ಟಿ ಕಾಳ ಕಡೆಯ ಒಂಜಿ ಸಾಧನೆ ಮಲ್ಪೋಡು ಈ ಆಸೆ ಕೊಟ್ಟು ಮನಸ್ಸಿಡು ಆ ಕಾರಣದ ಹತ್ರ ಗರಡಿಗೆ ಗುರುಕುಲ ಕೈತಲ ಪೋಯಂಡ ಅಂಡ 6 ಪನ್ನೆಂಚಿತರ ಪಾತೆರ ಇಜ್ಜಿ ಮಗ ಈ ಮುಖೇರ ಕುಲೊಟ್ಟು ಪುಟ್ಟದ ನಾಯಿ ಆ ವಿದ್ಯೆನಿಗೆ ಯಾರು ಕಲ್ಪಾದು ಕೊರ್ರ ಬುಜಿ ಎಂದು ಪಂಡೇರು ಯಾರು ಕಲ್ಪೋಡ ಎನ್ನುತ್ತಿನ ವಿದ್ಯೆಗೆ ಎಲ್ಲ ಜಾತಿ ಅಡ್ಡ ಬತ್ತಿನತ್ತ ಕಣ್ಣನೀರು ಪಾಡಿಯ ಅಡ್ಡ ಕಲ್ಪೋಡು ಬಂದಿನ ಆಸೆ ಎರಡು ದೂರ ಆಯ್ತಿ ಗುರುಕುಲು ಜವನಿಗೆ ಕಲ್ಪಾದು ಕೊರ್ಪನ ಚಿತ್ರ ಮಾತಾ ವಿದ್ಯೆಲ್ಲ ದೂರನೇ ತೂದು ಕಲ್ತೊಂಡೆ ಒಂಜಿ ವಿದ್ಯೆ ಕಲ್ತೊಂಡರೆ ಯಾವುಚಿ ಅವನು ತುಜಪವರ ಒಂಜಿ ವೇದಿಕೆ ಬಂದಿನ ಬೋಡು ಕಾತೊಂದಿ ಪುನಗ ಅಜಿಲ ಸೀಮೆದ ಅರಸುನ ಚಾವಡಿಗೆ ಗಟ್ಟದ ಮಿತ್ತಿರುವರಿ ಜಟ್ಟಿ ಬತ್ತೆ ఆయన సోపవనగల ఊరుడు ఏర్లా ఇతిజేరి ఆ పొట్టుడు అడిగి పోయిన చిత్ర యాను గట్టద మిత్రుడు బత్తినచ్చిన జట్టెను సోపాయ సంతోష అయిన అరసులు ಬೆನೆರವಂತೆ ಜಾಗ ಕೊರಿಯರು ಊರುದ ಜವನಿನ ಮಾತಾ ಸೇತು ಉತ್ತಮಾಲ ಪಾಡಿಯರು ಪೆರ್ನೊಂದಿತ್ತನೆ ವೀರಕೇಲದ ಪೆರ್ನು ಒಂದು ಊರುಡು ಮಾತಾ ಲೆಪ್ಪರ ಸುರು ಮಲ್ತೇರಿ ಲಡಯೇ ಮತ್ತೊಂದು ಕುರುಡ ಬಂಜಿದಿಂಜರ ಬಂದಲೆಗೆ ಬಂಜಿದಿಂಜರದಲ್ಲ ಬೇಲ ಮಲ್ತದಂತ ಆ పొట్టుడు ಕೈಕಂಜಿರಿಗೆ ಕಾಯಿಲೆ ಬರ್ನಗ ಮದ್ದು ಕೊರ್ಪನ ಬೇಲೇನು ಮಲ್ತೊಂದುಲ್ಲೆ ಊರೂರಿಗೆ ಪೋಪೆ ಕೈಕಂಜಿರಿಗೆ ಕಾಯಿಲೆ ಬಂದಾಗ ಮರ್ದನ ಕೊರ್ಪೆ ಐಟು ಬಂಜಿಲಾ ತಿಂದಿಯುಂಡು ಮನಸ್ಸಿಗೆ ಸಂತೋಷನ ಉಂಡು ಇನಿ ಕಾಡಲಕ್ಕದ ತೂನಗ ಮರ್ದಗ ಬೋಡೈನ ಬೇರಿನಾರುಳು ಕೂಡ ಖಾಲಿಯಾದ ಪೋತ ಶಂಕಮಲೆತ ಕಾಡಿಡು ತಿಕ್ಕುನ ಬೇರಿನಾರುಳು ಮರ್ದಗ ಬಾರಿ ಎಡ್ಡೆ ಅವನೇ ನಾಡೊಂದು ಪೋಡು ఒక కర్గల తోటದ దైవైదితిన అప్పెన ఇల్లడు తిక్కున కలి భారీ రుచిಗೆ ಒಂದು ಚೂರು ಹೊರಡಾತಂದು ಅಂಜಿಬೋಬೇದು ಕೇರಳದ ಊರಿಗೆ ಬರ್ತದೆ ಇನ್ನೂ ಪಂದ್ಯ ಕೈಕಂಜಿಲಿಗೆ ಮದ್ದು ಕೊಟ್ಟ ಬೇಲೆ ಇಲ್ಲ ಬೇರೆ ನಾನು ನಾಡು ಇಂಚು ಬರ್ತಿದ್ದೆ ಈಗ ಊರ್ದಾಗ ಬರ್ಪುರಾಗ ಹೇಳ್ದೆ ಇವರು ಅದಿ ಬಾರಿ ರುಚಿಗೆ ಅಂತೆ ಅರ್ಧ ಇದು ಬರ್ತಾನಪ್ಪ ಅಯ್ಯೋ ದೇವರೇ ಪೆಂಚಿపోయా ಇದೇ ಮಾತಾ ಕೈಕಂದಿಲ್ಲ ಲಕ್ಕದಂತದ್ದು ಅಪ್ಪೆನ ಮೌನನೇ ತಗೊಂಡಿಲ್ಲ ಭಾರಿ ಉಲ್ಲಾಸರು ಅಪ್ಪೆ ಏರಿಯಾನೆ ಒಂಜಿ ಪಡ್ತದ ನುಪ್ಪುಗೆ ಏರ್ನ ಕೈ ಎಡ್ಡೆ ಏರ್ನ ಬಾಯಿ ಎಡ್ಡೆ ಬಂದು ಊರೂರು ತಿರ್ಗೊಂದಿಲ್ಲ ಅಪ್ಪೆ ಎನ್ನದಾದ ಕಾರ್ಮಿಕ ದೇವರು ಬೇರೆ ಮರ್ತೊಂದಿಲ್ಲ ಯಾರು ಮರ್ತೊಂದಿಲ್ಲ ಅವರ ಮನಸ್ಸು ಪೊಣ್ಣುಗೊರಂಜಿ ಏರ್ಲ ತುಂಬು ಬರ್ತೀವಿ ಕೇಳದ ಬೆಂದು ಬಾರಿ ಎಡ್ಡೆ ಜನ ಬಂದು ಊರುಡು ಮಾತೆಲ್ಲ ಬಂದ್ಬೇಕು ಅಡ ಪೊಣ್ಣು ಬರ್ಬಾರ್ದು ಉಂಟು ನಾವು ಏರ್ಲ ಇಟ್ಟು ಅವತ್ತ ಊರೂರು ತಿರ್ಗುನ ಎತ್ತೆ ಇನಿ ಒಂಜಿ ಊರುಡು ಇತ್ತೆ ನಾನು ಎಲ್ಲ ಕುಡೊಂಜಿ ಊರುಡು ಇಪ್ಪೆ ಊರೂರು ತಿರ್ಗುನ ಆಗಿ ಏರು ಪೊಣ್ಣು ಬರ್ಕೊಂಡು ಬಂದು ಅಗಲ ಮನಸ್ಸು ದಾನ ಯಾರು ಪೂಜೆ ಪತ್ತಿನ ಇಲ್ಲ ಪೂಜೆ ಬಂದು ಊರೂರು ತಿರ್ಗುನ ಎಂದ ಬೇಳೆ ಮಂಜಿದ ಬಡಿಗೋಸ್ಕರ ಬೆನ್ನೊಂದಿಲ್ಲ ಮದಿಮೆ ಅವಡು ಜೀವನ ಈ ಮದಿಮೆ ಆಪಾನ ಇತ್ತದ ನಿಕ್ಕು ಮದಿಮೆ ಏರಿ ಏರಿ ನಮ್ಮಲ್ಲ ಮನಸಪ್ಪೆ ಅಂಡ ಜಾತಿ ಹೋಗಿ ಗೊತ್ತುಂಡತ್ತೆ ಮುಗಿಯರ ಜಾತಿ ಜಾಯಿ ಅತ್ತೆ ಅತ್ತ ಅಂದ್ರೆ ಎಂಗೆಲ್ಲ ಜಾತಿ ರೀತಿ ಪೊಣ್ಣುಲೇ ಇಜ್ಜಂದ ಅದು ಗೊತ್ತ ಇತ್ತರ ಅದೆಲ್ಲ ಮಲ್ಲಗಲಿಗೆ ಬರ್ಕೊಂಡಾಗ್ತದೆ ಯಾಕಂದ್ರೆ ಬಡವರಿಗೆ ಗೊಮ್ಮೆ ದಿಕ್ಕೋದು ಅಚ್ಚ ಮದಿಮೆ ಯಾವುದು ಈ ಮದಿಮೆ ಆಪಾನ ಇತ್ತದ ನಿನ್ನ ಕುಲತಕ್ಕೆ ಇವರಿಗೆ ಆಶಯ ಕೊಡ್ತೆ ಹಿಂದೆ ತಗೆ ತಂಗಡಿ ಎಕ್ಕತ್ತಿಕೊಂಡು ಮಾಲಿಗ ಅಂದ್ರೆ ಓ ಎಕಡೆ ಬರಸದ ಬಗ್ಗೆ ನಾವು ಹೇಳ್ಕೊಂಡ ಹೇಳ್ಕೊಂಡು ಹೊರ ಮೋನಪಿ ಅಕ್ಕ ತಾನೆ ಒಂದು ಜನ ಮುಳ್ಳನ ಎಷ್ಟೇನು ಮಗ ಹಾ ಮದಿಮೆ ಆಪಾನ ಆ ಯಾನಪ್ಪೆ ಇದರಲ್ಲಿ ಪ್ರಮಾದ ಉಂಡ ಜತ್ತ ದಾದಿ ಆನ ಬಾಲ್ದಕ್ಕೆ ಪೊಣ್ಣ ಬಾಲ್ದಕ್ಕೆ ಮದಿಮೆನ ವಿಚಾರವಾದ ಅನ ಕೊರಡು ಒಂದು ಕ್ರಮ ಉಂಡಿಗೆ ಬಂದ್ರೆ ಅದೆಲ್ಲ ಕೊರಡು ಸಮಗ ಎರಡು ದಾದೊಂಡ ಕೈ ಬೀಜ ಒಂದು ಬೈತೆ ಒಂದು ಬರ್ಚ ಒಂದು ಓಡು ಮದಿಮೆ ಬರ್ಚ ಅದೇ ಓಡು ಅಪ್ಪಕಡೆ ಕೊರಡ ತಗೊಂಡ್ರೆ ಮರಿಯತ್ತೆ ಪ್ರಶ್ನೆ ಅರಸರು ಅಂದ್ರೆ ಅದು ಜಾಗ ಕೊಡ್ತೀರಿ ಎಲ್ಲ ಬಂದು ಗುಲಸಾಲಯಪುರ ಮಲ್ತೆ ಇದು ಪೂರ ಖಾಲಿ ಆಗ್ತದೆ
ಒರಿದಿನ ಒಂಜಿಗೋನಿ ಕಿರಂಗ ಉಂಡ ಮಕ್ಕಳು ದಾದ ಅವಳಪ್ಪ ಓ ಕೊರ್ಪಿನ ಮುಖ್ಯ ಅಂತ ಕೊರ್ಪಿನ ಎಟ್ಟೆ ಉಡಲ್ಲ ಓ ಗೋಡೇನಿ ಅಕಡಲ್ಲಿ ಮಾತ್ರಕ್ಕೆ ಮದುವೆ ಬಂತು ಬಿಡಿ ಮನಸ್ಸಿಗೆ ಸಮಾಧಾನ ಆ ವಿಚಾರ ಅನ್ಸೇಪಾಡು ಒಂದೇನಕ್ಕೆಲ್ಲ ಶರೀರ ಪ್ರಕೃತಿ ಪ್ರಕಾರ ತಿಂಗಳು ಶುದ್ಧ ನಿರ್ಮಿತರ ಕ್ರಮ ಉಂಟು ಶರೀರ ಅಶುದ್ಧಿ ನಿಪುಣಗೆ ಏಪರ ದೇವರಿಗೆ ಕೈ ಮುಗ್ಗಿರ ಬಲ್ಲಿಗೆ ಎಂದಾಯ ಪಂಡ ಎನ್ನ ಸ್ಥಿತಿಲ ಅವೇ ಆದುಂಡು ಇನಿ ಶುದ್ಧ ತೀರ್ಥಮೀಪನ ದಿನ ಶರೀರ ಶುದ್ಧದ ದಿನ ಮತ್ತೆ ಕೆರೆತ ತೀರ್ಥಮೀಯೇ ಶರೀರ ಶುದ್ಧಿವಂತಂಡೆ ನನ್ನ ದೇವರಿಗೆ ಕೈ ಮುಗಿಪ್ಪೆ ಸ್ವಾಮಿ ನಾಗ ಬ್ರಹ್ಮದೇವರೇ ಹಿರೇ ಕಾಪ್ಲೆ ಹಿರೇ ಕಾಪ್ಲೆ ಹಿರೇ ಈ ದಿನನಿತ್ಯದ ಪೂಜೆ ಮಲ್ಪುನ ನಾಗಬ್ರಹ್ಮರೇಯಾನ ಕಲಿಗಾಲಾಯನದವರನಿಗೆ ನಿಜ ರೂಪಡುವುದರ ಸಾಧ್ಯ ಒಂದೇ ಮಾಯ ಕೊಡುವುದೊಂದುಲ್ಲೆ ಯಾನು ಪಂಪುನ ಪಾತ್ರಗಳನ್ನೇ ಸರಿಯಾದ ಕೇಂದ್ರವನ್ನ ಧನ್ವಂತರಿ ದೇವರನ್ನ ಪೂರ್ಣಾನುಗ್ರಹ ನಿಕ್ಕಿತ್ತಿನದವರ ಕಾಯಿಲೆ ಬತ್ತಿನಗಳಿಗೆ ಈ ಕೊನ್ನ ಮತ್ತೆ ಫಲಿಕೊಂಡು ಈ ಕಾಯಕನು ಒವ್ವೆ ಪ್ರತಿಫಲ ಅಪೇಕ್ಷಿಸಂದೆ ಮುಂದುವರಿತಂದು ಬಲ ಮೇಲು ಮಿತ್ತಗೆ ನಿನ್ನ ಕರ್ಪಡು ಅಮರ ಅಣಜೋಕುಲು ಪುಟ್ವೇರು ಈ ಊರುದ ಕೀರ್ತಿನ ಕೊರಿತದೆ ಬದುಕುವೆರು ತುಳುನಾಡು ಉಪ್ಪ ಮುಟ್ಟ ನಿನ್ನ ಪುದರಿನ ಶಾಶ್ವತವಾದ ಬರಿತು ಕೊರ್ಪೆ ನಂಬೊಲ್ಲ 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 ದೇವರಿಗೆ ಕೈ ಮುಗಿದು ಸಾಧಿಗೆ ತಲೆತಿರುಗಿದ್ದು ಭೂರಿಯೇ ಕನ್ನಡ ಎಚ್ಚರನ ಒಂದಿನ ಅರ್ಥ ಹೊಂದಿಚ್ಚಿ ಯಾ ನಮ್ಮನ್ನು ಮತ್ತು ನಾಗ ಬ್ರಹ್ಮದೇವರೇ ಹೆಂಗ ಅನುಗ್ರಹ ಮಾಡ್ತೇವೆ ನಿನ್ನ ಬಗ್ಗೆ ಹಿಂದೆ ರಾಜ್ಯಕ್ಕೂ ಕೊಟ್ಟರೆ ಕೀರ್ತಿರಂತಿರ ಆಮೇಲೆ ಎಂದೆ ಇದು ಅಂದಾದಿಪ್ಪ ಅಂದಾದಿದ್ದ ನಡೆದು ಬಂದ ಭಾಗ್ಯ ಉಂಡ ದೈವ ಚಿತ್ತ ಹೆಚ್ಚ ಉಂಡ ಅಂಚನೆ ಅವಳು ಅಂಚನೆ ಅವಳು
ತುಳುನಾಡಿಗೆ ಅಮ್ಮಪ್ಪ ಏತೋ ಸೀಮೆನು ಗೂಡೂರು ಗುತ್ತು ಬರ್ಕೆ ಬಾವಲುಗಳು ಇದಕ್ಕೆ ಮಾತ್ರ ಬಾರಿ ಬೆತ್ತರು ಪಡೆಯವು ನಮ್ಮ ಈ ಪಡೆಮಲೆ ಸತ್ಯ ಇದಕ್ಕೆ ಕಾರಣ ಎಲ್ಲ ಹಿಡಿಯೋದು ಬೆಟ್ಟ ಗುಡ್ಡ ಕಾಡು ಪ್ರದೇಶವಾಗಿರ್ತೀರ ಈ ಬಡವರ ಕರ್ತದ ನಾಡು ಬಲ್ತೇವೆ ಖಂಡ ಬಲ್ತೇವೆ ಬೆಲ್ಲಿ ಬೇಸಾಯ ಬಲ್ತೇವೆ ತೋಟ ನೀರು ಒಕ್ಕಲ ಸತ್ಯಾದ ನೀವಂತೂ ಅದರಲ್ಲಿ ಜೋರ್ಗಲ ಕಟ್ಟು ಅಂತ ಬರ್ತೀರಿ ಅದೇ ಕಾರಣ ಇಲ್ಲಿ ಅಗ್ಲ ಬಂದರೆ ಜನಮಾನಸ ಕೂಚಿರಸ್ತಾಯ ಅಜ್ಜಾಯ ಎಲ್ಲ ಹಿರಿಯಾತು ಎಲ್ಲರೂ ಈ ಪಟ್ಟಣ ಮನೆಗೆ ಏರಿಸೋದು ಮುತ್ತದ ಗಿರೀಟಡಿಗೆಲ್ಲ ತರೆತದೇನು ರಾಜದಂಡನೆಲ್ಲ ತೆಗೆದುಕೊಂಡು ಮಗ ಅಧಿಕಾರ ಬಿಕ್ಕಟ ಮಾಡಿ ಅಹಂಕಾರ ಮರೆಯಲ್ಲ ಅಧಿಕಾರ ಮಲ್ಪುರ ಹಾಸಿಗೆ ಮುಳ್ಳು ಹಾಸಿಗೆ ಮುಳ್ಳಿಲ್ಲ ಕಲ್ಕೊಂಡು ಜಗ್ಗಿಲ್ಲ ಕಲ್ಕೊಂಡು ಅವೆರ್ತಾರೆ ಜಾಗ್ರತೆ ಮಾಡ್ಕೊಂಡು ಅಧಿಕಾರ ಶಾಶ್ವತವಂತೆ ಕೀರ್ತಿ ಶಾಶ್ವತವಾಗಿ ನಾವು ಹಾಗೆ ಬನ್ನಿ ಯಾರಿಗೆ ಅಧಿಕಾರವಂತದಲ್ಲಿ ಮಾತಾ ಪ್ರಜಾವರ್ಗದಲ್ಲ ಸುಖ ಶಾಂತಿ ನೆಮ್ಮದಿಯ ಜೀವನ ಒಂದೊಂದು ಮಂತ್ರಕ್ಕೆ ಲಕ್ಷಕ್ಕೆ ಬಾರಿ ಸಮಾಧಾನ ಆಗ್ಲಿಕ್ಕೆ ಬರ್ತಿನ ಕಷ್ಟವನ್ನು ನಿವಾರಣೆ ಮಾಡ್ಕೊಡಾಯ್ನವು ರಾಜಾತಿಯನ್ನ ಹೊಣೆಗಾರಿಕೆ ಹಾಕೊಂಡು ತಡ ಮಾಡ್ಕೊಂಡು ಸರಿಯಾಗ್ತದೆ ಇಡೀ ಪ್ರಚಾರ ಸತ್ಯ ದಲಿತರು ಗೋಟೆ ಹೋಯ್ದತ್ತ ಮುಂದೆ ಅಂಚೆ ಹೋಯ್ನಂತ ಎರಡು ಜನಗಳಿಗೆ ಉಪದ್ರ ದೂರು ಬರ್ತಾರೆ ಗೋಟೆ ಹೋಯ್ ಒಂಜಿ ಕಂಜಿ ತಿಂಗಳು ಬೆರಿ ಮತ್ತೊಂದು ಹೋಯ್ಗೆ ಓಲಿ ತುಂಡ ಒಂಜಿ ಮುಳ್ಳು ಕಾಲದ ಗಾಸ 5 ಮಕ್ಕಳು ಎತ್ತ ಬತ್ತ ಮತ್ತ ಬೆದ್ದ ಬೆದ್ದ ನಮ್ಮಿಂದ ಬಂಡಿದ್ದರಲ್ಲಿ ಎಪ್ಪಡಾಡು ಬಲಿಂಬೇದರಲ್ಲಿ ಎಪ್ಪಡಾಡು ಮಾಡ್ತು ದಾಟಿಗೆ ಬೇಟೆ ಜೋರ ಉಂಟು ಕಪ್ಪ ಏನೋ ಕಂಡೇನೆ ಕತ್ತಲು ದೊಡ್ಡ ಕಾಂತಣ್ಣನಿಗೆ ಈ ಮಾಡ್ತು ಗೊತ್ತೇನೆ ಇರೇ ಗೊತ್ತುಂಟ ಪಕ್ಕ ನಿನ್ನೆ ನೆಪ್ಪಾಡಿ ಅವರ ಅಂಚನಿ ಇಲ್ಲವ ತಾಣ್ಯನ್ನ ಲೇಸಿ ನೆಪ್ಪುನಗ ಮಂಡೆ ಬೆಟ್ಟೋಡು ದೂರದ ಆಯ ಭಾಗ್ಯ ಮೇನೋ ಉದ್ಯ ಭಾಗ್ಯ ಮೇನೋ ಆಯಾಗ ಕೊಡ್ತುನ ಉದ್ಯೋಗ ಕೊಡ್ತುನ ದೂರದಲ್ಲೇ ಪೂರ ಲೆಪ್ಪನೆ ಕಳಪು ಕೈತಲ್ಲೇ ಭಾಗ್ಯ ಅಂಚ ನೀನು ಗೆದ್ದ ಬೇಡ ಹೌದಾ ಎಂಟ್ಲಿಗಳ ತಿಂಗಳು ಮುಂದೆ ಅಂತ
ಎಂಬ ಕಣ್ಣು ಬಿಡಾದಿಲ್ಲ ಎಷ್ಟು ವಿಷಯ ಗೊತ್ತಾದಿಲ್ಲ ಆಡಲನ್ನು ಕುಸಲ್ ಮಾಡ್ತೀನಿ ಮಂಜಿನ ಏರ್ಪಲ ತಿಳಿತೊಂದು ಖುಷಿ ಇಟ್ಕೊಡು ಎಡ್ಡೆಡ್ಡೆ ಪುಸ್ತಕ ಓದೋಡು ಎಡ್ಡೆಡ್ಡೆನೇ ಚಿಂತನೆ ಮಲ್ಕೊಡು ದೈವಸ್ಥಾನಕ್ಕೆ ಹೋಗೋಡು ಪರಿಣಾಮ ಮಂಜಿನಿತ್ರ ಬಾಳೆನ ಬಿಟ್ಟುಕೊಳ್ಳೋದು ಆ ಬಾಳೆ ಸಮಾಜದಲ್ಲಿ ಎಡ್ಡೆ ನರಮಾಣಿ ಹಾಕುವ ಸಾಧ್ಯತೆಯುಳ್ಳ ವೈಜ್ಞಾನಿಕ ಇತ್ತೆ ಕೆಲವು ಅಲ್ಪ ಕೆಲವು ಜೋಕುಲು ಹತ್ರಣ ತಂದಿದ್ದೋಡು ಅವು ಏನು ಮಂಜಿನ ಮುಂಜು ಮಂಡ್ಯ ಬಿಚ್ಚುಡೇ ಬೆದ್ದಿನ ಜೋಕುಲ ಬೆದ್ದಿ ಮುಕ್ಕಳ ಹತ್ತೆಂಟು ಮಂಡ್ಯ ವೆಚ್ಚ ಕಮ್ಮಿ ಆಗ್ತಿದ್ದವು ವಿಷಯ ದಣಿಕಿಲ್ಲ ಬಂಡೆ ಹೆಚ್ಚು ದಣಿಕಿಲ್ ಬಂದಿರ ಯಾಡ ಕೊಳ್ಳುನ ದಂಡಿಗೆ ಪಸಂದು ಕೋಲಿ ನಿಕ್ಕನ ಅಪ್ಪೇನ ನಿಕ್ಕಿ ಎಂಚಲೆ ಬರ್ತಾರ ಅವೇ ಗೌರವಡು ದೇ ಇದು ಲೆತೊಂದು ಬಲೆ ಅವ ಓ ದಂಡಿಗೆ ಅಂದಪ್ಪೆ ಓ ದಂಡಿಗೆ
ಭಾಗ್ಯ ಇದಾಗಬೇಕು ಅಲ್ಪ ಮೂರಷ್ಟು ನಾಣ್ಯದ ಜಾತಿ ಸಣ್ಣ ಕೊಚ್ಚಿದೆ ಐದು ಪುರಿಂಚಿದೆ ಕಚ್ಚಿ ಕೈ ತಿಂಡಿ ಕೈ ತಿಂಚಿರಲ್ಲ ಬೆಚ್ಚಿ ಅವಳ ಮತ್ತೆ ನಾಳೆ ñaka Betul. Ayo nyakanya Pak Betul apa? Betul orang cuma polisi. Ayo dia rasa betul. Bukan cuma betul apa? Ayo nama Pak kerja lagi le. Jangan kurte ni kerja lagi. Poti dah dia kerja apa? Poti kita kau. Dia na kita orang. Kalau yang mana? Isi kita orang ni. ನಾಳೆ ಹೇಳತ್ತೆ ಏಳು ನಾಳೆ ವಂಚಿಸಲ್ಲ ನಾಳೆ ಹೇಳತ್ತ ಏಳು ನಾಳು 74 ಬಣ್ಣದ ಸುತ್ತಾಗಿ ಬಣ್ಣದ ಯಾರು ಒಲಿಯೇ ಮರಲೇ ಚೆಟ್ಟಿ ಒಂದು ಭತ್ತ ಸುತ್ತೆ ಸಾಧಾರಣ ಇಷ್ಟ ಪುಟ ಮರಲೇ ಮಿತ್ತುಕೊಳ್ಳಿನ ಗೊಲ್ದಂಗಿ ಬಣ್ಣಗಳು ಸರಿ ಇಲ್ಲ ಈ ತಿರುಪತಿ ಅಂಗಿದೆ ಬಟ್ ಈ ರಾಮೆ ಮಾಡಿ ಗೊಲ್ದಂಗಿ ಬಣ್ಣ ನಿಕ್ಕೆ ಒಂಜಿ ಅಂಗಿ ಬಂದು ಒಂಜಿ ಅಂಗಿ ನಿಕ್ಕೆ 15 ಅರ್ಧ ಬರ್ತದೆ ಒಂಜೆನೆ ಪಗೆಲ್ ನುಂಗದು ಮಾಡಿ ಒಜ್ಜೆನ ಮುರಾಣಿ ತಿಂದು ಸುಮಾರು ಜನ ಪುಟ್ಟಂತೆ ಉಂಟು ಬನ್ನಿ ಪೂಜೆ ರಾತ್ರಿ ಗೊತ್ತಿಲ್ಲ ವಾರಕ್ಕೆರೆ ಅನ್ನು ಉರಿತಿ ನನ್ನ ದಲಿತರು ಉಳಾಯ ಮಾಡಿ ಕೆಬೀರ್ ಪೇರ ಜನ ತುಂಬ ಗೊತ್ತುಂಟ ಓ ವೆಚ್ಚ ಅಂದ ಕಂಟೆಂಟ್ ಮತ್ತೊಡದ ಮೀನಾಗ ಪ್ರಭುದೇವರೇ ಅಲ್ಲ ರತ್ತಿ ದೇವರೇ ಮಲ್ಲಾರೆ ಅವು ಕೆಲವು ಪಂಡಿತರ ಮಗಳು ಕಲಸ್ತೀನಿ ಪೂರ ಪೂಜಿದ್ರು ಯಾರು ಪುಟ್ಟ ಕೇಳುವೇರ ಯಾರು ಏನನ್ನೇ ಕಲಪೇರ ಯಾರು ಬಂಡೆ ಮಾರಿ ರೋಗ ಪೂರ ಬಿಡೈ ಮಾರಿ ರೋಗ ಪತ್ತೋದಿ
ಬಿಟ್ಟು ಹೋಗಿದ್ದೆ ಪಲ್ಲೊಂದೆ ನೀನು ಒರಿಯೇ ಬರ್ತೀನಿ ಕೊಡ್ಸಿ ನಿನ್ನ ಊಟ ಬಂದು ಎದ್ದೆ ಆಟದ ಎದ್ದೆ ಒಟ್ಟಿಗೆ ಬಲೆ ವ್ಯಕ್ತಿ ಅವಳ ಈರೆಲ್ಲ ನವೀನ ಸನ್ಮಾನದಿದ್ದೇನೆ ಎನ್ನ ಬಾಯಿ ಆತೇ ಮಲ್ಯ ಹೌದೇ ಮುಳ್ಳು ಉಲಾಯ ಅಂದ ಉಲಾಯಿ ಮುಳ್ಳೋದಿದ್ದು ವಾಣಂಬಿತ ಮಟ್ಟ ಮುಗಿದ್ರ ಮಾರೈತಿ ಬಂಡಿದ್ದೆ ಮುಳ್ಳು ಕೆಲವ ಇಷ್ಟನೇ ನಂದದ ಅಣ್ಣ ರಜೆ ಕೈ ಸಂಬಳ ಗೊತ್ತಾಲೆ ಸರಿ ಬಂಡ ಮುಳ್ಳುದ ವಸ್ತು ಸಂಗ್ರಹಾಲಯ ಎಲ್ಲ ಊರು ಬಂದ್ರೆ ಐದು ಕೊಡೋದು ಸೂಟ ಅಂತ ಈಸಿ ನಿಮ್ಗೆ ಬಾಬಾ ಈಗ ಕೈ ಕುಡಿಯಲು ಬಾಟೆ ಕಾಲೆಲ್ಲ ಊರ್ಲಿ ಎಲ್ಲ ಬೇಗನೆ ಸಹಿಸಿರತಿಯೊಂದೇ ಕೊರಗುತ್ತಿದ್ದೀನಯ್ಯ. ಎಲ್ಲ ಜೀವನೇ ವಿದ್ಯೆನ ಒಕ್ಕಲ ಗೋಪನ ಪರಿಸ್ಥಿತಿಗೆ ಯಾರು ಒಬ್ಬೊಬ್ಬರನ್ನ ಏನೇನೋ ಬಂದಿದ್ದನ್ನಾಗಿ ಮತ್ತೆ ಏನೋ ಮತ್ತೆ ಮತ್ತೆ ಆದ ಪರಿಣಾಮ ಇವತ್ತಿನ ಮಕ್ಕಳಿರ್ತಾನೆ ಇನ್ನೊಂದು ದಿನ ಕ್ಷಣಕ್ಕೆ ಕ್ಷಣ ಗಳಿಗೆ ಗಳಿಗೆ ಎಂದು ಬೇರೆ
ಯಾನು ದುಮ್ಮದಲಕನೇ ಸರ್ವರೋಗಗಳ ನಿವಾರಣೆ ಮಾಡುವ ಧನ್ವಂತರಿಗೆ ಆದ ಆ ಧನ್ವಂತರಿಗೆ ದಾನೆ ಇಂಚಾಲು ಬರಬೇಕು ಆದ ಅಂತಿಮ ಧನ್ವಂತರಿನ ಅನುಗ್ರಹಣೆ ನಿಂತು ಆತನ ಬಲ್ಲಾಳು ಬೆಳ್ಳಿಯಂತಿನ ಬೆರಮಲೆ ಬಲ್ಲಾಳೆ ಜ್ಞಾಪನ ಚೈತವೋಯೆ ಜಾಲಿಕೆ ದಾರಿತಿಲ್ಲ ನಿನ್ನವಗೆ ನಿನ್ನವ ಎಲ್ಲ ಜೀವನ ವೈದ್ಯ ಎಂಟು ಪುನರ್ಜನ್ಮ ಪುನರ್ಜನ್ಮ ಎಲ್ಲ ಪಾಲದ ಅಪ್ಪೆ ಎಲ್ಲ ಪಾಲದ ಅಪ್ಪೆ ಮಹಾಮಾಟಿಗೆ ಕೋಡೆ ಮುನ್ನ ನಮ್ಮಡಿಗೆ ಪಂಡಿತರಲ್ಲಿ ಏನು ಜನ ವೈದ್ಯ ನನಗಾರ ಮಕ್ಕಳಿಗೆ ಅಕ್ಲೆಗೆ ಬತ್ತಿನ ಕೊಯ್ನ ಅಂತ ಮದ್ದದವು ಬೇತೆ ಕೂಡ ಸನ್ಮಾನ ಬೇತೆ ಮಂತ್ರ ಏಕೆ ಜನಕ್ಕೂ ಸನ್ಮಾನ ದಿನೋ ಸನ್ಮಾನವೇ ಅಂದ್ರೆ ನಮ್ಕದ ಬೇಜನ ಅದರ ಹುಂಡು ಹೋದ ಕೊಂಡು ಹೋದ ಇಷ್ಟೇ ಅದು ಅಂದ ಕೊಂಡು ಕೊಂಚ ವರ್ಷ ಬರ್ತದೆ ಮದ್ದು ಕೊಡುದು ಈಗ ಉಸಾರ ಅಪ್ಪೇ ಪುಗಾಲ್ ಬಜಿ ಕೈತ ಕಡಪುಂಡ ಜನಕ್ಕೂ ದಾಳಿ ಬಂದು ಮೂರ್ತಿಗಳ ಅಪವಾದ ಗೂಢ ಕಾರಣರಾಗ್ತದೆ ಅಪ್ಪಗೆ ಗೌರವ ಮಾಡಿ ಕೊಡಬೇಕು ಓ ದೇವಿ ಇದು ನಿನ್ನ ಮನಸ್ಸಿನ ತೃಪ್ತಿಗೆ ನಕ್ಕಿ ಎಲ್ಲ ಮನಸ್ಸಿನ ತೃಪ್ತಿಗೆ ಬೋಡ ಎಲ್ಲ ಜೀವನ ವೈದ್ಯನ ಅಪ್ಪೆಗೆ ಮಗನ ಸ್ಥಾನ ಉಂಟು ಕೊಟ್ಟಿ ಅಂತಿನ ಗೌರವದಾಗಿರುತ್ತಾನೆ ನಿತ್ಯಯಾನು ಬಣ್ಣ ಅಪ್ಪೆಗೆ ಮಗೆ ಕೊಟ್ಟ ದಾಳಿಗೆ ನನಗೆ ಈ ಊರದ ಅರಸಾದ ಬಂಡದಿಲ್ಲೇ ನಿತ್ಯ ದಾನ ಮಾಡು ಕರುಣೆಗಿದ್ದರೆ ಸಾಲದು ನನಗೆ ಕರುಣೆಗಿದ್ದರೆ ಸಾಕು ನನಗೆ ಕರಳರು ನಿಜವು ಮುಂದೆ ಅರಿತುದ ಕೇಳಲು ಕರಳರು ನಿಜಲು ಮುಂದೆ ಅರಿತುದ ಕೇಳಲು ಅಲದೆಯುವುದು ಮೋದರಿ ಕರುಣೆಗಿದ್ದರೆ ಸಾಕು ನನಗೆ ರಾಯ ನನಗಾದ ಮಾಡಲಿಕ್ಕೆ ಏನು ಎಂಚಿನ ಒಂದು ಅಪ್ಪೆ ಮನಸ್ಸು ಅಪ್ಪೆ ಮನಸ್ಸು ಬಂಗಾರ ತೋರ್ತೀನಿ ಕಣ್ಣಿಗೆ ತೋಚಿನ ದೇವರು ಕೊಂಡ ಅಪ್ಪೆ ತನಗೆ ದೇವೇನ ಬೇಜಾರಿದ್ದಲ್ಲ ಅವನ ಪೂರ ಸಹಿಸಂತು ಜೋತೆಗೆ ಮಾಡೋದು ಸರ್ವಸ್ವಲ್ಲ ತ್ಯಾಗ ಮಲ್ಪುನ ಅಪ್ಪೆ ಮಮತಾರ ತ್ಯಾಗಮೈ ಅಂದ ಆಲೋಚನೆ ಮಾಡ್ಕೊಟ್ಟಿ ಇನ್ನು ಜೋರು ಅಲ್ಪ ಮುಪ್ಪ ಕೊಟ್ಟಿ ಈ ಚಾವಡಿಗೆ ಬಂದಾಗ ಮಾಡುವುದಿಗೆ ನೋಡಿ ಅದಕ್ಕೆ ಸೇಟರ್ ನಾಡ ತುಂಬ ಕೆಳಗೆ ಬಂದೆ ಕೊಟ್ಟೆ ಕೊಟ್ಟೆ ಆಗತ್ತ ನನ್ನ ವೇಳೆ ಯೋಚನೆ ಮಾಡ್ತಾರೆ ಜನಿಕ್ಕಲು ಚಾವಡಿಗೆ ಪಾತ್ರದ ಕಂಡೆ ಅಂತ ಅವು ವೇದ ವಾಕ್ಯ ಅಂಚಾದೈತ ಬಗ್ಗೆ ನಾನು ಚಿಂತನೆ ಅಂತ ಹೇಳಿ ಇಲ್ಲಡಿ ಗುರುಪುರ ವ್ಯವಸ್ಥೆ ಬಂದ ನೆಲವಿಕೊಳ್ಳೇವ ಅವಳು ತಾವ ಬೋರ್ಡ್ ನಂದ ಅಂತಲೇ ಇಜ್ಜಿನ್ನಾಗ ಅಂಚಿದ್ದೆಲ್ಲ ಬರ್ಪುಣಾಗ್ಲಿತ್ತು ನನ್ನ ಕಂಡುಗಳಾಗಲ್ಲೇವ ಎರಡು ರಟ್ಟು ಗಾಡಿ ಹಾಕ್ತಿದ ಐದು ಒಜ್ಜೆ ಗಾಡಿನ ಉಗ್ರಾಣ ಕಳ್ಕೊಳ್ಳುವಂತೆ ತಾಯಿ ಗಾಡಿ ಪೂ ಅರಿತ ಪುಡಿ ಅಂತ ಮಾಡಿರ ಪೂರ ಬಾಲ್ದೆ ಮಾರ ಅಣ್ಣ ನಿಕ್ಕರ ತೂಳ್ಯಾವ ಹಾಗೆ ಗತ್ತಿ ತುಂಬ ಚೆಕ್ಕ ಜಿಯಾಗಿ ಇಜ್ಜಿಗಳು ಹೆಚ್ಚಿ ಹೋಗ ತಟ್ಟು ಕೊಡೋಣ ದೂರಂಡ
ಪುಳಿ ಪಾಡ ಎಣ್ಣೆ ಮಾಡ್ತಾಂಡ ಅಕ್ಕನ ಪುಳಿ ಪಾಡ ಎಂಟೆ ಬಾಡಿ ವೆಚ್ಚಿ ಪುಳಿ ಬಾಡಿ ಶುಂಠಿ ಗೊಂಜಾಳ ಎಣ್ಣೆ ಮುಂಚೆ ಮಾತಾಡ್ತಾ ಇಷ್ಟ ಮಾಡಲಿ ಅವ ಬೆಲ್ಲದ ಓಲೆ ಬೆಲ್ಲದ ಓಲೆ ಬೆಲ್ಲದ ಓಲೆ ಓಲೆ ಬೆಲ್ಲ ಹತ್ಯೆ ಕಲಿತ ಬೆಲ್ಲ ಬೆಲ್ಲದ ಓಲೆ ಕಲಿತು ಬರ್ಬೇಕು ಕಲಿ ಬರ್ಬೇಕ ಮಾರೆ ಅದು ನೀರು ಬರ್ಬಿಡಾಗತ್ತಾ ಯಾಕಿಂತ ದಾಯ ಜ್ವರ ಆಗ್ತದೆ ನೀರು ಖಾಲಿ ಬೆಲ್ಲ ತಿಂದು ಕೈಯ ಖಾಲಿ ಬರ್ತದೆ ಕಲಿತ ಬೆಲ್ಲ ಅಂತ ಮಾಡಿ ಮರ್ತಗೆ ಹೆಚ್ಚಿನ ಮಾತಾ ಕೋಡ ಮೈನ್ ಪೂರ ಮಾಡ್ಲಿ ಅಂಚಿನ ಮುಂಜೆ ಒಂದು ಇಲ್ಲ ಲಗತ್ತೆ ಇತ್ತು ಇಂಚು ನಮಗೆ ಹೇಳಿಲ್ಲ ಜಾಗ್ರತೆ ಮಾರೆ ಅದೊಂದು ದೇವಿಗೆ ಬೆಲ್ಲದ ಗಾಡಿ ಆಡ ಮಾಡಿ ನನ್ನ ಗುಂಡಿ ಗ್ರೂಪ್ ಮಾತ ಮಾಡೋದು ಅಭ್ಯರ್ಥಿ ಬೆಲಾನೆ ಮಾಡು കടമ ദിനേശ് എന്നാ കാര്യങ്ങളിലെ ഇനി പോയില്ലേ പോലെ ಆ ಪಾತ್ರದ ಶುರು ಮತ್ತೆ ಬೊಕ್ಕ ಉಂಟವರು ಗೊತ್ತಿರ್ತೇವೆ ಉಡಲ ತುಳು ಲಿಪಿ ಅವು ಒಂದು ಹೆಚ್ಚಿನ ಸೂಚಿ ಸುಳಿಗಳು ಪ್ರಾಮಾಣಿಕ ವ್ಯಕ್ತಿ ವಿಶ್ವಾಸ ಉಂಟು ఆయన పాత్రను ఆయన భాష ತುಳು ಭಾಷೆ ಭಾಷಾಭಿಮಾನ ದೇಶಾಭಿಮಾನದ ಸಮಾನವಾಯಿನವು ಖಂಡಿತ ರಾಯಬಣ್ಣ ತುಳುಗು ರಂಚನೆ ಊರುಡಿಪ್ಪಡು ಪರ ಊರುಡಿಪ್ಪಡು ಪರದೇಶುಡಿಪ್ಪಡು ಅಪ್ಪೆ ಭಾಷೆಯಲ್ಲಿ ಪ್ರತಿ ಅಪ್ಪಿನ ರಟ್ಟೆನಿ ಎಪ್ಪಲ ಮರಪ್ಪೆ ಅಂಚಾದ ತುಳುವರಿಸ್ತೀನಿ ಕೆಲ ವಿಷಯ ನಿಷ್ಠುರವಾದ ಪಾತ್ರೆಜಿನ ಆಪುಳ್ಳೆ ಅಯ್ಯ ಹೆಚ್ಚಿನ ನೆಪಲ್ಲಿ ಪಾಪದೆ ನಾಯ ಬಂದ ಕಡಿಮೆ ಸಂಬಳ ಅಂತೆಲ್ಲ ರಡ್ಡು ಬರ್ತೊಂದು ಬರ್ಪುರಿಯನ ಮೂರು ಕಡಿಮೆ ಶಬ್ದದ ಪ್ರಯೋಗದಾಗಿದ್ದಿ ನಮ್ಮ ಏರಿಯಾಗೆ ಕಡಿಮೆ ಬರ್ತಾರೆ ರಡ್ಡು ಮೂಜಿ ಕಾರ್ಯಕ್ರಮ ಮುಗಿತದ ಮೂಳು ಬತ್ತಿ 26 ಕಥ ಓದಿನ ಭಾಗವತರೆ ಮೂಜಾರ್ ಸಾರ ವರ್ಪ ಅವರಿಗೆ ಕೊಪ್ಪಳ ಸಂಭಾವನೆ ಅವ್ರನ್ನ ಪ್ರತಿಭೆಗೆ ಕೊಟ್ಟಿನ ಗೌರವಧನ ಪ್ರತಿಭಾವಂತರು ನಮ್ಮವರು ಪ್ರತಿಭಾ ಬಲಾಯನ ಆಯ್ತು ನಮ್ಮ ಮಂಡ್ಯ ವ್ಯಕ್ತ ಮಾಡ್ತಾರೆ ವಿಷಯ ಕಲಾವಿದರಿಗೆ ಸಂಬಳ ಹೊರಪಿನತ್ತು ಕಲಾವಿದರ ಅಥವಾ ಪ್ರತಿಭೆಗೆ ಕಲಾಮಾತಿನ ಪುರ್ಸಾದ ಬಣ್ಣದ ಸಂಭಾವನೆ ಹೊರಪಿ ಮತ್ತು ಕೆಲವರು ವೇದಿಕೆ ಪಡೆಯರು ಕಲೆನು ಒರಿಪುಲೆ ಕಲೆನು ಏರ್ಲ ಒರಿಪೊಡುತ್ತಿಚ್ಚಿ ಕಲೆಕ್ಕೆ ಸಾವಿಚ್ಚಿ ಅವು ಏಪಲ ಒರಿಯುಡಿ ಸುರುಕು ಕಲಾವಿದರನ್ನು ಒರಿಪುಲ ಎಂಪಿಲಿ ಬಾರಿ ಖುಷಿ ಅಲ್ಲ ಈ ಕೋಡೆ ಮುಟ್ಟಾಲ್ಕೊಂಡು ನಡ್ಕೊಂಡು ಇಪ್ಪುಡಲ್ಲ ಎಂಪುಲ ಅವಳು ಅಂಬೆ ಸೈಕಲ್ ಜೋಕುಳ್ಳೆಕ ಎಂಪುಲ ಆತೆಗೆ ಇನಿ ಇವು ಲಕ್ಕದು ತೆಲ್ತದು ಪಾತೆರ್ನಲ್ಲ ಒಂದು ಖುಷಿಯೇ ಬೇಕು ಒಂದು ಊರು ತಾರದಕ್ಕೆ ದಾನ ಆ ಊರು ಅರಾಜಕತೆಗೆ ಬರಲು ಸಾಧ್ಯತೆ ಉಂಟು ಸತ್ಯದನಿಕ್ಕಲೆ ದೇವಿ ಭಕ್ತಿ ನತ್ತು ನಮ್ಮ ಬಾಲಕ ದೇವಿಯೇ ದೇವಿನ ರೂಪಡು ಭಕ್ತಿ ಅವು ಹತ್ತಲ್ಲ ಬರ್ತಾ ಎದ್ದೇನೋ ಪಂಡಿತರು ಬಂದು ಮಧ್ಯಮಂತಲ್ಲ ಗುಣಾವಂತಿನ ಮೇಲೆ ದೇವಿ ಸಾಕ್ಷಾತ್ ದೇವಿಯೇ ದೇವಿ ಸ್ವರೂಪದ ಭಕ್ತರಾದ ನಮ್ಮ ಈ ಖುಷಿ ರಜದು పుష్పార్జునులేరా వారి చెక్కలు ಆಶ್ರಯ ಕೊಡ್ಲಿಕ್ಕೆ ಜನ ಇಲ್ಲಕ್ಕಂಡೆ ಅರೆ ಸುರುಕು ಕಂಚಿ ಬಡ ಉತ್ಸಾಹ ಕೊಡ್ಕೆಲ್ಲೇ 5 ರೂಪಾಯಿ ನಿಂಚಿನ ವ್ಯವಸ್ಥೆ 5 ರೂಪಾಯಿ ಕೊಡಲ್ಲ
ಏಳ್ನೆಜ್ಜಿದ್ದು ಮಂಡ್ಯ ವೆಚ್ಚ ಮಲ್ತೊಂದಿದ್ದೆ ಅದರೊಟ್ಟಿಗೆ ಒಂದು ಪ್ರಾಯದ ಅಜ್ಜಿರತ್ತೆ ಅವನ ಗುರ್ತಾರ್ಥ ಒಬ್ಬಟ್ಟು ಏರು ದಾರಿಯನ್ನು ನಾವು ಏರುಗಳಾಗುತ್ತಿದ್ದಿ ಆ ನಾಯಿ ಕಷ್ಟ ಕಾಲಗಾಣ ದೈವ ದೇವರ ನನಗೆ ಅನುಗ್ರಹ ಉಂಡ ತನ್ನಾಂತೆಗೆ ಆವತ್ತು ಹೋಗ್ಬೇಕು ರಡ್ಡ ಅಮರ್ಗೆ ನಾನು ಅಂಜೋಕುಗೆ ದೇವರ ಕೊರ್ನಾಗ ಯೋಗ ಪದವು ಬೇರೆ ಜೋಕುಳು ರಟ್ಟಿ ಅಮರ್ ಜೋಕುಳು ಆನ ಜೋಕುಳು ಅಲ್ಲ ಜೋಕುಳ ಪೊರ್ಲು ಸೂರ್ಯ ಚಂದ್ರರೇ ಜೋಕುಳ ರೂಪಡು ಜಗತ್ತು ಬರ್ತದೆ ಬಂಗಾರು ಕುತ್ತೊಳಿ ಮಾತ ಸಮ ಅಂಡ ಜೋಕುಳ ಕರಂಜಿ ಧರ್ಮಚ್ಚ ಅಲ್ಲ ಅವನು ಜೋಕುಳಿಗೆ ಅಪ್ಪೆಮ್ಮಿ ಜೋಕುಳಿಗೆ ಅಪ್ಪೆಮ್ಮಿ ಉದಾಹರಣೆ ನೋಡು ಅಪ್ಪೆಮ್ಮಿ ಉಳ್ಳಾಳೆ ಅಮ್ಮ ಕರ್ಕೊಲ್ಲ ಆನೆ ಬಂದಿ ಜನಗಳ ನಾನಪ್ಪ ಜೋಕುಳ ತಮ್ಮಲೆ ಅರೆ ಬಿಟ್ಟಣ ಅಕ್ಕ ಈರ್ಲ ಹೆಂಚಿನ ದಣಿಕಲೆ ದೇವರ ಲೆಕ್ಕ ಮೂಲು ಈರುಳ್ಳ ఒక ಅಕ್ಕಲ ಮುಕ್ಕಳು ದಾಯಿ ಅಂತಾನೆ ಉದರ್ಬೇಕು ಹೌದು ಆ ಜೋಕನ ಅಪ್ಪೆಗೆ ರಾಜ ಕೊಂಡಲ್ಲೇ ತವತ್ತಿನಿ ಈರು ದೇಯಿಂದ ಕುದರ್ದಿಯರ ಕಂಡಿನಿ ಯೋಗ ಆ ಜೋಕನ ಕುದರ್ದಿದ್ದ ಸೌಭಾಗ್ಯ ಎಲ್ಲ ಬಾಳಿಗೆ ಒದಗಿಸಿ ಬಂದಿದೆ ಇದು ಭಾಗ್ಯ ಅದಲ್ಲ ಜೋಕುಲೆಗೆ ಕುದರದಿನಕ ಒಂದು ಅರ್ಥಪೂರ್ಣమైన ಕುದರೆ ದೀವೋಡು ಇತ್ತಿಟ್ಟ ಕೆಲವರು ಜೋಕುಲೆ ಕುದರ್ದಿಟ್ಟರೆ ಅವು ನರಮಾನೆನವ ಮುರ್ಗೋನವ ಅಂದಾಜಿನ ಅವ ಅಂಟು ಬಿಂಟು ಚಿಂಟು ಹೆಚ್ಚಿನ ಕುದರದಲ್ಲಿ ಅರ್ಥ ಮಾಡು ಜೋಕುಲೆಗೆ ಕುದರ್ದಿದಾಗ ದೇವೇರ್ನ ಕುದರ್ದೀವರಿಗೆ ಅವು ಮುಕ್ಕಳ ಎಡ್ಡೆ ದಯವಿಂದ ಜೋಕುಲಿನ ಲೆಕ್ಕುಣಗ ದೇವರನ ನಾಮ ಸ್ಮರಣೆ ಮಾಡ್ತಾನೆ ಪುಣ್ಯಾಂಡಲ್ಲ ತಿಕ್ಕು ಅಂಟಾಡಲ್ಲ ನಮ್ಮ ಮಕ್ಕಳಿನ ಪಾಪ ಕಿಂಚಿತ್ತಾದ ಪರಿಹಾರ ಸತ್ಯ ಒಂದು ಆ ದೇವೇರ್ನ ಕುದರ್ದಿ ದೇವರ ಸುಮಾರು ತಿರುಕಾಟ ಕೋಟಲಿಂಗೇಶ್ವರ ದೇವರನ್ನ ಮನಸ್ಸಿಗೆ ನೆನಪಂತು ಮಲ್ಲಮಾಲೆಗೆ ಕೋಟಿ ಬಡಕಾಟ ಚನ್ನಕೇಶ್ವರ ದೇವರನ್ನ ಮನಸ್ಸಿಗೆ ನೆನಪಂತು ಎಲ್ಲ ಬಾಲೆಗೆ ಚೆನ್ನೈ ಮಕ್ಕಳ ಕೋಟಿ ಎಲ್ಲರ ಚೆನ್ನೈ ಕೋಟಿ ಚೆನ್ನೈ ಆದಿ ಕೊಲ್ಲುದ ಒಂಜಿ ತಿರ್ಲಿ ಇತ್ತು ನಮ್ಮದ ಇದರ ಕೇಂದ್ರದಲ್ಲಿ ಮುಂದಪ್ಪ ಇತ್ತ ನಾನ ಇಪ್ಪಡೆ ಮೂಡು ಇತ್ತಲೆ ಆ ಜೋಕುಲು ಬುಳೆ ಒಂದು ಬತ್ತಲೆ ಕೋಣೆ ಅಕ್ಕಲೊಂಜಿ ಬಾಲ ಲೀಲೆ ತೂನಗ ನಮ್ಮೊಂಜಿ ಲೋಕನೆ ಬೇತೆ ಬೇತನೆ ಪ್ರಪಂಚದ ನಮ್ಮ ವಿಹಾರ ಅವೊಂಜಿ ಖುಷಿ ಉಂಡತಿ ಐನ ಅನುಭವಿಸಾಯನಾಗ ಮಾತ್ರ ಗೊತ್ತು ಅಂತೆ
ಮುಳ್ಳಿ ಹಾಕಲ್ಲ ತೂಪನೆ ಊರ್ದ ಕಾಪಾಯರ ಕೋಟಿ ಚೆನ್ನರಿ ಯಾಪ ಮಲ್ಲ ಹಾಕ್ಯಾರ ಅಸಲು ಚಾವಡಿಗೆ ಯಾಪ ಬರ್ತಾರ ನಮ್ಮ ಅಕ್ಲೇನಿ ಯಾಪ ತೂಪನ ಮುಕ್ಕಳುಂದೇನಿ ಏತು ಬರ್ತಗೂ ಮುಗಿಪೋಯರ ಮನಸ್ಸಿಗೆ ಸಮಾಧಾನ ನಿನಗೆ ಬೆಟ್ಟದ ಭಜನಾಜನೆ ಜೋಕುಲ ಮಡಿಗುಂಡತ್ತರೆ ಬಿದ್ದತ್ತೆ ತಾಯಿ ನಿನ್ನ ಕೈಕರ ಪೂರ ನಡ್ಕೊಂಡ್ಬಂದು ಕುಟುಂಬದ ಪಳ್ಳಕ್ಕೆ ಒಂದು ಶಕ್ತಿಯಲ್ಲಿ ತಾಯಿ 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 ಇಂಚ ನೀನು ಚಿತ್ತ ಇಂಚ ಸುಮಾರು ವರ್ಷ ಅಪೂರ್ವ ಇಲ್ಲಿ ಬಿದ್ದಾಯಿ ಹೋಗಿ అంటే పోనగా ఇల్లు పాచరు పోయేగే అంటే పోయినే విరచిస్తుంది ఇల్లు పచ్చింది అంటేనే ఇల్లు చూడగా అరవణతో పాచారు బారి అంటే ఇల్లు కరీడ మగ ఇల్లు ఏరు లెక్క ఉల్లరు ఏప మగ ಬರುವೆ
Oh
ಓಲು ಅಧರ್ಮ, ಓಲು ಅನ್ಯಾಯ, ಓಲು ಅನಾಚಾರ, ಸೌಜನ್ಯನೇ ಬರುತ್ತದೆ ನರಪರಶರು ಮಾಡ್ತಾರ. ಹಾಗಾಗಿ ಇದು ಮಾವತಿನ ಭಕ್ತಿರವರು ಪ್ರಭುದ ಭಕ್ತಿರವರು ಭಕ್ತರ ಭಕ್ತಿಯಿಂದ ಏನು ಅದೇ ರಕ್ಷಣೆ ಮಾಡ್ಕೊಂಡು ಅಪ್ಪನ ದೂಪಣ ಭಾಗ್ಯನ ಪಡುಬಲ ತರಸಲು ಮಾಡು ಬಲ್ಲಂದ್ರು ಸಾಕಿರು ಮಾತು ಮಾತ್ರ ಹೇಳ್ತಾರೆ ವಿದ್ಯೆನ ಕಲ್ಪನೆ ಕೊಡಂತ ಮಾಮ ನಾಯಿನ ಸಾಯ ವೈದ್ಯರಾಡೆ ಕಲ್ಪನೆ ಕೊಟ್ಟಾಗ ಗರಡಿ ವಿದ್ಯೆನ ಪೂರ ಕಲ್ತೋಗಿದ್ದೆ ಭಕ್ತನಾಗಿ ನಮ್ಮ ಈ ಕಾಲಗ ಅರಸು ಲೊಂಗಿನ ಕೂಡ ಸಾರದೆ ಓಟಕ್ಕೆ ಅಪ್ಪ ದೈ ವೈದ್ಯರ ಕರೆದು ಅಪ್ಪ ಸೊಮ್ಮೆಸಲು ವೈದ್ಯರಿ ನಿಮಗೆ ತಾಂಕಿಯರು ಆಶ್ರಯನ್ನು ಕೊರಿಯರು ಅದನ್ನ ಒಟ್ಟಿಗೆ ಇಂಗುಲ್ಲ ಗುರೆ ಬಂದಿಲ್ಲ ಅಂಚ ಬಂದ್ರೆ ನೀನು ಅರಸರು ಪಟ್ಟಿಸಿದ ಮಾತರಿಗೆ ಅಂದಾಗ ಮನಸ್ಸಿಗೆ ಬಾರಿ ಸಂತೋಷ ಕಾಡಿಗೆ ಗೊಂಡೆಗೆ ಓಡು ಒಟ್ಟಿಗೆ
ಬಾಲು ಬೋಡು ಕೋಟಿ ಚೆನ್ನೈರಿ ಎದ್ದು ಬೆಂತೇವೆ ದೇವು ಪೆರ್ನ ಎದ್ದು ಬೆಂತೇವೆ ಉಳಿ ತೂಡ್ಚ ಉಳಿದಾಗ ಗೊಂಡೆ ತೂತನಾಗಲೇ ಅಂತ ಪ್ರಾಯ ಒಂಜಿ ಬರ ಕೋಟಿ ಚೆನ್ನೈರಿ ಎದ್ದು ಬೆಂತೇವೆ ದೇವು ಪೆರ್ನ ಎದ್ದು ಬೆಂತೇವೆ ತೂತು ನೀರತ್ತ ಅಪಲಂಗಾಡ ಕೋಟಿ ಚೆನ್ನೈರಿಗೆ ಮಾಸ ದೈವ ಬೆನ್ನಿಗೆ ಎಲು ಎಂಕ್ಲಿ ಏತು ಬೆಂತ ನಮಕ್ಕೆಲ್ಲ ಕಜ್ಜಿ ಆಂಡಲ್ ನಮ್ಮನೆಯಲ್ಲ ಕೆಂಪು ಇಜ್ಜಿ ಆನ ಇಂದೇ ನಿಂಚನೆ ಮುಡಿಯಾರದಲ್ಲಿ ದಯನ್ನ ಪಗಾರಿನ ಎತ್ತದು ಆ ವಾಸನೆ ಬಿತ್ತು ಈ ರಾಮಾಯಣ ಮಾಸನ ಬೋಟದ ನಾಯಿಲು ಬಯ ಮಾಡಿ ಇದ ಮುಟ್ಟ ಇಂಚ ಮಲ್ದನ ನಾಯಿಲು ಇನಿ ಮಲ್ತತ್ತ ದಾದ ಮಲ್ಪುನು ನನ ಇದ ಮುಟ್ಟ ಇಂಚ ಮಲ್ಪಂದ್ರೆ ನಾಯಿಲು ಮಲ್ತಂದಂಡ ಐಕುಲಾಂಡದ ಸರಿಯಾಯಿನ ಶಿಕ್ಷಣೆ ಅನುಭವಿಸವು ನನ್ನ ದುಂಬುಗು ನಮನ ಒಟ್ಟಿಗೆ ಬಂದರ ಬೋಂಟದ ನಾಯಿಲು ತಿಕ್ಕಿನ ಮಾಸకు ಬಾಯಿ ಪಣ್ಣ ಬುದ್ಧಿವಾ ಪ್ರಾಣಿಲಿಗೆ ನನ್ನ ದುಂಬುಗು ನಮನ ಒಟ್ಟಿಗೆ ಬಂದರ ಬೋಂಟದ ನಾಯಿಲು ಚೆನ್ನ ನಾಯಿಲು ಹೋಗಳು ಚೆನ್ನ ನಾಯಿಲು ಅದು ಹೋಗಳು ನನ್ನ ಮುಲ್ಪಂತ್ರ ಸರಿಯಾದ ಸಾಯಿ ನಾಕ ಬೇಕಾ ಇಲ್ಲ ಸರ್ ಆಂಡಿ ನಿಂತಾಗ ಕೋಪಡಬೋತಿರು ಸಮಾಧಾನ ಚೆನ್ನೈ ಎಟ್ಲೇ ಮಾಮಿಯೇ ಓಡಿ ಇತ್ತು ಬಜ್ಜಿ ಬಂದಂಗ ಕಾದು ತಯಾರು ಮಾಡ್ತಿದ್ದೆ ಅಂಚನೆ ಇಲ್ಲಿಗೆ ಒಂದು ಮಗ ಮಿಸಿನ್ ಕೂಡ ಆಶ್ಚರ್ಯ ಒಂದು ನತ್ತ ದೈಗೆ ಓಡಿ ಬಜ್ಜಿ ಬರಿಕೆಗೆ ಬರ್ತಿದ್ದೆ ಪ್ರಮೋಟ್ ಬಲ್ಲಿ ಇಲ್ಲಿ ಬರ್ತದೆ ಅಪ್ಪೆ ಕಾಡಿದ ಬೋಂಡದ ನಂಚನ ಪಡ್ತರು ಮಾಸನು ಪಾಲು ಮಲ್ಪನು ಗಾಂಡು ಮಾಸನು ಪಾಲು ಮಲ್ಪನಾಗ ಊರ್ದಗಳು ಮೊಸ ಮಲ್ತಿರಪ್ಪೆ ಕೋಟಿ ಚೆನ್ನೈರಿಗೆ ಮಾಸಗೆ ಎಂಟ್ಲೆಗೆ ಎಲುಗೆ ಕುಂದಿನ ಕೇಂದ್ರ ಗೋಪ ಬರ್ತದೆ ಅಲ್ಪಡ್ದು ಇದೇ ಬರ್ತದ ನನ್ನ ಮೂರಕ್ಕೂ ಜಪ್ಪೆ ತೀರ ಕೊಟ್ಟಿ ಬೇಡ ಮಕ್ಕಳೇ ನೀರ ಬೇಟೆಯ ಕೈಬಹುದು ಬೇಡ ಮಕ್ಕಳೇ ನೀರ ಬೇಟೆಯ ಅಂಚಾದ್ರಿಗೆ ಒಂದು ವೇಳೆ ಕೋಣದೆ ಆಡ ಬೇಗ ತಿಳಿ ಕೋಯತ ಆಪು ಜಪ್ಪೆ ಬ್ರಹ್ಮರಿಗುಂಡೆ ಕೋಪ ಬಂದಿಗೆ ಸಂಕಲ್ಪ ಮತ್ತು ದಾತನು ಈಗ ಏತು ಕೊಂಡದ ಮನಸ್ಸು ಮೂಲಕ ಏನೊಂದು ಇಜ್ಜಿ ಬ್ರಹ್ಮರಿಗುಂಡೆಗೆ ಒಯ್ತೊಂದುಂಡು ಅಂಚಿ ಕೋಡು ಬಂದಿನ ಆಸೆ ಹೆಚ್ಚಾಗೋದುಂಡು ಕಿರಣ ಪಾತ್ರ ಕೇಳುಚ ಬ್ರಹ್ಮರಿಗುಂಡೆ ಬ್ರಹ್ಮರಿಗುಂಡಿದಡೆ ಬಾತು ದಾತನು ಅದು ಕಡುಲ ಪಾಡ್ದಾತನು ಪ್ರಿಯನ ಭಾವ ಮೀನದಲ್ಲಿ ಏನು ಮೀನಲ್ಲ ಅತುನ ಮಂಡೆ ನಿಲ್ಕ ಅವ ನಡುಡಂಜಿದುಲಗೆ ಮಲ್ಲ ಮೀನು ಗಮನೆ ತೋರು ಇದು ಸರಿಯಾದ ಸಮಯ ತಡವಾಲ್ ಪೂಜಿ ಆ ಮೀನಿನ ಬತ್ತೊಂದು ಆಸೆ ಆದ್ರೆ ಮೀನಿದ ಆಸೆಗೆ ಬ್ರಹ್ಮರಿಗುಂಡಿಗೆ ಜತ್ತನಾಯ ಬಾವಿ ಅವೇತೋ ಹೊರತೆ ಆದಕೊಂಡು ನನ್ನ ಬಾವಿ ಮಿತ್ತು ಬರ್ಪುನ ತೋಚಿ ದಾದಾಡು ಬಾವಾಗ ತೋಡತ್ತ ಯಾಲ ಬ್ರಹ್ಮರಿಗುಂಡಿಗೆ ಜತ್ತದು ಬಾವಾಗ ದಾದಾಡಿ ಕಷ್ಟ ಕಾರಣ ಏಪಲ ನಾಗವೆಂಬರಿಗೆ ರಕ್ಷಣೆ ಕೊಡುತ್ತಾರೆ ಈ ರೀತಿ ದಿನಲ ಪಾಲಿನ ಮನಸಾರಿ ಧ್ಯಾನ ಮಾಡ್ತಿದ್ದು ಎನ್ನ ಕೈ ತಿಳಿಸಿದ ಮುಂಗುಡ ಪಿಂಗಾರದ ಪಾಲನೆಯಿದು ಅಯ್ಯೋ ಕರಳ
ಭಾಗ್ಯವತಿ ಚಂದ್ರಕೋಡು ಎಂದ ಮಾಡವಂತ ಬೇರೇನು ಕಡೆಗುಡ್ಡಿ ನನ್ನ ತಾಯಿ ಬದುಕದವರೆಗೂ Oh
ಮಹಿಗಾದ ಪಯರು ಇಚ್ಚಿ ಅಗ್ಲಿನ ನನ್ನ ಕಣ್ಣಾರೆತ್ತು ಕೊಡು ಅಗ್ಲನ ಬಾಯಿಗೆ ಮಾತಾಡಬೇಕು ಆಶೆಯಂತೂ ಹೆಚ್ಚಾಗುವುದು ಹೋದಾಗ ಬೇರೆ ಯಾರು ಸತ್ಯ ಬರ್ಕೊಳ್ಳೋ ನಡೆಕೊಳ್ಳೋದಂತನ ಆ ಮೂವೆಲ್ಲ ಹೆಣ್ಣು ಗಂಡಿಗರು ತೋಜಿದ ಬರಡಪ್ಪ ಹೆಣ್ಣು ಗಂಡಿಗರು ತೋಜಿದ ಬರಡ ಮಾತೆರೋ ನಿಸಬೇಡಿ ಮಾತೆನೇ ಕ್ರೋಧಿಸಬೇಡಿ ಮಾಯ ಸೇರಿದೆವು ನಾವಿಂದು ಮಾಯ ಸೇರಿದೆವು ನಿಮ್ಮ ಪುಣ್ಯ ಫಲದ ನಮ್ಮ ಕುಲದವರೆಲ್ಲ ಬಿಲ್ಲವರು ಓಡಿ ಭಜಿಸುವುದು ಮಣ್ಣು ಬೆಳಗುವುದಿಲ್ಲ ನಮ್ಮ ಕುಲದವರೆಲ್ಲ ಬಿಲ್ಲವರು ಕೂಡಿ ಭಜಿಸುವುದು ವರ್ಷಾವಧಿದ ಪರಾಗೆಲು ಸೇವೆಯನ್ನು ಕೊರದು ನಮ್ದೊಂದು ಭಕ್ತರಂದಾಡ ತೋ ಜಾತಿರ ಕೈ ಕೊರದು ಕಾಪು ಅಪ್ಪರೇ ಗತಿದಾನ ಬೇರನುಪ್ಪು ಬರ್ದು ತಾಂಕಿರ್ ಆಶ್ರಯನ ಕೊರಿಯರ್ ಮದಿಮೆ ಮಲ್ತೆ ಅಪ್ಪರೇ ನನ್ನ ದುಂಬುಗು ಆ ರಾಜರಾಜೇಶ್ವರಿ ಸ್ವರೂಪಿಣಿ ಮಹಾಲಕ್ಷ್ಮಿ ಸ್ವರೂಪಿಣಿ ಆಯ್ನ ದೇವೇದಿತಿ ಅಪ್ಪೆನ ಪುಣ್ಯಕ್ಷೇತ್ರ ನಿರ್ಮಾಣವರೆಗೊಂಡು ಆ ಪುರ್ತುಡು ಕಂಕಣ ಭಾಗ್ಯದ ಅಪೇಕ್ಷೆಯನ್ನು ದೀವಂದು ಆ ಪುಣ್ಯ ಮಣ್ಣಗ ಬರ್ತದೆ ಸೇವೆಯನ್ನು ಕೊರಿಯರು ಅಂಡ ಅಗಲಿನ ಆಸೆನ ಈಡೇರಿಸವರಿಲ್ಲರು ಅಪ್ಪೆ ಒಂಜಿ ದಿನದ ಅನ್ನದಾನದ ಸೇವೆನು ಆ ಪುಣ್ಯ ಮಣ್ಣಡು ಕೊರಿಯರು ಅಂಡ ಅಗಲಿಗೆ ಸಕ ಉಲ್ಲೇರಿ ಅಪ್ಪೆರೆ ಎಂಗಲ ಕುಲತಗಲು ಎಂಕಲು ನಮ್ಮ ನಚ್ಚಿದಿನ ಪೊರ್ತು ಒಂಜೀರ ಗಂಧ ಎಂಗಲ ಪುಣ್ಯ ಮಣ್ಣೆಡ್ದು ಪದದು ಪೋದು ಕೈಕಂಜಿಲಿಗೆ ಕಾಯಿಲ ಬತ್ತಿನ ಪೊಟ್ಟಲು ಪೂಜೆಯನ್ನಾಂಡ ವಾರೀತಿನ ಕಾಯಿಲ ಬತ್ತಿನಲ ಗುಣಮಲ್ಪುವ ನಮ್ಮೊಂದು ಬಲೆ ಅಪ್ಪಿರಿ ಇರಿನ ಕಣ್ಣೀರು ಸಂತೋಷಿತ್ರ ಚಿತ್ತ ಜೋಕಲು ಕಾಯಿಲ ಬಿಡ್ತು ಮಾಯದ ಸೀರಿಂದಿರ್ಕೊಂಡು ಕಣ್ಣನೀರು ಪಾಡುತ್ತಿಲ್ಲರ ಕಣ್ಣನೀರು ಪಾಡುತ್ತಿ ಕಷ್ಟ ಬರ್ತ ಚಿತ್ತ ಬರ್ತುದು ಎಂಕ್ಲಿನಿ ನೆನವರಿಕೆ ಮಲ್ತದೆ ಇರಿನ ಕಷ್ಟನ ಪೂರ ದೂರ ಮಲ್ಪುವ ಅಪ್ಪಿರಿ ಯಾರು ಪಂಚನ ಚಿತ್ತ ಒಂದು ವಿಚಾರಣೆ ಸರಿಯಾದ ಗಮನದೇರಿಕೆಯಲ್ಲಿ ವೈದ್ಯ ಮುಗೀರ ಸಮುದಾಯದ ಸಂಬಂಧ ಪರಿಪೂರ್ಣಗೋಸ್ಕರ ಎಂಕ್ಲೇನ ನಮ್ಮೊಂದು ವತ್ತಿನ ಚಿತ್ತ ಬ್ರಹ್ಮ ಮುಗೀರಿ ಕಲಾ ಕಲಕ್ಕೆ ಸುರುತಾದ್ಯತೆ ಬಿಲ್ಲವ ಸಮುದಾಯದ ಕೊರಡು ಅಂಚಿನಿ ಆಶ್ರಯ ಕುರ್ನ ಚಿತ್ನೇರಿನ ಪುದರಡು ಸೂರ್ಯ ಚಂದ್ರನ ಬಿಟ್ಟ ಶಾಶ್ವತವಾದ ಪರಿಪೂರ್ಣಕ್ಕೆ ಎಂಕ್ಲ ಮಲ್ಪುವ ನಮ್ಮೊಂದು ಬಲೆ ನಮ್ಮೊಂದು ಬಲೆ ನಮ್ಮೊಂದು ಬಲೆ ಜಾತಿ ಮತ್ತು ಸೇವೆ ಕೊಡಬೇಕು
ಕೋಟಿ ಚೆನ್ನೈಯರು ತುಳುನಾಡಿನ ಧರ್ಮದ ರಕ್ಷಣೆ ಮಾಡ್ತೇವೆ ಕಾಲದ ಲೆಕ್ಕದ್ದು ತಲೆದಕ್ಕಾಯಿ ನಾಲ್ಕು ಇಲ್ಲಿ ಕಾಯನ್ನು ಕುರಿತು ಮಾಯನ ಸೇವೆ ಬೇರೆ ಮಾಯನಿ ಪುನಃ ಕೋಟಿ ಚೆನ್ನೈಯರ ಧರ್ಮ ರಕ್ಷಣೆ ಅಂತ ಬೇರೆ ಮಲ್ಪ ಅವಳು ಐಕ್ಯ ಮಾಡದೆ ಕೋಟಿ ಚೆನ್ನೈಯರು ನಾಗಬಂಧನ ಸಂವಿಧಾನಕ್ಕೆ ಬರೆಯಲು ಶಿಕ್ಷಣ ಮೂಲಕ ಶಿಕ್ಷಣ ಬಂತು ಭಕ್ತಮಾನ ಗರಡಿನ ಕರ್ತಾನ ಬರ್ಪೇನೆ ನಾಗಬ್ರಹ್ಮರೆಲ್ಲ ಗುಡಿ ಕರ್ತಾನ ಬೇರೆ ಮಲ್ಪಾಲೆ ಜೋಗುಲ ತಿರುಗುಮಂಚಿನ ಬಂತು ಇದಕ್ಕೆ ವಿಶೇಷమైన ಸ್ನಾನ ಮಾಡದೆ ವ್ಯವಸ್ಥೆ ಮಾಡ್ತಾವೆ ಇದು ದೈವರೆದ್ದು ಮೋದಿ ಮುಟ್ಟು ಬಿತ್ತು ದೇವರೆದ್ದು ಆದಿ ಮುಟ್ಟು ಬಿತ್ತು ತುಳುನಾಡದ ಕಾಲನಿಕ ಪುರುಷರ ನೆರೆಯುವುದು ಜೋಗುಲ ತುಳುನಾಡು ಧರ್ಮಗಳು ಸತ್ಯದ ನುಡಿಕೆ ನೋಡು ತುಳುನಾಡಿನ ಸಂಸ್ಕಾರ ಮಂಚಿನ ಪಟ್ಟು ನಾಗಬ್ರಹ್ಮನ ಸಂವಿಧಾನದ ಬಗ್ಗೆ ಮುಖ ಮೇಲ್ಮಿತ್ತಿಗೆ ಬ್ರಹ್ಮ ಬೈದೇವಾದ ಮೇಲೆ
ಭೂಮಿ ಪರಿರಕ್ಷಣೆ ಮಾಡಲು ನಾರಾಯಣ ದೇವೆ ಪಂಚರು ಕೊಟ್ಟಿದ್ದ ಪಂಚರು ಕೊಟ್ಟಿದ್ದ ಬಂದಾಗ ಆ ಪಂಚದ ಅಂಶನೇ ನಾನು ಅಪಘಾತ ಅಂಶ ಕೊಟ್ಟಿದೆ ಅಪಘಾತ ನಾಡು ದೊಡ್ಡವು ವಾಚನ ಕೈಯಲ್ಲಿ ಕೊಟ್ಟು ಅಬೇಕಾದ ತೊಯ್ಯಾಗಿತ್ತು ಅಪ್ಪ ತೋಚಿಂದು ಮುಳ್ಳಿಗುಡ್ಡೆ 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 ಬಂದಾಗ ಅವರು ಇದ್ದರೆ ಅವರ ನಡತ್ತಿನ ಘಟನೆಯನ್ನು ಕೂಡ ಬಂದೆ ಅವನಿಗೆ ಇದನ್ನು ಕನಮಣಿ ಕನಮಣಿದು ಕುದರಿಯೇ ಅಂತ ನನಗೆ ಮುಳಿಪುಣತ್ತು ಜಪ್ಪ ಮೋರಾಕವು ಜಪ್ಪ ಅಂಗಂಡಿ ಅಂತ ತುರುನಾಡಿರುತ್ತೆ ತುರುನಾಡಿಗೆ ಅಲ್ಪ ಅಲ್ಪ ಒಂಜಿಯನ್ನು ಕುದರ ಮೆರಪವಣ್ಣ ಹೊನ್ನಾರ ಬಂದಿರಲಿ ಕುಂಜರಂಗ ಬಂದಿರಲಿ ಅಣ್ಣಪ್ಪ ಬಂದಿರಲಿ ನಿತ್ಯ ಒಂಜನ್ನು ಕುದರ
ಹೋದಿರತ್ತ ಒಂದು ಊರು ವಿಶೇಷವಾದ ಜಾಗೆ ಕುಪ್ಪೆ ಈ ಕುಪ್ಪೆ ಪರಿಮಳ ವಿಶೇಷವಾದನುಂಟು ಧರ್ಮಿಷ್ಠೆ ಎಟ್ಟಂತಿನಾಯೇ 10 ಜನದ ಬಾಯಿಡು ಎಟ್ಟ ಪುನರ್ದ ನೆಗಳ್ತೇನೆ ಇತ್ತಿನಾಯೇ ಅಪ್ಪದಂಡ ಆಯಾ ಪುನರ್ದು ಏದ ಎಂತ ಹಿಡಿತಂಡ ಅದು ಒಂದು ಜನಕ್ಕೆ ಗೊತ್ತಾವಚ್ಚ ಒಂದು ಗಂಧದ ತುಂಡುಲು ಒಂದು ಕಲ್ಲನಾರತ್ತಲ್ಲ ಅದು ಬರ್ಪಿನ ಪರಿಮಳ ಎಂತ ಮತ್ತೆ ಆ ಬರ್ಪಿನ ಪರಿಮಳ ಅವೇ ರೀತಿ ಇನ್ನೂ ಒಂದು ಸಿಕ್ಕದು ಒಂದು ಪರೀಕ್ಷೆ ಮಾಡ್ತಂಡ ಬರ್ಪಿನ ಪರಿಮಳ ಏಕಾವು ಅವೇ ನೋಡೋದು ಇದ ಹೆಚ್ಚಿನ ಬೋಡಂದಲ್ಲ அந்த ஒண்டி ஒரு குழந்தைய சரியாவா என்னோண்டா அதை பதிக்காரண்டா 10 ஊர்ல தேவன் பதிக்காரண்டா ஆஹா ஆதி ஞானி நே வண்ண பஞ்சி ತತ್ತು ಹೋಯ್ತು ನನ್ನ ಪರೀಕ್ಷೆ ಎಂಚ ನನ್ನ ಮುಂದೆ ಕಳೆದ ಪರೀಕ್ಷೆ ಈ ಕೆರೆಗೆ ಮೀನದ ಪೂಜನೆ ನಾಗಬ್ರಹ್ಮರಿಗೆ ಅರ್ಪಣೆ ಮಾಡುವುದು ಮುಖ್ಯದ ಪೂಜನೆ ನಮ್ಮ ಕೈಗೊಂಡ ನಮ್ಮ ಕರಡಿ ಬರ್ಪೇಜಿನ ಭಕ್ತರು ಅಪ್ಪೆ ಜೋಗ್ಗಳಿಗೆ ಬರ್ಪಣೆಜಿನ ಬರುಳ ಕೊಲಿಕ್ಕಿರುವುದು ನಮ್ಮ ಅಪ್ಪನ ಕೂಡ ಬರುವ ಆಸೆ ಅನ್ನೊಂದು ರಾಜಮುಖಿ ಮಿಕ್ಯ ನಾಗಬ್ರಹ್ಮನೇ ಸಿಕ್ಕಿಪುರ ಶರಣು 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 ನಾಗಬ್ರಹ್ಮ ಕರುಣರು ಆ ಯೋಗ ಭಾಗ್ಯದಿಂದ ಪಾಲಿಗೆ ಇಚ್ಛೆ ನಾಗಬೇಡ ಸಂಕಲ್ಪದ ಪ್ರಕಾರ
ಮಾಯನು ಸೇರುಂಡೆ ನಾನು ಬೆರ್ಮೆಲ್ಲ ಸಂಕಲ್ಪದ ಪ್ರಕಾರವಾದ ನಿಖಿಲ್ಲ ಕಾಯಿಲೆ ಬಿಟ್ಟು ಮಾಯನು ಸೇರುಂಡೆ ತಪ್ಪಿನ ಬಲ್ಲ ಪಲಕಿನ ತೋಡುವಂತ ಉದ್ದೇಶನದಿ ಒಂದು ಭಯ ಭಕ್ತಿಡ ನಾಗ ಬೆರ್ಮೇರನ್ನು ಸುತ್ತಿನಂತರಾಗ ನಮ್ಮ ಆರಾಧ್ಯ ಮುಕ್ತಿಯನ್ನು ನಾಗ ಬೆರ್ಮೇರೆ ನಿಖಿಲ್ನ ಆಸೆನೆ ಈಡೇರಿಸದೆ ನಿಖಿಲ್ನ ಕಣ್ಣೆದುರು ಆದಿಮಾಯ ಸ್ವರೂಪಡು ಪ್ರತ್ಯಕ್ಷ ಜೋಕಲೇ ನಿಖಿಲ ಕಣ್ಣಾರೆ ಬಲ್ಲ ಪಲಕಿನ ಸಂತೋಷ ಪಡೆಯುವಲ್ಲಿ ಅಪ್ಪನೇ ಚೀರಿನ ತುಯಿ ಬುಕ್ಕ ಬಿಡಲು ಮೂಲಾಸಿಸಿ ಈ ದುಡ್ಡಿಗೆ ఇప్పుడు ಬಂದ ಆಸೆ ಅಧಿಕ ಆಗುವುದು ಆಂದಲು ಸಾಧಿಸಿ ಭೂಲೋಕದ ಮುಂದೆ ಬರುತ್ತದೆ ನನ್ನ ಗಂಡ ನಾನು ಮುಂದಕ್ಕೆ ಭೂಲೋಕದ ಅಪ್ಪೆ ಜೋಪಿನ ಭೇಟಿಯ ಅಪ್ಪನೇ ಕೋಟಿ ಚೆನ್ನೈಯಲ್ಲಿ ನಾಗಬೆರ್ಮೆಲ್ಲ ಸಂಕಲ್ಪದ ಪ್ರಕಾರವಾದ ಕೋಟಿ ಚೆನ್ನೈಯಲ್ಲಿ ಅಡಗಿಸಿದ ಕ್ರಮವೇ ಇದ್ದೀರಾ ಭೂಲೋಕದ ಅಲ್ಪತ್ವ ಎರಡಿ ಸ್ಥಾಪನೆ ಮಾಡ್ತಾರೆ ಕಾರಣಿಕ ಪುರುಷರಾದ ಮೇಲೆ ಧರ್ಮ ರಕ್ಷಣೆ ಮಾಡ್ತಾರೆ ಮನಸ್ಸಿನ ಸಂತೋಷ ನಿಖಿಲ ಆಸೆಯ ಪ್ರಕಾರವಾದ ಅಪ್ಪೆ ಜೋಪುಲ ನೆಲೆಯಾವುಡ ಅಪ್ಪೆ ಜೋಪುಲ ಭೇಟಿಯಾವು ಜೋಪುಲೆ ಊರೇನು ತಿಟ್ಟಿ ಮೇಲೆ ಅವಳು ನಿಂತ ಸಮಯ ಸಂದರ್ಭ ನಿಖಿಲ ಕಾಲದ ನಿರೀಕ್ಷೆ ಇಟ್ಕೊಂಡು ನನ್ನ ತುಂಬು ಭೂಲೋಕ ಕೊಡುವ ನಾಡು ಗೆಜ್ಜೆಗಿರಿ ಮತ್ತು ಜಾಗಿರಿಯ ನೆಲೆಯಾವಲು ಭಕ್ತಿಯ ನಿಖಿಲ ಕ್ಷೇತ್ರ ನಿರ್ಮಾಣ ಮಾಡ್ತೇವೆ ನಿಖಿಲಗಳ ಗರಡಿನ ಬಿಟ್ಟಾದ ನಮ್ಮೊಂದು ಬರ್ತೇವೆ ಅಪ್ಪೆ ಜೋಕುಲ ನೆಲೆಯ ಅಪ್ಪೆ ಜೋಕುಲ ಭೇಟಿ ವರ್ಷಾವಧಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಅಪ್ಪೆ ಜೋಕುಲ ಭೇಟಿಯಾವಲ್ಲಿ ನಮ್ಮಲ್ಲಿ ನಂದು ಭಕ್ತಿನ ಆಕಾಂಕ್ಷೆ ಈಡೇರಿಸಬಹುದು ಗೆಜ್ಜೆಗಿರಿ ನೆಲೆಯ ಆಶ್ರಯ ನಿಖಿಲ ಭೂಲೋಕದ ಧರ್ಮ ರಕ್ಷಣೆ ಮತ್ತೊಂದು ನಿಖಿಲಿಗೆ ಶುಭ ಜೋಕುಲ ಮಾತ್ರ ಕೊಂಡ ಯಾವುದು ಅಪ್ಪೆಯ ಈಗ ಜೋಕುಲ ಒಟ್ಟಿಗೆ ಓಡಾಡುವುದು ಗಾಯಿಗೆ ಗೊತ್ತಾಡ ತುಳುನಾಡಿಗೆ ಅಪ್ಪೆ ಜೋಕುಲಿನ ಸಂಬಂಧಪಟ್ಟ ಭಾರಿ ಪವಿತ್ರವಾದಂತಹ ಸಂಬಂಧ ಕಷ್ಟಪಟ್ಟಿನ ಜೋಕುಲು ಅಪ್ಪನ ಕೈಗಳಿಗೆ ಹೋದು ಪರಿಹಾರ ಪಡೆಯುವ ಮೇಲೆ ತುಳುನಾಡಿ ಪುನಃ ಭಕ್ತಮಾನಕ್ಕೆ ನಮ್ಮ ಜೋಕುಲಿಗೆ ಸಮಾನ ಅಪ್ಪೆಗೆ ಭಕ್ತಿಂಚಿನ ಕಷ್ಟವನ್ನು ಪರಿಹಾರ ಮಾಡಿಕೊಂಡಾಗ ಅಪ್ಪೆಯಾದು ಈ ತುಳುನಾಡಿಗೂ ಸೇರೋಣ ಮಾಯೊಳಗೆ ಸಂಚಾರ ಮಕ್ಕಳ ನಮ್ಮ ಅಪ್ಪೆಗೆ ಭಕ್ತಿಂಚಿನ ಕಷ್ಟವನ್ನು ಪರಿಹಾರ ಮಕ್ಕಳು ಇಬ್ಬರು ಬಂದು ಕಾತೊಂದು ಬಲ ನಿನ್ನ ಬೆರಿಸಾಯವು ನಾದ ಬ್ರಹ್ಮೆರುವೇನು ನಿನ್ನ ಕಾರ್ಯವು ಜಯ
ರಾಜರಾಜೇಶ್ವರಿ ಸ್ವರೂಪಿಣಿಯಾದ ಧರ್ಮದ ರಕ್ಷಣೆಗೆ ಬೋಡಾದ ತುಳುವನಾಡು ಕಡಪುಡು ಬರೆಯಿತು. ಆ ನಪ್ಪಣದ ಪ್ರಕಾರ ನಡಪುಡೆಯಲಿಲ್ಲ ಧರ್ಮನೇ ಸರಿ. ಆನಂದ ದಿನಕ್ಕೂ ಆದಿ ಧೂಮಾವತಿ ಕೊನ್ನಚಿತ್ರ ಪಾತ್ರ ನನ್ನದೊಂಬವು ತುಳುವನಾಡು ನಿನ್ನ ಕಣ್ಣೆದೊಡುವುದಿತ್ತು ಬರೆಯಿರುವುದಿಲ್ಲ. ಆ ಸಮಯ ಸಂದರ್ಭ ಪಂಟವು ಇನಿಕಾಲವು ಕುಡಿಯುವುದು ಸ್ವಲ್ಪ ಧರ್ಮ ಉಂಡ ಅಲ್ಪ ನೆಲ ಉಂಟದು ಸ್ವಲ್ಪ ಅಧರ್ಮ ನಡುತ್ತುಂದ ಪಪ್ಪಿನ ಜಾಗಿಡುತ್ತದೆ ಅಕ್ಲಿನ ಸರಿಸಾದಿ ಕಡಪುಣಿಸಿದ ಹೊಣೆಗಾರಿಕೆ ಉಂಟು. ಎನ್ನ ನಂಬುದು ವರ್ಪಿಸಿದ ಭಕ್ತಿಯನ್ನ ಆಕಾಂಕ್ಷೆಯನ್ನು ಈಡೇರಿಸಿದವರ ತುಳುವನಾಡು ತಿದ್ದುಕೋಡು. ಎನ್ನ ನಂಬುದು ವರ್ಪಿಸಿದ ಭಕ್ತಿಯನ್ನ ರೋಗ ರುಜಿನನ್ನು ದೂರಮಲ್ಪುರ ತುಳುವನಾಡು ತಿದ್ದುಕೋಡು. ಎನ್ನ ನಂಬುದು ವರ್ಪಿಸಿದ ಭಕ್ತಿಯನ್ನ ಕೃಷ್ಣ ಕಾರ್ಪಣ್ಯನ ದೂರಮಲ್ಪುರ ತುಳುವನಾಡು ತಿದ್ದುಕೋಡು. ಅಪಗಣ ತಡಮಲ್ಪುದಾಯ ಧರ್ಮದ ರಕ್ಷಣೆಗೆ ಬೋಡಾದ ತುಳುವನಾಡು ತಿದ್ದುಕೋಡು.
ಉಳಿತಂದ ಯಾರುವ ಅಜ್ಜ ಅಡೆಗದಿ ವರ್ಷ ಅಮೃತ ಕಲಶ ದತ್ತಮೆಂಟು ಉಂಡು ವಿಷದ ಅಮೃಷ ಕಲಶ ಅಪಗೈ ನೀಲ ಒಂಜೆ ಸಾಮಾನ್ಯದ ಒಂಜೆ ದೈವಾತ್ತು ಅದಕ್ಕಾತ್ರ ಎಂಕು ಮುಲ್ಲ ಒಂಜಿ ಜಾಜೆ ಕೊಡುಂದು ಕೇಳೊಂದುಲ್ಲಯಾನು ಹೊತ್ತಿನೇ ಮಂದಿರಲೆಂದು ಗೊತ್ತಾನು ಸಮಾನ ಶಕ್ತಿರಾಜ ನಮರುವಲ್ಲ ಧರ್ಮದ ರಕ್ಷಣೆಗೆ ಓಡಾದ ಗತ್ತ ಗೊತ್ತಿನದು ಅಂಗ ಆಂಡ ತಾನೆ ಈ ಮಣ್ಣಿಗೆ ಬಂದಾಗ ತೀರ್ಮಾನ ಕರೆಯಲ ಯಾವನತ್ತಿ ಕೈಯರ ಚಂಡ ಮೂಲ ಶಕ್ತಿಯನ್ನೇ ಉಂಡು ಅಂಚಂಡ ಈ ಎತ್ತಂದಂಡ ಮೂಲ ಶಕ್ತಿ ಉಂಟುಂದಂಡ ಅಂಚಿತ್ತಿನ ಮೂಲ ಶಕ್ತಿ ಹೋಗುಂದಿಂದ ಅವಡತ್ತ ನಿಕ್ಕಿ ತೂಯರ ಯೋಗ ಭಾಗಿತ್ರಣ್ಣ ಆ ಶಕ್ತಿ ತೋರಿದ ಬರು ಅಂಚಿನ ಯೋಗ ಬಾಂಧವ್ಯ ಈಶ್ವರದೇವರಿಗೆ ಪಡುತ್ತಾ ಇದೆ ಅಂಚಿನ ತಿಕ್ಕೊತ್ತ ಯೋಗ ಭಾಗ್ಯ ಪಾಡು ಜಯ ಜಯ ಲೋಕರು ಪುಗರ್ತನೆ ಪಡೆಯರು ಆಂಜನ ತಾನೇ ಕಾಯಲು ಬಿಡುವ ಬಾಯಲು ಸೇರಲು ಬರ್ತದೆ ಎಂಕೊಂಜಿ ಪಾತ್ರೆಯನ್ನು ತೊರೆದಿದ್ದರು ತುಂಬೊಂದು ದಿನ ಈ ಭೂಮಿಗೆ ತೋರಿದ ಬರ್ಪೆ ಆಂಡಪ್ಪೆ ಎಲ್ಲ ಕಣ್ಣನೇ ನಾನು ನಂಬಂದಿರ ಸ್ಥಿತಿ ಅವನು ನರಬಡಿನ ದೊರಕಿತ್ತಿನ ಇರು ಇಲ್ಲಿ ರಾಜರಾಜೇಶ್ವರ ಸ್ವರೂಪಗಳು ಎಂಕಿನ ದುಡ್ಡು ತೋರಿದು ಬರ್ತಾರೆ ಅಪ್ಪೆ ಈಗಿನ ತೋಯಬಕ್ಕ ದಾದಪ್ಪ ಗಚ್ಚ ಓಲಪ್ಪ ಎಂಕಿನಲ್ಲೇ
ಎನ್ನ ಕ್ಷೇತ್ರದ ಬಲತ್ತವರಿಗೆ ಆದಿದು ನಾವು ತೇನೆತ್ತಿ ನೆಲೆ ಉಂಟು ನಮ್ಮನ್ನು ನಂಬುವ ಭಕ್ತರಿಗೆ ರಕ್ಷಣೆ ಬಂತು ಧರ್ಮ ರಕ್ಷಣೆ ಬಂತು ಬಲಡಿ ಶುಭಾವಳಿ ಬಂದಿರಲಿ ಎನ್ನ ಕ್ಷೇತ್ರದ ಎಡತ್ತವರಿಗೆ ನೆಲೆಯಾದ ನಮ್ಮನ್ನು ನಂಬುವ ಭಕ್ತರಿಗೆ ರಕ್ಷಣೆ ಬಂತು ಧರ್ಮ ರಕ್ಷಣೆ ಬಂತು ಬಲಡಿ ಶುಭಾವಳಿ ಅಂಚನೆ ಇದಾಗಿ ಬಂದ ಚಿತ್ರಗುಡಿಗೆ ಸೇವೆಗೆ ಬಂದರ ಅವಕಾಶನ ಕೇಳಿ ಕ್ಷೇತ್ರ ಪಾಲಕ್ಕೆ ಅದೊಂದು ಅವಕಾಶನ ಕಲ್ಪಿಸಾದ ನಿರ್ದಿನದೊಂದು ಬರ್ತ ಚಿತ್ರ ಚಿಣ್ಣೀರಿನ ಅಲ್ಪನೆ ಉಂಟಾದೆ ಚಿತ್ರ ಭಕ್ತರಿಗೆ ಅಲ್ಪನೆ ಗರಡಿನ ಉಂಟಾದ ನಮ್ಮೊಂದು ಬರ್ತೀವಿ ಅಪರಾಧ ಅಪ್ಪೆಗೆ ಜೋಕ್ಲೇನ ದುಃಖ ಚಿತ್ತ ಭಾಗ್ಯ ಇದ್ದ ಜೋಕ್ಲೇನ ಅಪ್ಪಿನ ದುಃಖ ಚಿತ್ತ ಭಾಗ್ಯ ಇದ್ದ ಅವಕಾಶ ಖಂಡಿತವಲ್ಲ ಇದು ಅವಕಾಶ ವರ್ಷಾವಧಿ ಜಾತ್ರೋತ್ಸವ ಸಂದರ್ಭದಲ್ಲಿ ಅಪ್ಪೆ ಪತ್ತಿನ ಮಾಲಿನ ವಿದ್ದ ದರ್ಶನ ಬಂದದ ಅಪ್ಪೆ ಜೋಕ್ಲ ಭೇಟಿಯ ಆ ನೇಟಕಲ ಅಪ್ಪಣೆ ಇದ್ದವೆ ಶಕ್ತಿ ದೇವರೇ ಕ್ಷೇತ್ರ ನಿರ್ಮಾಣ ಆಯಿತು ಅವೇತೋ ಮುಕ್ತಿರ ದರ್ಶನದ ಬರ್ತೇವೆ ಸುರೂಕಾದ ಪ್ರಧಾನವಾದ ಆದಿಧೂಮಾವತಿನ ಸಾನ್ನಿಧ್ಯಕ್ಕೆ ಬಂದು ಹತ್ತೇಳು ಸುಗಿಬ್ಬರು ಐದು ಉಪ್ಪೆ ಬಂದಲ್ಲಿನ ಸಾನ್ನಿಧ್ಯಕ್ಕೆ ಬಂದು ಹತ್ತೇಳು ಸುಗಿಬ್ಬರು ಸತ್ಯ ಧರ್ಮದ ಚಾವಡಿಗೆ ಬರ್ತದೆ ಏನನ್ನು ಸುಗಿಬ್ಬರು ಕೋಟು ಚೆನ್ನೈನ ಗರಡಿಗೆ ಬಂದು ಮಕ್ಕಳೇನು ಸುಗಿದ್ದಿದ್ದಾದ ಆರಾಧ್ಯ ಮೂರ್ತಿಯನ್ನು ಚಿತ್ರ ನಾಗವರ್ಮೇರನ್ನು ಸುಗಿದ್ದೀರ ನಾಟ ಮಕ್ಕಳ ಸೇವೆ ಸಂಪೂರ್ಣ ಇಷ್ಟಾರ್ಥನ್ನು ನೆರವೇರಿಸವೆ ಆದಿಧೂಮಾವತಿ ಆನದ ದಿನಕ್ಕೂ ಅತ್ರಿ ಮಹರ್ಷಿಯ ಮಕ್ಕಳ ಚಿತ್ತ ಯಾಗಡುಗೋಚರ ಬರ್ತಿರಲಿ ಈ ಗೆದ್ದಿದ ಸೂರ್ಯ ಈ ಕಿರೀಟಕ್ಕೆಯನ್ನು ಒಂದು ಏರಾಜಿ ಬರುತ್ತೆ ನನ್ನ ತುಂಬುದು ಮೂಲಸ್ಥಾನ ಗೆಜ್ಜಗಿರಿ ಕ್ಷೇತ್ರ ಅದು ಪ್ರಸಿದ್ಧಿಯನ್ನು ಪಡೆದು ಬರ್ತದೆ ಮೂಲಸ್ಥಾನ ಗೆಜ್ಜಗಿರಿ ಕ್ಷೇತ್ರ ಅದು ಪ್ರಸಿದ್ಧಿಯನ್ನು ಪಡೆದು ಬರ್ತದೆ ಮೂಲಸ್ಥಾನ ಗೆಜ್ಜಗಿರಿ ಕ್ಷೇತ್ರ ಅದು ಪ್ರಸಿದ್ಧಿಯನ್ನು ಪಡೆದು ಭಕ್ತರಿಗೆ ನಮ್ಮೊಂದು ಭಕ್ತರು ಹಂಚಿನ ಭಕ್ತರಲ್ಲಿ ಇದಕ್ಕೆ ಸಂದಾಯ ಹೆಚ್ಚಿನ ಪ್ರಧಾನ ವಿಶೇಷ ಸೇವಕ ಸನ್ನಿಧಾನದ ಪಡೆ ಅವರು ಶಕ್ತಿ ದೇವಲಿ ಗೆಜ್ಜಗಿರಿ ಕ್ಷೇತ್ರ ಅದು ಪ್ರಸಿದ್ಧಿಯನ್ನು ಪಡೆದು ಬರ್ತದೆ ಸ್ವಲ್ಪ ನಡಪಡೆಯಲ್ಲಿ ಪ್ರಧಾನ ಸೇವೆಗೆ ಯಕ್ಷಗಾನ ಗೆಜ್ಜೆ ಸೇವೆ ಮುಖ ಅನ್ನದಾನ ಸೇವೆ ಮುಂದಿನ ಶ್ರದ್ಧಾ ಭಕ್ತಿನ ಶುದ್ಧಾಚಾರಣ ಮತ್ತು ಬರ್ಬೇರ ಅಟ್ಲೆ ಬಂದ ಚಿತ್ತ ಲೋಕರುಜಿನನ್ನು ಸುಖ ಶಾಂತಿ ಸಂಪತ್ತನ್ನು ವೃದ್ಧಿ ಬಂತು ಉತ್ತರೋತ್ತರ ಅಭಿವೃದ್ಧಿ ಬಂತು ಅಂತೆಯೇ ಸಂತಾನ ಭಾಗ್ಯ ಕಲ್ಯಾಣ ಭಾಗ್ಯದ ಅಪೇಕ್ಷೆ ಒಂದು ಏನೆಲ್ಲ ಭಕ್ತಿಯ ಸೇವೆ ಬರ್ತೀರ ಅಟ್ಲೆ ಬಂದ ಚಿತ್ತ ಲೋಕರುಜಿನ ಮತ್ತು ಸುಖ ಶಾಂತಿ ಸಂಪತ್ತನ್ನು ವೃದ್ಧಿ ಬಂತು ಮಾತಿರಲ್ಲ ಉತ್ತರೋತ್ತರ ಅಭಿವೃದ್ಧಿ ಬಂತೆ ಶುಭಾವಳಿ ಸೇವಾ ಕರ್ತರೆ ಭಕ್ತಪ್ಪದಾಕರು ಪಂಚಪ್ಪದಾಕರು ಲೆಕ್ಕರೆ ಮೊದಲೋಡೆ ಅಪ್ಪನ ಸೇವಾ ಮಾಡ್ತಾರೆ ನಿಖಿಲ ಗೊತ್ತಿನ ಯಕ್ಷಗಾನ ಗೆಜ್ಜೆ ಸೇವೆ ಮತ್ತು ಮಹಾ ಅನ್ನದಾನ ಸೇವೆ ಅಪ್ಪೆ ದೇವಿ ವೈದ್ಯದಿಗೆ ನಾಗಗಂಗರಿಗೆ ಬ್ರಹ್ಮ ವೈದ್ಯರಿಗೆ ಸಂಪೂರ್ಣವಾದ ಸಂದಾಯವಾದ ಸ್ವೀಕಾರ ಆಗುದು ನನ್ನ ಇಂಚನೆ ತುಂಬುದು ಇಂಚಿನ ಸೇವೆಯನ್ನು ಮಾಡ್ತಂತ ಬಲೆ 10 ಸಾವಿರ ಇಂಚಿನ ಉತ್ಪತ್ತಿನ ಸಾಧನದ ಮುಕ್ತ ಈ ಗೆಜ್ಜಗಿರಿ ಕ್ಷೇತ್ರ ಮಹತ್ವ ಪುಣ್ಯಗತೆನು ಏನು ಮಾತ್ರ ತುಯರ ಅಂಚನೆಗಳೇ ಪೂರ ಸರ್ವಶಕ್ತಿ ಅಂತಿಮ ನಮ್ಮ ಆರಾಧ್ಯ ಮೂರ್ತಿ ದೇವಿ ವೈದ್ಯಪ್ಪೆ ಅನುಗ್ರಹ ಮಾಡ್ಕೊಳ್ಳೋದಂತೆ ಪ್ರಾರ್ಥನೆ Oh,
नाही थांबा जरा आता लपटून घ्या काम काढायला लावले